ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕ ವಿಧ ಆಲಿಸಬೇಕು. ಕೇಳಿರೆ ಸೌನಕರು ಮೂಲೋಕ ಸುರಪಾಲ
ಮಾತನಾಡುತ್ತಿರಬಹುದಾದ ವಾಚಸ್ಪತಿಗಳೆನಿಸಿದಂತ ಬೃಹಸ್ಪತಿ ಆಚಾರ್ಯರಿಗೆ ಮಂಡೆಯನ್ನು ಮಣಿದವನಿದ್ದೇನೆ. ಸೇರಿರಬಹುದಾದಂತ ಅನೇಕ ಮಂದಿ ಯೋಗ್ಯತಾ ಸಂಪನ್ನರನ್ನು ಮಾನಿಸಿದವನು ಇದ್ದೇನೆ. ನನ್ನ ಸಮಾನ ಯೋಗ್ಯತೆಯನ್ನು ಹೊಂದಿದಂತಹ ಅಷ್ಟದಿಕ್ಪತಿಗಳಾದ ನಾವೆಲ್ಲರೂ ಒಕ್ಕೊರಲಿನಿಂದಲೇ ಕೆಲಸ ಮಾಡುವುದಕ್ಕೆ ಇದ್ದ ಕಾರಣ 7 ಮಂದಿಗಳಾದ ನಿಮಗೆಲ್ಲವರಿಗೂ ನಮಸ್ಕಾರವನ್ನು ಸಲ್ಲಿಸಿ ದಿವಲೋಕದ ಈ ಎತ್ತರದ ಪೀಠವನ್ನು ಏರಿ ಕುಳಿತಾವಾಗ ಬದುಕಿನ ಬಗೆಗಿನ ಅನೇಕ ನೆನಪುಗಳನ್ನು ನಾವು ಮತ್ತಷ್ಟು ಮೆಲುಕು ಹಾಕಿಕೊಳ್ಳಬೇಕಾಗುತ್ತದೆ. ಯಾಕೆ ಕಾಡಿನ ರೋಜನಂತಹ ಸಿಂಹವಾದರೂ ಕೂಡ ತಾನು 4 ನಡೆಯನ್ನು ಮುಂದೆ ಸಾಗಿದ ಬಳಿಕ ಹಿಂದೊಮ್ಮೆ ತಿರುಗಿ ನೋಡುತ್ತದೆ. ಯಾಕೆ ನಡೆದು ಬಂದ ಹಾದಿಯ ಬಗೆಗೆ ಅವರಿಗಾದರೂ ಲಕ್ಷ್ಯ ಉಂಟು, ಸಿಂಹಾವಲೋಕನ ಮಾಡಬೇಕು ಅನ್ನುವ ಹಾಗೆ ನಾವಾದರೂ ಹಾಗೆ ಎತ್ತರಕ್ಕೆ ಏರಿದ ಕಾಲಕ್ಕೆ ಎತ್ತರಕ್ಕೆ ಬರುವುದಕ್ಕೆ ಕಾರಣವಾಗಿರಬಹುದಾದ ಕೆಳಗಿನ ಪ್ರದೇಶವನ್ನು ಮತ್ತೆ ನಾವು ಆಲೋಚಿಸಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಭ್ಯ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಂದ ಗಳಿಸಿ ಉಳಿಸಲಾಗದಕ್ಕೆ ಇರುವುದನ್ನು ಉಳಿಸಿಕೊಂಡು ಹೋಗುವುದೇ ನಿಜವಾದ ಯೋಗಕ್ಷೇಮ ಅಂತ ಹೇಳಿದ್ರು. ಒಂದು ಹೊತ್ತಿಗೆ ಕಶ್ಯಪ ಹಾಗೂ ಅದಿತಿ ದೇವಿಯರ ಆ ಸಂಸರ್ಗದ ಫಲವಾಗಿ ಹುಟ್ಟಿಕೊಂಡ ನಾನು ಮರ ಸತ್ತ ಹಾಗೆ ಬದುಕುವುದಲ್ಲ, ಸಾಧನಾ ಸಂಪತ್ತನ್ನು ನಾ ಹೊಂದಬೇಕು. ಅವೇ ಆಶೀರ್ವಾದವನ್ನು ಪಡೆದೇ ಪಿತನಿಗೆ ರಗಿದೆ. ಮೇಘವಂತ ಪರ್ವತವನ್ನ ಸೇರಿ ಶತಮಕವನ್ನ ಪೂರೈಸಿದ ಕಾಲಕ್ಕೆ 3 ಮೂರ್ತಿಗಳೇ ಒಂದಾಗಿ ಬಂದುದನ್ನು ಹರಸಿ ಹಾರೈಸಿದರು. ಆಗ ಅವರು ಹೇಳಿದ ಮಾತು, 3 ಲೋಕ ಸ್ವರ್ಗ ಮರ್ತ್ಯ ಪಾತಾಳ ಈ ವ್ಯವಸ್ಥೆ ಎನ್ನುವುದು ಒಂದರ್ಥದಲ್ಲಿ ಸರಪಳಿಯ ಹಾಗೆ ಇರುವಂತಹದ್ದು. ಕೊಂಡಿಯೋಪಾದಿಯಲ್ಲಿ ಇರಬೇಕಾದ ವ್ಯವಸ್ಥೆ ಒಂದು ಕಾಲಕ್ಕೆ ತಪ್ಪಿ ಹೋಯಿತು ಅಂತಾದ್ರೆ ಅದರಲ್ಲಿ ಈ ವ್ಯವಸ್ಥೆ ಸರಿಯಾಗಿ ನಡೆಯುವುದಿಲ್ಲ. ಅದನ್ನು ಮುನ್ನಡೆಸಬೇಕು ಅಂತಾದ್ರೆ ಅದಕ್ಕೊಬ್ಬ ಆಧಿಪತ್ಯವನ್ನು ಹೊಂದಿದವನೇ ಬೇಕು. ಒಂದು ಹೊತ್ತಿಗೆ ಅಜ್ಞನೆನ್ನುವಂತಹ ಹೆಸರಿನಿಂದ ವಿಷ್ಣುವೇ ಇದನ್ನು ಮುಂದುವರಿಸಿದ್ದನಂತೆ. ಅಂತಹ ಅಧಿಕಾರವನ್ನು ಪುರಂದರ ನಾಮಕನಾದ ನನಗೆ ಒದಗಿಸಿಕೊಟ್ಟು ದಿವಲೋಕದ ಅಧಿಕಾರಿಯಾದ ನೀನು ದೇವೇಂದ್ರ ಎನ್ನುವ ಹೆಸರಿನಿಂದ ಮುಂದುವರೆ ಅಂತ ಆಡಿದರು. ಸುಮನಸನಾದಂತಹ ನಾನು ಸ್ವರ್ಗಲೋಕದ ಅಧಿಕಾರವನ್ನು ಹೊಂದಿದೆ. ಮಾತ್ರವೇ ಅಲ್ಲ, ಸ್ವರ್ಗದಲ್ಲಿ ಇರಬಹುದಾದಂತಹ ಒಂದೊಂದು ವಿಶೇಷತೆಗಳು ಕೂಡ ಎಂತವರಾದ್ರೂ ಮೈ ಮರೆಯಲೇಬೇಕು. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ಇರಬಹುದು, ಏರಿ ಹೋಗುವುದಕ್ಕಿರಬಹುದಾದ ಐರಾವತವೇ ಇರಬಹುದು, ವಿಹಾರಿಸುವುದಕ್ಕೆ ಏರಿ ಹೋಗೋಣ ಅಂತ ಯೋಚಿಸಿದ್ರೆ ಉಚ್ಚೈಶ್ರವಸ್ಸು ಇರಬಹುದು, ನಂದನವನ ಇರಬಹುದು, ಪರುಷಮನಿಯೇ ಇರಬಹುದು. ಇವೆಲ್ಲವೂ ನಮ್ಮದಾದ ವೈಭೋಗವನ್ನು ತೋರಿಸುವುದಕ್ಕೆ ಇರುವುದಾದ್ರೆ ಇವುಗಳೆಲ್ಲರ ಬಲಕ್ಕೆ ಹೇಗೆ? ಅದು ಭೂಮಿಯಲ್ಲಿ ನಡೆಯಬೇಕಾದ ಕರ್ಮಕ್ಕನುಸಾರವಾಗಿ ಅದನ್ನು ನಾವು ಕೊಡುತ್ತಲೇ ಇದ್ದೇವೆ. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡಬೇಕು ಅನ್ನುವ ಕಾರಣದಿಂದ ತುಂಬುರನ ಗಾಯನ, ಚಿತ್ರಸೇನನ ಸಂಗೀತಾದಿಗಳು ಇಂಥವುಗಳು ನಡೆಯುವುದರ ಜೊತೆಯಲ್ಲಿ ಕುಣಿಯುವುದಕ್ಕೆ ಇರುವ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ನೃತ್ಯ ಅದು ಒಂದೆಡೆಯಾದ್ರೆ ಮಡದಿಯಾದ ಶಚಿ, ಮಗನಾದ ಜಯಂತ, ಹಿಡಿಯುವುದಕ್ಕೆ ವಜ್ರಾಯುಧ ಇಷ್ಟೆಲ್ಲ ಹೊಂದಿದ್ದಂತಹ ನಾನು ಒಮ್ಮೆ ಆದ ಪತನದ ಬಗ್ಗೆ ಆಲೋಚನೆ ಮಾಡೋದು. ಓ ಸುರರೇ ಸಂಪದ ವಡಗಿ ಶರದಿಯೊಳಗಡಗಿರಲು ದುರುಳರಾಣಿಗೆ ದಿವದಿ ಸ್ಥಿರವಾಗೂ ಕಡೆಗೆ ಅಳಿದುಳಿದ ಖಳರುವರ ಬಲದಿನಾಕದ ಭಾಗ್ಯ. ಹೋಗುತ್ತದೆ. ಅಂತೋದೇ ಒಂದು ಪ್ರಕರಣ ಒಂದು ಹೊತ್ತಿಗೆ ನಡೆದು ಹೋಯಿತು.
ಮುನಿಪರಾದ ದುರ್ವಾಸರು ಸ್ವರ್ಗಲೋಕಕ್ಕೆ ಎಡೆಗಾಗಿ ಬಂದವರು ಕೈಯಲ್ಲಿ ವಿಶೇಷವಾದ ಪುಷ್ಪಮಾಲಿಕೆಯನ್ನು ಹಿಡಿದು ಬಂದರು. ಮಂದಾರ ಪುಷ್ಪಮಾಲಿಕೆ ಅಂತ ವಿಶೇಷವಾದ ಮಾಲಿಕೆ. ಅದನ್ನು ತಂದು ನನ್ನ ಕೈಗೆ ಒಪ್ಪಿಸಿದ್ರು. ಇದನ್ನು ನೀನು ಧರಿಸಬೇಕು ಇಂದ್ರ. ಇದರಿಂದಲಾಗಿ ನಿನ್ನದ್ದಾದಂತಹ ಉತ್ಕರ್ಷ ಉಚ್ಚಾಯ ಸ್ಥಿತಿ ಇನ್ನಷ್ಟು ಆಗುವುದಕ್ಕಿದೆ ಅಂತ ಆಡಿದ್ರು. ಆದ್ರೆ ನಮಗೆ ಆಗ ಕಂಡದ್ದು ಏನು? ಕೇವಲ ಒಬ್ಬ ಮುನಿಪ ಕೊಟ್ಟಿರಬಹುದಾದ ಒಂದು ಪುಷ್ಪಮಾಲಿಕೆಗೆ ಇಷ್ಟು ಗೌರವ ಯಾಕೆ ಕೊಡಬೇಕು? ನಾನು ನನಗೆ 3 ಲೋಕಕ್ಕೆ ಅಧಿಕಾರ ಇರುವವನು ನಾನು. ಹೀಗೆಲ್ಲ ಭಾವನೆ ನನ್ನಲ್ಲಿ ಬಂದು ಹೋಯಿತು. ಯಾಕಶ್ಚಿತ್ತು ಅಂತ ಭಾವಿಸಿದ ನಾನು ಆ ಪುಷ್ಪಮಾಲಿಕೆಯನ್ನು ಆನೆಯ ಕುಂಭದ ಮೇಲೆ ಇಟ್ಟೆ. ಆದ್ರೆ ಐರಾವತಕ್ಕೆ ಅದು ಏನಾಯಿತೋ ಏನೋ, ಅದನ್ನು ತೆಗೆದು ನೆಲಕ್ಕೆ ಒಗೆದು ತನ್ನ ಕಾಲಿನಿಂದ ತಿಕ್ಕಿ ಅದನ್ನು ಹಾಳು ಎಸಗಿ ಬಿಟ್ಟಿತು. ನೋಡಿದಂತಹ ದುರ್ವಾಸರಿಗೆ ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ, ಸುರಪ್ಪ ನಿನ್ನಲ್ಲಿರಬಹುದಾದ ಸಕಲ ಐಶ್ವರ್ಯಗಳೆಲ್ಲವೂ ಕೂಡ ಶರದಿ ಪಾಲಾಗಿ ಹೋಗಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟು ಬಿಟ್ಟ. ಆಗ ನಮ್ಮದ್ದಾಗಿರಬಹುದಾದ ಏನು ವಿಚಾರ ಇತ್ತೋ, ಏನು ದೇಹ ವಿಚಾರವಿತ್ತೋ ಅದು ಕೂಡ ಮುಪ್ಪಿಗೆಡರಿಸಿದ ಹಾಗೆ ಆಯಿತು. ಆದ್ರೆ ದೇವರು ನಮ್ಮ ಕೈ ಬಿಡ್ಲಿಲ್ಲ. ನಮ್ಮ ತಪ್ಪಿನ ಅರಿವಾದ ಬಳಿಕ ಹರಿಯ ದಯೆಯಿಂದ ಶರದಿ ಮತನವನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ಆ ಹೊತ್ತಿಗೆ ಹೋಗಿದ್ದಂತಹ ಸಕಲ ಸುವಸ್ತುಗಳು ಮತ್ತೆ ಸ್ವರ್ಗವನ್ನು ಸೇರಿಕೊಂಡಿತ್ತು. ಅಷ್ಟು ಮಾತ್ರವೇ ಅಲ್ಲ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವ ಅನುಭವಿಸಲೇಬೇಕು. ಒಂದು ವ್ಯವಸ್ಥೆ ಆಗಿ ಹೋಯಿತಲ್ಲ. ಅಳಿದುಳಿದ ರಕ್ಕಸರೆಲ್ಲವರು ಒಂದಾಗಿ ದಿವದ ಮೇಲೆ ತಮ್ಮದಾದ ಪ್ರಾಬಲ್ಯವನ್ನು ಮೆರೆಸಿ ತಾವು ಅಧಿಕಾರವನ್ನು ಹೊಂದಿದ್ರು. ನಾವು ಕಾನಾಡಿಗಳಾಗಬೇಕಾದ ಪರಿಸ್ಥಿತಿ ಆಯಿತು. ಅದೂ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಯಾಕೆ? ಸುಮನಸ್ಕರಾದ ನಮಗೆ ನಮ್ಮ ವಿಚಾರ ಮನವರಿಕೆ ಆದ ಬಳಿಕ ಮತ್ತೆ ದಿವದ ಪೀಠವನ್ನು ನಾವು ಏರಿದವರೇ ಇದ್ದೇವೆ. ಈಗ ಚಿಂತನೆ ಮಾಡಬೇಕಾದ್ದು ಏನು ಗೊತ್ತೋ? ಏನು? ಕೇವಲ ಈ ಅಧಿಕಾರ ಅನ್ನುವುದು ಇಷ್ಟರಲ್ಲೇ ಉಳಿಯುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅಳಿದುಳಿದ ರಕ್ಕಸರೇ ಅಷ್ಟು ಮಾಡ್ತಾರೆ ಅಂತಾದ್ರೆ ಇನ್ನು ಈಗ ಪ್ರಾಬಲ್ಯವನ್ನು ಹೊಂದಿದ ರಕ್ಕಸರಲ್ಲಿ ಆದ್ರೂ ಬಂದ್ರೆ ಏನು ಮಾಡ್ತೀರಪ್ಪ ನೀವು? ಸವಾರಿ ರಕ್ಕಸದ ತೀಯ ಮೊದಲಾಗಿ ನಿನ್ನ ಪಾದಾರವಿಂದಗಳಿಗೆ ಕೊಡಮಾಡಿದ್ದೇನೆ. ಅಯ್ಯ, ಇನ್ನು ಒಂದು ವೇಳೆ ದಾನವರು ಬಂದ್ರೆ ಏನು ಮಾಡುತ್ತೀರಿ ಎನ್ನುವುದಾಗಿ ಕೇಳಿದೆ. ಒಂದು ವೇಳೆ ಬಂದರಂತಾದ್ರೆ ತವಕದಲ್ಲಿ ಅವರೊಂದಿಗೆ ಯುದ್ಧವನ್ನು ಮಾಡಿ ಯಮನಪುರವಾದ ಶೈಮಿನಿಪುರಕ್ಕೆ ಕಳಿಸ್ತೇನೆ, ನಿಶ್ಚಿಂತೆ ಎಂದಿದೆ. ಸುರಪಾಲ ಶುಭದಿ ಪಡೆದ ಭಾಗ್ಯಕ್ಕೆ ಯಮನ ಶಿಕ್ಷೆ ಕಾಣುತ್ತೆ. ಸುರಪಾಲ, ಏನು 100 ಯಾಗಗಳನ್ನ ಮಾಡಿ 3 ಮೂರ್ತಿಗಳನ್ನ ಮೆಚ್ಚಿಸಿ
ಪಡೆದಂತಹ ಸ್ವರ್ಗಲೋಕವನ್ನು ದಾನವರು ಬಯಸಿದಂತಾದ್ರೆ ಯಮನಪುರಕ್ಕೆ ಇಡ್ತೇನೆ, ಚಿಂತೆಯನ್ನು ಬಿಟ್ಟು. ಸಂತೋಷ ಆಯ್ತು. ಅನಿಮಿಷರಿಂತೆಂದೂದ ಕೇಳುತ್ತ ಚಕ್ರ ಮನದಿ ಸಂತೋಷನಾದ ಚಕ್ರನು ಅನಿಮಿಷರಿನಿ ತೆಂದೂದ ಕೇಳುತ್ತ ಚಕ್ರ ಮನದಿ ಸಂತೋಷನಾದ ವನಜ ಸಂಭವ ಕರಿ ತ್ರಿನಯರ ಧ್ಯಾನಿಸಿ ವನಜ ಸಂಭವ ಹರಿ ತ್ರಿನಯರ ಧ್ಯಾನಿಸಿ ಗುಣದಿಂದ ದಿವದೋಡಿದ್ದ ಅನಿಮಿಷರಿನಿ ತೆಂದೂದ ಕೇಳುತ್ತ ಚಕ್ರ ಮನದಿ ಸಂತೋಷನಾದ ಚಕ್ರನು ಅನಿಮಿಷರೇ, ಕಣ್ಣುಗಳನ್ನು ಮುಚ್ಚದೆ ಎವೈಕ್ಕದ ಸಕಲ ಲೋಕವನ್ನು ನೀವು ಕಾಯುವ ಕಾಪಿಡುವ ಕೆಲಸದಲ್ಲಿರುವವರು ಅನಿಮಿಷಾದ್ಯರು ಮಾತ್ರವೇ ಅಲ್ಲ. ನಾನು ಗಿರ್ವಾಣಪತಿ, ವಾಗ್ಬಾಣವನ್ನೇ ಹೊಂದಿದವ. ಇಂತಹ ವ್ಯವಸ್ಥೆಯಲ್ಲಿ ನಾವಿರುತ್ತಲೂ ನಮಗೊಂದು ಅಂತಹ ವಿಚಾರಕವಾಗಿ ಚಿಂತನೆ ಆಗಾಗ ಆಗುತ್ತಿರಬೇಕು. ಆ ಚಿಂತನೆಗಾಗಿ ಇಂತಹ ಪ್ರಶ್ನೆಯನ್ನು ಇಟ್ಟದ್ದಕ್ಕೆ ಸಮರ್ಪಕವಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಎಂತಹ ವಿಪತ್ ಪರಂಪರ ಬಂದರೂ ಕೂಡ ಎದೆಯೊಡ್ಡಿ ಅದನ್ನು ನಿವಾರಿಸ್ತೀರಿ, ಭರವಸೆ ಬಂತು. ಇನ್ನು ಆಡುವುದಕ್ಕೇನಿದೆ? ಹೇಗೂ ಕೊಟ್ಟಿರುವವರು ಮೂರು ಮೂರ್ತಿಗಳು. ಆ ಮೂರು ಮೂರ್ತಿಗಳನ್ನು ಧ್ಯಾನಿಸುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ಪೂರ್ಣಗೊಳಿಸಿ ನಮ್ಮದಾಗಿರಬಹುದಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಸಾಗೋಣವೇ? ಸತಿಕತ್ತು ಬಿನತಿಗರ ಮುನಿ ಪತಿ ಕಶ್ಯಪಾಲ ಸೇವೆಗುಳ್ಡು ಮೆರೆದಿರೇ ತಪಗುಳು ಕಶ್ಯಪ ಸೇವೆಗುಳ್ಡು ಮೆರೆದಿರೇ ತಪಗುಳು ಅತಿಹಿತನಾಗುತ್ತ ಕಶ್ಯಪ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ಆಶ್ರಮ ಧರ್ಮಗಳಲ್ಲಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಪ್ರಾಜ್ಞರಾದವರಾಗಿದ್ದಾರೆ. ಮನುಷ್ಯ ಹುಟ್ಟಿ ಬರುವಾಗಲೇ ಋಣತ್ರಯವನ್ನು ಪಡೆದುಕೊಂಡು ಬಂದಿರ್ತಾನೆ. ದೇವಋಣ, ಋಷಿ ಋಣ, ಪಿತೃಋಣ. ದೇವತಾ ಕಾರ್ಯವನ್ನು ಮಾಡುವುದರ ಮೂಲಕ ದೇವ ಋಣದಿಂದ ಬಿಡುಗಡೆ ಹೊಂದುತ್ತಾನೆ. ಗುರು ಶುಶ್ರೂಷೆ ಅಧ್ಯಯನವನ್ನು ಮಾಡುವುದರ ಮೂಲಕ ಋಷಿ ಋಣದಿಂದ ಆತ ಬಿಡುಗಡೆ ಹೊಂದುತ್ತಾನೆ. ಹಾಗೆಯೇ ಸಂತಾನವನ್ನು ಪಡೆದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಪಿತೃ ಋಣದಿಂದ ಮುಕ್ತಿಯಂತೆ. ನನ್ನಯ್ಯ ಚತುರ್ಮುಖ ಬ್ರಹ್ಮನ ಮಗ ಮರೀತಿ ನನ್ನವೇ ಕರ್ತಮ ಪುತ್ರಿಯಾದಂತಹ ಕಲೆ ಕಶ್ಯಪ ಹೀಗೆನ್ನುವಂತಹ ನಾಮಕರಣವನ್ನು ನೀಡಿದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿ ತಂದೆಯಂತೆ ತಪಸ್ಸನ್ನು ಮಾಡು ಹೀಗೆ ಆದೇಶವನ್ನು ನೀಡಿದೆ. ಆಮೇಲೆ ಯೋಗವ ಎನ್ನುವಂತೆ
ತಕ್ಷಣ 13 ಮಂದಿ ಮಗಳಂದಿರನ್ನೂ ಮದುವೆಯಾದ. ಹಾಗೆ ಅಂತ ನಾನು ಮಾಡುತ್ತಿರುವಂತಹ ತಪಸ್ಸರಿಗೆ ಬರೆದ ಯಾವುದೇ ಒಂದು ತೊಡಕು ಗೃಹಸ್ಥನಾಗಿದ್ದುಕೊಂಡು ಸನ್ಯಾಸ ಧರ್ಮವನ್ನು ಸುಗಮವಾದ ರೀತಿಯಲ್ಲಿ ನಡೆಸಬಹುದಾಗಿದೆ ಎನ್ನುವುದನ್ನು ಲೋಕಮುಖರಿಗೆ ತೋರಿಸಿಕೊಟ್ಟಿದ್ದೇನೆ. ಮಂತ್ರದ್ರಷ್ಟಾರನಾಗಿ ಗೋತ್ರ ಪ್ರವರ್ತನ ಭಕ್ತನಾಗಿ ಲೋಕದವರಿದ್ದೆಲ್ಲ ಗೌರವವನ್ನು ಪಡೆಯುತ್ತಾ ಇದ್ದೇನೆ. ಎರಡನೇ ಬ್ರಹ್ಮ ಹೀಗೆಂದು ಲೋಕವೇ ನನ್ನನ್ನು ಕರೆಯುತ್ತಾ ಇದೆ. ಚತುರ್ಮುಖ ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡ್ತಾರೆ. ಹಾಗೆ ಗಂಡು ಹೆಣ್ಣುಗಳ ಮಿಲನದಿಂದ ಸತ್ಸಂತಾನ ಉಂಟಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ತೋರಿಸಿಕೊಟ್ಟ ಕಾರಣವೇ ಕಶ್ಯಪ ಎರಡನೇ ಬ್ರಹ್ಮ ಹೀಗಿರುವಂತಹ ಖ್ಯಾತಿಗೆ ನಾನು ಪಾತ್ರನಾಗಿದ್ದೇನೆ. ಹಿಂದೊಮ್ಮೆ ಪರಶುರಾಮರ ಮಹಾಯಜ್ಞವೊಂದನ್ನು ಮಾಡಿ ಪೂರೈಸಿದೆ. ಏನು ಬೇಕು ಅಂತ ಕೇಳಿದಾಗ ದಕ್ಷಿಣೆಯಾಗಿ ಲೋಕವನ್ನೇ ನನಗೆ ನೀನು ಅಂತ ಕೇಳಿದೆ. ಗೊತ್ತನಲ್ಲ, ಆದ ಕಾರಣವೇ ಭೂಲೋಕಕ್ಕೆ ಕಾಶ್ಯಪಿ ಎನ್ನುವಂತಹ ಹೆಸರು ಉಂಟಾಯಿತು. ಅದು ನನ್ನಿಂದಾಗಿ ಸರ್ವತ್ರ ಇಲ್ಲದೆ ಇದ್ದವರಿಗೆ ಕಾಶ್ಯಪ ಗೋತ್ರವನ್ನೇ ಇರಿಸ್ತಾರೆ. ಕಾಶ್ಯಪ ಗೋತ್ರದವರು ಅಂತ ಅವರನ್ನು ಲೋಕಮುಖರು ಗುರುತಿಸುತ್ತಾರೆ. ದೀರ್ಘ ಕಾಲದಿಂದ ತಪಸ್ಸನ್ನು ಮಾಡುತ್ತಿರುವಂತಹ ನನ್ನ ಎಲ್ಲಾ ಸೇವಾ ಕಾರ್ಯವನ್ನು ಮಾಡುತ್ತಾ ಇದ್ದವರು ಕರ್ತೃ ಮಕ್ಕಳು ಯಾಕೋ ಏನೋ ನನ್ನ ಮನಸ್ಸು ಮತ್ತೆ ಬೇರೆ ನೀಡ್ತಾ ಇದೆ. ಬರೇ ಸಂಸಾರದ ಮೋಹದಲ್ಲೇ ಸಿಗುತ್ತದಿರು. ಲೋಕ ಕ್ಷೇಮಾರ್ಥವಾಗಿ ತಪಸ್ಸನ್ನು ಮಾಡು ಅಂತ ಎಚ್ಚರಿಸ್ತಾ ಇದೆ. ಅದಕ್ಕಾಗಿ ಈ ಕ್ಷೇತ್ರವನ್ನು ಬಿಟ್ಟು ಮುಂದೆ ಎಲ್ಲಾದರೂ ಹೋಗ್ಬೇಕು ಅಂತ ಮನಸ್ಸು ಆಶಿಸ್ತಾ ಇದೆ. ಹಾಗೆಂತ ಸೇವೆಯನ್ನು ಮಾಡಿದವರನ್ನು ಮರೆತಿರಬಾರದಲ್ಲ. ಅವರಿಗೂ ಒಂದು ಆಸೆ ಆಕಾಂಕ್ಷೆಗಳಿರ್ತದೆ. ಅದನ್ನು ಪೂರೈಸಬೇಕಾದ್ದು ಗಂಡನಾಗಿ ನನ್ನ ಆದ್ಯ ಕರ್ತವ್ಯ. ಆದ ಕಾರಣ ಅವರಿಬ್ಬರನ್ನು ಕುರಿತು ಮಾತನಾಡಿಸ್ತೇನೆ. ಅದು ವಿನತಾ ಜೀವನ ನದಿ ವಿನಯದಿ ಕರೆದು ವೇದತನ್ನ ವಿಮತವ ಕಾಂತಿಯ ದಿನ ಕೇಳಿದೀಗ ಈಗ ನನ್ನ ಸಮೀಪವರ್ತಿಗಳು ನನಗೆ 13 ಮಂದಿ ಪತ್ನಿಯರು ಎಲ್ಲರೂ ನನ್ನ ಸೇವೆಯನ್ನು ಮಾಡಿದರು. ನನ್ನ ಮನಸ್ಸಿಗೆ ಮದವನ್ನು ಉಂಟು ಮಾಡಿದರು. ಈಗ ಕೆಲ ಕಾಲದಿಂದ ನನ್ನ ಬಳಿಯಲ್ಲಿದ್ದುಕೊಂಡು ನನಗೆ ಪ್ರಿಯವಾಗುವ ಹಾಗೆ ನಡೆದುಕೊಂಡು ಬಂದಿದ್ದೆ.
ನನ್ನ ಕಾಂತಿಯೇ ನನ್ನ ಮನಸ್ಸನ್ನೇ ಸೂರೆಗೊಂಡವರು ಕತ್ತರು ಸ್ವಾಮಿ ಇಂಥ ಖಂಡಿತವಾಗಿಯೂ ನಿನ್ನ ಸೇವೆಯನ್ನು ನಾನು ಮರೆಯುವಂತಿದೆ. ಈ ಕ್ಷೇತ್ರದಲ್ಲಿ ನಾನು ನೆಲೆಸಿ ಬಹಳಷ್ಟು ಕಾಲವೇ ಸಂದು ಹೋಯಿತು. ಚಳಿ, ಗಾಳಿ, ಮಳೆ, ಬಿಸಿಲು ಯಾವುದನ್ನು ನಾನು ಲೆಕ್ಕಿಸಬಲ್ಲ. ಬಾಹ್ಯ ಪ್ರಪಂಚದ ಕಡೆ ನನ್ನ ಮನವನ್ನು ಹರಿಯಗೊಟ್ಟವನಲ್ಲ. ಋಷಿ ಜೀವನವೇ ಹಾಗೆ. ಕಮಲದ ಎಲೆಯ ಮೇಲಿನ ಜಲದ ಬಿಂದುವಿನಂತೆ ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಸಮಸ್ತ ಲೋಕವು ಸುಖವಾಗಿರಲಿ ಎನ್ನುವಂತಹ ಧ್ಯೇಯ ಧೋರಣೆಯಿಂದ ಆ ಪುಣ್ಯ ಕರ್ಮದಲ್ಲಿಯೇ ನಿರತರಾಗಿರುತ್ತದೆ. ಯಾಕೋ ಏನೋ ಬಾಹ್ಯ ಪ್ರಪಂಚವನ್ನೊಮ್ಮೆ ಕಣ್ಬಿಟ್ಟು ನೋಡಬೇಕು, ಇಲ್ಲಿ ಏನೆಲ್ಲ ನಡೆಯುತ್ತದೆ ಎನ್ನುವುದನ್ನು ತಿಳಿಯಬೇಕು ಅಂತ ಮನಸ್ಸು ಆಶಿಸಿ ಸರಿ ಕಣ್ಬಿಟ್ಟೆ. ಮತ್ತೆ ಅಂತರಂಗದಲ್ಲಿ ಯಾವುದೋ ಒಂದು ಪ್ರೇರಣೆ ಹುಟ್ಟಿತು. ಈ ಕ್ಷೇತ್ರವನ್ನು ಬಿಟ್ಟು ದೂರ ಹೋಗು, ಆ ಕ್ಷೇತ್ರವನ್ನು ಆರಿಸಿ ಅಲ್ಲೇ ಕುರಿತು ತಪವನ್ನು ಮಾಡು ಆದ ಕಾರಣವೇ ಆ ಕಾರ್ಯಕ್ಕೆ ಮನ ಮಾಡುವುದಕ್ಕಿಂತ ಮುಂಚೆ ನಿಮ್ಮೆಬ್ಬರ ನೆನಪಾಯಿತು. ಯಾವುದೇ ಒಂದು ಆಸೆಯನ್ನು ವ್ಯಕ್ತಪಡಿಸಿದವರಲ್ಲ, ಅದು ಬೇಕು ಇದು ಬೇಕು ಅಂತ ಬೇಡಿಕೆಯನ್ನು ಹೊಂದಿದ್ದವರಲ್ಲ. ಫಲಾಪೇಕ್ಷೆಯಿಂದ ಯಾವನು ಸೇವೆಯನ್ನು ಮಾಡ್ತಾನೋ ಅದನ್ನೇ ಸೇವೆ ಅಂತ ಹೇಳಿ, ಯಾವುದಾದರೂ ಫಲಾಪೇಕ್ಷೆಯನ್ನು ಇರಿಸಿಕೊಂಡು ತಾವು ಮಾಡುವುದು ಸೇವೆ ಅಂತ ಯಾವನಾದ್ರೂ ಹೇಳ್ತಾನೆ ಅಂತ ಆದ್ರೆ ಆ ಸೇವೆ ಎನ್ನುವಂತಹ ಪದಕ್ಕೆ ಅರ್ಥವೇ ಇಲ್ಲ. ಸ್ವಾರ್ಥ ಆಗುತ್ತೆ. ಖಂಡಿತವಾಗಿಯೂ ಹೌದು. ಏನಾದರೂ ಸ್ವಾರ್ಥವನ್ನು ಇರಿಸಿಕೊಂಡೇ ಆ ಸೇವೆಯನ್ನು ಅವರು ಮಾಡ್ತಾರೆ. ನೀನು ಹಾಗಲ್ಲ. ಪತಿಯ ಸೇವೆಯನ್ನು ಮಾಡುವುದು ಆ ಮೂಲಕ ಅವನ ಮೆಚ್ಚುಗೆಗೆ ಪಾತ್ರವಾಗಿ ಜನ್ಮ ಸಾರ್ಥಕ್ಯಗೊಳಿಸಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಉಳ್ಳವರು ಮನ ಮೆಚ್ಚಿದ್ದೇನೆ. ಬರೇ ಮೆಚ್ಚುಗೆ ಆಗಿದೆ ಅಂತ ಬಾಯಲ್ಲಿ ಆಡಿ ನಿಮ್ಮನ್ನು ಇಲ್ಲೇ ಬಿಟ್ಟು ಮತ್ತೆಲ್ಲೋ ಹೋಗುವುದಕ್ಕೆ ಇಷ್ಟಪಟ್ಟವನಲ್ಲ. ಆದ ಕಾರಣ ನಿಮ್ಮಿಬ್ಬರಲ್ಲಿಯೂ ಬೀಳ್ತೇನೆ. ಕರ್ಮಲೋಕದಲ್ಲಿ ಹುಟ್ಟಿದವರಿಗೆಲ್ಲ ಆಸೆ ಆಕಾಂಕ್ಷೆಗಳಿರುವುದು ಸಹಜ. ಮದುವೆಯಾಗಿ ಬಂದಿದ್ದೀರಿ ಹಾಗೆ ಅಂತ ಈ ತನಕ ನನ್ನೇನು ಹೇಳಿಲ್ಲವಾದರೂ ಅಂತರಂಗದಲ್ಲಿ ಒಂದಲ್ಲ ಎರಡಲ್ಲ ಹಲವು ಆಸೆಗಳಿರಬಹುದು ಅಂತ ನಾನು ಸಂಕೋಚ ಮಾಡಿಕೊಟ್ಟು ವರವನ್ನು ನಾನು ಕೊಡ್ತೇನೆ. ಕೇಳಿದ್ದನ್ನು ಈಡೇರಿಸ್ತೇನೆ, ಅನುಮಾನ ಬೇಡ. ಕೇಳಿ ಇಬ್ಬರು ನೀರು ಎನ್ನಯ ವಿಚಾರ ಮಗನೀಯ
ಯಾವತ್ತೂ ಕೂಡ ನಿಮ್ಮ ಸೇವೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದವರು ನಾವು. ಹೌದು. ಇದುವರೆಗೆ ಯಾವುದೇ ಆಸೆಯನ್ನು ಹೇಳಿಕೊಳ್ಳಿಲ್ಲ, ಹ್ಮ್. ಕಾಲವೂ ಕೂಡಿ ಬರಲಿಲ್ಲ. ಹ. ಆದ್ರೆ ಮನದಾಳದಲ್ಲಿ ಒಂದು ಬಯಕೆಯನ್ನು ಇತ್ತು ಸ್ವಾಮಿ. ಮನುಷ್ಯರು ಅಂತ ಹೇಳಿದ ಮೇಲೆ ಆಸೆಗಳಿರುವುದು ಸಹಜ. ಖಂಡಿತ. ಅದನ್ನು ಎಲ್ಲಾ ಸಂದರ್ಭದಲ್ಲಿಯೂ ಹೇಳಿಕೊಡುವುದಕ್ಕಾಗುವುದಿಲ್ಲ. ನಾವು ಅಂತರಂಗದಲ್ಲಿಯೇ ಅದುಮಿ ಇಟ್ಟುಕೊಳ್ಳುತ್ತೇವೆ. ಖಂಡಿತ. ಕಾಲ ಕೂಡಿ ಬಂದಾಗ ಅದನ್ನು ತಿಳಿಯಪಡಿಸ್ತೇವೆ. ಹೌದು. ಏನಿದೆ ಆಸೆ? ನೀವು ಮಹನೀಯರು ಹೌದು, ಹ. ಕರುಣಾನಿಧಿಗಳು ಹೌದು. ನಾವು ಕೇಳಿಕೊಂಡಂತಹ ಈ ಆಸೆಯನ್ನು ಈಡೇರಿಸಿರುವಂತಹ ಆತ್ಮವಿಶ್ವಾಸ ಖಂಡಿತವಾಗಿ ಇದೆ ಸ್ವಾಮಿ. ಖಂಡಿತ. ಹೆಣ್ಣನ್ನು ಉಭಯ ಕುಲ ದೀಪಗಳು ಅಂತ ಹೇಳಿ ನಿಜ. ಹುಟ್ಟಿದ ಮನೆಯನ್ನು ಹೋದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಹೊಸ್ತಿಲಲ್ಲೊಂದು ದೀಪ ಇಟ್ಟರೆ ಆ, ಒಳಗೂ ಬೆಳಕು ಹೊರಗೂ ಬೆಳಕು. ಖಂಡಿತ. ಹೆಣ್ಣಾದವಳ ಜೀವನ ಸಾರ್ಥಕವಾಗುವುದು ಯಾವಾಗ ಹೇಳಿ? ಮಗುವನ್ನು ಪಡೆದ. ಹೌದು. ಕೇವಲ ತಂದೆ ತಾಯಿಗಳ ಮಗಳಾಗಿ ಗಂಡನಿಗೆ ಹೆಂಡತಿಯಾಗಿದ್ದ ಕಾಲಕ್ಕೆ ಅವಳ ಬದುಕೆನ್ನುವುದು ಸಾರ್ಥಕವಾಗುವುದಿಲ್ಲ. ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ, ತಾಯ್ತನವನ್ನು ಹೊಂದಿದಾಗ ಅವಳ ಜೀವನವೆನ್ನುವುದು ಸಾರ್ಥಕವಾಗುತ್ತದೆ. ಬಳ್ಳಿಯೊಂದು ಹೂ ಅರಳಿ ಆ, ಪರಿಮಳವನ್ನು ಹೊರಸೂಸಿದಾಗ ಮಾತ್ರ ಅದರ ಹುಟ್ಟು ಸಾರ್ಥಕ. ಖಂಡಿತ. ಹೆಣ್ಣಾದವಳು ಆ, ಒಂದು ಮಗುವಿಗೆ ತಾಯಿಯಾದಾಗ ಮಾತ್ರ ಅವರ ಬದುಕು ಸಾರ್ಥಕ್ಯವನ್ನು ಹೊಂದಿದೆ. ಬಂಗಾರವಾಗುವುದು. ನಾನು ಅಂತಲ್ಲ, ಎಲ್ಲ ಹೆಣ್ಣು ಮಕ್ಕಳು ಬಯಸುವುದು ಅದನ್ನೇ. ತಾನು ತಾಯಿಯಾಗಬೇಕು, ತಾಯ್ತನದ ಸವಿಯನ್ನು ಸವಿಯಬೇಕು, ಹೀಗೆ ಆಶಾಗೋಪುರವನ್ನು ಹೊಂದಿಕೊಂಡಿರ್ತಾರೆ. ನಾನು ಹಾಗೆ ಸಂತಾನವನ್ನು ಹೊಂದಬೇಕು ಎನ್ನುವ ಹಾಗೆ ಮನದ ಹಬ್ಬಕ್ಕೆ ಸ್ವಾಮಿ, ಅದನ್ನು ತಾವು ಈಡೇರಿಸಬೇಕು ಎನ್ನುವ ಹಾಗೆ ನಾನು ಬೇಡಿಕೊಳ್ಳುವುದು ಸ್ವಾಮಿ. ಹುಟ್ಟುವ ಮಗ ಹೀಗೆ ಇರಬೇಕು ಅಂತ ತಂದೆ ತಾಯಿಗಳು ಆಶೆಗಳನ್ನು ಕಟ್ಟಿಕೊಂಡಿದ್ದಾರೆ. ಹೌದು. ನಿನ್ನ ಮನದ ಆಸೆ ಅದೆಂತದ್ದು ಹೇಳು? ಖಂಡಿತವಾಗಿ ಹೇಳಿಕೊಡುತ್ತೇನೆ. ಒಂದಲ್ಲ ಎರಡಲ್ಲ, 1000 ಮಕ್ಕಳು ಬೇಕು ಅಂತ ಆಸೆ. ಸರಿ. ಅದರಲ್ಲಿಯೂ ಹೇಗೆ ವಿಷ ಏರಿದಂತಹ ವಿಷಪೂರಿತ ಮಕ್ಕಳು, ಸರ್ಪಗಳು ಹುಟ್ಟಿಕೊಳ್ಳಬೇಕು ಎನ್ನುವ ಹಾಗೆ ಮನದ ಬಯಕೆ. ಯಾರ ಆಸೆ ಹೇಗಿರ್ತದೆ ಅಂತ ಹೇಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಂತ ಹುಟ್ಟುವ ಮಕ್ಕಳೆಲ್ಲ ಅಮೃತ ಪುತ್ರರಾಗಿರ್ಬೇಕು ಅಂತ ಎಲ್ಲವರ ಬಯಕೆ. ಖಂಡಿತ. ಆದ್ರೆ ನಿನ್ನದು ಹಾಗಲ್ಲ. ವಿಷ ತುಂಬಿದ ಸರ್ಪಾದಿಗಳು ಹೌದು. ಮಕ್ಕಳಾಗಿ ಹುಟ್ಟಿ ಬರಬೇಕು. ಪಡೆಯಬೇಕೆನ್ನುವಂತಹ ಆಸೆ ಇಲ್ಲ ಅಂತ ಹೇಳಬಾರ್ದು ತಾವು. ಒಂದಲ್ಲ ಎರಡಲ್ಲ, 1000 ಮಂದಿ. ಸರಿ. ಯಾಕೆ ಏನು ಪ್ರಶ್ನಿಸಿದ್ದೀನಿ? ನಿನ್ನ ಆಸೆ ತಪ್ಪು ಅಂತ ಆಕ್ಷೇಪದ ಮಾತುಗಳನ್ನು ನಾನು ಹೇಳಿದ್ದೀನಿ. ನಿನ್ನಿಷ್ಟವನ್ನು ನನ್ನ ಮುಂದೆ ಇಟ್ಟಿದ್ದೀನಿ. ಇದು ಕೈ ಎತ್ತಿ ಹರಸಿದ್ದೇನೆ. ತಥಾಸ್ತು. ಹಾಗೆಯೇ ಆಗಲಿ. ಹಾಗೆಯೇ ಆಗಲಿ. ದಯವಿಟ್ಟು ಸ್ವಾಮಿ, ಯಾಕೆ ಸುಮ್ಮನೆ ನಿಂತಿದ್ದೀನಿ? ಹೇಳಬಹುದೇ? ಮತ್ತೇನನ್ನೋ ಯೋಚನೆ ಮಾಡ್ತಾ ಇದ್ದೀನಿ. ಹೇಳು. ವಿಧಿಗೆ ಸಮಾನನು ನೀನು ರೂಪದಿ ವಿಧಿಗೆ ಸಮಾನನು ನೀನು ರೂಪದಿ ಮುದದಿಂದ ಎನ್ನಯ ಹೃದಯ ತರವರು ಪದದಳದಲ್ಲಿ ಬೇಡುವುದನ್ನಾನಿತು ವಿಧಿಗೆ ಸಮಾನನು ನೀನು ರೂಪರಿಗಾಮ ವಿಧಾತ ಒಂದರ್ಥದಲ್ಲಿಯೂ ಆ ವಿಧಿಗೆ ಸಮಾನರು ನೀವು. ಬ್ರಹ್ಮ ನನ್ನ ಅಪ್ಪ ನನ್ನ ಅಜ್ಜ. ಅಜ್ಜನ ಗುಣ ನಮ್ಮ ಗುಣಗಳಲ್ಲಿ ಒಂದೇ ಬರ್ತದೆ. ಸತ್ಯಸ್ವಾಮಿ, ಆ ವಿಧಿಗೆ ಸಮಾನರು ನೀವು ಮಾತ್ರ ಅಲ್ಲ, ನಿಮ್ಮ ಈ ರೂಪವನ್ನು ಕಾಣುವಾಗ
ಮನ್ಮಥ ಸದೃಶರು. ಇಲ್ಲಿ ಬಾ. ಮದುವೆಯಾದ ಮೇಲೆ ಹೆಣ್ಣಾದವಳು ಗಂಡನಲ್ಲೇ ಸೌಂದರ್ಯವನ್ನು ಕಾಣಬೇಕು. ಹಾಗೆ ಮದುವೆಯಾದ ಗಂಡು ತನ್ನ ಹೆಂಡತಿಯೇ ರೂಪವತಿ ಅಂತ ತಿಳಿಬೇಕು. ಹಾಗಿದ್ದರೆ ಮಾತ್ರ ಸಂಸಾರದಲ್ಲಿ ಯಾವುದೇ ಬಿಕ್ಕಟ್ಟು ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ಕೆಲವರು ಇರ್ತಾರೆ, ಮದುವೆಯಾದ ಮೇಲೆ ಆ ಹೆಂಡತಿಯಲ್ಲಿ ಸೌಂದರ್ಯವನ್ನು ಗುರುತಿಸುವುದಿಲ್ಲ. ಇನ್ನೊಬ್ಬ ಮನೆ ಆಕೆಯನ್ನೇ ಕಂಡು ಬಹಳಷ್ಟು ಚಂದ ಅಂತ ಹೇಳ್ಕೊಳ್ತಾರೆ. ಯಾವ ವ್ಯಕ್ತಿಗೂ ಅದು ಆರೋಗ್ಯಕ್ಕೂ ಮತ್ತು ಆಯುಷ್ಯಕ್ಕೂ ಒಳ್ಳೇದಲ್ಲ. ನೀವು ಮಾತ್ರ ಹಾಗಲ್ಲ. 13 ಮಂದಿ ಇದ್ದೇವೆ ನಾವು. ಆದ್ರೆ ಎಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾ ಇದ್ದವರು. ಸಮಾನವಾಗಿ ನಮ್ಮನ್ನು ಕಂಡವ. ಯಾರಿಗೂ ಕೊರತೆ ಮಾಡಿದ್ದೇ ಇಲ್ಲ. ನೀವು ಇರ್ತೀರಿ ಅಂತ ನಾನು ಊಹಿಸಿದ್ದೇನೆ. ಅದೆಷ್ಟೋ ವರ್ಷ ನಿಮ್ಮ ಸೇವೆಯನ್ನು ಮಾಡುತ್ತಾ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡವರು ನಾವು. ನಮ್ಮ ಬದುಕೇ ಧನ್ಯ ಅಂತ ಭಾವಿಸಿದ್ದೇವೆ. ಆದ್ರೆ ಒಂದು ಹೆಣ್ಣಿನ ಬದುಕು ಪೂರ್ಣತೆ ಕಾಣುವುದು ತಾಯ್ತನದಿಂದ. ಇದುವರೆಗೆ ನಾವು ಅದನ್ನು ಕಂಡವರಲ್ಲ. ಪೂರ್ಣತೆ ಲಭಿಸಬೇಕಾದ್ರೆ ತಾಯಿ ಆಗಬೇಕು. ತಾಯಿ ಆಗಬೇಕಾದ್ರೆ 10 ಹಲವಾರು ಮಕ್ಕಳು ಬೇಕೇ ಹೇಳಿ? ಒಬ್ಬ ಮಗ ಸಾಕು. ನಾನು ಬಯಸ್ತಾ ಇರುವುದು ಒಬ್ಬ ಮಗನನ್ನು ಮಾತ್ರ. ಆದ್ರೆ ರೂಢಿಯಲ್ಲಿ ಒಂದು ಮಾತಿದೆ, ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ. ಹಾಗಾಗಿ ನನಗೆ 2 ಮಕ್ಕಳು ಬೇಕು. ಹೇಗೆ 2 ಮಕ್ಕಳ ಬೇಕು. ಅವರು ಬಲಾಢ್ಯರಾಗಿರ್ಬೇಕು. ಎಲ್ಲಿವರೆಗೆ ಬಲವಂತರು ಅಂತ ಹೇಳಿದ್ರೆ ಅವಳು ಬಯಸಿದ್ಲಲ್ಲ 1000 ಮಂದಿ ಸರ್ಪ ಸಂತತಿ ಬೇಕು ಎನ್ನುವುದಾಗಿ. ಅವಳ ಮಕ್ಕಳಿಂದಲೂ ನನ್ನಿಬ್ಬರು ಮಕ್ಕಳು ಅಧಿಕ ಬಲವಂತರಾಗಿರಬೇಕು. ಇದು ನನ್ನ ಬಯಕೆ. ವನಿತೆಯ ನುಡಿ ಕೇಳಿ ಮನದಿ ಯೋಚಿಸಿದನು ಕನತ ಸೂಯೊಳಿ ಯೋಚಿಸಿದ ವನಿತೆಯ ನುಡಿ ಕೇಳಿ ಮನದಿ ಯೋಚಿಸಿದನು ಘನದ ಸೂಯೊಳಿಗೆ ಇನಿತಾಗಿರುವಳು ವಿನತೆಯ ಹತ್ತಿರ ಮುನಿಪ ಕರೆವು ಚಂದನು ತಾನೆಲ್ದನು. ವನಿತೆಯ ನುಡಿ ಕೇಳಿ ಮನದಿ ಯೋಚಿಸಿದನು ಘನದ ಸೂಯೊಳಿಗೆ ಯೋಚಿಸಿದ ಹೆಣ್ಣನ್ನು ಭೂಮಿಗೆ ಹೋಲಿಸಿ. ಭೂಮಿ ಕ್ಷಮಾಗುಣ ಸಂಪನ್ನ. ಹೆಣ್ಣು ಯಾವುದೇ ಸಂದರ್ಭದಲ್ಲಿಯೂ ಮತ್ಸರಿವನ್ನು ತಾಳಬಾರದು. ಎಲ್ಲರಲ್ಲಿಯೂ ಪ್ರೀತಿಯನ್ನು ಕಾಣಬೇಕು. ಇವಳು ಯಾಕೆ ಹೀಗೆ ಆಸೆಯನ್ನು ಹೊಂದಿಟ್ಲು? ಕದ್ರು 1000 ಮಕ್ಕಳು ಬೇಕು ಅಂತ ಕೇಳಿದಾಗ ಹೀಗೆ ನನಗೆ 7 ಮಕ್ಕಳು ಹುಟ್ಟಿ ಬರಬೇಕು, ಬಲವಂತವಾಗಿರಬೇಕು. ಅದೇ ಬಾಧ್ಯರು ಮಾತ್ರವಲ್ಲ, 1000 ಮಕ್ಕಳಿಗಿಂತಲೂ ಹೆಚ್ಚಿನದಾದಂತ ಶಕ್ತಿಯನ್ನು ಮೈಯಲ್ಲಿ ತುಂಬಿತು. ಗುಣವಂತರಾದ, ಸತ್ಯಸಂಧರಾದ, ಧರ್ಮಜ್ಞರಾದ, ಧಾರ್ಮಿಕ ವ್ಯಕ್ತಿಗಳಾಗಬೇಕು ಎನ್ನುವಂತ ಆಸೆಯನ್ನು ವ್ಯಕ್ತಪಡಿಸಿದ. ಬಲವಂತರಾಗಿರಬೇಕು, ಅಕ್ಕನ ಮಕ್ಕಳಿಗಿಂತಲೂ ಹೆಚ್ಚಿನವಾಗಿ. ಈರ್ಷ್ಯೆ, ದ್ವೇಷ, ಅದರಿಂದ ಯಾರು ಏನನ್ನೂ ಸಾಧಿಸಿದರು. ಅದರಿಂದ ಬದುಕಿನಲ್ಲಿ ಕೆಡುಕುಂಟಾಗ್ತದೆಯೇ ಹೊರತು ಯಾವ ಸಂದರ್ಭದಲ್ಲಿಯೂ ಸುಖ ಒದಗಿ ಬರುವುದಕ್ಕೆ ಸಾಧ್ಯ. ಏನು ಹೇಳಿ ಏನು ನನ್ನ ಪತ್ನಿಯರು ಒಬ್ಬರನ್ನೊಬ್ಬರು ಅರಿತು ಅನ್ಯೋನ್ಯತೆಯಿಂದ ಬದುಕಲು ಸಾಧಿಸ್ತಾರೆ ಅಂತ ನಾನು ಊಹಿಸಿದ್ರೆ
ಪರಸ್ಪರ ದ್ವೇಷ ಸಾಧನೆ ಬೆಳೀತಾ ಇದರಿಂದ ಮುಂದೆ ಏನೋ ಅನರ್ಥ ಉಂಟಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಊಹಿಸುವುದಕ್ಕೆ ಸಾಧ್ಯ ಇದೆ. ಸರಿ, ಹಿರಿಯವಳು ದಿತಿ, ಇನ್ನೊಬ್ಬಳು ಅದಿತಿ, ಅವರಲ್ಲಿಯೂ ಅನ್ಯ. ಈಗ ನನ್ನ ಸೇವೆಯನ್ನು ಮಾಡುತ್ತಿರುವುದು ಕರ್ತೃ ವೀಣತೆ ಜೊತೆಯಾಗಿ ಆದರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ತಾವಾಗಿ ಕೇಳನ್ನು ಎಳೆದುಕೊಳ್ಳುವುದಕ್ಕೆ ಏನು ಮಾಡುವುದು? ಎಲ್ಲವೂ ದೈವ ಇಚ್ಛೆ. ಅತಿಯಾಗಿ ಆಸೆಯನ್ನು ಕೈಗೂಡಿಸಬೇಕಾದನ್ನು ಅತ್ಯಂತ ಸರಿ. ಎರಡು ಇಬ್ಬರ ಮಕ್ಕಳು ಬಲವಂತರಾಗಿರ್ಬೇಕು ಹೇಳಿದ್ನಲ್ಲ. ಸರಿ, ಹಾಗೆ ಅಂತ ನಿನ್ನ ಹೊಟ್ಟೆಯಿಂದಲೇ ಅವರು ಹುಟ್ಟಿ ಬರುವುದಿಲ್ಲ. ಮತ್ತೆ ವಿಶೇಷವಾದಂತಹ ನಿನಗೆ ಎರಡು ಅಂಡಗಳು ಇವೆ. ಓಹೋ. ಆದರೆ ಒಂದು ಕಿವಿ ಮಾತು, ಏನು? 1,000 ವರ್ಷಗಳ ತನಕ ಅದನ್ನು ಜೋಪಾನವಾಗಿ ಕಾದಿರಬೇಕು. ಹಾಗೆ. ಯಾವುದಾದರೂ ಉದ್ದೇಶದಿಂದ ಅಥವಾ ದುರುದ್ದೇಶದಿಂದ ಇದರ ಒಳಗುಟ್ಟೇನು ಅಂತ ತಿಳಿಬೇಕು, ಇದರ ಮರ್ಮ ಏನು ಅಂತ ತಿಳಿಬೇಕು ಅಂತ ಅವಸರ ಪಟ್ಟೆ ಅಂತಾದ್ರೆ ಅನರ್ಥವನ್ನು ನೀನೇ ತಂದುಕೊಂಡಂತಾಗ್ತದೆ. ಯಾಕೆ ನಾನು ಅಂತ ಯೋಚನೆ ಮಾಡಬೇಕು? ಈಗ ಬಲಾಢ್ಯರಾದಂತ ಮಕ್ಕಳು 1,000 ವರ್ಷ ಆದ ಮೇಲೆ ಅಂಡದಿಂದ ಹೊರ ಬರ್ತಾರಂತ ಆಯಿತು. ಅದಕ್ಕಿಂತ ಮೊದಲೆಲ್ಲ ಅದರಲ್ಲಿ ಒಳಗೆ ಏನಿದೆ, ಯಾಕಿದೆ, ಹೇಗಿದೆ ಅಂತ ಯಾಕೆ ಯೋಚಿಸಬೇಕು ಹೇಳಿ? ಎಲ್ಲರಿಗೆ ಆದ ಕಾರಣ ಮನಸ್ಸು ನಿನ್ನ ಅಂಕೆಯಿದೆ. ಇಲ್ಲಪ್ಪ, ಹಿತಪ್ರಜ್ಞವಾಗಿ ಆ ಕಾಲವನ್ನು ನೀನು ಕಾಯ್ತಾ ಇರಬೇಕು. ಖಂಡಿತ. ಅದಲ್ಲದೆ ಇದ್ರೆ ನಿನ್ನ ಬದುಕಿಗೆ ಕೇಳುವಂತಾಗ್ತದೆ. ಇದು ಸ್ವಾಮಿ, ಏನಂತೆ ಓ, ಮತ್ತೆಂದು ನಿಮ್ಮನ್ನು ಕಾಣ್ತೇನೆ ಅಂತ ಕೇಳುವುದಕ್ಕೆ ಸಾಧ್ಯವಿಲ್ಲ. ಈ ಕ್ಷೇತ್ರವನ್ನು ಹೋಗುತ್ತೇನೆ. ಸುಸ್ತವರನ್ನು ಆರಿಸುವುದಕ್ಕಾಗಿ ದೂರ ದೂರ ನಿಮ್ಮ ಪತಿ ನಿಮ್ಮನ್ನು ಅಗಲಿ ಹೋಗುವುದಕ್ಕಾಗಿ ನಿಮ್ಮ ಮನೋಕಾಂಕ್ಷೆ ಈಡೇರಲಿ. ಮುಂದೇನಾಗ್ತದೋ ಅದು ದೈವ ಚಿತ್ತ, ಸರಿ. ನರಚಿತ್ತ ಮಿಥ್ಯೆ, ಸರಿ. ಹರಿಚಿತ್ತ ಸತ್ಯ. ಸರಿ. ಬರ್ತೇನೆ. ಆಗಲಿ. ಬರ್ತೇನೆ. ಆಗಲಿ. ಕೆಲವು ಕಾಲಾಂತರದಿ ಕರಿಯಲಿ ದಿನದ ನೀಲ ಬಿಳಿದ ಸುರು ಕೆಂಪು ವರ್ಣದ ಬರುತ್ತದೆಯೋ ಎಲ್ಲ ಬೇರೆ 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 ಬಣ್ಣ. ಬೆಳೆದೆಲ ತುಕಾಂತಿಯು ಶೋಭಿಸುವ ಆಗ ಏನು ಕಾಣ್ತದೆ? ನಾಗಗಳು ಪರಿತಂಡದಿಂದ ಗೊರಗಿ ಏನು ಸಂತೋಷ ಆಗುದು ಸ್ವಾಮಿ. ನೋಡಿದ್ರ ಮನೆ ತುಂಬ ಮಕ್ಕಳು, ಬಣ್ಣ ಬಣ್ಣದ ಮಕ್ಕಳು. ನೋಡಿ, ಇದೊಂದು ಬಿಳಿಯ ಬಣ್ಣದ ಮಗು, ಸಣ್ಣ ಮಗು. ಅಲ್ಲಿ ನೋಡಿ, ಅದು ಕಪ್ಪಗೆ, ಇನ್ನೊಂದು ಕೆಂಪು, ನೀಲಿ, ಹಳದಿ. ನೋಡಿ ಅದು ನಗಡ್ತಾ ಉಂಟು. ಹೌದು ಹೌದು, ಎಲ್ಲ ನನ್ನ ಮಕ್ಕಳೇ ಆಗಿದ್ದಾರೆ. ನಾನು ಕೇಳಿದಂತಹ ಆ ಆಸೆ ಈಡೇರಿತಲ್ಲ ಸ್ವಾಮಿ. 1,000 ಮಂದಿ ಮಕ್ಕಳು, ಅದರಲ್ಲಿಯೂ ಊರಾಗರು ಸ್ವಾಮಿ. ಒಬ್ಬೊಬ್ಬರಿಗೆ ಒಂದು ನಾಮಕರಣ ಮಾಡಿದ್ದೇನೆ. ನೋಡಿ, ರಕ್ಷಕ, ಹೌದು ಹೌದು, ನನ್ನ ಮಗನೇ ಅವನು. ಅದರಲ್ಲಿ ಕಾರ್ಕೋಟಕ, ಏಲಪತ್ರ, ಧನಂಜಯ, ವಾಸುಕಿ, ಹೀಗೆ ಶುಭ ನಾಮಕರಣ ಮಾಡಿದ್ದೇನೆ. ಛೇ, ಕಣ್ಣೆರಡು ಸಾಲದು ನೋಡುವುದಕ್ಕೆ. ಹೌದು ಹೌದು, ಮಕ್ಕಳನ್ನು ಮುದ್ದಿಸಬೇಕು ಎನ್ನುವ ಹಾಗಾಗುವುದು. ಇಲ್ಲೇ ಮಾತನಾಡುವುದೆಲ್ಲ, ಒಳಗೆ ಹೋಗಿ ನೋಡೋಣ. ಸುಳಿಯುವುದಿರನಾದೆಗೆ ಕಾಣುತ್ತ ವಿನತೆಯತಿ ತಲೆದು ಮಾತರ್ಯನು ವಿನತೆಯು ಅತಿ ತಳೆದು ಮಾತರಿ
ಪುತ್ರಭಿಲಾಷೆಯು ವಿನತಿಯು ಬಲಾಢ್ಯರಾದಂತ ಇಬ್ಬರು ಮಕ್ಕಳು ಬೇಕು ಅಂತ ಕೇಳಿದಾಗ 1,000 ವರ್ಷ ಈ ಅಂಡವನ್ನು ಕಾಪಾಡಬೇಕು ಅಂತ 2 ಅಂಡವನ್ನು ಕೊಟ್ಟರಲ್ಲ. 1,000 ವರ್ಷ ಛೆ! ಅಲ್ಲ, 1000 ಮಕ್ಕಳನ್ನು ಹೊಡೆದಲ್ಲ ಅವಳು. ಆ ಮಕ್ಕಳು ಆಚೆಯಿಂದ ಈಚೆಯಿಂದ ಆಚೆ ಹರಿದಾಡುವುದು ಇದನ್ನೆಲ್ಲ ಕಂಡಾಗ ಅವಳ ತಾಯಿ ಮತ್ತು ಮಕ್ಕಳ ಪ್ರೀತಿ ವಾತ್ಸಲ್ಯ ಇದನ್ನೆಲ್ಲ ಕಂಡಾಗ ನನಗಿನ್ನು ಮಕ್ಕಳಾಗಲಿಲ್ಲವಲ್ಲ. ಅದು ಎಷ್ಟು ದಿನ ಅಂತ ಕಾಯುವುದು, ನಾನು ಎಷ್ಟು ತಿಂಗಳು ಅಂತ ಕಾಯುವುದು, ಕಾಯ್ತಾ ಇರುವುದು 2 ಅಂಡವನ್ನು. ಇಲ್ಲ ಇಲ್ಲ, ನನಗೂ ಮಗು ಬೇಕು. ಅವಳಿಗೆ 1000 ಮಕ್ಕಳಿದ್ದಾರೆ, ನನಗೊಂದು ಮಗು ಬೇಡ. ಹಾಗಾದ್ರೆ ಬೇಕು ಅಂತ ಅಂಡದಲ್ಲಿರುವ 1 ಅಂಡವನ್ನು ಹೊಡೆಯುವುದೇ ಸರಿ. ಹೇಗಿದೆ ಒಳಗೆ ಬುದ್ಧಿ ಬರಬೇಕಲ್ಲ. ನೋಡೋಣ, ಇದನ್ನು ಹೊಡಿತೇನೆ ಇದನ್ನು ನೋಡುವ. ಏನಾಗಿದೆ ಮಾಡಿಬಿಟ್ಟೆ ನಾನು. ಅವಳು ಮಕ್ಕಳನ್ನು ಹೊಡೆದಿದ್ದಾಳೆ, ನನಗಿನ್ನೂ ಮಕ್ಕಳಾಗ್ಲಿಲ್ಲ ಎನ್ನುವಂತ ಕಾರಣಕ್ಕಾಗಿ 1 ಅಂಡವನ್ನು ಛೇದಿಸಿದೆ. ಆದ್ರೆ ನಾನು ಕಾಣುತ್ತಿರುವುದು ಏನು? ಕಾಲಿಲ್ಲದ ಮಗಳನ್ನು. ಅಯ್ಯೋ, ಬಲವಂತನಾಗಿ ಹುಟ್ಟಬೇಕಾದಂತ ನನ್ನ ಮಗನ ಸ್ಥಿತಿ ಹೀಗಾಯಿತಲ್ಲ. ಈ ಅನಾಹುತಕ್ಕೆ ನಾನೇ ಕಾರಣರು ಅದನ್ನಲ್ಲ. ಇಲ್ಲ, ಅವರಿಗೆ ಮಕ್ಕಳಾಗಿದೆ ಎನ್ನುವಂತ ಮಕ್ಕಳದಿಂದ ನಾ ಅಂಡವನ್ನು ಛೇದಿಸಿದ ಪರಿಣಾಮವಾಗಿ ಈ ರೀತಿ ಮಗನನ್ನು ಕಾಣುವ ಹಾಗಾಯಿತು. ಎಲ್ಲದಕ್ಕೂ ನಾನೇ ಕಾರಣನಾಗಿ ಬಿಟ್ಟೆ. ಅಯ್ಯೋ ಅಯ್ಯೋ, ಯಾಕೆ ಚಿಂತಿಸುವೆ ಎಲ್ಲಮ್ಮ, ನೀನ್ಯಾಕೆ ಚಿಂತಿಸುವೆ? ಯಾಕೆ ಚಿಂತಿಸುವೆನ್ನ ಕೊಡಗಿದು ಲೋಕದ ನರಕಕ್ಕೆ ನೋಕಿ ನೀನಿ ಬರೀ. ಯಾಕೆ ಚಿಂತಿಸುವೆ? ಅಮ್ಮ ಎಂದು ಕರೆಯುವುದಕ್ಕೂ ನನ್ನ ಮನಸ್ಸಿಗೆ ಹೇಸಿಗೆಯಾಗ್ತದಮ್ಮ. ನೀನು ಹೀಗೆ ಮಾಡಬಾರ್ದಿತ್ತು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿಕೊಡುತ್ತಾರೆ, ಆದರೆ ಕೆಟ್ಟ ತಾಯಂದಿರು ಹುಟ್ಟಿಕೊಳ್ಳುವುದಿಲ್ಲವಮ್ಮ. ಕೆಟ್ಟ ತಾಯಿಯಾಗಿ ಹೋದ ನೀನು ತಾಳ್ಮೆಯ ಪ್ರತಿಮೂರ್ತಿ ಹೆಣ್ಣು ಅಂತ ಹೇಳಿದ್ರು, ಸಹನೆಯ ಪ್ರತಿಮೂರ್ತಿ ಹೆಣ್ಣು ಅಂತ ಹೇಳಿದ್ರು, ತ್ಯಾಗದ ಪ್ರತಿಮೂರ್ತಿ ಹೆಣ್ಣು ಅಂತ ಹೇಳಿದ್ರು. ಅದೇ ಮತ್ಸರದ ಪ್ರತಿಮೂರ್ತಿಯು ಹೆಣ್ಣು ಅಂತ ತೋರಿಸಿಕೊಟ್ಟೆ ಅಲ್ಲಮ್ಮ. ಯಾಕಮ್ಮ ಇಷ್ಟು ಅವಿವೇಕವನ್ನು ತೋರಿದೆ? ಸಮಯದವರೆಗೆ ಕಾಯುತ್ತಾ ಇದ್ರೆ ನಿನ್ನ ಮನದಾಸೆ ಈಡೇರ್ತಾ ಇತ್ತು. ತುಡುಕುತನದಿಂದ ನನ್ನ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟೆ ತಾಯೇ, ಸರ್ವನಾಶ ಮಾಡಿಬಿಟ್ಟೆ.
ಬಲಿಷ್ಠನಾಗಿ ಹುಟ್ಟಿಕೊಳ್ಳಬೇಕಾದಂತಹ ನಾನು ಹೆಣವನಾಗಿ ಹುಟ್ಟುವಂತೆ ಮಾಡಿದೆಯಮ್ಮ. ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರಿಗೂ ಆಸೆ ಇರುತ್ತದೆ. ಆದರೆ ಅಂಗಾಂಗವನ್ನೇ ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಸಾಧಿಸುವುದಕ್ಕಿದೆ? ನನ್ನ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟೆ ತಾಯೇ, ಸರ್ವನಾಶ ಮಾಡಿಬಿಟ್ಟೆ. ಇದರ ಪರಿಣಾಮ ಏನಾಗ್ತದೆ ಗೊತ್ತೇ? ಮನನೊಂದು ನಿನಗೊಂದು ಮಾತನ್ನು ಹೇಳುತ್ತಾ ಇರ್ತೇನಮ್ಮ. ನಿನ್ನ ಈ ಮತ್ಸರ, ನಿನ್ನ ಈ ದ್ವೇಷದಿಂದಲಾಗಿ ನಿನ್ನ ಜೀವನ ಸರ್ವನಾಶವಾಗಿ ಹೋಗ್ತದೆ. ಮತ್ತೊಬ್ಬರ ದಾಸ್ಯಕ್ಕೆ ನೀನು ಒಳಗಾಗ್ತಿ, ಸೇವಾ ನಿರತೆ ನೀನಾಗಿ ಹೋಗ್ತೀಯಮ್ಮ. ಬೇರೇನು ದಾರಿ ನನಗೆ ಕಾಣ್ತಾ ಇಲ್ಲ. ನನ್ನ ಜೀವನವನ್ನು ಸರ್ವನಾಶ ಮಾಡಿದ ನೀನು ಮತ್ತೊಬ್ಬರ ಸೇವೆಯಲ್ಲಿ ನಿನ್ನ ಜೀವನವನ್ನು ಕಳಿ. ನಿನ್ನ ಬದುಕಿನಲ್ಲಿ ಮಮತೆಯ ಕಡಲಾಗಬೇಕಾದಂತ ನಾನು ಮಾರಿಯಾಗಿ ಬಿಟ್ಟೆ ಮಗನೇ. ನಿನಗೆ ಹೆತ್ತ ತಾಯಿಯ ಮಾರಿಯಾಗಿ ಬಿಟ್ಟೆ ನಾನು. ಬದುಕಿನಲ್ಲಿ ಶರದಿಯೇ ಮುಕ್ಕೇರಿ ಬಂದ್ರೆ ಯಾರು ಕಾಯುವುದಕ್ಕೆ ಸಾಧ್ಯ ಕಂದ? ಹೇಗೆ ಬದುಕುವುದಕ್ಕೆ ಸಾಧ್ಯ ಹೇಳು? ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಅಮೃತ ರೂಪದಲ್ಲಿ ಕೊಡಬೇಕು ಮಕ್ಕಳಿಗೆ. ಆದ್ರೆ ಯಾವ ತಾಯಿಯಾದ್ರೂ ತನ್ನ ಮಕ್ಕಳಿಗೆ ವಿಷ ಕೊಡುವುದುಂಟೇ ಮಗನೇ? ನಾನು ಮಾತ್ರ ನಿನ್ನ ಬದುಕಿಗೆ ವಿಷವನ್ನು ಕೊಟ್ಟು ಬಿಟ್ಟೆ ಕಂದ, ಕೊಟ್ಟು ಬಿಟ್ಟೆ. ಇಲ್ಲ ಮಗನೇ, ನೀ ಹೇಳಿದ ಹಾಗೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಇರ್ತಾರೆ, ಕೆಟ್ಟ ತಾಯಿಯಂದಿರುವುದಿಲ್ಲವಂತೆ. ನಿನ್ನ ಪಾಲಿಗೆ ನಾನು ಕೆಟ್ಟ ತಾಯಿಯಾಗಿ ಬಿಟ್ಟೆ ಮಗನೇ, ಕೆಟ್ಟ ತಾಯಿಯಾಗಿ ಬಿಟ್ಟೆ. ಗೋಳು ಗುಡಲೇ ಕೋವ ಕೇಳುವಾನೆ ಮನವಿಟ್ಟು ಗೋಳು ಗುಡಲೇ ಕೋವ ಕೇಳುವುದೇ ಮನವಿಟ್ಟು ಕೋಳ ಬುದ್ಧಿಯ ಮೆರೆದು ತುಳಿದೊಂದೈದ ಮೇಲೈದು ಚದವರು ಪಾಲಿ ತುಳಿದೊಂದೈದ ಮೇಲೈದು ಚದವರು ವರುಷ ಕಾಲ ಕಡೆ ಗುದಿಸಿ ಬದುಕಿದೆವು ಅವ್ವ ನಾನಂದ ಮಾತಿನಿಂದ ನಿನ್ನ ಮನಸ್ಸಿಗೆ ವೇದನೆಯಾಯಿತೆ ಅಮ್ಮ. ಕೇಳಬಾರ್ದಿತ್ತು ನಾನು. ಮನಸ್ಸಿನಲ್ಲಿ ಉಂಟಾದ ಉದ್ವೇಗವೇ ಶಾಪ ರೂಪವಾಗಿ ನನ್ನ ತಾಯಿಯಿಂದ ಬಂತಮ್ಮ. ದುಃಖಿಸಬಾರದು ತಾಯಿ. ಯಾವ ಮಕ್ಕಳಾದರೂ ತಾಯಿಯ ಕಣ್ಣಲ್ಲಿ ನೀರನ್ನು ಬರಿಸಬಾರದು. ಮನಸ್ಸಿಗಾದಂತಹ ವೇದನೆಯಿಂದಲಾಗಿ ನಿನ್ನ ಕಣ್ಣಲ್ಲಿ ನೀರನ್ನು ಬರಿಸಿದೆ ತಾಯಿ. ದುಃಖಿಸಬೇಡ ತಾಯಿ. ಬ್ರಹ್ಮನನ್ನ ಕಲೆಯಲ್ಲಿ ಹೀಗೆಯೇ ಬರೆದಿದ್ದಾನೋ ಏನು? ವಿಧಿಲಿಪಿ ಏನುಂಟು ಅದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ ಅಂತಾದ್ರೆ ಘನತಪೋಧನರಾದಂತಹ ನಮ್ಮಪ್ಪ ಅವರು ಕೊಟ್ಟಂತಹ ಅಂಡವನ್ನು ಒಡೆಯುವುದಕ್ಕೆ ಯಾಕೆ ನಿನಗೆ ಬುದ್ಧಿ ಬಂತು?
ಸ್ತ್ರೀ ಬುದ್ಧಿ ಪ್ರಳಯ ಅಂತ ಕಾಣ್ತ ಕೇಳಿದ್ರು. ಅಂತಹ ಮನಸ್ಸು ನನಗೆ ಬರುವುದಕ್ಕೆ ಮುಖ್ಯ ಪ್ರಚೋದನೆ ಇರಬೇಕು. ದುಃಖಿಸಬೇಡ ತಾಯಿ. ಬಲಿಷ್ಠರಾದ 2 ಮಕ್ಕಳನ್ನು ಪಡೆಯಬೇಕೆಂಬ ಆಶೆ ನಿನಗಿದ್ದರೂ ಕೂಡ ಬಲಿಷ್ಠನಾದರೂ ಎಳವನಾಗಿ ನಾನು ಹುಟ್ಟಿದೆ. ಆದರೆ ನಿನ್ನ ಆಶೆ ಬಂದೆಯಾಗುವುದಿಲ್ಲವಮ್ಮ. ಇನ್ನೊಂದು ಅಂಡವಿದೆಯಲ್ಲ, 500 ವರುಷಗಳವರೆಗೆ ಇನ್ನೂ ಕಾಯುತ್ತಾ ಇರು ತಾಯಿ. ಅದಾಗಿ ಒಡೆದು ಬರ್ತದೆ. ಅದರಿಂದ ಒಂದು ಮಗು ಹೊರ ಬರ್ತದಮ್ಮ, ನನಗೆ ತಮ್ಮನಾಗಿ. ಅವನಿಂದಲಾಗಿ ನಾನು ಕೊಟ್ಟಂತಹ ಯಾವ ಉದ್ವೇಗದ ಮಾತು ಶಾಪರೂಪವಾಗಿ ನಿನ್ನನ್ನು ಬಾಧಿಸ್ತದೋ ಆ ನಿನ್ನ ದಾಸ್ಯದಿಂದ ಅವನು ನಿನ್ನನ್ನು ಬಿಡುಗಡೆಗೊಳಿಸ್ತಾನಮ್ಮ. ದುಃಖಿಸಬೇಡ. ಹಾಗೆಂದು ನಿನ್ನ ಲಾಲನೆ ಪಾಲನೆ ಪೋಷಣೆಯಲ್ಲಿ ನಾನಿಲ್ಲಿ ಇರುವುದಿಲ್ಲ ತಾಯಿ. ಈಗಿಂದೀಗಲೇ ಅದೃಶ್ಯನಾಗಿ ನನ್ನ ಅಪ್ಪ ಎಲ್ಲಿದ್ದಾರೋ ಅವರ ಹತ್ತಿರ ನಾನಿರ್ತೇನೆ. ನನ್ನನ್ನು ಕಾಣುವುದಕ್ಕೆ ಮನ ಮಾಡಬೇಡಮ್ಮ. ಅದೃಶ್ಯನಾಗ್ತೇನಮ್ಮ. ಏನಮ್ಮ? ಬಾಳನಾಡಿದ ನುಡಿಯ ನೊಂದೊಂದ ಯೋಚಿಸುತ್ತ ದಿನತೆ ಸಂತಾಪದಿಂದ ಪೀಡದಾರಿಗೂ ನಡೆದ ವಾರ್ತೆಯು ದುಃಖದಲ್ಲಿ ಲೋಲಾಕ್ಷಿ ಕದ್ರುವಿನ ಕುವರದಲ್ಲಿ ಸಂತಸವತಾಳಿ ವಿನತೆಯೋ ನನ್ನ ಮತ್ಸರದಿಂದ ನನ್ನ ಮಗನ ಸ್ಥಿತಿ ಏನಾಗಿ ಹೋಯಿತು. ಅವನನ್ನು ಲಾಲನೆ ಪಾಲನೆ ಮಾಡುವಂತ ಯೋಗದಿಂದಲೇ ವಂಚಿತರಾಗಿ ಬಿಟ್ಟೆ ನಾನು. ಅವನಾಡಿದ ಒಂದೊಂದು ಮಾತು ನನ್ನ ಬದುಕಿನಲ್ಲಿ ಮರೆಯುವುದಕ್ಕುಂಟೆ. ಎಲ್ಲದಕ್ಕೂ ನಾನೇ ಕಾರಣನು. ನನ್ನ ಅವಸರವೇ ಕಾರಣವಾಗಿ ಹೋಯಿತು. ಇದನ್ನು ಮಾತ್ರ ಯಾರಲ್ಲೂ ಹೇಳಬಾರದು. ನಾನು ಯಾರಲ್ಲಿಯೂ ಹೇಳಬಾರದು. ಅಕ್ಕನ ಮಕ್ಕಳಿದ್ದಾರಲ್ಲ, ಉರಗಗಳು, ಅವುಗಳನ್ನು ಕಾಣುತ್ತಾ ಬದುಕನ್ನು ಕಲಿಯುತ್ತಾ ಇದ್ದೇನೆ. ಇದೆಲ್ಲ ಇನ್ನೊಂದು ಅಡ್ಡ. ಏನಾಗ್ತದೆ ಭವಿಷ್ಯದಲ್ಲಿ ನೋಡೋಣ ನೋಡು. ದೇವತೆಗಳೇ, ಮತ್ತೊಮ್ಮೆ ನಮ್ಮದಾದ ದಿವಲೋಕದ
ಪೀಠವನ್ನೇರಿ ಓನಗಸ್ತನಾದ ಸಂದರ್ಭದಲ್ಲಿ ಒಂದು ಅರ್ಥದಲ್ಲಿ ಮನಕ್ಕೆ ಯಾವುದೋ ಒಂದು ವಿಹಾರ ಬೇಕು, ಸಂಚಾರ ಬೇಕು ಅನ್ನುವ ಮನಸ್ಸು ಆಗುತ್ತಾ ಉಂಟು. ಐರಾವತವನ್ನು ಏರಿ ಹೋದೆ ಉಂಟಾದ್ರೆ ಒಂದು ಎತ್ತರದಲ್ಲಿ ಹೋಗಿದ್ದೇವೆ ಅನ್ನುವ ಸಂತೋಷ ಬಿಟ್ರೆ, ನಾವು ನಮ್ಮದಾದಂತಹ ವಾಹನವನ್ನು ಏರಿಕೊಂಡು ಹೋದ್ರೆ ಒಂದು ಉದ್ದಕ್ಕೆ ಹೆಚ್ಚಿನ ವೈಭವದ ವಿಹಾರ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಿಮ್ಮ ವಾಹನ ಏನುಂಟು ಅದನ್ನು ನೀವೆಲ್ಲರೂ ಏರಿಕೊಳ್ಳಿ. ಮಾತ್ರವೇ ಅಲ್ಲ, ಜೊತೆಯಾಗಿ ಛತ್ರ ಚಾಮರವನ್ನು ಬೀಸುತ್ತಾ ಇರುವಂತ ಒಂದು ವರ್ಗಗಳು ನಮ್ಮನ್ನೇ ಅನುಸರಿಸಿ ಬರಲಿ. ನಾನು ವಿಶೇಷವಾಗಿ ಉಚ್ಚೇಶ್ವರ ಸೂರ್ಯಬೆನ್ನನ್ನು ಏರಿಕೊಂಡು ಆಕಾಶ ಮಾರ್ಗದ ಮೂಲಕವಾಗಿ ಸಾಗೋಣ. ಅಲ್ಲೋಡಂತೆ ಸಬತಿ ನೋಡಿ ನೋಡಿ ನೋಡಿ
ಗಮನ ಗಗನ ನೋಡಿ 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 ತಂಗಿ, ಅಕ್ಕ ಒಮ್ಮೆ ಆ ಕಡೆಗೆ ಸರಿಯಾಗಿ ದೃಷ್ಟಿ ಹಾಯಿಸಿ ನೋಡು. ಮಗದ ಕಡೆ ಆಕಾಶ ಹಾ, ಏನು ಕಾಣಿಸ್ತಾ ಇದೆ? ಏನು ಸರಿಯಾಗಿ ನೋಡಿ ಒಮ್ಮೆ. ಅಲ್ಲ ಇಲ್ಲಿ ಬಾ ನೋಡು. ಏನು ಕಾಣಿಸಿತ್ತು ಹೇಳು, ನಿನಗೇನು ಕಂಡಿದ್ದು ಹೇಳು. ನೀ ಏನ್ ಕಾಣ್ತಾ ಇದ್ದಿ ಹೇಳು. ನೋಡುವುದು ಭವ್ಯವಾದ ಮೆರವಣಿಗೆ ಸಾಗುತ್ತಾ ಇದೆ. ಓ, ಸವಾರಿ ಹೌದು ಬೇರೆ ಯಾರೂ ಅಲ್ಲ. ಭಾರತೀಯ ಸಾಲಿನಲ್ಲಿ ಸಾಗುತ್ತಾ ಇದೆ. ಹೌದು, ಹಾ ಬೇರೆ ಯಾರ ತುರಗವೂ ಅಲ್ಲ. ಹೌದು. ದೇವೇಂದ್ರನ ತುರಗ. ಓ ಯಾವ- ದೇವತೆಗಳು ಹೋಗುವುದು. ಖಂಡಿತ ಹಾ. ಯಾವಾಗಲೂ ಐರಾವತವನ್ನು ಏರಿ ಸಾಗಿ ಹೋಗುವವರು. ಹ್ಮ್. ಇವತ್ತು ಹಾಗಲ್ಲ. ಹಾ. ತುರಗವನ್ನು ಏರಿ ಎಲ್ಲಾ ದೇವತೆಗಳು ಭವ್ಯವಾದ ಮೆರವಣಿಗೆಯಲ್ಲಿ ಸಾಗುತ್ತಾ ಇದ್ದಾರೆ. ಹೌದು. ಅವರು ಸಾಗಲಿ. ಇದನ್ನು ಕಂಡಾಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಆಗುವುದು ನನಗೆ. ಓಹೋ, ಹೌದೇ? ಅದನ್ನು ನೋಡಿದಾಗ ನನ್ನಲ್ಲಿ ಪ್ರಶ್ನೆ. ಹೌದು, ಹೌದು. ಏನದು ಅಂತ ಉತ್ತರಿಸಿದ್ದಾನೆ. ನೋಡು ಕೇಳು. ಕುದುರೆಯನ್ನು ಸರಿಯಾಗಿ ನೋಡಿದ್ಯಲ್ಲ? ನೋಡ್ತಾ ಇದ್ದೇನೆ ನೀನು. ಆ ಕುದುರೆಯ ಬಣ್ಣ ಯಾವುದು? ಆದಷ್ಟು ಬೇಗ ಹೇಳಬೇಕು ನೀನು. ಕೇಳುವಂತಹ ಕುತೂಹಲ ತವಕ. ಆ ಮಕ್ಕಳಲ್ಲಿ ಕೇಳು, ಹೇಳ್ತಾರೆ. ಬಣ್ಣ ಯಾವುದು? ಅಲ್ಲ, ನೋಡು. ಅಲ್ಲದಿದ್ರೆ ಏನಾಗಿದೆ ನಿನಗೆ? ಏನೇ? ದೇವಾಲಯದ ವರ್ಣ ಬಿಳಿದು ವರ್ಣ ಬಿಳಿದು ಅಕ್ಕ, ದೇವಾಲಯದ ವರ್ಣ ಬಿಳಿದು ಯಾವನಿಗಾದರೂ ಗೊತ್ತಿಗೋದು ಯಾವನಿಗಾದರೂ ಗೊತ್ತಿಗೋ ವರ್ಣ ಬಿಳಿದು ಗೊತ್ತಿಗುವುದು ವರ್ಣ ಬಿಳಿದು ಯಾವನಿಗಾದರೂ ಹೋಗಿವೆ ನಿನಗಿನ್ನು ಬೇರೆ ಹೋಗಿವೆ ನಿನಗಿನ್ನು ಬೇರೆ ಭಾವ ಬಿಡಲು ಬೇರೆ ಚತುರೆ ಬೇರೆ ಭಾವ ಬಿಡಲು ಬೇರೆ ಚತುರೆ ಬೇರೆ ಭಾವ ಬಿಡಲು ಬೇರೆ ಚತುರೆ ಹೋಗಿವೆ ದೇವಾಲಯದ ವರ್ಣ ಬಿಳಿದು ಯಾವನಿಗಾದರೂ ಗೊತ್ತಿರುವುದು ಕೋಗಿಲೆ ನಿನಗಿಲ್ಲವೇ
ಪ್ರಶ್ನೆ ಏನೋ ಪ್ರಶ್ನೆ ಕೇಳ್ತೀಯ ಅಂತ ಭಾವಿಸಿಕೊಂಡದ್ದು. ಹಾ. ಕುದುರೆ ಬಣ್ಣ. ಹೌದು. ಹಾ. ಒಂದು ಪ್ರಾಣಿಯಲ್ಲಿ ಕೆಲವೊಂದು ಬಣ್ಣಗಳು ಮಿಶ್ರವಾಗಿದ್ರೆ ಪಕ್ಕನಲ್ಲಿ ಯಾವ ಬಣ್ಣ ಅಂತ ಕೇಳಿದಾಗ ಕಷ್ಟ ಆಗಬಹುದು. ಊಹಿಸುವುದಕ್ಕೆ ಕಷ್ಟ ಆಗುತ್ತದೆ. ಹಾ. ಆದ್ರೆ ಹಾ. ಅಲ್ಲ, ಇಂದ್ರನ ತುರಗ ಉಚ್ಚಶ್ರವ, ಹೌದು. ಅದರ ಬಣ್ಣ ಬಿಳಿ ಎನ್ನುವುದು ಹಾ. ಸಾಮಾನ್ಯದವರು ತಿಳಿದಂತ ವಿಚಾರ. ಎಲ್ಲರಿಗೂ ತಿಳಿದಿರುವಂತ ವಿಚಾರವನ್ನು ಪ್ರಶ್ನಾರೂಪದಲ್ಲಿ ನೀನು ನನ್ನಲ್ಲಿ ಕೇಳ್ತಿ ಅಂತ ಆದ್ರೆ ಎಲ್ಲ ತಿಳಿದವಳು ನೀನು ಸರಿ ಅಂತ ಕಾಣುವುದು. ನಿನ್ ಗೊತ್ತುಂಟಾ ಅಂತ ಕೇಳಿದಷ್ಟೇ. ನನಗೆ ಗೊತ್ತಿದೆ ಅದರ ಬಣ್ಣ ಬಿಳಿಯೇ ಅಲ್ಲ. ಮಕ್ಕಳಿಗೂ ಸಹ ಗೊತ್ತಿದೆ ಅದರ ಬಣ್ಣ ಬಿಳಿ ಎನ್ನುವುದು. ಈಗ ಗೊತ್ತಾಯ್ತು ಉಂಟು. ಗೊತ್ತಾಗಿದೆ ಯಾವುದು ಅಲ್ಲ ಬಿಳಿ. ಎಲ್ರಿಗೂ ಕೇಳುವ ಮೊದಲೇ ಗೊತ್ತಿದೆ ಅಲ್ಲ. ನಿನಗೆ ಕಂಡಾಗ ನಿನ್ನ ಭಾವದಲ್ಲಿ ಏನಾದ್ರೂ ಬದಲಾವಣೆ ಉಂಟಾ? ಬೇರೆಯಾಗಿ ಏನಾದ್ರೂ ಕಂಡಿದ್ದ? ಇಲ್ಲದಿದ್ರೆ ಇಂಥದೊಂದು ಪ್ರಶ್ನೆ ಕೇಳುತ್ತೀಯ ನೀನು. ಏನಾಗಿದೆ ನಿನಗೆ? ದೃಷ್ಟಿ ಸರಿ ಉಂಟು. ಅದೇ ನನ್ನ ಸರಿ ಉಂಟು, ನಿನ್ನದು ಯಾಕೆ ಹಾಗಾದದ್ದು ಅಂತ ಕೇಳುದು ನಾನು. ಒಪ್ಪುವದರ ಬೇಗ ಬಿಳುಪು ತಪ್ಪಬಾರಕ್ಕೆ ಜಗತ್ತು. ಒಪ್ಪುವದರ ಬೇಗ ಬಿಳುಪು ತಪ್ಪಬಾರಕ್ಕೆ ಜಗತ್ತು. ಜಗತ್ತು ಅದರ ದೇಹ ಬಿಳಿ ಎನ್ನುವ ಹಾಗೆ ಎಲ್ಲರಿಗೂ ಗೊತ್ತು. ಅದನ್ನು ಒಪ್ಪಿಕೊಳ್ಳುತ್ತೇನೆ, ಇಲ್ಲ ಅಂತ ಹೇಳುವುದಿಲ್ಲ. ದೇಹ ಬಿಳಿ ಹೌದು. ಅದರ ಕೇಶ ಯಾವ ಬಣ್ಣದ್ದು ಎನ್ನುವಂತಹ ಪ್ರಶ್ನೆ. ಈಗ ಕೇಶ ಇರುವುದು ಎಲ್ಲಿ? ಹಿಂದೆ. ಅಲ್ಲ ಹೌದು, ದೇಹದಲ್ಲಿ ಇರುವುದಲ್ಲ. ಹೌದು. ಎಲ್ಲ ಬಿಳಿ ಅಂತಾದ ಮೇಲೆ ಒಂದು ಅದೊಂದು ಯಾಕೆ ಬದಲಾವಣೆ ಆಗುವುದು? ಕುದುರೆಯ ಬಾಲದ ಕೇಶ ಕಪ್ಪು ಅಂತ ಹೇಳಿದ್ದು ನಾನು. ಹಾ. ಹಾ. ಆಹಾ. ನನ್ನ ಕಣ್ಣಿಗೆ ಹಾಗೆ ಗೋಚರಿಸ್ತಾ ಇದೆ. ಓಹೋ. ಅದ್ರ ಬಗ್ಗೆ ಏನು ಹೇಳ್ತೀನಿ? ಈಗ ಕೇಶ ಕಪ್ಪು, ಹೌದು. ಉಳಿದ ಭಾಗ ಎಲ್ಲ ಬಿಳಿ. ದೇಹ ಬಿಳಿ, ಕೇಶ ಕಪ್ಪು. ಇದನ್ನು ಒಪ್ಪು, ಇಲ್ಲದ್ರೆ ಬೆಪ್ಪು ಅಂತ ಹೇಳ್ತೇನೆ. ಅಲ್ಲ, ಇದು ತಪ್ಪೇ. ಬಾಲವೆಲ್ಲ ಶ್ವೇತ ವಾದಕ್ಕೆ ನಿಜವು ಏನೇ ಅದರ ದೇಹ, ಬಾಲದಲ್ಲಿರುವಂತಹ ಕೇಶ ಎಲ್ಲವೂ ಶ್ವೇತ ವರ್ಣವೇ, ಬಿಳಿ ಬಣ್ಣವೇ. ಬಾಲವೂ ಅಷ್ಟೇ, ಬಾಲದಲ್ಲಿರುವಂತಹ ಕೇಶವೂ ಅಷ್ಟೇ. ಉಚ್ಚಶ್ರವದ ಬಣ್ಣವೇ ಹಾಗೆ. ಇನ್ನೊಮ್ಮೆ ನೋಡಿ, ಹಿಂದೆ ಮುಂದೆ ಸರಿ. ನನ್ನ ದೃಷ್ಟಿ ಸರಿ ಉಂಟು. ಅಲ್ಲ, ಹಿಂದೆ ಮುಂದೆ ಸರಿ ನೋಡು. ಎಲ್ಲ ಸರಿ ನೋಡಿ ಹೇಳುದು. ಮುಂದೆ ನೋಡಿ. ನೋಡ್ಬೇಕಂತ ಇಲ್ಲ, ಅಲ್ಲಿ ಇರುವುದೇ ಹಾಗೆ. ಅದನ್ನು ನೋಡುವುದೆಂತದ್ದು? ನೋಡುವುದೇನು? ಇಂದ್ರನ ಉಚ್ಚಶ್ರವ ಇರುವುದೇ ಬಿಳಿ, ಅದರಲ್ಲಿ ಕೇಶದಲ್ಲಿ ಕಪ್ಪು ಉಂಟು. ಬರದಲ್ಲಿ ಆ ಕೇಶ ಎನ್ನುವುದು ಕಪ್ಪು ಅಂತ ಹೇಳಿ ಏನಿಲ್ಲ, ಅದು ಶ್ವೇತ ವರ್ಣದಲ್ಲೇ ಇರುವುದು. ಇದು ಎಲ್ಲರೂ ತಿಳಿದಂತ ವಿಚಾರ. ಎಂತದ್ದು ರಗಳೆ ನಿನ್ನದು? ಯಾರು ಸಿಗ್ಲಿಲ್ಲ ಅಂತ ಕಾಣ್ತದೆ ಇವತ್ತು. ನಾನು ಸಿಕ್ಕಿದ್ದೆ. ನಾನು ಮಾಡುವ ಹೊರಟೆ. ಯಾಕೆ ಬಾಯಿ ಮುಚ್ಚು? ಬಾಯಿ ಮುಚ್ಚು ಅಂತ. ನಿನ್ನ ದೃಷ್ಟಿ ಸರಿ ಇಲ್ಲ ಅಂತ ಕಾಣ್ತದೆ. ಮಾತಾಡ್ಬೇಕು ಗೊತ್ತಿಲ್ಲ, ಸಂಸ್ಕಾರದವಳು. ತಂಗಿಗೆ ಏನು ತಿಳಿಸ್ಬೇಕು ಅಂತ ಗೊತ್ತಿಲ್ಲ, ಸಂಸ್ಕಾರ ಹೀನಳು. ಯಾರಿಗೆ ಹೇಳುದು ನೀವು? ನಿನಗೆ ಹೇಳುದು. ಮುಖದ ಮೇಲೆ ಬರುತ್ತೆ ನಿನಗೆ. ಬಾರಿಸು ನೋಡುವ, ಬಾರಿಸು. ಬೇಡ, ನನಗೂ ಕೈ ಉಂಟು, ದೇವರು ಕೊಟ್ಟುದಾಯ್ತಾ? ತಂಗಿ ಅನ್ನು ಎಷ್ಟಾದ್ರು ನನ್ನ ಸಂಸ್ಕಾರ ಒಳ್ಳೆ ಇದುಂಟ. ನೀನು ತಂಗಿ ಅಂತ ಬಾರಿಸಿ ನೋಡು ಮತ್ತೆ. ನೀವು ಒಳಗೆ ಬಾ, ಒಳಗೆ ಬಾ ನೀವು. ಒಳಗಲ್ಲ, ನಾವೇನಿದ್ರು ಹೊರಗೆ. ಒಳಗೆ ನನ್ನೊಂದೇನಿಲ್ಲ. ಇಲ್ಲಿ ಮಾಡಿದ ಪ್ರಚಾರ ಆಗ್ತದೆ.
ಇಲ್ಲಿ ಮಾಡಿದ ಪ್ರಚಾರ ಅಂತ ಇಲ್ಲ ಒಳಗೆ ಪ್ರಚಾರ ಆಗುವುದಿಲ್ಲ, ಸತ್ಯಾಸತ್ಯ ಗೊತ್ತಾಗುವುದಿಲ್ಲ. ಹಾ. ಇಲ್ಲಿ ಆದ್ರೆ ಸತ್ಯಾಸತ್ಯ ಗೊತ್ತಾಗ್ತದೆ. ಹಾ. ಅದೇ ಅದು ಗೊತ್ತಾಗ್ಬೇಕಾದ್ರೆ ಇಲ್ಲೇ ಆಗ್ಬೇಕು. ಮನೆ ವಿಚಾರ ಎಲ್ಲಿಗೂ ರಟ್ಟಾಗಬಾರ್ದು, ಗುಟ್ಟಾಗಿರ್ಬೇಕು ಅಂತ ಅಷ್ಟೇ. ಹಾಗಂತ ಹೇಳಿ ತಪ್ಪು ಎಂತದೆ ಎಂತದೆ ಅಲ್ಲಿ ತಪ್ಪಲ್ಲದೆ ಮತ್ತೇನಿದು? ಅಕ್ಕ ಹೇಳಿ ಸತ್ಯ ಅಂತ ಒಪ್ಪಿಕೊಳ್ಳಿಕ್ಕಾಗುದು ನಿಮಗೆ? ನೀನು ಸತ್ಯವೇ ಹೇಳಿದ್ರೆ ಅದು ಸತ್ಯ ಅಂತ ನಾನು ಒಪ್ತಾ ಇದ್ದೆ. ಹಾ. ಸುಳ್ಳು ಹೇಳುವುದನ್ನು ಸತ್ಯ ಅಂತ ಒಪ್ಪುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಏನು ಸ್ವರ ಇರಿಸ್ತೀನಿ ನೀನು? ಸ್ವರ ಇರಿಸ್ತೀನು ನೀನು ಇಷ್ಟೇ ಏರಿಸುವುದಲ್ವಾ? ಹಾ. ಮನಸ್ಸು ಮಾಡಿದ್ರೆ ನಾನು ಎಷ್ಟು ಏರಿಸ್ತೇನೆ ಅಂತ ನಿನಗೂ ಗೊತ್ತು. ನನಗೆ ಗೊತ್ತುಂಟದು ಹೋಗುವ ಸ್ವರ ಅಲ್ಲ ಅಂತ. ಹಾ. ಸುಮ್ಮನಿರು. ಮತ್ತೇನು ಹಾ. ಈಗ ಏನು? ಇನ್ನೊಮ್ಮೆ ಹೇಳ್ತೇನೆ, ಸುಮ್ಮನೆ ಯಾಕೆ ನಮ್ಮಲ್ಲಿ ಅದು ಕಪ್ಪು ಕೊಟ್ಟಿರ್ತೀನಿ ಮನೆ ಒಳಗೆ ಕಪ್ಪು ಕೇಶ ಕಪ್ಪು ಅಂತ ಹೇಳಿದ್ದೀನಿ. ಹೌದು, ಕೇಶ ಕಪ್ಪು ಹೌದು. ಆದ್ರೆ ಕುದುರೆ ಬಾಲದಲ್ಲಿರುವಂತ ಕೇಶ ಕಪ್ಪಲ್ಲ. ಆಗುತ್ತದೆ ನನ್ನಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಮೂರು ಮತ್ತಿಗೆ ಆಗುದಿಲ್ಲ. ನೂರು ಮಾತಿಗೆ ಒಪ್ಪಿಕೊಳ್ಳಿಕ್ಕೆ ಆ ಉಚ್ಚಶರದ ಬಣ್ಣವೇ ಶ್ವೇತವರ್ಣ, ಅದ ಬಾಲವು ಬಿಳಿಯೇ, ಬಾಲದಲ್ಲಿರುವಂತ ಕೂದಲು ಬಿಳಿಯೇ. ಅಲ್ಲಿ ನಿನಗೆ ತಲೆ ಸರಿಲ್ಲದವರ ಹಾಗೆ ಯಾಕೆ ಒಪ್ಪಿಸ್ತಾ ಇದ್ದೇನೆ? ಬೇಡ 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 ಹುಚ್ಚು ಅಂತ ಹೇಳ್ಬೇಡ, ಜಾಗೃತ ಮಾಡಿ ಮಾತಾಡ. ಗೆಲುವಿನ ಹಂತ ಅಲ್ಲದನ್ನು ನಾನು ಹೇಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ? ಇದನ್ನೇ ನೀನ್ ಹೇಳಿದ್ರೆ, ಸಾಮಾನ್ಯದೊಬ್ರು ಹೇಳಿದ್ರೆ ಏನೋ ಆಗ್ತಾ ಇತ್ತು. ತಿಳಿದಂತ ನೀನೇ ಇನ್ನು ತಪ್ಪು, ಇದು ತಪ್ಪಾದ್ರೆ ಮತ್ತೆಂತದೆ? ನನ್ನಲ್ಲೇ ವಾದ. ಅಯ್ಯೋ, ವಾದಿಸ್ತೇನೆ. ನೀನು ವಾದಿಸ್ತೀಯಾ? ಈ ವಿಷಯದಲ್ಲಿ ನಾನು ಎಷ್ಟೊತ್ತಿಗೆ ಬೇಕಾದ್ರೂ ವಾದಿಸ್ತೇನೆ. ನೀನು ವಾದಿಸುವಾಗ ನಾನು ಸಾಧಿಸ್ತೇನೆ. ಏನು ಸಾಧಿಸ್ತೇನೆ? ಹೌದು, ಅದು ತಪ್ಪು ಇರುವ ಹಾಗೆ ಸಾಧಿಸ್ತೇನೆ ನಾನು. ಅಯ್ಯೋ, ಅದು ಬಿಳಿ ಅಂತ ಹೇಳಿದಲ್ಲ ನಾನು. ಏನೀಗ ಈ ಮುಟ್ಟು ಬೇಡ. ನೀನು ಒಂದು ಕೊಟ್ಟರೆ ನಾನು ತಿರುಗಿ ಎಷ್ಟು ಕೊಡ್ತೇನೆ ಅಂತ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ನಾನು ಯಾವಾಗಲೂ ಕೊಡುವಾಗ ಲೆಕ್ಕ ಮಾಡಿ ಕೊಡುವುದಿಲ್ಲ. ಹೌದು ಹೌದು, ಗೊತ್ತುಂಟು ಗೊತ್ತುಂಟು. ಏನು ಎಷ್ಟು ಕೊಡ್ತೀನಿ ಅಂತ ಏನೇನು ಇನ್ನೊಮ್ಮೆ ಹೇಳ್ತೇನೆ, ಒಪ್ಪಿಕೊಳ್ಳಿ. ಇನ್ನು 100 ಬಾರಿ ಹೇಳಿದ್ರು ನಾನು ಒಪ್ಪುವುದಿಲ್ಲ. ಸರಿ, ಏನ್ ಸರಿ? ಇತ್ಯರ್ಥ ಮಾಡಿಕೊಳ್ಳೋಣ. ಹೇಗೆ? ಇಲ್ಲಿಗೆ ಪ್ರಚಾರ ಸುಖಾಂತ್ಯವಾಗುವುದಿಲ್ಲ. ಆಯ್ತು, ಇಲ್ಲಿಗೆ ನಮ್ಮಲ್ಲಿ ಒಂದು ರೀತಿಯ ಪಂಥ. ಇಲ್ಲಿಗೆ ಬೇಡ, ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕೊಂಡು ಹೋಗು ನೀನು. ಹಾಗೆ ಯಾಕೆ ಹೇಳುದು? ಎಲ್ಲಿ ಬಂದು ಬೇಕಾದ್ರೂ ನಾನು ವಾದಿಸ್ತೇನೆ. ಇಲ್ಲಿಗೆ ಬೇಡ, ಇಲ್ಲಿಗೆ ಹಾ, ಅದಾಯ್ತು. ಹೋಗಿ ಯಾಕೆ ಬೆಳವಣಿಗೆ ಮತ್ತೆ ಇಷ್ಟು ಅಂತ ಮಾತಾಡಿದ್ರೆ ಅದು ಹೋಗದೆ ಇರ್ತದ. ಯಾರು ಇಷ್ಟು ಮಾತನಾಡಿದ್ರು? ನೀನೇ ಯಾರು ಮಾತಾಡೋದು ಮಾಡಿದ್ಯಾರು? ಮಾತಾಡ್ ನೀನು ಅಕ್ಕ ಸರಿ ಅಂತ ಹೇಳಿದ್ರೆ ತಂಗಿ ಅಂತ ಕರೆದು ತೋರಿಸಿದ್ಯಾರು? ಯಾರು? ಯಾರು ತೋರಿಸಿದ್ಯಾರು ಮೊದಲು? ನಾನೇ. ನೀನೇ? ಹಾ. ಆಯ್ತು. ಏನಾಯ್ತಾ? ಏನ್ ಹೇಳು? ಏನು ಏನು? ಅದೇ ಏನು ಅಂತ ಹೇಳು. ಅದು ಬಿಳಿ ಬಣ್ಣ ಅಂತ ಹೇಳುದು ನಾನು. ಆಯ್ತು ಆಯ್ತು, ನಿನ್ನ ಮಾತು ಹಾಗೆ, ನನ್ನ ಮಾತು ಹೀಗೆ. ನಮ್ಮಲ್ಲಿ ಒಂದು ರೀತಿಯ ಪಂಥ. ಪಂಥವ? ಹೌದು. ಈಗ ಯಾಕೆ ಪಂಥ ಯಾಕೆ ಹೇಳು? ಪಂಥ ಬೇಕು, ಹಾಗೆ ಒಪ್ಪಿಕೊ. ಇದು ಏನು ಪಂಥ? ಒಪ್ಪುದಿಲ್ಲ ನಾನು. ಪಂಥ ಆಯ್ತು, ಆಯ್ತು. ಒಪ್ಪುದಿಲ್ವಾ? ಏನು? ಹಾಗಿರೋ ಪಂಥ ಏನು? ನೋಡು, ಮೆರವಣಿಗೆನೂ ಸಾಗಿ ಹೋಯ್ತು. ಹೋಯ್ತು. ನಾನು ಇಷ್ಟೇ ಹೊತ್ತಿಗೆ ಆ ಮೆರವಣಿಗೆ ಬರ್ತದೆ. ಬರ್ತದೆ, ಹೌದು. ಹೋದವರಲ್ಲಿ ಉಳಿಯುವುದಿಲ್ಲ, ಹಾ. ಇಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಕುದುರೆಯ ಬಾಲದ ಬಣ್ಣ ಕಪ್ಪು ಇರುವ ಹಾಗೆ ನಾನು ತೋರಿಸ್ತೇನೆ ನಾನು. ಹಾ. ಏನದು ಹೇಗೆ ಸಾಧ್ಯ ಅಂತ? ಇಲ್ಲದೆ ಹೋದ್ರೆ ಹಾ. ನೀನು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಹಾ. ಬೇಡ, ಹಾ. ನೀನು ಸೋತ್ರೆ ನೀನು ಸೋತ್ರೆ ಸೋತ್ರೆ ಜೀವನ ಪರ್ಯಂತ ನನ್ನ ದಾಸಿಯಾಗಿರ್ಬೇಕು. ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಒಂದು ವೇಳೆ ನಾನು ಗೆದ್ರೆ, ಗೆಲ್ಲುವುದಿಲ್ಲ ಬಿಡಿ. ಅದಲ್ಲ ಗೆದ್ರೆ ನಾನು ಗೆದ್ದರೆ ಹಾ ಗೆದ್ದರೆ ಗೆದ್ದರೆ ಹಾ. ನಾನು ದಾಸಿ. ಸರಿ, ಹೌದಲ್ವಾ? ಹೌದು. ಇದೇ ವಿಷಯ. ಇದೇ ವಿಷಯ. ನಾಳೆ ಇಷ್ಟೊತ್ತಿಗೆ ಇಲ್ಲಿಗೆ ಬಂದ್ರೆ ಆಯ್ತು. ಅದು ಗೊತ್ತಿರುತ್ತೆ. ನನಗೆ ಕೆಲಸ ಮಾಡಿಸ್ಲಿಕ್ಕೆ ನನಗೆ ಮನಸ್ಸಿಗೆ ಬೇಸರ. ಓಲೆ ಎನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲದವಳು ನಾನು. ತಂದೆ ಮನೆಯಲ್ಲಿ ಹುಟ್ಟಿದವರು ನಾವು ಯಾಕೆ? ಎಲ್ಲ ಗೊತ್ತು. ನಾಳೆ ಎಷ್ಟೊತ್ತಿಗೆ ಇಲ್ಲಿಗೆ ನಾವು ಬರುದಲ್ವಾ? ಹಾ, ಇಷ್ಟು ಹೋಗ್ತದಲ್ಲ. ಹಾ, ಇನ್ನು ಬಿಡ್ಲಿಕ್ಕಿಲ್ಲ, ನಾನು ಬಿಡ್ಲಿಕ್ಕಿಲ್ಲ. ನೋಡುವಾಗದೆ ಸಾಧಿಸ್ತೇನೆ 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 ವಾದಿಸ್ತೇನೆ 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 ಸಾಧಿಸ್ತೇನೆ ವಾದಿಸ್ತೇನೆ ಸಾಧಿಸ್ತೇನೆ ವಾದಿಸ್ತೇನೆ. ನೋಡು ಇದೆಲ್ಲ ಬೇಕು. ನನ್ಗೆ ಗೊತ್ತಿಲ್ಲ. ಕುದುರೆ ಬಣ್ಣ ಬಿಳಿ, ಕೇಶವು ಬಿಳಿ, ಒಪ್ಪುದಿದ್ರೆ ಒಪ್ಪಲಿ ಅಂತ ಹೇಳಿ ಹೊರಗೇರಿಸ್ತಾಳೆ ಅವಳು. ಈಗ ಏನು ಮಾಡುದು ಸ್ವಾಮಿ? ಯಾಕೆ ಬೇಕು? ಅದಕ್ಕೆ ಹೇಳುವುದು, ನಾವು ಮಾತನಾಡುವಾಗ ಸರಿಯಾಗಿ ವಿವೇಚನೆ ಮಾಡಿ ಮಾತನಾಡಬೇಕು ಅಂತ. ಕಾಲಿಡುವುದು ಕಣ್ಣಿಡಬೇಕಂತೆ. ಆವೇಶದಲ್ಲಿ ಏನೋ ಪಂಥವನ್ನು ಆಡಿಬಿಟ್ಟೆ ನಾನು ದಾಸಿಯಾಗುತ್ತೇನೆ.
ಆಡಿದ ಹಾಗೆ ನಡೆದುಕೊಳ್ಬೇಕು ತಾನೆ ನಾನು. ಮತ್ತೆ ಎಂತದ್ದು ಮತ್ತೆ ನಿಮಗೇನು ಸಂತೋಷ ಆಗುದು? ನನ್ನ ತಲೆಬಿಸಿ ನನಗೆ ಹೇಗಿರುವುದಪ್ಪ ಎನ್ನುವ ಹಾಗೆ ಚಿಂತೆ ಮಾಡುವುದಲ್ಲ. ಮನೆ ಒಳಗೆ ಹೋಗ್ತೇನೆ, ಕತ್ತಲು ಕೋಣೆಯಲ್ಲಿ ಮುಸುಕಿಟ್ಟು ಬರ್ತೇನೆ.
ಬರ್ತಾ ಇದ್ರು ಬರುತ್ತಿ ಮತ್ತೆ ಅಮ್ಮ ಇವತ್ತು ಸಾರುದಿಲ್ಲ ಆದ್ರೆ ಇದು ವಿಚಿತ್ರವೇ ಸರಿ ಬಹುಶಃ ಹೀಗೆ ಮಕ್ಕಳಾದ ನಾವು ಹಸಿವಿನಿಂದ ಬರುವುದಕ್ಕಾಗಿ ನಮ್ಮ ಉದರವನ್ನು ತುಂಬಿಸುವುದಕ್ಕಾಗಿ ಆಹಾರವನ್ನು ನಡೆಸಿ ಹೋಗಿರ್ಬೇಕು ನೋಡಂತೆ ಅವನ ಮುಖ ಕಳ್ಳುವಾಗಿ ಹೇಗೆ ಕಳ್ತಾ ಇದ್ದಾನೆ ಅಮ್ಮನಿಗೆ ಏನೋ ಒಂದು ಉಪದ್ರವನ್ನು ನಿಮಗೆ ಹುಚ್ಚ ಅವ ನಮ್ಮೊಟ್ಟಿಗೆ ಹೌದು ಮತ್ತೆ ಅಮ್ಮನಿಗೆ ಯಾವುದು ಅಮ್ಮನಿಗೆ ಬೇಸರ ಆಗುವ ಹಾಗೆ ಮಾತಾಡಿದ್ದಾನೆ ಅವನು ಹೌದು ಅದಕ್ಕಾಗಿ ಎಲ್ಲೋ ಸಂಚಾರಕ್ಕಾಗಿ ಹೋಗಿರ್ಬೇಕು ನೀನು ಸುಳ್ಳು ಹೇಳಿದ್ರೆ ನಿನಗೆ ಬೈತಾನೆ ಅಲ್ಲಪ್ಪ ನಮಗೆ ಗೊತ್ತಿತ್ತು ಇದು ಅವ ಬೈತಕ್ಕಲ್ಲ ಇವನ ಕೆಲಸ ಇವ ಇವತ್ತು ಬಂದದ್ದು ಇವ ತುಂಬಾ ದಿವಸ ಇರಲಿಲ್ಲ ಇಲ್ಲೇ ಸಮಸ್ಯೆ ಹೌದೌದು ವರ್ಷಕ್ಕೊಮ್ಮೆ ಬಾ ಸರಿಯಾಗಿ ಅರ್ಥ ಉಂಟು ಮತ್ತೆ ಮನೆಯಲ್ಲಿ ಇದ್ದಂತಹ ತಾಯಿಗೆ ಮನಸ್ಸಿನಲ್ಲಿ ಒಂದು ಬೇಸರ ನೋಡಿದ್ದನ್ನೇ ನೋಡಿ ಕೇಳಿದ್ದನ್ನೇ ಕೇಳಿ ಮನಸ್ಸಿಗೆ ಬೇಸರವಾಗಿದೆ ಈಗ ಅದಕ್ಕೆ ಅಪರೂಪಕ್ಕೆ ಬರಲ್ವಾ ಹಾಗಲ್ಲ ಮತ್ತೆ ಅದಕ್ಕೆ ಅಮ್ಮ ಇಲ್ಲಿಂದ ಹೋದದ್ದು ನಾಡಿಗೆ ಹೋಗಿದ್ದಾಳೆ ಅಮ್ಮನ ಬಿಟ್ಟವಳು ಹೊಳೆ ಹೋಗಿದ್ದಾಳೆ ಇದಾಗಿರ್ಬೋದು ಈಗ ನಮ್ಮನ್ನು ಬಿಟ್ಟು ಹೋದದ್ದು ಯಾಕೆ ಅಲ್ಲ ಇದೇ ಸಮಸ್ಯೆ ಆಗಿರ್ಬೋದು ನಿಮಗೆ ಅಮ್ಮನ ಜೊತೆಗೆ ಎಷ್ಟು ಸಮಯ ಆಗಿ ಉಂಟು ತುಂಬಾ ಅಲ್ವಾ ಹಾಗಂತ ಅಮ್ಮನ ಒಟ್ಟಿಗೆ ಈಗಿಲ್ಲ ತುಂಬಾ ಹೊತ್ತಾಗಿ ಹೋಯಿತು ಅದ ಹಾಗೆ ನನ್ನ ಅಮ್ಮ ನಮ್ಮ ಮಕ್ಕಳಲ್ಲಿಗೆ ಹೋದ್ರು ಎಂಬುದಾಗಿ ಮಕ್ಕಳನ್ನು ಹುಡುಕಿಕೊಂಡು ಹೋಗಿರಬೇಕು ನಾವು ಈಗ ಅಂಗಳದಲ್ಲಿ ಇರುವುದು ಮನೆ
ಮನೆ ಒಳಗೆ ಇದ್ದ ಈಗ ನೋಡಿದ್ದೇವೆ. ಇಲ್ಲೋ ಇದು ನಿಮಗೇನಾದ್ರೂ ಅರ್ಥ ಆಗಿಲ್ಲ. ಅಮ್ಮ ಎಲ್ಲಿ ಹೋಗಿರ್ಬೋದು? ಅಮ್ಮ ಎಲ್ಲಿಗೆ ಹೋಗಿರ್ಬೋದು? ಎಲ್ಲಿಗೆ? ನಮ್ಮ ಜೊತೆ ಯಾವಾಗಲೂ ಮಾತಾಡ್ತೇ ಹೋಗಿ ಅವಳಿಗೆ ಹೆಚ್ಚು ಹೊತ್ತು ಮಾತನಾಡುವ ಅಭ್ಯಾಸ. ಎಲ್ಲರ ಜೊತೆ ಮಾತಾಡ್ತಾ ಇರೋದು. ಪಕ್ಕದ ಮನೆಗೆ ಹೋಗಿರ್ಬೇಕು ಮಾತನಾಡುದಕ್ಕೆ ಅಲ್ವಾ? ಹೌದು. ಇಲ್ಲಿ ಬೇಸರ ಆಗಿ ವಿಷಯ ಅದಲ್ಲ. ಮತ್ತೆ ತಂದೆಯನ್ನು ಕಾಣದೆ ಬಹಳಷ್ಟು ಸಮಯ ಆಗಿದೆ. ತಂದೆಯನ್ನು ಹುಡುಕಿರ್ಬೋದಲ್ವ? ಆತ ಏ ತಮ್ಮ ಇಲ್ಲಿ ಬಾ. ನಿನಗೇನಾದ್ರೂ ಗೊತ್ತಾಯ್ತಾ? ಅಣ್ಣ, ಅಮ್ಮ ಎಲ್ಲಿ ಹೋಗಿರ್ಬೋದು? ಅವರು ಕಾಡಿಗೆ ಹೋದದ್ದು ಯಾಕೆ ಗೊತ್ತುಂಟಾ? ಯಾಕೆ ನಮ್ಗೆ ತಿನ್ಲಿಕ್ಕೆ ತರ್ಲಿಕ್ಕೆ ಆಗಿರ್ಬೋದು. ಗಾಡಿ ಹೋದದ್ದು ಗೊತ್ತಾಗಿದೆ ನಿನಗೆ? ಹಾ. ಯಾಕೆಂದ್ರೆ ಅಮ್ಮ ಎಲ್ಲಿಗೆ ಹೋದ್ರು ಹಾ. ಇವ ಸಣ್ಣ ಬಂದ್ಬೇಡ. ಇವನನ್ನಂತೂ ಬಿಟ್ಟಿರುವುದಿಲ್ಲ. ಇವನನ್ನು ಬಿಟ್ಟವರು ಇವತ್ತಿಲ್ಲ ತಾನೆ. ಈ ಸಮಸ್ಯೆಗೆ ಉತ್ತರ ಪರಿಹಾರ ನಾವೇ ಕಟ್ಟಿಕೊಳ್ಬೇಕು. ಅಮ್ಮ ಇಲ್ಲಿಲ್ಲ ಅಂತ ನಾವು ಇಲ್ಲೇ ಮೊದಲು ಹಾಕಿದ್ರೆ ಆಗ್ತದ? ಅಮ್ಮ ಎಲ್ಲಿ ಕಾಣುತ್ತೆ? ಒಮ್ಮೆ ಮನೆ ಒಳಗೆ ಹೋಗಿ ಎಲ್ಲ ಕಡೆ ನಾವು ಸುತ್ತಾಡೋಣ. ಈ ಕಡೆಯಿಂದ ಅಲ್ಲೇ ಹುಡುಕಿದ್ರು ಕಾಣಲಿಲ್ಲ, ಎಲ್ಲಿಲ್ಲ? ಸಿಗುವುದೇ ಇಲ್ಲ. ಒಮ್ಮೆ ಅಲ್ಲಿ ಇದ್ದಾನೆ. ನಾನು ಹೋಗಿದ್ದೇನೆ. ಒಳಗೆ ಬಂದು ಹುಡುಕಿ ಸಾಕಾಗಿ ಹೋದ್ರು. ನೀವು ಸಿಕ್ಕಿಲ್ಲ. ಮೊನ್ನೆ ಇಲ್ಲಿಗೆ ಬಂದೆವು. ಅಮ್ಮ ಸುಖವಾಗಿ ಮಲಗಿದ್ದೀಯಾ? ಯಾವುದು ಬೇಡ ಅಂತ ಎಬ್ಬಿಸಿದಾಗ ಕಣ್ಣಿನಲ್ಲಿ ನೀರು. ಅಮ್ಮ ನಿಮ್ಮ ಕಣ್ಣಿಗೆ ಕಾರಣ ಏನು? ಯಾವುದು? ಯಾರಿಂದ? ಯಾಕೆ ಬಂತು? ಯಾವುದೋ ತಿಳಿಯದಾದರೆ ಅದು ಸಂದರ್ಭದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಿ. ನಾವು ಮಕ್ಕಳಿರುವಾಗ ಯಾಕಮ್ಮ ನಿನಗೆ ಕಣ್ಣೀರು? ಈ ಮೂರು ಲೋಕದಲ್ಲಿ ಯಾರೇ ನಿನಗೆ ಕಷ್ಟವನ್ನು ಕೊಟ್ಟಿರಲಿ ಅವನಿಗೆ ಸಂಖ್ಯಾತ ಸುಂದರವನ್ನು ನಾನು ಕೊಡ್ತೇನೆ.
ಏನಾಯ್ತಮ್ಮ ಹೇಳು. ಮಕ್ಕಳೇ ಎನ್ನಯ ದುಃಖವ ನಿಮಗೆಂದು ತಕ್ಕುತ ಪರಿಕಾರ ತಕ್ಕುತ ಪರಿಹಾರ ಕಾಣೆ ಸೊಕ್ಕಿತವನಾಡಿ ಸಿಕ್ಕ ತಾಯಿಯ ಸಾಧ್ಯ ದೊಡ್ಡಲ ಕಳೆವಂತಾಗಿ ರಾಜದೊಳ್ ಕಾಲ ಕಳೆವಂತಾಗಿರುವುದು ಮಕ್ಕಳೇ ಎನ್ನಯ ದುಃಖವ ನಿಮಗೆಂದು ಅದ್ಭುತ ಪರಿಹಾರ ಕಾಣೆ ಮಕ್ಕಳೇ ಅಮ್ಮ, ನೀವು ಆಡಿದ ಮಾತು ಕೇಳಿ ಸಂತೋಷವಾಯಿತು. ನೀವು ಬಂದಾಗ ಪ್ರೀತಿಯಿಂದಲೇ ಮುಂದಿಸುತ್ತಾ ಇದ್ದವಳು ನಾನು. ಹೌದಮ್ಮ. ತಿನ್ನುವುದಕ್ಕೆ ಕೊಡುತ್ತಾ ಇದ್ದವಳು ನಾನು. ಇವತ್ತು ಯಾವುದೂ ಇಲ್ಲ ಮಗ. ನಾನು ಇಲ್ವೇ? ಹಾಗಲ್ಲ, ಯಾವುದನ್ನು ಕೊಡುವುದಕ್ಕೂ ಮನಸ್ಸಿಲ್ಲ. ಯಾಕೆ? ಬಹಳ ದುಃಖ ಎನ್ನುವುದು ಆವರಿಸಿ. ನಿನಗೂ ದುಃಖವೇ ತಾಯಿ? ನಿನಗೆ ದುಃಖವೇ? ಇಷ್ಟು ಮಕ್ಕಳು ನಾವಿರುವಾಗ ನಿಮಗೂ ದುಃಖವೇ? ಅವ ಹೇಳಿದರು ಯಾರು? ತಕ್ಷಕ ಇದ್ದಾನೆ. ಬಹುಶಃ ಹುಡುಕಿಕೊಂಡು ಹೋಗಿರ್ಬೇಕು. ಹೌದೌದು. ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೋಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಅವನಿಗೆ ಹೇಳಿ ಆಯ್ತು ಅಮ್ಮ ಸಿಕ್ಕಿದ್ರು. ಆಯ್ತು. ಭಾರತ ಒಳ್ಳೇದಾಯ್ತು. ಯಾಕಂದ್ರೆ ಎಲ್ಲಿಯಾದ್ರು ಕಣ್ಣೀರು ನೋಡ್ತಿದ್ರೆ ಸಿಟ್ಟು ಬರ್ತಿತ್ತು ಅವನಿಗೆ. ಸಿಟ್ಟು ಬಂದ್ರೆ ಹೌದು ಭಾರತ ಒಳ್ಳೇದಾಯ್ತು. ನೀವು ಬಂದ್ರೆ ಯಾಕಮ್ಮ ಕಣ್ಣೀರು? ಮಕ್ಕಳೇ ಪರೀಕ್ಷೆ 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 ಇನ್ನೂ ಈ ಪ್ರಾಯದಲ್ಲಿ ನಿಮಗೆ ಪರೀಕ್ಷೆ ಆಗ್ತಾರೆ. ಅಲ್ಲ ಎಂತದ್ದು ಹೇಳ್ತಾರೆ? ನನಗಿಂದ ಅರ್ಥವಾಯ್ತು. ಪರೀಕ್ಷೆ ಇದ್ದಾಗ ಬೇಗ ನಿದ್ರೆ ಬರುದು. ಹೌದಾ? ಇಲ್ಲ ಪರೀಕ್ಷೆ ಉಂಟು ಅಂತ ಹೇಳಿ ನಿದ್ದೆ ಮಾಡಿದ್ದ ತಾಯಿ. ಅಯ್ಯೋ ಹಾಗಷ್ಟೇ ಅಲ್ಲ, ಅದನ್ನ ಚಿಂತೆ ಎನ್ನುವುದು ಆವರಿಸಿತು. ಏನು ಮಾಡುವುದು ಎನ್ನುವುದು ತೋಚದೆ ಹೋಗಿ ಮಲಗಿದ್ದು ಮಕ್ಕಳೆಲ್ಲ. ಅಮ್ಮ ಹೆಚ್ಚು ಚಿಂತೆ ಮಾಡಬೇಡಿ ಅಮ್ಮ. ಚಿಂತೆಗೂ ಒಂದು ಇಷ್ಟು ಮಾತ್ರ ವ್ಯತ್ಯಾಸ ಅಮ್ಮ. ನೀವು ಮೊನ್ನೆಲ್ಲ ಹೇಳಿದ್ದು ಹೆಚ್ಚಾಗಿ ಚಿಂತೆ ಮಾಡಿದ್ರೆ ಮತ್ತೆ ಹುಚ್ಚಿಡಿತದೆ ಅಂತ ಹೇಳಿದ್ರಲ್ಲ ನೀವು. ಹಾಗಾದ್ರೆ ನೀವು ಇನ್ನಷ್ಟು ಮಾಡುವುದಿಲ್ಲ ಮಗ. ಯಾವುದಕ್ಕೆ ಇಷ್ಟು ಮಾಡಬೇಕು ಅಂತ ಗೊತ್ತಿಲ್ಲ. ಆದ್ರೆ ಒಟ್ಟು ತಲೆಬಿಸಿ ಮಗ. ಅಲ್ಲಿ ಬಿಟ್ಟು ಹೌದು. ನೀರು ತರ್ಬೇಕಮ್ಮ. ಯಾವುದಕ್ಕೆ? ತಣ್ಣೀರು ತಲೆಗೆ ಹಾಕಲಿಕ್ಕೆ. ಹಾಗಲ್ವಾ ಹೇಳಿದ್ದು? ಅವ್ರು ಕಣ್ಣೀರು ಚಿಂತೆ ಚಿಂತೆ ಮಗನೇ. ನಿಮ್ಮ ಮನೆ ಹೇಳಿಕೊಳ್ಳೋದು ಮತ್ತೆ ಯಾರಲ್ಲಿ ಹೇಳಿಕೊಳ್ಳುವುದು ಹೇಳಿ? ನನ್ನ ಕಷ್ಟ ಬಂತು. ನಮ್ಮಲ್ಲೇ ಹೇಳಿ. ಇನ್ನು ಚಿಕ್ಕಮ್ಮ ಇದ್ದಾಳಲ್ಲ, ಅವಳು ಮೊನ್ನೆ ನಾವೀರ್ವರು ಆಕಾಶ ಮಾರ್ಗದಲ್ಲಿ ದೇವತೆಗಳು ಮೆರವಣಿಗೆ ಹೋಗುವಂತಹ ದೃಶ್ಯವನ್ನು ಕಂಡೆವು. ಇಬ್ಬರು. ಹೌದು. ಎಂದಿನಂತೆ ಇದ್ದಂತಹ ಮೆರವಣಿಗೆ ಅಲ್ಲ, ದೇವ ಹಯವನ್ನೇ ಎಲ್ಲವರು ಸಾಗಿ ಹೋಗುತ್ತಾ ಇದ್ರು. ಆ ಕಾಲಕ್ಕೆ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು ಮಕ್ಕಳು. ಏನಮ್ಮ ತಂಗಿಯಲ್ಲಿ ಕೇಳಿಕೊಂಡು ಆ ಹಯದ ಬಣ್ಣ ಯಾವುದು? ಆಗ ಅವಳು ಉತ್ತರಿಸಿ ಬಿಳಿ. ಹೌದಲ್ಲ ತಾಯಿ? ಸರಿಯಾದ ಮಾತು. ಸರಿಯಾದ ಉತ್ತರವೇ ಹೌದು. ಮತ್ತೆ ನಾನು ಅಲ್ಲಿಗೆ ಸುಮ್ಮನೆ ಅವಳನ್ನು ಕೆದಕಬೇಕು ಎನ್ನುವಂತಹ ಒಂದು ಆಸೆ. ಅಮ್ಮ ನನ್ನ ಕೈ ನನ್ನ ಪ್ರಾಣ ಹೋಗುವಂತಹ ಸ್ಥಿತಿಗಳಲ್ಲಿ ಕೈ ಅಂತ ಹೇಳಿ. ಅಲ್ಲಮ್ಮ, ಯಾವುದು ಹೋದ್ರು ಕೈ ಹೋಗ್ಲಿಕ್ಕಿಲ್ಲ. ಮತ್ತೆ ಏನಾಯ್ತಮ್ಮ? ಅಲ್ಲಿಗೆ ಮುಗಿರಿ. ಮತ್ತೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ. ಬಿಡ್ಲಿಲ್ಲ? ಹೌದು, ನಾನು ಬಿಡ್ತೇನೆ. ನಮ್ಮ ತಾಯಿ ಅಲ್ವಾ? ಬಿಡ್ಲಿಕ್ಕಿಲ್ಲ ಅಂತ ನಮ್ಮ ಕೇಳ್ತೇನೆ. ಹೌದು. ಆ ದೇವಹಯದ ಶರೀರದ ಬಣ್ಣ ಬಿಡಿ. ಹೌದು. ಆದ್ರೆ ಅದರ ಕೇಶದ ಬಣ್ಣ ಯಾವುದು? ಯಾವುದು ಹೇಳಿದ್ರು ನಿಮಗೆ ಹೆಂಗೇನು ಅಂತ ಗೊತ್ತುಂಟು? ಬಿಳಿ. ನಾನು ಕಪ್ಪು ಅಂತ ಹೇಳಿದ್ದೆ. ಹೌದು. ನಾನು ವಾದಿಸಿದೆ ಕಪ್ಪು ಅಂತ. ಅಮ್ಮ ನಿಮಗೆ ಗೊತ್ತಿತ್ತಲ್ಲ? ಗೊತ್ತಿತ್ತು. ಮತ್ತೆ ವಾದಿಸಿ. ಸುಮ್ಮನೆ ವಿನೋದಕ್ಕಾಡಿ ನೋಡವ ಅವಳನ್ನು ಆಟ ಆಡಿಸಬೇಕು ಅಂತ ಹೌದಲ್ವಾ? ಅದಕ್ಕೆ ಬೇಕಾದ ಎಲ್ಲ ಹುಚ್ಚಾಟಿಗೆ ಆಯ್ತು. ಅವಳು ಹೇಳಿದ್ಲು ಅದು ಕಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ, ಅದು ಬಿಳಿಯೇ. ಬಿಡಿ. ಅಲ್ಲಿಗೆ ಮುಗಿಯಲಿಲ್ಲ. ನಾನು ಭಾಷೆ ಹಾಕಿ. ಹೌದಾ? ಹೌದು. ಸ್ವಲ್ಪ ಹೆಚ್ಚಾಯ್ತಾ ಅಂತ? ಯಾವುದು ಭಾಷೆ ಈಗ ಅನ್ನಿಸು. ಎಂತ ಹೆಚ್ಚಾಯ್ತು? ನಾನು ಕೆಲವೊಮ್ಮೆ ಮಾಡುವುದು ಹೆಚ್ಚಾಗುದು. ಅಮ್ಮ ಗೊತ್ತಾಗುವಾಗ ಹೊತ್ತಾಗುದು. ಈಗಲಾದ್ರೂ ಗೊತ್ತಾಯ್ತಲ್ಲ. ಎಲ್ಲ
ಎಲ್ಲರಿಗೆ ಹಾಗೆ ಅಮ್ಮ. ಹೌದು. ಹೆಚ್ಚಾದ ಮೇಲೆ ಬುದ್ಧಿ ಬರ್ತದೆ. ನನಗೆ ಸ್ವಲ್ಪ ಬೇಗ ಗೊತ್ತಾಯ್ತು. ಗೊತ್ತಾಯ್ತು. ಎಂತ ಆಯ್ತು? ಬೇರೇನು ಅಲ್ಲ, ನಾನು ಪಂಥವನ್ನು ಗೈದು ಏನಂತ? ನಾಳಿನ ದಿವಸ ಆ ಕುದುರೆಯ ಬಾಲದ ಕೇಶದ ಬಣ್ಣ ಕಪ್ಪು ಎನ್ನುವ ಹಾಗೆ ತೋರಿಸಿಕೊಡ್ತೇನೆ. ಇಲ್ಲದೆ ಹೋದ್ರೆ ನಾನು ನಿನ್ನ ದಾಸಿಯಾಗುತ್ತೇನೆ. ಒಂದು ವೇಳೆ ನೀನು ಸೋತ್ರೆ ನೀನು ದಾಸಿಯಾಗಬೇಕು ಎನ್ನುವ ಹಾಗೆ ಹೀಗೆ ಪಂಥವನ್ನು ಗೈದು ಬಂದವಳು. ಹೌದಾ? ಪ್ರಕರಣ ಏನಾಗ್ತದೆ ಒಂದು ಸತ್ಯನನ್ನು ಅರಿತವಳು. ಸೋಮೆ ಎನ್ನುವುದು ನನ್ನ ಪಾಲಿಗೆ ಕಟ್ಟಿದ್ದಂತಹ ವೃತ್ತಿ. ನಾನು ದಾಸಿ ಆಗಲೇಬೇಕು. ಒಪ್ಪಿಕೊಳ್ಳಬೇಕು. ಯಾರು ಸೋಲು ಒಪ್ಪಿಕೊಳ್ಳುವುದು? ಯಾರ ಸೋಲು ಒಪ್ಪಿಕೊಳ್ಳುವುದು? ಯಾರ? ನಮ್ಮ ತಾಯಿ ಹಾಗಿಲ್ಲ. ಅಷ್ಟು ಸುಲಭದಲ್ಲಿ ಸೋಲನ್ನು ಒಪ್ಪಿಕೊಳ್ತಾರ? ನೀನು ನಾನು ತಾಯಿಗೆ ಮತದಿಂಗಿತವನ್ನು ಅರಿತು ಮಾತಾಡುವ. ಕೆಲವೊಮ್ಮೆ ಏನು ಹೇಳ್ತು ಬಿಡು, ಕೆಲವೊಮ್ಮೆ ಸರಿಯಾಗಿ ಮಾತಾಡ್ತಾ ಆ ಸಂತೋಷದ ಕಾಸು ಮದುವೆ ಅಮ್ಮ ನಿಮಗೆ ಒಂದು ಸಹಾಯವಾಗಬೇಕು. ಸಾವಿರ ಹೇಳಿ ನಾವು ಮಾಡ್ತೇವೆ. ನೀವು ಮಾಡ್ತೀವಿ. ಖಂಡಿತ. ಉಪಕಾರ ತಾಯಿಗೆ ಉಪಕಾರ ಮಾಡುವ ಮಗ ಇವತ್ತು ಬೇರೆ ಸಾರ್ಥಕವಾಯಿತು. ನನ್ನ ಬದುಕಿಗೆ ಧನ್ಯ ಅಂತ ಭಾವಿಸಿಕೊಳ್ಳಬೇಕು. ನಾಳೆ ಆ ಕುದುರೆಯ ಬಾಲದ ಕೇಶದ ಬಣ್ಣ ಕಪ್ಪಾಗುವಾಗಿ ನೀವು ಮಾಡಬೇಕು. ನೀವು ಮಾಡಬೇಕು. ಕಪ್ಪ ಆಗುವ ಹಾಗೆ ನಾವು ಮಾಡಬೇಕು. ಹೇಗಂತ ಬೇಕಲ್ವ? ನಮ್ಮಲ್ಲಿ ಕಪ್ಪಿನ ಹಾವು ಇವನೇ. ನನ್ನ ಮುತ್ತು ನೀವು ಹಾಗೆಲ್ಲ ಬೇಸರ ಮಾಡಿಕೊಳ್ಳುವ. ಬಹಳ ಪ್ರೀತಿ ಆಗ್ತದ. ಕಪ್ಪಾದ ಲಕ್ಷಣ, ಕಪ್ಪಾದ ಒಪ್ಪುವಂತಹ ಬಣ್ಣ. ನೀವಾದ್ರೂ ಹೇಳಿದ್ರೆ ನೋಡು, ಕೆಲವರಿದ್ದಾರೆ ನಮ್ಮಲ್ಲಿ ಈ ಕಪ್ಪು ಬೇಸರ ಆಗ್ತದೆ. ಇಲ್ಲ ನೋಡಿ, ಈ ಕಪ್ಪು ಬಣ್ಣವೇ ಈಗ ತಾಯಿಗೆ ಸಹಾಯಕವಾಗುವುದು. ಅವರಿಂದ ಆಗ್ತದ? ಅಮ್ಮ ಹಿಂಗಿಂದಲೇ ಆಗುವುದು. ಅಮ್ಮ ಮಸಿಗಣ್ಣ ಪುಡಿ ಮಾಡಿದ್ದಾಯ್ತು. ಎಂತ ಮಸಿ ಪುಡಿ ಮಾಡಿದ್ರೆ ಏನಾಗ್ತದೆ? ಕಪ್ಪು ಬಣ್ಣಕ್ಕೆ ಬರ್ತದೆ ಅಲ್ಲಿ ಹೋಗಿ ಹಚ್ಚುದಿ ಅದು ಹಾಗೆ ಇರ್ತದೆ. ಅಷ್ಟು ಹೊತ್ತು ಅದು ತಾಗಿ ಹೋಗುದಿಲ್ಲ. ಇನ್ನೊಂದು ಕೆಲಸ ಏನ್ ಮಾಡುದು, ಮಾಡುದು? ಆ ಬಾಲವನ್ನು ಕಚ್ಚಿ ಹಿಡಿಯಬೇಕು. ಮಾತ್ರವಲ್ಲ, ಆ ಬಾಲಕ್ಕೆ ಸುತ್ತುವರಿಯಬೇಕು. ನಮ್ಮ ಓಡುವಾಗ ಕಚ್ಚುವುದಮ್ಮ. ಯಾರು? ನಮ್ಮ ಹಲ್ಲು ಮುರಿದ್ರೆ ಯಾರು ಮುರಿಯುವ ಹಲ್ಲು ಉಂಟು ನಿಲ್ಲದು? ತಾಯಿಗೆ ಬೇಕಾಗಿ ಮಾಡುವುದಿಲ್ಲ. ಮಾಡ್ತೇನೆ. ಅಷ್ಟು ಕೆಲಸ ಮಾಡಿದ್ರೆ ಪ್ರಕರಣ ಸುಖಾಂತವಾಗಿ ಮಾಡ್ತೀರಾ? ಶಿಶುಗಳಿಗಿಂತು ಸುರಭವೇ ತಾಯೇ ತಾಯೇ ಶಿಶುಗಳಿಗಿಂತು ಸುರಭವೇ ತಾಯೇ ಸಮದಿ ಗೋಲು ಕುಗಲ ಬಡಾಯದೆ ತಾಯೇ ಪಾದ ಬಿಸದ ದೇವಿಯ ಕಚಿರುವೆ ಎಲೆ ತಾಯಿ ತಾಯಿ ಸಹಾಯ ಮಾಡು. ಏನು ನೋಡು, ಈಗ ಇವರಿಗೆ ಸಹಾಯವನ್ನ ಮಾಡುದು. ಮಾಡ್ಬೇಕು ಮೊದಲು. ಅಮ್ಮ, ಏನಪ್ಪ ನೀವು ಈ ರೀತಿಯಾಗಿ ಮಾಡ್ಬೋದು ಅಂತ ಕೇಳುದು. ಏನಾಯ್ತು? ಹಂಗೇನಾಯ್ತು? ವಿಷಯ ಉಂಟು. ಏನು ಹೇಳ್ತಾನೆ ನೋಡು. ಅದು ನನ್ಗೆ ಗೊತ್ತಿಲ್ವ? ನನ್ಗೆ ಗೊತ್ತಿಲ್ವ? ನನಗೆ ಕೈ ಬಿಡಿ. ನೀವು ಅವರ ಮಾತು ಕೇಳಿ. ಒಂದು ಪಕ್ಷದಲ್ಲಿ ಮಕ್ಕಳಾದರೂ ದಾರಿ ತಪ್ಪಿಯಾಗಿ, ಆದ್ರೆ ತಾಯಿ ತಪ್ಪುವುದು ತಪ್ಪೆ. ಮಕ್ಕಳಿಗೆ ಇಂತಹ ದಾರಿಯಲ್ಲಿ ಹೋಗಿ ಅಂತ ಪ್ರೇರೇಪಿಸುವ ತಾಯಿ. ಅಲ್ವಾ? ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ತೀಡಿ ಸರಿ ದಾರಿಯಲ್ಲಿ ಹೋಗುವ ಹಾಗೆ ಮಾಡುವ ತಾಯಿಯ ಕರ್ತವ್ಯ. ಇಲ್ಲ ಅಂತ ಹೇಳುವುದಿಲ್ಲ. ಹಾಗಿರುವಾಗ ನೀವು ಈಗ ತಪ್ಪಿನ ದಾರಿಯನ್ನು ಹಿಡುವುದಕ್ಕೆ ಹೇಳುವುದು ಸರಿಯಾ ಕೇಳುದು? ಅಂದ್ರೆ ಏನಾಯ್ತು ಈಗ? ತಾಯಿ ಆದವಳು ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು, ಸರಿಯಾದದ್ದನ್ನು ಮಾಡುವುದಕ್ಕೆ ಹೇಳಬೇಕು. ಅದು ಬಿಟ್ಟು ನೀವು ಇಲ್ಲ ಸಲ್ಲದನ್ನ ಮಾತನಾಡಿ ಈಗ ನಮ್ಮಲ್ಲಿ ಆ ಬಾಲವನ್ನ ಕಪ್ಪು ಮಾಡುವುದಕ್ಕೆ ಹೇಳುವುದು ಇದು ಸರಿಯಾ? ನಾನು ದಾಸಿ ಆಗುತ್ತೇನೆ ಮಗಳು. ದಾಸಿ ಆಗುದು ಹೌದಮ್ಮ, ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳಬೇಕಿತ್ತು. ಅದು ರೀತಿ ಬಿಟ್ಟು ಈ ರೀತಿಯಾಗಿ ಮಾತನಾಡುದು, ಈ ರೀತಿಯಾಗಿ ಬಂಧವನ್ನ ಮಾಡುದು, ಭಾಷೆಯನ್ನು ಕೊಡುವುದು. ಸ್ವಲ್ಪ ಓರೆ ಮಾತಾಡ್ತಾರೆ. ನೀವು ನೇರ ಮಾತಾಡೋದು. ದಾರಿಯಲ್ಲಿ ಸಂಚರಿಪ ಮಾರಿಯ ಹಿರಿದುಕ ಹರದಿಯೇ ಅಮ್ಮ
ಆಕಾಶ ಮಾರ್ಗವಾಗಿ ದೇವಲೋಕದ ಕುದುರೆ ಹೋಗುತ್ತಾ ಇತ್ತು. ಹಾಗಂತ ಆ ಕುದುರೆ ಬಿಳಿ ಕುದುರೆ ಅಂತ ನಿಮಗೆ ಗೊತ್ತಿದ್ರು ವಾದವನ್ನು ಮಾಡುವುದಕ್ಕೆ ನೀವು ಮುಂದುವರಿತೀರಿ. ನಾನು ವಾದಿಸಿದೆ ಮಗ. ಅಮ್ಮ ಗೊತ್ತುಂಟು ನನಗೆ ನೀವು ವಾದ ಮಾಡುವುದರಲ್ಲಿ ಪಳಗಿದವಳು. ಅಯ್ಯೋ ದೇವರೇ, ಅಲ್ವಾ? ಹ, ಮಾತನಾಡುವುದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಎಲ್ಲಿ ಕೊನೆ ಮಾಡಬೇಕಂತ ನಿಮಗೆ ಗೊತ್ತೇ ಆಗುದು. ನನ್ನ ಮಗ ಆಗಾಗ ಆಡುವುದುಂಟು. ಅಮ್ಮನಿಗೆ ಮಾತನಾಡಲಿಕ್ಕೆ ಪಕ್ಕದ ಮನೆಗೆ ಹೋಗ್ತಾರೆ. ಹೌದಪ್ಪ, ಹತ್ತಿರದ ಮನೆಗೆ ನೀವು ಹೋಗ್ತೀವಿ, ಮಾತನಾಡ್ತೀವಿ. ಕೆಲವೊಮ್ಮೆ ಮಕ್ಕಳೇ ನಾನು ಈಗ ಬರ್ತೇನೆ ಅಂತ ಹೇಳಿ ಹೋದ್ರೆ ಮತ್ತೆ ನೀವು ಬರುವುದೇ ಇಲ್ಲ. ಎಲ್ಲಿಗೆ ಹೋಗ್ತೀನಿ ಹೇಳುವುದಕ್ಕಾಗುದಿಲ್ಲ. ಹಾಗೆ ಅಮ್ಮ, ಏನಪ್ಪ, ನಾಳಿನ ಸಮಯದಲ್ಲಿ ಇದೇ ಸಮಯಕ್ಕೆ ಬರುವಂತ ಹೊತ್ತಿಗೆ ಆ ಕುದುರೆ ಬಾಲ ಬೆಳ್ಳಗಾಗಿದ್ರೆ ನಾನು ದಾಸಿ ಆಗಬೇಕು, ನೀವು ದಾಸಿ ಆಗಬೇಕು. ಒಂದು ವೇಳೆ ಕಪ್ಪಾಗಿದ್ರೆ ಚಿಕ್ಕಮ್ಮ ದಾಸಿ ಅವಳು ದಾಸಿ ಆಗಬೇಕು. ಹಾ? ಮತ್ತೆ ಸಿಕ್ಕಾಗ ನಿಮಗೆ ಸಿಕ್ತದಂತಲ್ಲ. ಮರ್ಯಾದೆಯ ಪ್ರಶ್ನೆ, ಮರ್ಯಾದೆಯ ಮತ್ತೆ ಮರ್ಯಾದೆ ನೀವು ಹೇಳುವಾಗ ನಿಮಗೆ ಮರ್ಯಾದೆ ಪ್ರಶ್ನೆ ಆಲೋಚನೆ ಆಗಿಲ್ವಾ? ಇವಾಗ ಆಲೋಚನೆ ಆಗುದ? ವಿಷಯ ಹೌದು, ನೇರ ಮಾತಾಡುದಿಲ್ಲ. ಅಮ್ಮ, ನಾನೊಬ್ಬ ಮಾತ್ರ ಸರಿ. ಈಗ ಒಂದು ಅಲ್ಲ ನಿಮಗೆ ಗೊತ್ತ ಅಮ್ಮ, ಅವ ಹಿರಿಯ ಮಗ. ಅಮ್ಮನಲ್ಲಿ ಮಾತಾಡಿ, ನನ್ನಲ್ಲಿ ಮಾತಾಡ್ಬೇಕು. ಅವ ಹಿರಿಯ ಮಗ. ಈಗ ಅವನಿಗೆ ಸರಿಯಾಗಿ ಕಾಣಿಸ್ತದ? ಈಗ ನೀನು ಹೇಳಿ ಏನು ಹೇಳ್ತೀನಿ. ಅಮ್ಮ, ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆಯಲ್ಲಿ ತಂದಿರಿಸಿದ್ರೆ ಹೇಗಾಗ್ತದೆ? ಮತ್ತೆ ಮಾರಿ ಅಮ್ಮ. ಅಮ್ಮ ಮಾರಿ ಅಂತ ಹೇಳ್ಬೇಡ. ಮಾರಿಯನ್ನು ದಾರಿಯಲ್ಲಿ ಇದ್ದಬೇಕು, ಮನೆಗೆ ಕಳಿಸಿದ್ರೆ ಆಗ್ತದೆ. ಅದುವೇ ಮಾರಿ ಅಮ್ಮ. ಆಮೇಲೆ ಆ ರೀತಿಯಾಗಿ ಹೋಗ್ತದೆ. ಅಮ್ಮ, ಮಕ್ಕಳಿಗೆ ನೀವು ಬುದ್ಧಿ ಹೇಳಬೇಕು ಬಿಟ್ಟು ಕೆಟ್ಟ ಬುದ್ಧಿಯನ್ನು ಹೇಳಬಾರದು. ಒಳ್ಳೆ ದಾರಿಗೆ ತರಿಸಬೇಕು ಮಕ್ಕಳನ್ನು. ಹಾಗಂತ ಇದೆಲ್ಲ ನಮ್ಮಿಂದ ಆಗುವಂತ ಕೆಲಸ ಅಲ್ಲ ಅಮ್ಮ. ನಮ್ಮಿಂದ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆಗ್ಲಿಕ್ಕಿಲ್ಲ, ನಮ್ಮಿಂದೆಲ್ಲ ಆಗ್ಲಿಕ್ಕಿಲ್ಲ. ನಿನ್ನಲ್ಲಿಗೆ ಬಂದು ಅಲ್ಲ, ತಪ್ಪು ಮಾಡುವುದು ನೀವಂತೆ, ಸಣ್ಣಾಗ್ಬೇಕಾದ ಮಕ್ಕಳ ನಾವು ಅನುಭವಿಸಿ ನೀವೇ ತಪ್ಪು ಮಾಡಿಕೊಳ್ಳಿ. ನಮ್ಮಲ್ಲಿ ಮರ್ಯಾದೆ ಬಿಟ್ಟವು ಮುದುರಿದಳು ಬೆಂದು ತಲಗಿದ ನಿಮ್ಮ ಕೆಳಗಾಡಿದಳು ವಿನ ದಾಂಗನೆಯ ದಾತಿ ಎಳೆದು ತಾನಿರಗೊಳ್ಳಿದೆಯೇ ವೀರ ಕೃಪ ಜಲವೇ ಜಯವ ಮಾಲ್ಪ ಸರ್ಪಯಾಗಲಿ ನಿಮ್ಮ ದಿನಿತ ಕುಲ ನಾಶವಾಗಲಿ ಎನ್ನುತ್ತ ಶಪಿಸಲ್ಕೆ ಭಿನ್ನತೆ ಭೀತಿಯಿಂದ ಉತ್ಪಾತ ಪಿಂಡಗಳು ಅದೇ ನಾನು ಹೇಳುದು. ಮಾರಿ ಸಂಸಾರಗಳು ಮಕ್ಕಳು ಬೇಕು ಎನ್ನುವ ಹಾಗೆ ಆಸೆ ನಿರಿಸಿ 1000 ಮಕ್ಕಳು ಬೇಕು ಎನ್ನುವ ಹಾಗೆ ಪಡೆದವಳು ನಾನು. ಅಮ್ಮ, ತಾಯಿಯ ಸಹಾಯಕ್ಕಾಗುವಂತಹ ಒಂದು ಮಕ್ಕಳು ಇಲ್ಲ. ನೀನಾಗೇನು ಹೇಳಿದ್ದು? ಒಂದಲ್ಲ 1000 ಹೇಳಿ ನಾನು ಮಾಡಿ ಪೂರೈಸ ಎನ್ನುವ ಹಾಗೆ ಹೇಳಿದವ ನೀನಲ್ವೋ? ನಾನು ಹೇಳಿದಂತಹ ಒಂದು ಮಾತನ್ನು ಈಡೇರಿಸಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನಿಮ್ಮಂತಹ ಮಕ್ಕಳು ಇದ್ದೇನು ಫಲ? ಸಾಧ್ಯವೇ ಇಲ್ಲ. ನನ್ನ ಕಣ್ಣು ಮುಂದೆ ನೀವು ಇರಬಾರ್ದು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹೌದು, ಅದಕ್ಕೆ ಬೇಕಾಗಿ ಇದು ಹಿಡೀರಿ ಶಾಪ. ಮುಂದೆ ಜನ ಮೇಲೆ ಮಾಡುವಂತಹ ಸರ್ಪಯಾಗದಲ್ಲಿ ನೀವೆಲ್ಲರೂ ಭಸ್ಮೀಭೂತರಾಗಿ ಪ್ರಸಿದ್ಧವಾಗಿದೆ. ಈ ಪಾತಾಳ ಲೋಕದ ಅಧಿಕಾರಿಯಾಗಿ ಮೆರೆಯುತ್ತಿರುವವನು ಮಹಾಶೇಷರಾದಂತಹ ನಾನು. 3 ಮೂರ್ತಿಗಳ ಅನುಗ್ರಹದಿಂದಾಗಿ ಈ ಪಾತಾಳ ಲೋಕದ ಅಧಿಕಾರ ನನ್ನ ಪಾಲಿಗೆ ಒದಗಿ ಬಂತು.
ಎಲ್ಲ ಸಂಪದ್ಭರಿತವಾದಂತಹ ಈ ಲೋಕವನ್ನು ಸ್ವಇಚ್ಛೆಯಿಂದ ಸ್ವಚ್ಛಂದವಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ಮಾತ್ರವಲ್ಲ, ಎಲ್ಲ ಹಾವುಗಳೇ ತುಂಬಿಕೊಂಡಿದೆ. ಕೆಲವೊಂದು ಕಡೆಯಲ್ಲಿ ಕೆಲವಾರು ದಾನವರು ಕೂಡ ವಾಸವಾಗಿದ್ದಾರೆ. ಆದರೆ ನಮಗೆ ಯಾರಿಂದಲೂ ಯಾವುದೇ ಕಾರಣದಂತಹ ಕೊರತೆಯನ್ನು ಕಂಡದ್ದಿಲ್ಲ. ಸ್ವಚ್ಛಂದವಾಗಿ ಖುಷಿಯಿಂದ ಇಲ್ಲಿ ನಾನು ಆಡಳಿತವನ್ನು ನಡೆಸ್ತಾ ಇದ್ದೇನೆ. ಮಾತ್ರವಲ್ಲ, ನನ್ನ ತಲೆಯಲ್ಲಿ ಸದಾ ಶೋಭಿಸುತ್ತಿರುವಂತಹ ನಾಗಮಣಿಯೊಂದಿದೆ. ನನ್ನ ಪ್ರಜ್ವಲತೆಯಿಂದಲೂ ಪ್ರಫುಲ್ಲತೆಯಿಂದಲೂ ಲೋಕಮುಖದಲ್ಲಿ ನಾನೊಂದು ವಿಶೇಷವಾದಂತಹ ಸ್ಥಾನವನ್ನು ಹೊಂದಿದವರಿದ್ದೇನೆ. ಆದರೆ ಈ ಕಾಲಕ್ಕೆ ಯೋಚಿಸುವುದು ಆ ಬಗ್ಗೆ ಅಲ್ಲ. ಗೋಲಗಸ್ತನಾಗಿರುವಂತಹ ಸಂದರ್ಭ ಒಬ್ಬ ನಾಗದೂತವನ್ನಾಡಿದಂತಹ ಮಾತಾದರೂ ಏನು? ಬೇಗಿನವರ ಕೆಳುಗುತ್ತಲೇ ಶ್ರೀಗರಿಯಗೆ ಬೇದ ಕೆಳುಗ ತಿರುಗಿದುದು ಏನಾಗಿ ಹೋಯಿತು? ಶ್ರೀಹರಿಯೇ ಗತಿಗಿದ ಕೆಳುಗ ತಿರುಗಿದುದು ಶ್ರೀಹರಿಯೇ ಗತಿ. ಸೋಗನ್ನರಿತ ಕಣಿಗಳ ಸಾಗತ್ರವ ಬರಲು ಬೀಳಿ ಬರುತ್ತಿರಲಾಗಳು ಶ್ರೀಗರಿಯ ಗತಿಗಿದಕ್ಕೆ ಶ್ರೀಹರಿ ಶ್ರೀಹರಿ ಎಂತಹ ವರ್ತಮಾನವನ್ನೆಂದು ನಾನು ಕೇಳುತ್ತಾ ಇದ್ದೇನೆ. ನಾಗದೂತ ಬಂದಾಡಿದಂತಹ ಮಾತು. ನಾಗಗಳ ಸಂತತಿಯೇ ನಾಶವಾಗುವುದಕ್ಕೆ ಪ್ರಾರಂಭವಾಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಕತ್ತು ತನ್ನ ಮಕ್ಕಳಿಗೆ ನೀಡಿದಂತಹ ಶಾಪ. ಹಾಗಾದರೆ ನಮ್ಮ ನಾಗ ಸಂತತಿಯನ್ನು ಉಳಿಸಿಕೊಳ್ಳಬೇಕಾದ್ದು ನಾಗದ ಅಧಿಕಾರಿಯಾಗಿ ನನಗೊಂದು ಕರ್ತವ್ಯವಲ್ಲವೇ? ಆದ ಕಾರಣ ಏನು ಮಾಡೋಣ? ಇದಕ್ಕೆ ಶ್ರೀಹರಿಯೇ ಉಪಾಯವನ್ನು ಕೊಡಬೇಕು. ಬರ್ತಾ ಇದ್ದಾರಂತಲ್ಲ ನಾಗಗಳು. ಪ್ರೀತಿಯುದಲಿತಾಗಿ ಮಲ್ಪಿ ಮನ ತಡುವುದಿ ಕಣದಿ ನಿಮ್ಮಯ ಆತುರವ ಜನಗರುಣಿ ಶುಭವರ ರೀತಿ ಕಾನು ನೆನರು ಉಳಗಾದಿಗಳು ಎಲ್ಲರೂ ಜೊತೆಯಾಗಿ ಇತ್ತ ಪ್ರವೇಶಿಸಿದ್ದೀರಿ. ಎಲ್ಲರೂ ಬಂದಿದ್ದಾರೆ. ಸರಿ, ನಿಮ್ಮ ವಿಷಯವನ್ನು ನಾನು ಸರಿಯಾಗಿಯೇ ಅರಿತಿದ್ದೇನೆ. ಒಂದು ವಿಷಯ ಗೊತ್ತಾಗಿದೆ. ಗೊತ್ತಾಗಿದೆ. ನಿಮ್ಮವರಾದಂತಹ ನಾಗದೂತ ಈಗ ತಾನೇ ಬಂದು ಹೇಳುವಾಗ ಪರಿಸ್ಥಿತಿ ಹಾಗೆ ಆಗಿದೆ. ಅರ್ಥವಿಸಿಕೊಂಡಿದ್ದೇನೆ. ನಿಮ್ಮ ಅಮ್ಮನಿಂದ ನಿಮಗೆ ಶಾಪ. ಹೌದು. ಆ ಕಾರಣದಿಂದಾಗಿ ನಾಗ ಸಂತತಿಯೇ ಅಳಿಯುವುದಕ್ಕೆ ಮುಂದಾಗುತ್ತಾ ಇದೆ. ಹೌದು. ಇದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಬಾರದು. ಇದಕ್ಕೆ ಕಲ್ಪಿಸಬಾರದು ಅಂತಾದ್ರೆ ನಮ್ಮ ನಾಗ ಸಂತತಿ ಉಳಿಬೇಕು ಅಂತ ಇದ್ರೆ ಏನಾದ್ರೂ ಒಂದು ದಾರಿ ಬೇಕಲ್ಲ. ದಾರಿ ಅನೇಕ ಉಂಟು. ಆದ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ಅಂದ್ರೆ ಏನು ಅಭಿಪ್ರಾಯ? ಈಗ ಶಾಪವನ್ನು ಕೊಟ್ಟಿದ್ದಾಳೆ. ಆದರೆ ಆ ಉಚ್ಚೈಶ್ರವಸು ಅದು ಬಿಳಿ ಬಣ್ಣದ್ದೇ ಆಗಿದೆ. ಸತ್ಯ ಅನ್ನೋದು ಸತ್ಯ. ಆದರೆ ಈ ಕಾಲಕ್ಕೆ ಮಾತೆಯ ಒಂದು ಆಶೆಯನ್ನು ಈಡೇರಿಸಬೇಕಾದದ್ದು ಪ್ರತಿಯೊಬ್ಬ ಮಕ್ಕಳಾದ ಕರ್ತವ್ಯ. ಹೌದು. ಆ ಕಾರಣದಿಂದಾಗಿ ಅವಳು ವಾದ ಮಾಡಿದ್ದಾಳೆ ವಿನತೆಯೊಂದಿಗೆ. ಕಪ್ಪಾಗಿದೆ ಎಂಬ ಹಾಗೆ. ಹೌದು. ಬಿಳಿ ಇದ್ದದ್ದು ಕಪ್ಪಾಗುವುದಕ್ಕೆ ಸಾಧ್ಯ ಉಂಟು? ಇಲ್ಲಪ್ಪ. ಸಾಧ್ಯ ಉಂಟು. ಒಂದು ಮಾರ್ಗ ಉಂಟು. ಕಪ್ಪಿನ ಹಾವುಗಳೆಲ್ಲರೂ ಕೂಡ ಆ ಬಾಲವನ್ನು ಕಟ್ಟಿ ಹಿಡಿದುಕೊಂಡದ್ದು ಅಂತಾದ್ರೆ ಎಲ್ಲ ಆ ಬಾಲ ಕಪ್ಪಾಗಿ ಕಾಣುತ್ತದೆ. ನಿಮ್ಮ ಅಮ್ಮ ಜಯಶೀಲೆ ಆಗುತ್ತಾಳೆ. ಅವಳ ಮಾತು ಉಳಿಯುತ್ತದೆ. ಹೌದು. ಅವರಿಗೆ ಗೆಲ್ಲುವಾದ ಅಲ್ವಾ? ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನಾವೇನು ಮಾಡಬೇಕು? ಅಯ್ಯ,
ಪ್ರಪಂಚದಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ ಅವರ ಬದುಕು ಎನ್ನುವುದು ಸರಿಯಾದ ಪಥದಲ್ಲಿ ಸಾಗಿಸಬೇಕಾದ ಹೊಣೆಗಾರಿಕೆ ಇರುವುದು ತಂದೆ ತಾಯಿಗಳಿಗೆ, ಅದರಲ್ಲಿಯೂ ತಾಯಿಯಾದವರಿಗೆ ಬಹುದೊಡ್ಡ ಹೊಣೆಗಾರಿಕೆ ಎನ್ನುವುದು ಇರ್ತದೆ. ಸತ್ಯ ಮಾತ್ರವಲ್ಲ, ಪ್ರಪಂಚದಲ್ಲಿ ಸತ್ಯ ಧರ್ಮ ನ್ಯಾಯ ಎನ್ನುವುದು ಯಾವುದಿದೆ ಅದನ್ನು ಬದುಕಿನಲ್ಲಿ ಪಾಲಿಸಬೇಕೆನ್ನುವ ನಿರ್ದೇಶನ ಮಾಡುವಂತಹ ಪ್ರಥಮ ಗುರುವೇ ತಾಯಿಯಾಗಿರ್ತಾಳಂತೆ. ಅಂತಹ ತಾಯಿ ಅವಳ ಸ್ವಾರ್ಥಕ್ಕಾಗಿ ಇಲ್ಲದನ್ನು ಇದ್ದ ಹಾಗೆ ಮಾತಾಡಿದೆ, ಅದನ್ನು ಮಕ್ಕಳಾದವರು ಒಪ್ಪಿಕೊಳ್ಬೇಕು ಅಂತ ಹೇಳಿದೆ. ಮಕ್ಕಳು ಬೆಳೆದು ಬುದ್ಧಿ ವೃತ್ತಿಯಾಗಿರುವಾಗ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಆಗ್ತದ? ಸತ್ಯ ಯಾವುದೆಂಬುದು ನಮಗೆ ತಿಳಿದಿದ್ರು ನಾವು ಅದನ್ನು ಒಪ್ಪಿಕೊಂಡಾದ್ರೆ ಗೊತ್ತಿದ್ದು ನಾವು ತಪ್ಪು ಮಾಡಿದ ಹಾಗಾಗ್ತದೆ. ಇದನ್ನೇ ನಮ್ಮ ಅಮ್ಮನಲ್ಲಿ ನಾವು ಹೇಳಿದಾಗ ಅಮ್ಮನಿಗೆ ಸಿಟ್ಟು ಬಂದು ಅವಳು ಶಾಪ ಕೊಟ್ಟಿದ್ದಾಳೆ. ಶಾಪಕ್ಕೆ ಕಾರಣ ಕೋಪ. ಈ ಕೋಪ ಎನ್ನುವುದು ಇದು ಸರಿಯಾ? ಚೇತನದ ಕೆಳಗನಮ್ಮ ಕಲನೆ ಬರದಾಟ ಬಲಗಿಗೂ ಬೇಕಮ್ಮ ಮನ ಕೆನ್ನಲು ಹೇಳ್ತಿಗೆ ಮನ ಕೆನ್ನಲು ಪಕ್ಕದವು ರೋಧಗಳು ಜಂಗವರು ಅಮ್ಮ ತಾಯಿಯಾದವಳು ಮಕ್ಕಳನ್ನು ಸರಿಯಾದಂತಹ ದಾರಿಯಲ್ಲಿ ನಡೆಸಬೇಕಾದದ್ದು ನಿಜ. ಆದರೆ ಈ ಕಾಲಕ್ಕೆ ಆಕೆ ವಾದವನ್ನು ಮಾಡಿದ್ದಾಳೆ ವಿನತಿಯೊಂದಿಗೆ. ಅದರ ಬಾಲ ಕಪ್ಪು ಅಲ್ಲ ಬೇಕಿತ್ತ ಇವರಿಗೆ, ಇಲ್ಲ ತನ್ನು ಬಿಳಿ ತನ್ನು ಕಪ್ಪು ಅಂತ ಯಾಕೆ ಹೇಳಿಕ್ಕೆ ಹೋಗ್ಬೇಕು ನೋಡುವ. ಅವಳಂತೂ ಸುಳ್ಳು ಹೇಳಿದ್ದಾಳೆ, ಅದನ್ನು ಮಕ್ಕಳು ನೀವು ಸತ್ಯ ಮಾಡಿ ಅಂತ ಹೇಳಿದ್ರೆ ಕಾರಣ ಉಂಟು. ಅವಳು ತಪ್ಪು ಮಾಡಿದ್ದಾಳೆ, ಮಕ್ಕಳನ್ನು ತಪ್ಪು ಮಾಡಿಸುದ ಹಾಗಲ್ಲ. ಮತ್ತೆ ಅದರ ಒಳಗಿರುವಂತಹ ಅರ್ಥವನ್ನು ನೀವು ಅರ್ಥವಿಸಿಕೊಳ್ಳಬೇಕು. ಏನು ಒಳಗೆ ಮಕ್ಕಳಲ್ಲಿ ಹೇಳಿದ್ದಾರೆ ಸತ್ಯ. ಆದರೆ ಮಕ್ಕಳಾದಂತಹ ನಿಮಗೆ ಅವಳ ಮಾನ ಮರ್ಯಾದೆಯನ್ನು ಉಳಿಸಬೇಕಾದ ಕರ್ತವ್ಯ. ಅದು ಮಾತಾಡುವಾಗ ನನಗೆ ಕಲ್ಪನೆ ಇರಬೇಡುವ. ಹೌದು. ಮತ್ತೆ ಆದರೆ ಮಾತಿನ ಭರದಲ್ಲಿ ಏನೋ ಮಾತಾಡಿ ಆಗಿದೆ. ಅವರವರ ಒಳಗೆ ವೈಮನಸ್ಸಿನಿಂದಾಗಿ ಏನೋ ಏರ್ಪಟ್ಟಿರಬಹುದು. ಈಗ ಅಲ್ಲಿ ಬಿಳಿ ಇದ್ದದ್ದನ್ನು ಕಪ್ಪು ಅಂತ ಹೇಳುವಾಗ ಮಕ್ಕಳನ್ನು ಕರೆದು ಮಾತು ಕೇಳಿದ ಅಮ್ಮ? ಅದಿಲ್ಲ, ನಾನು ಹೀಗೆ ಹೇಳ್ಬೇಕಂತ. ಮುಂದೆ ಪರಿಣಾಮ ಏನಾದ್ರೂ ನೀವು ಇದ್ದೀರ ಮಕ್ಕಳಂತ ಕೇಳಿದ್ಯಾ? ಸರಿ, ಕೇಳಿದ್ದಾಳ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಅವಳು ಮಾಡುವುದನ್ನೆಲ್ಲ ಮಾಡಿ ನಮಗೆ ಶಾಪ. ಶಾಪವನ್ನೇನೋ ಕೊಟ್ಟಿದ್ದಾಳೆ ಸರಿ, ಆದರೆ ಅದನ್ನು ಸರಿಪಡಿಸಬೇಕಾದ್ದು ನಮ್ಮ ಉರಗಾದಂತಹ ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಎಲ್ಲಿಗೆ ಸರಿಪಡಿಸುವುದು? ಶಾಪ ಕೊಟ್ಟಾಗಿ ಅವಳು ಅಲ್ಲ, ನಾವು ಅವಳ ಮಾತಿನಂತೆ ನಡೆದುಕೊಂಡದ್ದು ಹೌದು ಅಂತಾದ್ರೆ ಆ ಶಾಪಕ್ಕೆ ಪರಿಮಾರ್ಜನೆ ಆಗುತ್ತದೆ. ಹೌದಾ? ಹೌದು. ಮಾತ್ರವಲ್ಲ, ಆಕೆ ಈಗ ದಾಸ್ಯದಲ್ಲಿದ್ದಾಳಲ್ಲ, ವಿಷಯ ಇರುವುದಲ್ಲ ಅಲ್ವಾ? ಹೌದು. ಎಷ್ಟಾದ್ರೂ ಅಲ್ಲ, ನಮಗೆ ಹೆತ್ತ ತಾಯಿ, ನಮಗೆ ಜನ್ಮ ಕೊಟ್ಟ ತಾಯಿಯವರು, ತಾಯಿಗಿಂತ ದೊಡ್ಡವರು ಬೇರೆ ಯಾರಿದ್ದಾರೆ? ಅಂತಹ ತಾಯಿಯೇ ಇನ್ನೊಬ್ಬರ ದಾಸ್ಯದಲ್ಲಿದ್ದಾಳೆ ಅಂತ ಆದ್ರೆ ಮಕ್ಕಳಾದವರಿಗೆ ಮನಸ್ಸಿಗೆ ನೋವಾಗದೆ ಇದ್ದಾಗ ಸ್ವಇಚ್ಛೆಯಿಂದ ತಿರುಗಾಡುತ್ತಿದ್ದವರು ಹೌದು ಒಂದೇ ಸಂದರ್ಭದಲ್ಲಿ ಇನ್ನೊಬ್ಬರ ಹಂಗಿಗೆ ಒಳಗಾದರು ಅಂತಾದ್ರೆ ಅದಕ್ಕಿಂತ ವೇದನೆ ಬೇರೊಂದಿಲ್ಲ. ಈಗ ನೀನು ಏನು ಅಂತ ಹೇಳುದು? ಅದನ್ನು ಮಾಡತಕ್ಕದ್ದು ಎನ್ನುವ ಹಾಗೆ ಹೇಳುವುದು. ಯಾವುದನ್ನು ಮಾಡುದು? ನೀವೆಲ್ಲರೂ ಬಾಲವನ್ನು ಕಚ್ಚಿಕೊಳ್ಳಬೇಕು ಎನ್ನುವ ಹಾಗೆ ಹೇಳುವುದು. ನಿನ್ನ ಅಭಿಪ್ರಾಯವನ್ನು ತಿಳಿಸಿದ್ರೆ ಅಮ್ಮನ ಮಾತು ಅಲ್ಲಿ ನಿಜವಾಗಿ ಬಾಲ ಇರುವುದು ಬಿಳಿ. ಈಗ ಇವನು ನೋಡುವಾಗ ಅದು ಕಪ್ಪು ಅಂತ ಕಾಣಬೇಕು. ಕಪ್ಪು ಅಂತ ಕಾಣಬೇಕಿದ್ರೆ ನಾವು ಏನಾದ್ರೂ ಮಾಡ್ಬೇಕು. ಏನಾದ್ರೂ ಮಾಡಬೇಕು ಅಂದ್ರೆ ಕಪ್ಪು ಜಾತಿಯ ಹಾವುಗಳೆಲ್ಲ ಹೋಗಿ ಆ ಬಿಳಿದ ಬಾಲವನ್ನು ಕಚ್ಚಿ ಇಟ್ಕೊಳ್ಬೇಕು. ಇವನು ನೋಡುವಾಗ ಕಪ್ಪು ಕಾಣಬೇಕು. ಆವಾಗ ತಾಯಿಯ ಮಾತೇ ಮೇಲಾಗ್ತದೆ. ಆವಾಗ ಈ ದಾಸೆ ಎನ್ನುವುದು ಇರುವುದಿಲ್ಲ ಅಂತ ಹೇಳುದಲ್ಲ. ಆದ್ರೆ ಒಂದು ಏನು, ಇವರ ಮುಖವನ್ನೇನೋ ನೋಡುವಾಗ ಯಾಕೋ ಒಂದು ರೀತಿಯ ಅವನಿಗೊಂದು ಸಂಶಯದಲ್ಲಿದೆ. ನಾವು ಸರಿಯಾಗಿ ಏನಯ್ಯ ನಮ್ಮ ತಾಯಿಯ ರಾಜತ್ವ ಬಿಡುಗಡೆ ಆಗೋದು ಸಹಜ. ಆಗ್ತದೆ ಅಲ್ಲ, ಅದು ಆಗ್ತದೆ ಇಲ್ವಂತ ಬೇಡ. ಈಗ ಕೊಟ್ಟ ಶಾಪ ಆಗಿ ಉಳಿದಾಗ
ಹಾಗೆ ಆಗಿದೆ ಇನ್ನೊಂದು ಸರಿ ಮಾಡ್ಲಿಕ್ಕೆ ಆಗ್ತದ ಅಂತ ಆಗುವುದಿಲ್ಲ. ಆದ ಕಾರಣ ಅವರಿಗೆ ಮನಸ್ಸಿಲ್ಲ ಅಂತೆ ನಾನು ಮನಸ್ಸಿಲ್ವಾ? ಇಲ್ಲ. ಅಯ್ಯ ಕಬ್ಬಿಣಗಳು ತಪ್ಪದು ಕೋಗಿಲ ಪ್ರತರವಿದೆನು ಪಟ್ಟಹಯದ ಬಾಳ ಕೊಪ್ಪಿ ಕೂದಲಿನಂತೆ ಇಪ್ಪುದು ನಿಮಗೆ ತಾಯಿಯ ಮಾತಿಗಿಂತಲೂ ನಿಮ್ಮ ಪ್ರತಿಷ್ಠೆಯೇ ನಿಮಗೆ ದೊಡ್ಡದಾಗಿ ಹೋಯ್ತಲ್ವಾ? ಮತ್ತೆ ಅಯ್ಯ. ಸತ್ಯ ಉಳಿಬೇಕಲ್ವಾ? ಸತ್ಯ ಉಳಿಬೇಕು. ಸತ್ಯವನ್ನು ಸುಳ್ಳು ಅಂತ ಮಾಡ್ಲಿಕ್ಕೆ ಆಗ್ತದ? ಸತ್ಯವನ್ನು ಸುಳ್ಳು ಅಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಸುಳ್ಳು ಎಂಬ ಹಾಗೆ ನಂಬಿಸಬಹುದಲ್ವಾ? ಅದು ಮೋಸ ಮಾಡಿದಾಗ ಆಗುದಿಲ್ವಾ? ಮೋಸ ಮಾಡಿದಾಗೆ ಆಗುತ್ತದೆ ಎಂಬ ಹಾಗೆ ನಮಗೂ ಗೊತ್ತಿದೆ. ಆದರೆ ತಾಯಿಯಾದವಳ ಮಾನ ಮರ್ಯಾದೆಯನ್ನು ನಾವು ಉಳಿಸಬೇಕು. ಈಗ ನಾಳಿನ ದಿವಸ ಬರುವುದೇನು ಅಪಪ್ರಚಾರ? ಏನು? ಪುರಾಗ ಸಂತತಿಗಳೆಲ್ಲ ಸುಳ್ಳು ಹೇಳ್ತಾರೆ ಹ, ಎನ್ನುವ ಹಾಗೆ ಅಪವಾದ ಬರುವುದಿಲ್ವಾ? ಆದರೆ ಅದರ ಹಿಂದೆಯೂ ಒಂದು ಕಾರಣ ಉಂಟು ಎಂಬ ಹಾಗೆಲ್ಲರೂ ಅರ್ಥವಿಸಿಕೊಳ್ಳುತ್ತಾರಲ್ವಾ? ತಾಯಿಗೆ ಬೇಕಾಗಿ ಶಾಪದ ಪರಿಮಾರ್ಜನೆಗೆ ಬೇಕಾಗಿ. ಆದ ಕಾರಣ ಅನೇಕರು ಕರಟಿ ಹೋಗಿದ್ದಾರೆ. ಹೌದು, ಮಾತ್ರ ಅಲ್ಲ ಕೆಲವಾರು ಮಂದಿ ಉಳಿದಿದ್ದೀರಿ. ನೀವು ಕೂಡ ಉಳಿಯಬೇಕು ಅಂತ ಆದ್ರೆ ಈ ಕೆಲಸವನ್ನು ನೀವು ಮಾಡಬೇಕು. ಆ ಕುದುರೆಯ ಬಾಲದ ರೋಮವು ಕಪ್ಪಾಗಿ ಕಾಣತಕ್ಕದ್ದು. ಆ ಕಾರಣದಿಂದಾಗಿ ಕಪ್ಪಗಿನ ಹಾವುಗಳೆಲ್ಲ ಇದ್ದೀರಿ. ಏನು? ನಾನು ಬೆಳ್ಳಗಿದ್ದೇನೆ, ಕಪ್ಪಿನವರಿಗೆ ಹೇಗೆ ಎಂತದ್ದು? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಮುಂದೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಯಾರು ಬೆಳ್ಳಗಿನ ಯಾರು? ನಿನಗೆ ಸ್ವಸ್ವರೂಪ ಜ್ಞಾನ ಉಂಟ? ನೋಡು ಎಂತ ಶಬ್ದ ಉಂಟು ಅಲ್ವಾ? ಅಲ್ಲಲ್ಲ ತಪ್ಪಿಲ್ಲ. ಯಾಕೆ ಇವ ಒಂದು ಆಜ್ಞೆ ಮಾಡಿದ ಅಂತ ಆದ್ರೆ ಸರ್ಪ ಸಂತತಿಗಳು ಯಾರು ಆ ಆಜ್ಞೆಯನ್ನು ಮೀರುವುದಕ್ಕಿಲ್ಲ ಅಲ್ವಾ? ಅದು ಕಟ್ಟಾಜ್ಞೆ ಅದು. ಆದ ಕಾರಣ ನೀನಾಡಿದ ಮಾತಿಗೆ ವಿರೋಧ ವ್ಯಕ್ತಪಡಿಸುವುದಕ್ಕೆ ನಮಗೆ ವಿರೋಧ ವ್ಯಕ್ತಪಡಿಸಕೂಡದು. ಸರಿ, ಯಾವುದಾದ್ರೂ ಒಂದು ಉದ್ದೇಶ ನೀನು ಇರಿಸಿದ್ದಾದ್ರೆ ಅದು ಭವಿಷ್ಯತ್ತಿನಲ್ಲಿ ಒಳ್ಳೇದಾಗ್ತದೆ ಎನ್ನುವುದು ಸತ್ಯ. ಆ ನಂಬಿಕೆಯಿಂದ ನೀನು ಹೇಳಿದ ಹಾಗೆ ಕಪ್ಪು ಜಾತಿಯ ಎಲ್ಲಾ ಸರ್ಪಗಳು ನಾವು ಹೋಗಿ ಆ ಪಾಲವನ್ನು ಕಚ್ಚಿಕೊಳ್ತೇವೆ. ನಿಂದ ಏನಿದ್ರು ನಿನ್ನ ಮಾರ್ಗದರ್ಶನ. ಇದು ನನ್ನ ಅಪ್ಪಣೆ. ಆದಿತ್ತು ಹೋಗಬೇಕು. ಪರೀಕ್ಷೆ ಪರೀಕ್ಷೆ ಪರೀಕ್ಷೆ. ಏನ್ ಹೇಳು?
ನಾವಂದು ಆಡಿದಂತಹ ಮಾತು, ನಾವು ಕೈದಂತಹ ಪಂಥ ಹಾ. ಇಂದು ಈಡೇರುತ್ತದಂತ ವಾದಿಸ್ತೇನೆ ಅಂತ ಹೇಳಿದ್ದೇನಲ್ಲ, ಸಾಧಿಸಿದೆ ಅಂತ ಹೇಳಿದ್ದೇನಲ್ಲ. ಗೊತ್ತು ಬೇಕಾದ್ರೂ ವಾದಿಸ್ತೇನೆ. ನಾನು ಇವತ್ತೇ ಸಾಧಿಸ್ತೇನೆ. ಹೇಗೆ ಸಾಧಿಸುವುದಕ್ಕೆ ಈ ಸಾಧ್ಯ? ಪ್ರಕರಣ ಇವತ್ತೇ ಮುಕ್ತಾಯ ಆಗಬೇಕು. ನೀನು ದಾಸಿಯಾಗುವಂತಹ ಚಂದವನ್ನು ಕಾಣಬೇಕು. ನಾನು ನೋಡುವ ಯಾರು ಅಂತ ಬಿರು ಮಾತುಗಳನ್ನ ಆಡಿದೆ ನೀನು. ಅಲ್ಲ, ಆಗದೆ ಇರುವುದಲ್ಲ, ಹೇಗೆ ಸಾಧ್ಯವೇ ಅದು? ಅದು ಬಣ್ಣ ಬಿಳಿ ಬಣ್ಣ, ಅದಂತ ಆದ ಮೇಲೆ ಅದು ಬಾಣದು ಹೇಗಾಗುವುದಕ್ಕೆ ಸಾಧ್ಯ? ಅದನ್ನ ಹೋಯ್. ಏನು ಹೋಯ್ತು ನೋಡಲು ಎಲ್ಲಿ? ಆಕಾಶವನ್ನು ಸರಿಯಾಗಿ ನೋಡಿ. ನಾನು ನೋಡುದಿಲ್ಲ. ಯಾಕೆ ನೋಡುವುದಿಲ್ಲ? ಅಲ್ಲ, ನೋಡುದೆ. ನೋಡಿ, ಸರಿ ನೋಡಿ. ಅದೇ ಬಿಳಿ ನೋಡು, ನೋಡು. ಹೇಗೆ ಕಾಣಿಸ್ತಾ ಉಂಟು? ಕೇಶ ಕಪ್ಪಾಗಿ ಗೋಚರಿಸ್ತಾ ಉಂಟು. ಸರಿ ನೋಡು. ಅಂದಾಡಿದ್ಯಲ್ಲ, ಹೇಳೆ, ಹೇಳು. ಈಗ ಮಾತನಾಡಿ, ಮಾತನಾಡಿ, ಮಾತನಾಡು ನೋಡು. ಹೇಗೆ ಬಣ್ಣ ಕಪ್ಪುಂಟು ಬೆಳ್ಳಗುಂಟ, ಕಪ್ಪುಂಟು ಬೆಳ್ಳಗುಂಟ, ಕಪ್ಪು ಒಪ್ಪಿದ್ಯಲ್ಲ, ಒಪ್ಪಿದ್ಯಲ್ಲ, ಆಗಬೇಕು. ನಾನಿಲ್ಲದಿರದೆ ನೀ ಹೊತ್ತು ತಿರುಗುವುದಿಲ್ಲ ಸೋನುಗಳ ಈ ಹೊತ್ತು ತಿರುಗುವುದು ಎಲ್ಲ ಸೋನುಗಳ ಚಾಕರಿಯನೆಸಗಿ ಮನೆಗೆಲಸನು ಸಾನುರಾಗದುಂಡೆಸಗಿ ಬಾಳಿನಲು ಮರು ಮಾತನಾಡದಿ ಸೇವೆಯಿಂದ ನೀ ಹೊತ್ತು ತಿರುಗುವುದು ಎನ್ನ ಕೂದುಗಳ ಏನಾಯ್ತು? ಸ್ವರ ಏನೇರುವುದಿಲ್ಲ. ನೇನೋಟಕವಾಗಿದ್ದಿ, ಮಾತನಾಡ್ತಾ ಇಲ್ಲ, ಮುಖ ಕಂದೇ ಹೋಗಿದೆ. ಮಾತನಾಡೆ, ಈಗ ಮಾತನಾಡು. ನಾಳೆಗೆ ಮಿತವಾಯ್ತಾ ಎಂದು ಅಂದೇ ಮಾತನಾಡಿದ್ದೀನಿ. ಒಂದು ವೇಳೆ ಸೋತ್ರೆ ದಾಸಿ ಆಗುತ್ತೇನೆ ಎನ್ನುವ ಹಾಗೆ ಆಡಿದಂತಹ ಮಾತನ್ನು ಪಾಲಿಸಬೇಕು, ಪಾಲಿಸತಕ್ಕದ್ದು. ಇನ್ನು ಮುಂದಕ್ಕೆ ನನ್ನ ದಾಸಿನಿ ನಾನು ಹೇಳಿದ ಹಾಗೆ ಕೇಳಬೇಕು, ಕೇಳತಕ್ಕದ್ದು. ಹೆಚ್ಚೇಕೆ ನನ್ನ ಮಕ್ಕಳಿದ್ದಾರೆ ಸಾವಿರಾರು ಮಂದಿ, ಅವರನ್ನು ಹೊತ್ತು ತಿರುಗಬೇಕು, ಮನೆಯ ಕೆಲಸವನ್ನು ಮಾಡಬೇಕು, ಯಾವಾಗ ಸೇವೆಗೆ ಸಿದ್ಧರಾಗಿರ್ಬೇಕು. ನಾನು ಹೇಳಿದ ಹಾಗೆ ಕೇಳಬೇಕು. ಬಟ್ಟೆ ಒಗೆಯಬೇಕು, ಪಾತ್ರೆ ಒಗೆಯಬೇಕು, ನನ್ನ ಕಾಲು ಒತ್ತಬೇಕು, ಕೈ ಒತ್ತಬೇಕು. ಮತ್ತೊಂದು, ಸ್ನಾನಕ್ಕೆ ಬಿಸಿ ನೀರೇ ಆಗಬೇಕು. ಅರ್ಥ ಆಯ್ತಲ್ಲ? ಸ್ನಾನಕ್ಕೆ ಬಿಸಿ ನೀರೇ ಆಗಬೇಕು. ಸ್ನಾನ ಮಾಡಿದ್ದಾಗುದಿಲ್ಲ, ಎಲ್ಲ ಸಿದ್ಧತೆ ಮಾಡಬೇಕು. ಏನು ಕೇಳಿತಾ? ಹೇಳಿತಾ? ಹಾ, ಇದು ಮುಖ್ಯವೇ. ಬಿಚ್ಚೆ, ಸೀರೆ ಬಿಚ್ಚೆ, ನೆನಪಾಗ್ತದೆ ಪ್ರಸಂಗ. ಇದಕ್ಕೊಂದು ಚಟ್ಟ ಸೀರೆ ಉಡುವುದು. ಈ ಸೀರೆ ಉಡಬಾರದು. ನೀನು ಕಪ್ಪು ಸೀರೆ ಉಡಬೇಕು. ಜಾಸ್ತಿ ನೀನು ಕಳಿಸಬೇಕು, ಆಭರಣ ಕಳಿಸಬೇಕು, ಸೀರೆ ಕಳಿಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹರಿಯೇ ಮಾರಮಣನೆ ಬರಿದೆ ಪಂಕವ ಮಾಡಿ ನಿನದಾಗ ಮಾರಮಣ ಹರಿಯೇ ಮಾರಮಣನೆ ಶ್ರೀಹರಿ ಬರಿದೆ ಪಂಕವ ಮಾಡಿ ನಿರತ ಇರುವನಾಗಾಯಿತೆ ಅರುಣನ ಚಾಪವು ಇರುವನಾಗಾಯಿತೆ ಅರುಣನ ಶಾಪವು ಸರಿಯಾಯ್ತು ಮುಂದೇನಗೈವೆ ಶಾಪವು ಸರಿಯಾಯ್ತು ಮುಂದೇನಗೈವೆ ಹರಿಯೇ ಮಾರಮಣನೇ ಹರಿಯೇ ಆ
ನಾನು ಯಾಕೆ ಇವಳಲ್ಲಿ ಪಂಥವನ್ನು ಮಾಡುವುದಕ್ಕೆ ಮುಂದಾಗಬೇಕಿತ್ತು? ಅಲ್ಲ, ಹುಚ್ಚೇಶ್ವರದ ಬಾಲದ ಕೇಶ ಎನ್ನುವುದು ಹೇಗೆ ಕಪ್ಪಾಗುವುದಕ್ಕೆ ಸಾಧ್ಯ? ಇದಕ್ಕೆಲ್ಲ ಕಾರಣ ನಾ ಮಾಡಿದ ತಪ್ಪೆ. ನೊಂದು ಮಗನಾದಂತ ಅರುಣ ನಾಡಿದ ಮಾತಿಂದು ಸತ್ಯವಾಯಿತಲ್ಲ. ಅವನ ಮಾತೆನ್ನುವುದೇ ನನ್ನ ಬದುಕಿನಲ್ಲಿ ಶಾಪವಾಯಿತಲ್ಲ. ಇಲ್ಲದಿದ್ರೆ ಹೀಗಾಗುವುದಕ್ಕೆ ಸಾಧ್ಯವೇ? ಜೀವನ ಪರ್ಯಂತ ಇವಳ ದಾಸಿಯಾಗಿ ನಾನು ಇವಳ ಸೇವೆಯನ್ನು ಮಾಡುವ ಹಾಗಾಯಿತಲ್ಲ. ಯಾರಲ್ಲಿ ಹೇಳಿಕೊಳ್ಳಿ ನನ್ನ ಕಷ್ಟವನ್ನು? ಯಾರಲ್ಲಿ ಹೇಳಿಕೊಳ್ಳಿ? ಶ್ರೀಹರಿ, ಅಚ್ಯುತ, ಕೇಶವ, ಮುಕುಂದ, ಮುರಾರಿ, ನಾರಾಯಣ, ನನ್ನ ಬದುಕಿಗೆ ಏನರ್ಥ ಇದ್ದು? ಅಯ್ಯೋ ಅಯ್ಯೋ. ರಾತ್ರಿಯೊಳಗೈ 100 ಬರುಜಗಳು ಬೆಳೆಯಲಿಕ್ಕೆ ಚೇತನದಿ ಬಲಿ ತಂಡ ಒಡೆದು ಸಿಡಿಲಿನ
ಹೊರಗೆ ಬರಬೇಕು ಅಂತ ಬಹಳ ಆಸೆ ಇತ್ತು. ಹಾ. ಆದ್ರೆ ನನ್ನ ಅವನೇ ನನ್ನನ್ನು ಹೊರಗೆ ಕರೀಲಿಲ್ಲ. ಯಾಕೆ ಕರೀಲಿಲ್ಲ ಯಾಕೆ? ನನಗೊಂದು ಅರ್ಥವಾಗುವುದಿಲ್ಲ. ಹಾ. ಆದರೆ ಸಹಸ್ರ ವರ್ಷಗಳ ಕಾಲ ಹಾ. ಒಂದು ಮೊಟ್ಟೆಯೊಳಗಿದ್ದು ಹಾ. ನನಗೆ ಉಸಿರು ಬಿಗಿ ಹಿಡಿಯುವುದಕ್ಕಾಗುತ್ತಿರಲಿಲ್ಲ. ಓಹೋ. ಹಾಗಾಗಿ ಆ ಮೊಟ್ಟೆಯನ್ನು ಹೊರಗಿಳಿದು ಬಂದೆ. ಓಹೋ. ಹೊರಗಿಳಿದು ಬಂದ ಕ್ಷಣವೇ ಹಾ. ಲೋಕದಲ್ಲಿ ಕಾಣುವಂತಹ ಬೆಳಕು ನನ್ನನ್ನು ಸೋಕಿತು. ಹಾ. ನನ್ನ ರೆಕ್ಕೆ ಬಿಚ್ಚಿ ಹ್ಮ್. ಹಾರುವುದಕ್ಕೆ ಪ್ರಾರಂಭ ಮಾಡಿದೆ. ಓ. ಹುಟ್ಟಿ ಹಬ್ಬಗಳಾಗುವುದೇ ನೀವು ಹಾ. ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಹಸಿವೆ ಭಂಗಿಮ ಜೀವನ ಏನು ತಿನ್ನೋಣ ಅಂತ ಯೋಚನೆ ಮಾಡಿದರೆ ಏನು ಕಾಣುವುದಿಲ್ಲ. ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಹಸಿವೆ ನನ್ನ ಬದುಕಿಲ್ಲ. ಹಾಗಾದ್ರೆ ಏನು ಮಾಡೋಣ? ಏನು ಸಿಗುತ್ತದೆಯೋ ಅದನ್ನು ಮುಖದಾಗ ನೋಡೋಣ.
ಕಾಣ್ತಾ ಇದ್ದಾಳೆ. ಮೇಲಕ್ಕೆ ಹಾರಿ ಅವುಗಳನ್ನು ಮುಟ್ಟಿಕೊಳ್ಳೋಣ. ಏನಿದು ಪ್ರಕೋಪ? ಎಲ್ಲೆಡೆಯಲ್ಲಿ ನೋಡಿದರೂ ಕೂಡ ಆಹಾಕಾರವೇ ಏಳುತ್ತಾ ಉಂಟು, ಅಲ್ಲವೇ ಆಗುತ್ತಾ ಉಂಟು. ಒಂದಕ್ಕೂ ಉತ್ತರ ದೊರಕದೇ ಇರುವ ಸ್ಥಿತಿ ಕಾಣುತ್ತಾ ಉಂಟು. ನನಗೆ ಇದಕ್ಕೆ ಊಹೆ ಕಾಣುವುದು ಹೇಗೆ ಗೊತ್ತೋ? ಅಗ್ನಿದೇವನಾದ ನೀನು ಪ್ರಾಚುರ್ಯಮಾನವಾಗಿ ಬೆಳಗಿದ ಕಾರಣ ಲೋಕ ಉಳಿಯುತ್ತಾ ಉಂಟು. ಯಾಕೆ ಹೀಗೆ ಮಾಡಿದೆ? ಏನಿದರ ಪರಿಣಾಮ ಏನು ಅಂತ ಹೇಳುವುದೇ ಇಲ್ಲ. ಏನು ದೂರವಿರಲು ಎಂದ್ರ ಸದ್ಗುಣವಾದ ಕೊಪ್ಪನಿಂದ ಹರಿಮಿಗಲಿ ವಿನತೆಗೆ ಸುತ್ತನುದಿದೆ ಸೂರ್ಯಗುಪ್ಪನು ಜಗತ್ರಯವನ್ನೇ ಸುತ್ತಿದೆ. ದೂರವಿರಲು ಎಂದ್ರ ಸದ್ಗುಣವಾದ ಇಂದ್ರ ಇದು ನನ್ನಿಂದಾದಂತಹ ಕೃತ್ಯವಲ್ಲ. ಮತ್ತೆ ಯಾಕೆ ಹೀಗಾಯಿತು? ನಮ್ಮವಳೇ ಆದ ವಿನತೆ, ಅವಳ ಸುತನಾದ ಮಾತವಿನತಾ ದೇವಿಯ ಸುತನಾದ ವೈನತೆಯನಿಂದ ಹೀಗೆ ಆಗ್ತಾ ಉಂಟು. ಹೌದೇ? ಯಾಕೆ? ಯಾಕೆ? ಹುಟ್ಟಿದ ಆರಭ್ಯದಿಂದ ಅವನಿಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಯಾರಿಲ್ಲ. ಆದ್ದರಿಂದ ಹೀಗೆ ಮಾಡ್ತಾ ಇದ್ದಾನೆ. ದೀರ್ಘವಾಗಿ ಬೆಳೆಯುತ್ತಿರುವಂತಹ ದೇಹವನ್ನು ಹೊಂದಿದ ಕಾರಣ ಅವನ ಬೆಳವಣಿಗೆಯನ್ನು ತಡೆಯುವುದಕ್ಕೆ ಸಾಧ್ಯವಾಗದೇ ಇರುವ ಪರಿಸ್ಥಿತಿ ಇಂತಹದ್ದಾಗುತ್ತದೆ ಅಂತಾದ್ರೆ ಇದಕ್ಕೆ ಇನ್ನು ವಿಧಿಸುವನಾದಂತಹ ವಿಧಾತನೇ ಏನಾದ್ರೂ ಮಾರ್ಗ ತೋರಿಸಬೇಕು. ಸತ್ಯವಾಗುತ್ತೆ. ಖಜನ ಪೂಜಿಸಿ ವಿಧ ವಿಧ ಕೈ ಮುಗಿಯುವುದ ಭಕ್ತಿಯಿಂದ ಇನ್ನೊಂದು ಕಾಣಬೇಕು ಅಂತ ಬರುವುದಕ್ಕೆ ಕಾರಣವಾದ ಪರಿಭವ ಬಹಳಷ್ಟು ದೊಡ್ಡದೇ ಸ್ವಾಮಿ. ವಿನುತೆಯ ಹಿತನಾದಂತಹ ಗರುಡನೆಂಬುವ ಬೆಳೆಯುತ್ತಾ ಇರುವ ಬಗ್ಗೆ ಅವನ ಬೆಳವಣಿಗೆಯಿಂದ ತನ್ನ ಆಹಾರಕ್ಕಾಗಿ ಅವನು ಸಿಕ್ಕವರನ್ನು ಹತ್ತಿದ್ದಾನೆ. ಒಂದೆಡೆಯಲ್ಲಿ ಆಹಾಕಾರ ಏಳುವುದಕ್ಕೆ ಆರಂಭವಾಗಿದೆ. ತಡೆಯುವ ಪ್ರಯತ್ನಕ್ಕೆ ನಾವು ಕೈ ಮಾಡುವಂತಿಲ್ಲ. ಮುಂದೆ ದಾರಿಯನ್ನು ಅನ್ನುವುದನ್ನು ಸೃಷ್ಟಿಕರ್ತರಾದ ನೀವೇ ಹೇಳಬೇಕು. ಹಿರಿಯಾದಿಗೆ ಲೋಕವೆಲ್ಲವೂ ಖ್ಯಾತಿಗೊಳ್ಳದೆ ಸೂಕ್ಷ್ಮಕಾಯದಿ ಪ್ರೀತಿಯುತ ಭಯವನ್ನು ಪಾಲಿಸು. ಪ್ರೀತಿಯುತ ಭಯವನ್ನು ಪಾಲಿಸು. ಪ್ರೀತಿಯುತ ಸುಜ್ಞಾನಿಯೇ ಕರುಣ ದೇವಾ
ಕಾರಣ ಹಾಗಾಗಿ ಹ ಈ ಕೋರ ರೂಪವನ್ನು ಹೊರಗಳಿಸಿ ಹ ಶಾಂತ ಸ್ವರೂಪವಾಗಿ ಬರಬೇಕು. ಶಾಂತ ಸ್ವರೂಪನಾಗಿ ಓ ಇಂದ್ರಾದಿ ಸುಮನಸ್ಸರೇ, ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರೇ, ನೀವೆಲ್ಲರೂ ದೀನರಾಗಿ ನನ್ನನ್ನು ಮೊರೆ ಇಡ್ತಾ ಇದ್ದೀರಿ. ಗರುಡ ಶಾಂತನಾಗು, ಎಲ್ಲರೂ ಭಯಭೀತರಾಗಿದ್ದಾರೆ ಎಂಬ ಈ ಮಾತನ್ನು ಕೇಳುವಾಗ ನನಗೂ ಯಾಕೋ ಈ ನೀವು ಬೇಡ, ಶಾಂತನಾಗಿಯೇ ಬದುಕಬೇಕೆಂಬ ಆಶಯ ಆಗುತ್ತಾ ಇದೆ. ಹಾಗಾಗಿ ನೀವು ತಂದು ಕೊಟ್ಟಂತಹ ಕಾಣಿಕೆಯನ್ನೆಲ್ಲ ಸ್ವೀಕಾರ ಮಾಡಿದ್ದೇನೆ, ನಿಮ್ಮ ನಮಸ್ಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಶಾಂತ ಗರುಡನಾಗಿ ನಿಮಗೆಲ್ಲರಿಗೂ ಕಂಗೊಳಿಸುತ್ತೇನೆ. ನಾನೇನಾದರೂ ತೊಂದರೆ ಮಾಡಿದ್ರೆ ಕ್ಷಮಿಸಬೇಕು. ನನ್ನದ್ದಾಗಿರುವಂತಹ ಅಂತರಂಗದ ಹೊರಿ, ನಾನು ಯಾವ ಇಕ್ಕಟ್ಟಿನಲ್ಲಿ ಸಿಲುಕಿದ್ದೇನೆ ಎನ್ನುವಂತಹ ಸ್ಥಿತಿ ನಿಮಗೆಲ್ಲರಿಗೂ ಸಾಧಾರಣ ಅರ್ಥ ಇರಬಹುದು. ನನ್ನ ತಾಯಿ ಬ್ರಹ್ಮದೇವರೇ, ಪ್ರಪಂಚದಲ್ಲಿ ಸಂಚರಿಸುವಂತಹ ಜೀವರಾಶಿಗಳಿಗೆ ನೀನೇ ವಿಧಾತನಾದರೂ ಹುಟ್ಟುವ ಪ್ರತಿಯೊಬ್ಬ ಜೀವನಿಗೂ ಒಬ್ಬ ತಂದೆ ಒಬ್ಬ ತಾಯಿ ಅಂತ ಪ್ರತ್ಯೇಕ ಇರ್ತಾರಲ್ಲ. ಜನ್ಮಕ್ಕೆ ಬಂದಿರುವ ನಾನು ನನ್ನಮ್ಮನನ್ನು ಕಾಣದಾಗಿದ್ದೇನೆ. ತಾಯಿಯನ್ನು ಕಾಣಬೇಕು ಎನ್ನುವ ಹಂಬಲದಿಂದ ಇಷ್ಟೆಲ್ಲ ಅವಾಂತರಗಳನ್ನು ನಡೆಸುತ್ತಾ ಮುಂದೆ ಬಂದೆ. ಪುಣ್ಯಾತ್ಮರಾದ ದಿವ್ಯ ಶರೀರಿಗಳಾದ ನಿಮ್ಮಲ್ಲಿ ಕರಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ. ನನ್ನ ತಾಯಿ ಎಲ್ಲಿದ್ದಾಳೆ, ನನ್ನ ಅಮ್ಮ ಎಲ್ಲಿದ್ದಾಳೆ, ಹೇಳಿ ಹೇಳಿ. ಎಲ್ಲಿದ್ದಾಳೆ? ಮತ್ತೆ ಸಮುದ್ರದ ಆಚೆಗೆ ಹೇಗಿದ್ದಾಳೆ? ಜ್ಞಾನ ತಳದಿಂದ ಅವರು ಎತ್ತು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕದ್ರುವಿನ ಸೇವೆಯಲ್ಲಿ ನನ್ನಮ್ಮನಾದಂತಹ ವಿನತಾದೇವಿ ಜಾಣತನು ಅಂದ್ರೆ ಹೇಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ. ದೇವರ ಅಂತ ಕೂತ್ರೆ ಅವರ ಬಿಳಿ ಕಪ್ಪು ಬಿಳಿ ಅಂತ ನಿನ್ನ ಅಮ್ಮ, ಕಪ್ಪು ಅಂತ ಹತ್ತು ಮಕ್ಕಳನ್ನು ಮಾತು ಸೇರಿಸಿ ಸಾಲದಲ್ಲಿ ಕಪ್ಪು ಹಾವುಗಳನ್ನು ಸೇರಿಕೊಂಡು ಮೋಸದಿಂದ ನಿನ್ನ ಅಮ್ಮನನ್ನು ಗೆದ್ದಿದ್ದಾರೆ. ಅಂತೂ ದಂಡಿಸ್ತಾ ಇದ್ದಾಳೆ ನನ್ನ ತಾಯಿ. ನನ್ನ ತಾಯಿ ನಿನ್ನ ನೆನಪಿನಲ್ಲಿ ಇದ್ದಾಳಪ್ಪ. ಹೌದೇ?
ಸ್ವಂತ ತಂಗಿಯಾಗಿದ್ದರು ಯಾವುದೋ ಒಂದು ಮಚ್ಚರದ ಮೂಲಕವಾಗಿ ನನ್ನಮ್ಮನನ್ನು ದಣಿಸುತ್ತಾ ಇರುವುದೇ ಕದ್ರು ಪೂರ್ವ ಸಮುದ್ರದಾಚೆ ಕಣ್ಣೀರಿಳಿಸಿ ನನ್ನಮ್ಮ ನನಗಾಗಿ ಮಮ್ಮನ ಮರುಗುತ್ತಾ ಇದ್ದಾಳೆಯೇ ನಾನಿಂತಹ ಬಲಯುತ ವಿದ್ಯಾಗಮನವಾದಂತಹ ಶಕ್ತಿಯುಳ್ಳವ ನನ್ನಂತಹ ಸರ್ವೋತ್ಕೃಷ್ಟನಿಗೆ ಜನ್ಮವನ್ನು ಕೆಟ್ಟವಳು ಕೇವಲ ದಾಸಿಯಾಗಿ ದುಡಿಯುವುದೇ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅನುಗ್ರಹ ಇರಲಿ. ನನ್ನ ತಾಯಿಯಲ್ಲಿ ಕಾಣೆ ಅಂತ ನೋಡ್ತೇನೆ. ಪ್ರಜಾಪತಿ ಜಯ ನಮೋ ತಪ ನಿರತ ಯತಿಪತಿ ಜಯ ನಮೋ ಶಿವರೂಪ ಸಾತ್ವಿಕ ಗುಣ ಕೃಪಾ ಕರಣೆ ಜಯ ನಮೋ ಸುಜ್ಞಾನ ಮೂರುತಿ ಜಯ ತು ವೈರಾಗ್ಯಾಧಿಪತಿ ಜಯ ಜಯ ನಮೋ ಯೋಗ ನಮೋ ಕರ್ತೆರದಿಂದ ನದನಗಿ ಜಯ ಜಯ ಪ್ರಜಾಪತಿ ತಪಸ್ಸೀಕರಿಸುತ್ತಿರುವಂತಹ ನಿನ್ನ ದಿವ್ಯ ಕರುಣಾನವಿಂದಗಳಿಗೆ ನಿನ್ನ ಮಗನಾದಂತಹ ಗರುಡ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಲೋಕದ ಕ್ಷೇಮವೇ ತನ್ನ ಧ್ಯೇಯ ಎನ್ನುವಂತಹ ಭಾವದಲ್ಲಿ ಶ್ರಮಿಸುತ್ತಿರುವಂತಹ ನೀನು ಅನುಗ್ರಹ ಅಮೃತ ವಿಶೇಷತೆಯನ್ನಿಟ್ಟು ನನ್ನನ್ನು ಕಾಪಾಡುತ್ತಂತೆಯೇ ಅನುಗ್ರಹಿಸಿ. ಮಗನೇ ಬಾಬಾರಿ ಸುಬಲೇನನಿ ಗಗನ ಪರಿಪನ ರೂಪ ಕುವರನಿ ಜಗದಿ ದೀರ್ಘಾಯುಷ್ಯದಾಗಿ ಮಗಧರನು ಪ್ರೀತಿಗೆ ಪಾತ್ರನಿಸಿ ಸಂಸಾರಿಯಾದವ ಹೆಂಡತಿ ಮಕ್ಕಳ ಜೊತೆಯೇ ಇರಬೇಕು. ಹೌದು, ಏನು ಮಾಡೋಣ? ಹೆಂಡತಿಯರನ್ನು ದೂರದ ಈ ಸುಕ್ಷೇತ್ರವನ್ನು ಅರಸಿ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ಅಂತ ಕಂಡುಕೊಂಡು ಇಲ್ಲೇ ತಪೋಮಗ್ನವಾಗಿದ್ದೆ. ಸಂಸಾರ ವೈರಾಗ್ಯಗಳ ಮಧ್ಯೆ ಇರುವ ಕಾಲುಗಳು ಒಂದನ್ನೇ ರಕ್ಷಿಕೊಳ್ಳುವುದಕ್ಕಾಗುವುದಿಲ್ಲ ತಾನೇ. ಸಾಂಸಾರಿಕ ಮೋಹವನ್ನು ಮರೆತಿದ್ದೆ. ಆದರೆ ಈ ಹಿಂದೆ ನಿನ್ನವೇನನ್ನು ನಾನು ಅನುಗ್ರಹಿಸೇ ಬಂದವನು. ಆ ಕಾಲ ಎಂದು ಒದಗಿ ಬರ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ಭಕ್ತಿನಲ್ಲಿ ಸನ್ನಿಧಿಯನ್ನು ಸೇರಿ ಭಕ್ತಿ ಭಾವದಿಂದ ಸ್ತುತಿ ಮಾಡಿ ಮಗನೇ, ಈ ಹಿಂದೆ ನಿನ್ನನ್ನು ಕಂಡಿಲ್ಲವಾದರೂ ನಿನ್ನ ಕರುಳಿನ ಕರೆ ನನಗೆ ಕೇಳಿಸಿತ್ತು ಮಗನೇ. ನನ್ನ ಹೃದಯವನ್ನು ತಟ್ಟಿ ಹಕ್ಕನ ತಪಸ್ಸು ಬಿಟ್ಟು ಕಂಡೆ, ಆನಂದವಾಯಿತು. ನನ್ನ ಕಣ್ಣಂಚಿನ ಮಿಂಚು, ನನ್ನ ಸ್ಫೂರ್ತಿಯ ಮೂರ್ತಿ
ಆಯುಷ್ಮಂತನಾಗು, ಲೋಕೋತ್ತರವಾದಂತಹ ಕೀರ್ತಿಯನ್ನು ಗಳಿಸಿತು. ಅಷ್ಟೇನಲ್ಲ, ಖಗಕುಲಾಧಿಪನಾಗು ಸರ್ಪಗಳಿಗೆ ವಿರೋಧಿ ನಿಸಿತ ಲೋಕವೇ ಓ ಸುಗುಣ ಪಟ್ಟಣ ಕೊರಿದು ಬೆತ್ತವರಿಗೆ ಸುಕೀರ್ತಿಯ ಆಶಿಸೋ ಮಗನೇ ಮುಂದೆ ಅಪ್ಪಯ್ಯ, ಈ ಲೋಕದಲ್ಲಿ ಹುಟ್ಟಿದ್ರೆ ಸಾಕು, ಕೀರ್ತಿವಂತನಾಗಲಿ. ಹೌದು, ಕಾಯಿಯಿಂದಾದರೂ ಉಳಿಯುವಂತ, ಕೀರ್ತಿ ಮಾತ್ರ ಶಾಶ್ವತವಾಗಿ ಉಳಿಯುವಂತ ಹೀಗೂ ನಗಧರ ಮೆಚ್ಚುವಂತಹ ಕಾರ್ಯವನ್ನು ಲೋಕಪಾಲಕನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ನಿನಗೆ ಕೂಡಿ ಬರುತ್ತೆ. ನನಗೆ ಇವರು ಗಂಡು ಮಕ್ಕಳು, ವಿನತಾ ಸುಕುಮಾರ, ಮಗ ಹೇಳವನ. ನೀನಾದರೂ ಬಲವಂತನಾಗಿ ನನ್ನ ಮುಂದೆ ಕಾಣಿಸಿಕೊಂಡಿ. ಮಗನೇ, ಅಪ್ಪ, ಇಬ್ಬರು ಜನಮಾನಸದಲ್ಲಿ ಉಳಿಯುವಂತಹ ಕಾರ್ಯವನ್ನು ಮಾಡಬೇಕು. ಎಲ್ಲರೂ ನಿಮ್ಮನ್ನು ಕೊಂಡಾಡುವಂತೆ ಆಗಬೇಕು ಎನ್ನುವಂತಹ ಆಶಯವನ್ನು ಹೊತ್ತವ ನಿನ್ನ ಜನ್ಮದ. ಆದ ಕಾರಣ ತಂದೆ ತಾಯಿಗಳ ಆಶೋತ್ತರಗಳನ್ನು ಮಕ್ಕಳಾಡುತ್ತಾ ನೀವು ಪೂರೈಸ್ತೀವಿ ಎನ್ನುವಂತಹ ಭರವಸೆಯಿಂದ ಕೈ ಎತ್ತಿ ಆಶೀರ್ವದಿಸ್ತಾ ಇದ್ದೇನೆ. ಕೀರ್ತಿವಂತನಾಗಿ ಆಯುಷ್ಮಂತನಾಗಿ ಇದೋ ನಿನ್ನವ್ವೆಯನ್ನು ದಾಸ್ಯದಿಂದ ಬಿಡುಗಡೆಗೊಳಿಸಿ ನಿನ್ನವ್ವೆಗೆ ಕೆಟ್ಟದ್ದನ್ನುಂಟು ಮಾಡಿದವರಿಗೆ ಪ್ರತೀಕಾರವನ್ನು ಮಾಡಿಯೇ ಮಾಡಬೇಕು. ಯಾರು ನಮ್ಮ ಕ್ಷೇಮದ ಬಗ್ಗೆ ಅಲ್ಲ, ನಮ್ಮ ಹಿತಚಿಂತನೆಯ ಬಗ್ಗೆ ದುರ್ಭಾವವನ್ನು ಬೀರ್ತಾರೋ ಅಂತವರಿಗೆ ತಕ್ಕ ಶಾಸ್ತಿಯನ್ನು ನೀನು ಮಾಡಲೇಬೇಕು. ಆ ಮೂಲಕ ನಿನ್ನ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತದೋ ಆಶೀರ್ವದಿಸುತ್ತಾರೆ. ಪಿತೃ ಮಹಾಶಯನೇ, ನೀವು ಆಶೀರ್ವಾದ ಎನ್ನುವುದು ನನ್ನ ಬದುಕಿನ ಶ್ರೀರಕ್ಷೆಯ ಭದ್ರಕೋಟೆಯಾಗಲಿ ಅಪ್ಪ. ಇದು ಅಭಿವಾದನವನ್ನು ಸಲ್ಲಿಸಿದ್ದೇನೆ. ಮುಂಬರಿಲೇ ಹತ್ತಿರಕ್ಕೆ ಬಾರುತ್ತ ಖಗನಾಥ ವಿನತಾಂಗನಿಗೆ ಗಿರಿಪುತ್ರನ ಸುಪವಿತ್ರನನು ಜಾತಗ ಪೆತ್ತವನು ತಪಕಿತ್ತ ಸಾರಲು ಮತ್ತೆ ಮಾತೆಯು ಕೂಟಿ ಬಲಿಯದ ನೆತ್ತಲೆದವನು ಮನಮತ್ಸರಿಸಿ ಕತ್ತುವಿನ ಸುತರದಿ ಕೆಳವನ ಗುತ್ತಿಲಿಗೆ ಚಲಿಸಿದೆವು. ಕಥೆಗಿದ ಮಾತಿಗೆ ಮುಳಿದು ಶಪಿಸಿದೆ ಲಗನೆ ಕತ್ರುವನು ಒಲಿದು ಬಾಳದಳು ತಿರನು ನೀ ಬಲಿದು ತಡಿದಲು ತಳುವ ದೈವಿಕ ಬಲು ಭಾಗ್ಯದಿ ಬೆಲೆಗೊಳಿಪನ ಬಲಿದು ತಾತನ ಬಳಿಗೆ ಬಂದಿಗೆ ಖಗನಾಥ ಸುರಿಸುತ್ತಿರುವೆ. ಹತಭಾಗ್ಯ ನನ್ನ ದೃಷ್ಟ ನಾನು ನಿನ್ನ ಅಣ್ಣನಪ್ಪ. ಹೇಳಬೇಡ ಹಾಗೆ. ಅಮ್ಮ ಮಾಡಿದ ಒಂದು ತಪ್ಪಿನಿಂದಲಾಗಿ ನಾನು ಈ ಕಷ್ಟವನ್ನು ಅನುಭವಿಸುವ ಸ್ಥಿತಿ ಬಂತು. ದುಡುಕತನದಿಂದ ಅಂಡವನ್ನು ಒಡೆದು ನೋಡಿದ ಕಾರಣ ಕೆಳವನಾಗಿ ಪೂರ್ಣ ಬಲಿಯದಂತಹ ದೇಹವನ್ನು ಹೊತ್ತುಕೊಂಡು ಬಂದೆನಪ್ಪ. ಮನದ ಬೇಗುದಿಯಿಂದ ಅಮ್ಮನಿಗೊಂದು ಶಾಪವನ್ನು ಕೊಟ್ಟೆ ನಾನು. ಪರರ ದಾಸ್ಯಕ್ಕೆ ಒಳಗಾಗು. ಈಗ ಪಶ್ಚಾತ್ತಾಪವಾಗ್ತದಪ್ಪ. ಮಕ್ಕಳು ನಾವಿಬ್ಬರಿದ್ದು ಅಮ್ಮ ದಾಸ್ಯಕ್ಕೆ ಒಳಗಾಗಿ ಹೀನವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾಳಲ್ಲ ಅನ್ನುವ ಬೇಸರ ಒಂದೆಡೆಯಾದರೆ ಪ್ರಪಂಚದಲ್ಲಿ ಎಲ್ಲರನ್ನು ಕಾಣ್ತಾ
ಕಾಣ್ತಾ ಇದ್ದೇನೆ. ನನ್ನ ತಮ್ಮಂದಿರು ಅಕ್ಕ ತಂಗಿಯಂದಿರು ಜೊತೆಯಾಗಿ ಓಡಾಡ್ತಾ ಕೈ ಹಿಡಿದು ಕುಡಿಯುವ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಈ ನನ್ನ ದೃಷ್ಟಿಗೆ ಆ ಭಾಗ್ಯ ಇಲ್ಲವಪ್ಪ. ನಡೆದಾಡಬೇಕು ಅಂತ ಆಸೆ ಆಗ್ತದೆ, ಕಾಲಿಲ್ಲ. ನನಗೊಂದು ಆಸೆ ಇದೆ, ಕುಳಿತಲ್ಲಿಂದ ಸಂಚರಿಸುವುದಕ್ಕೊಂದು ಅವಕಾಶ ಇಲ್ಲ. ನೀನು ದುಃಖಿಸುವುದೇ ಜೀವನ ಎನ್ನುವುದನ್ನು ತಪೋಗಮ್ಯದ ಕಾಲಗರ್ಭದಲ್ಲಿಯೇ ಕಂಡಂತಹ ಕ್ರಾಂತದರ್ಶಿಯಾದಂತಹ ಮಹರ್ಷಿಗಳಿಗೆ ನಾವು ಬರ್ತೇವೆ. ಹಾಗಾದ್ರೆ ಏನಿದು ನಮ್ಮ ವಿಧಿ? ನೀನು ಅರ್ಥದಲ್ಲೇ ಹುಟ್ಟಬೇಕಾದಂತಹ ಪ್ರಸಂಗ ಬಂತು. ಕಾಣುವವರ ಕಣ್ಣಿಗೆ ಕಾಣುತ್ತದೆ. ತಾಯಿಯನ್ನು ಅವಸರ ಮಾಡಿದಳು. ಅವಳು ಮಾಡುವ ಅವಸರಕ್ಕೆ ನಿನ್ನ ಜನ್ಮದ ವಿಧಿಯು ಪ್ರೇರಣೆ. ನಿನಗೆ ಇಚ್ಛೆ ಎನ್ನುವುದು ಭಗವಂತ ಬರದೇ ಕಳಿಸಿದ್ದಾನೆ ಅಂತಾದ್ರೆ ಅದಕ್ಕಿಂತ ಹೆಚ್ಚಿನ ಉಂಟೆ ಅಣ್ಣ. ನಮ್ಮ ಲೆಕ್ಕ ಎಲ್ಲ ಹೊರಡುವಾಗಲೇ ಬರೆದಿರ್ತಾರಲ್ಲ, ನಾವು ಮತ್ತೆ ತಿದ್ದಲಿಕ್ಕೆ ಉಂಟ. ಹಾಗಾಗಿ ಇದನ್ನು ನಾವು ಅನುಭವಿಸುವಾಗ ಇದಕ್ಕಾಗಿ ಪಶ್ಚಾತ್ತಾಪ ಪಡುವುದಲ್ಲ. ಇದ್ದಕ್ಕರಲ್ಲಿ ಸುಖವನ್ನು ಕಾಣುವುದು ಹೇಗೆ? ಇದ್ದಕ್ಕನ್ನು ಇದ್ದ ಹಾಗೆ ಬಿಟ್ಟು ನಮ್ಮದ್ದಾದಂತಹ ಉನ್ನತಿಕೆಯನ್ನು ಕಂಡುಕೊಳ್ಳುವುದು ಹೇಗೆ? ಈ ಚಿಂತನೆಯಲ್ಲಿ ತೊಡಗಿದಾಗ ನಿಮಗೆ ದೈವ ಒಲಿದಿದೆ ಎನ್ನುವುದರಲ್ಲಿ ಸಾಕ್ಷಿ ನಾನು ಪೂರ್ಣ ಪ್ರಮಾಣನಾಗಿ ಬದುಕಿ ಬಂದದ್ದು. ನಿನಗೆ ಇಲ್ಲದೇ ಇರುವಂತಹ ಅಂಗಕ್ಕೆ ನಾನು ಅಂಗವಾಗ್ತೇನೆ. ನಿನ್ನನ್ನು ಪ್ರಪಂಚದಲ್ಲಿ ಕಾಣಬೇಕಾದ ಸ್ಥಳಗಳಿಗೆಲ್ಲ ಹೊತ್ತೊಯ್ಯಬಲ್ಲಂತಹ ದಾತೃತ್ವ ರಾತ್ರಿಯಲ್ಲಿ ನಿನ್ನ ತಮ್ಮನಾದಂತಹ ಗರುಡನಿಗಿದೆ ಎಂದು ತಿಳಿ. ಎಂತಹ ಭಾರವನ್ನಾದರೂ ನಿರಾಯಾಸದಿಂದ ಹೊರಬಲ್ಲಂತಹ ಗರುಡ ಮಾತೆಯ ಬಂಧ ವಿಮೋಚನೆಯನ್ನು ಮಾಡ್ತಾನೆ. ಅಣ್ಣನ ಅಂಗವನ್ನು ಪೂರ್ಣಗೊಳಿಸ್ತಾನೆ. ಪ್ರಪಂಚದಲ್ಲಿ ನಿನಗೆ ಸ್ಥಾಯಿಯಾಗಿರುವಂತಹ ಒಂದು ನೆಲ ಸಿಕ್ಕುವಲ್ಲಿವರೆಗೆ ನಿನ್ನನ್ನು ನನ್ನ ಹೆಗಲ ಮೇಲೆ ಕುಳ್ಳಿರಿಸಿ ಪ್ರಪಂಚದ ಉದ್ದಗಲದಲ್ಲಿ ಸುತ್ತುವರಿಯುತ್ತೇನೆ. ಅಪ್ಪಯ್ಯ, ಒಂದು ಆಶೀರ್ವಾದ ಮಾಡಿ. ನಿನ್ನ ಮಾತು ಮನಸ್ಸಿಗೆ ಸಂತೋಷವಾಗಿದೆ. ಅಣ್ಣ ತಮ್ಮಂದಿರಾದಂತಹ ನೀವು ಅನ್ಯೋನ್ಯತೆಯಿಂದ ಇದ್ದುಕೊಳ್ಳಿ. ಲೋಕಮಾನ್ಯರಾಗಿ ಇಂಥ ಕೈ ಎತ್ತಿ ಆಶೀರ್ವದಿಸ್ತಾ ಇದ್ದೇನೆ. ಇಷ್ಟರವರೆಗೆ ನಿನ್ನ ಅಣ್ಣನ ಹೊಣೆ ನನಗಿತ್ತು. ಇದೋ ಈಗ ನಿನಗೊಪ್ಪಿಸ್ತೇನೆ. ಇನ್ನು ಮುಂದೆ ನಾನು ತಪಶ್ಚರ್ಯೆಗೆ ಮುಂದುವರಿದ್ದೇನೆ. ಅಪ್ಪಯ್ಯ, ನೀನು ನಿಶ್ಚಿಂತೆಯಿಂದ ನಿಮ್ಮದ್ದಾದಂತಹ ತಪಸ್ಸಿಗೆ ತೊಡಗಿ ಅಣ್ಣನನ್ನು ನಾವು ಹೆಗಲೇರಿದ್ದೇವೆ. ಹೌದು ಸ್ವಾಮಿ, ಇಷ್ಟ ಆಗಬೇಕು ಅಂತ ಇಷ್ಟ ಆಸೆ ಇತ್ತು ಗೊತ್ತಾ? ಪ್ರಸಂಗ ಇವತ್ತು ಬಂತು. ಹೌದು ಹೌದು, ಎಲ್ಲಿದ್ದಾಳೆ ಅವಳು? ಹೇಗಿದೆ? ಅಲ್ಲಿ ಮುಂದೆ ಏನು ಮಾಡ್ತಾ ಇದ್ದೆ? ಏನು ಮಾಡ್ ಕಾರಲ್ಲಿ ಚೆಂಡು ಬರೋದು ಕಾರಲ್ಲಿ ಚೆಂಡು ಸರಿ ಸರಿ ಹೊತ್ತೆ ಕಾರು
ಸರಿ ಸರಿ ಮೆಲ್ಲ ಒತ್ತು. ಮೆಲ್ಲ ಒತ್ತು. ಸರಿಯಾ? ಎಡದ ಕಾಲು ಚಟ್ಟಿ ಬರುತ್ತೆ. ಅಯ್ಯೋ, ಅಯ್ಯೋ. ಈ ಕಡೆ ಅಯ್ಯೋ ಕಾಲು ಬಿಡಿ. ಈ ಕಡೆ ಬಾ. ಕಾಲು ಮರಿಸಿ ನೀನು ಅದನ್ನೇ ಕಾಯಿ ಕಾಲಿಟ್ಟು. ಅಯ್ಯೋ ಈ ಕಡೆ ಈ ಕೈ ಮೆಲ್ಲ ಹೊತ್ತೆ ಅದು ಕೈ ಕಾಲಲ್ಲ. ಅಯ್ಯೋ ವಿಪರೀತ ಉಳಿದರು ನಿಂತ ಬಿಟ್ಟ ಹಾಗಾಗ್ತದೆ. ಹೌದು ಎಣ್ಣೆ ತಾರೆ ಬೇಗ ಬೇಗ ಅದು ಬಂದು ಸಾಟಿಗೆ ಕೊಟ್ರೆ ಆಯ್ತು. ಸ್ನಾನ ಮಾಡಿಕೊಂಡು ಎಣ್ಣೆ ಹಾಕಬೇಕಂತ ಗೊತ್ತಿಲ್ಲ ನನಗೆ. ಯಾರಿಗೆ ಮೆಲ್ಲ ಒತ್ತು ಹಾಗೆ ಒತ್ತುದು ಆಗ ಮೆಲ್ಲ ಮೃದುವಾಗಿರ್ಬೇಕು. ಮತ್ತೆ ಸೇರ್ಪಡೆ ಮಾಡಿದ್ಯಾ ನೋಡು. ಒಂದೊಂದು ಕೊಡು. ಮಾಡಿ ಮಾಡಿ ಅಭ್ಯಾಸ ಉಂಟಲ್ಲ, ಸಾಧಾರಣ ಆಗಿದೆ. ತೋರಿಸು ಅಂತ ಗೊತ್ತಿಲ್ಲ. ಒಂದೊಂದು ಕಡೆ ಕಲೆ ಕಪ್ಪು ಕಲೆ ಹೋಗ್ಲಿಲ್ಲ. ಮೈ ಬಗ್ಗಿ ದುಡಿಬೇಕು, ಅದು ಹೋಗ್ತದೆ. ಮನಸ್ಸಿಟ್ಟು ಮಾಡಬೇಕು. ಏನು ತೂತಾಗಿದೆ ಸೀರೆ ಇತ್ತು. ನನ್ನ ಕೋಪವನ್ನು ಸೀರೆ ಮೇಲೆ ತೋರಿಸ್ತೀನಿ. ನೀನು ಸೀರೆ ಮೇಲೆ ತೋರಿಸ್ತೀಯ. ನಾನಲ್ಲ. ಅನುಮಾನ ಬರುದು ನನ್ನ ಸೀರೆ ಹೌದಾ ಅಲ್ವಾ ಅಂತ. ಬೆಳೆದು ಆಯ್ತು. ಸರಿಯಾಗಿಲ್ಲ. ಈಗ ಹೇಗುಂಟು? ಹೇಗುಂಟೀಗ? ಮಣ್ಣುಂಟು. ಇನ್ನೇನು ಮಾಡಬೇಕು? ತುಳಿಬೇಕು. ಬೆಕ್ಕೆ ಮುಂದೆ ಬಾ, ಎದುರು ಬಾ, ಎದುರು ಬಾ. ಆದಷ್ಟು ಬೇಗ ಹೋಗ್ಬೇಕು, ಮದಿ ಮಾಡಬೇಕು, ಒಂದು ಕಲೆ ಉಳಿಬಾರ್ದು. ಹಾಯ್ ನೀರು ನೀರು ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಬಿಸಿ ಉಂಟಲ್ಲ, ಕೈ ಸ್ವಲ್ಪ ನೋಡಿ ಬರ್ತೇನೆ ನಾನು.
ಸಾಕಾಗಿದೆ. ಮಕ್ಕಳಿಗೆ ಬಿಸಿ 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 ಹೇಗುಂಟು ಬಿಸಿ ಹೇಗುಂಟು ಬಿಸಿ ಆ ಸ್ನಾನ ಮಾಡಿ ನನ್ನ ಕೂದಲು ಉದುರ್ಲಿಂತ ಆಸೆ ಪಡುದ ನೀನು ತಲೆ ಬೋಳಾಗ್ಲಿಂತ ಆಸೆ ಪಡುವುದಾ ಸ್ನಾನ ಮಾಡಿ ಅಷ್ಟು ಬಿಸಿ ಮಾಡ್ತಾರೆ ಯಾರಾದ್ರೂ ಮಾಡ್ತಾರ ಯಾವ್ದು ಹೆಚ್ಚಾಯ್ತು ಆ ಬಿಸಿ ಹೆಚ್ಚಾಯ್ತು ಅಂತ ಕಡಿಮೆ ಮಾಡು ಇವತ್ತೇ ಕಡೆ ಜಾಗ್ರತೆ ಮಾಡಿಕೋ ಈ ಮುಖ ನೋಡಿದ್ದಿ ಇನ್ನೊಂದು ಮುಖ ನೋಡ್ಲಿಲ್ಲ ಹಾ ಎಲ್ರಿಗೂ ನಮಸ್ಕಾರ. ಬ್ರಾಹ್ಮಣರ ಸಂಘ ಕೃಷ್ಣಾಪುರ ಕಾಕಿಪಳ್ಳ ಇವರು ಆಯೋಜಿಸಿದಂತಹ ಯಕ್ಷಗಾನ ಬಯಲಾಟ ಇದು ಗರುಡೋದ್ಭವ. ಹುಡುಗರೆಲ್ಲ ಹಳದಿ ಡ್ರೆಸ್ ಅಲ್ಲಿ ಇದ್ರು, ಅದನ್ನು ನೋಡಿ ಅಂತ ಕಾಣ್ತದೆ. ನಮ್ಮ ಭಾಗವತರು ಹಳದಿ ಜುಬ್ಬಗೆ ಹಾಕಿಕೊಂಡು ಬಂದಿದ್ದಾರೆ. ಈ ಮೇಳದವರು ಇಬ್ಬರ ಹತ್ರ ಕೇಳಿದೆ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದೆ. ಯಾಕೆ ಇದನ್ನು ಆಡಿದೆ ಕೇಳಿದೆ, ಇವರು ಕೆಲ ವರ್ಷಗಳಿಂದ ಗರುಡೋದ್ಭವ ಪ್ರಸಂಗವನ್ನೇ ಮಾಡಬೇಕು ಅಂತ ಆಲೋಚನೆ ಮಾಡಿದರಂತೆ. ಆದರೆ ಈ ಪ್ರದೇಶದಲ್ಲಿ ಆಟ ಆಗುವುದಲ್ಲ, ನಾಗಬನದ ಹತ್ತಿರ ಆಗುವುದು. ಹಾಗಾಗಿ ಅದು ಬೇಡ ಅನ್ನೋ ನೆಲೆಯಿಂದ ಬೇರೆ ಬೇರೆ ಪ್ರಸಂಗವನ್ನು ಮಾಡಿದರು. ಈ ಸಲ ಇಲ್ಲಿ ವಿಶ್ವನಾಥ ದೇವಸ್ಥಾನದ ಆವರಣದಲ್ಲಿ ಮಾಡುವ ಕಾರಣಕ್ಕಾಗಿ ಸ್ವಲ್ಪ ಅಪರೂಪವಾದಂತಹ ಪ್ರಸಂಗ ಗರುಡೋದ್ಭವ, ಬಲಿಪ ಭಾಗವತರು ಬರೆದ ಪ್ರಸಂಗ, ಇದನ್ನು ಆಡಬೇಕು ಅಂತ ನಿರ್ಣಯ ಮಾಡಿದ್ರು. ನಾವು ಪ್ರದರ್ಶನ ಕೊಡ್ತಾ ಇದ್ದೇವೆ. ಹೇಗೆ ನಡೀತಾ ಇದೆ ಅಂತ ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ಮತ್ತೆ ವ್ಯಕ್ತಪಡಿಸಬೇಕಷ್ಟೇ. ಇಂತಹ ಒಂದು ಅಪರೂಪದ ಪೌರಾಣಿಕ ಪ್ರಸಂಗವನ್ನು ಆಯೋಜಿಸಿದ್ದಕ್ಕೆ ಬೇಕಾಗಿ ನಾನು ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಮ್ಮ ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಅತ್ಯುತ್ತಮ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಬಯಲಾಟವನ್ನು ವೀಕ್ಷಿಸ್ತಾ ಇರುವಂತಹ ಪ್ರೇಕ್ಷಕ ಸಮೂಹ, ನಾನು ಪ್ರತಿ ಕಡೆಯೂ ಹೇಳುವ ಹಾಗೆ ಪ್ರೇಕ್ಷಕರ ಪ್ರೋತ್ಸಾಹ, ಸಂಘಟಕರ ಪ್ರೋತ್ಸಾಹ ಇಲ್ಲದೆ ಯಾವ ಕಲಾವಿದನಾಗಿ ಯಾವ ಮೇಳವಾಗಲಿ ಬೆಳೆಯುವುದಕ್ಕಿಲ್ಲ. ಹಲವು ಮಂದಿ ಬಂದು ನನ್ನನ್ನು ಈಗ ಹೇಳಿದರು, ಈ ಕಾಟಿಪಳ್ಳ, ಸುರತ್ಕಲ್ಲು ಅಥವಾ ಹೊಸಬೇಟು ಈ ಪ್ರದೇಶದಲ್ಲಿ ನಿಮ್ಮ ಮೇಳಕ್ಕೆ ತುಂಬಾ ಅಭಿಮಾನಿಗಳಿದ್ದಾರೆ ಅಂತ. ನಮಗೆ ತುಂಬಾ ಸಂತೋಷ ಆಯಿತು. ಕೇವಲ ಮೇಳಕ್ಕೆ ಅಂತಲ್ಲ, ಯಕ್ಷಗಾನ ಅಭಿಮಾನಿಗಳು ತುಂಬಿದಂತಹ ಪರಿಸರ ಇದೆ. ನಾನು ಮೊನ್ನೆ ಪಣಂಬೂರಲ್ಲೂ ಅದೇ ಮಾತನ್ನು ಆಡಿದ್ದೆ. ಯಕ್ಷಗಾನವನ್ನು ತನ್ನ ಮಣ್ಣಿನ ಕಣಕಣದಲ್ಲೂ ತುಂಬಿಕೊಂಡಂತಹ ಪರಿಸರ ಇದು ಅಂತ. ಹಾಗೆ ಅಪಾರ ಸಂಖ್ಯೆಯಲ್ಲಿ ಬಂದು ಸೇರಿದಂತಹ ಪ್ರೇಕ್ಷಕರಿಗೂ ಕೂಡ ನಾನು ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ಒಂದೆರಡು ಪ್ರಕಟಣೆಗಳು. ಮಾರ್ಚ್ 10 ತಾರೀಕಿನಂದು ಸತ್ಯನಾರಾಯಣ ಭಜನಾ ಮಂದಿರ ಚೊಕ್ಕಬೇಟು ಇಲ್ಲಿ ನಮ್ಮ ಮೇಳದ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಪ್ರಸಂಗ ಶ್ವೇತಕುಮಾರ ಚರಿತ್ರೆ ಮತ್ತು ಮಾಯಾ ಮಾರುತೆಯ. ಮಾರ್ಚ್ 10 ತಾರೀಕಿನಂದು ಸತ್ಯನಾರಾಯಣ ಭಜನಾ ಮಂದಿರ ಚೊಕ್ಕಬೇಟು ಇಲ್ಲಿ. ಹಾಗೆ ಸಾರಥಿ ಫ್ರೆಂಡ್ಸ್ ಕೃಷ್ಣಾಪುರ ಇವರ 10ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಪ್ರಯುಕ್ತ 23 ತಾರೀಕಿನಂದು ಮಾರ್ಚ್ 23 ತಾರೀಕಿನಂದು ಆಶಾ ವುಡ್ ವರ್ಕ್ಸ್ ಬಳಿ 5ನೇ ಬ್ಲಾಕ್ ಸಾರಥಿ ಮೈದಾನ ಇಲ್ಲಿ ನಮ್ಮ ಮೇಳದ ಯಕ್ಷಗಾನ ಪ್ರಸಂಗ. ಅದು ಕೂಡ ರಾತ್ರಿ ಗಂಟೆ 9:30ರಿಂದ ದಮಯಂತಿ ಪುನಃಸ್ವಯಂವರ, ಗದಾಯುದ್ಧ, ರಕ್ತರಾತ್ರಿ. ಹಾಗೆ ಈ ಪರಿಸರದ ಸಮೀಪದಲ್ಲಿ ಚೊಕ್ಕಬೆಟ್ಟು ಮತ್ತು ಇದೇ ಕೃಷ್ಣಾಪುರದಲ್ಲಿ ನಮ್ಮ ಮೇಳದ ಬಯಲಾಟ ಮುಂದೆ ಜರುಗುವುದಕ್ಕಿದೆ. ಅದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಆಯೋಜಿಸಿದವರಿಗೆ, ಆಗಮಿಸಿದವರಿಗೆ, ಸಹಕರಿಸಿದವರಿಗೆ, ಹಾಗೆ ಈ ದೇವಸ್ಥಾನದ ಆಡಳಿತ ವರ್ಗದವರು ಹಾಗೆ ಅರ್ಚಕ ವರ್ಗದವರು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಯಕ್ಷಗಾನ ಗೆಲ್ಲ. ದಾಸಿಯಾಗಿ ಎಷ್ಟು ಕೆಲಸ, ಎಷ್ಟು ಸೇವೆಯನ್ನು ಬೇಕಾದರೂ ಮಾಡಬಹುದು. ಆದ್ರೆ ಉದ್ದೇಶಪೂರ್ವಕವಾಗಿ ಈ ರೀತಿ ನನ್ನನ್ನು ದಂಡಿಸ್ತಿದ್ದಾಳೆ, ಶಿಕ್ಷೆಯನ್ನು ಕೊಡ್ತಾ ಇದ್ದಾಳಂತಾದ್ರೆ ಇದನ್ನು ಅನುಭವಿಸುವ ಬಗೆ ಆದ್ರೆ ಹೇಗೆ?
ಹೇಗೆ ನಾ ಸಹಿಸಿಕೊಳ್ಳಲಿ? ಅರುಣ ನಾಡಿದನಲ್ಲ, ಒಂದಲ್ಲ ಒಂದು ದಿನ ಇನ್ನೊಂದು ಅಂಡ ಎನ್ನುವುದು ಒಡೆದು ಹುಟ್ಟಿ ಬರ್ತಾನೆ. ಆ ನಿನ್ನ ಮಗನಿಂದಲೇ ನಿನ್ನ ಕಷ್ಟ ಪರಿಹಾರ ಆಗ್ತದೆ ಅಂತ. ಆದ್ರೆ ಆ ಕಾಲ ಯಾವಾಗ ಬರ್ತದೋ? ವಸ್ತ್ರವ ತೊಳಕೊಂಡು ಬಾರುದಾಗಿ ಮಲ್ಡೆಗೆ ತೊಳೆದು ಕೂಡಿದ ಪರಿಯ ಕಂಡ ಕೇವಲ ಕರ್ಣಾಖಂಡಿಕೆಯಾಗಿ ಬೇರೆಯವರಿಂದ ವಿಷಯವನ್ನು ಕೇಳಿದ್ದೇನೆ ಬಿಟ್ಟರೆ ಸಚಿತ್ರಣವಾಗಿ ನಾನು ನೋಡಿದ್ದಿಲ್ಲ. ಈಗಲೇ ಕಾಣುತ್ತಿರುವುದು ನಮ್ಮಮ್ಮ ವಿನತಾದೇವಿ ಮೊಮ್ಮಲ ಮರುಗುತ್ತಾ ಇದ್ದಾಳೆ. ದೊಡ್ಡವನಾದಂತಹ ಕದ್ರು ತುಡಿಯುತ್ತಾಳೆ, ಬಡಿತಾಳೆ, ಹೊಡೆಯುತ್ತಾಳೆ. ಪಶುವನ್ನು ದಂಡಿಸಿದ ಹಾಗೆ ದಂಡಿಸ್ತಾ ಇದ್ದಾಳೆ. ಅಮ್ಮನಿಗೆ ಸಾಧ್ಯ ಇಲ್ಲದಷ್ಟು ಹೊರೆಯ ಕೆಲಸವನ್ನು ಹೊರೆಯುತ್ತಾ ಇದ್ದಾಳೆ. ನನ್ನ ತಾಯಿ ಕೃಷಳಾಗಿ ಹೋಗಿದ್ದಾಳೆ. ಪಾಪ ಹೀಗೆ ಹೋದ್ರೆ ಅವಳು ಹೇಗಪ್ಪ ಬದುಕುವುದು? ನಾನು ಬಂದಿದ್ದೇನೆ. ಅಮ್ಮನಿಗೆ ನನ್ನನ್ನು ಕಂಡು ಗೊತ್ತಿಲ್ಲ. ಅವಳು ನನ್ನನ್ನು ನೋಡಿದ್ರೆ ಪಕ್ಕನೆ ಹೆದರಿಕೊಂಡಾಳು. ನೋಡೋಣ, ಸಮಾಧಾನದಿಂದ ನುಡಿಕೊಳ್ಳೋಣ. ತಾಯೇ, ಕಿರಿಕಂದ ನಾನುತ್ತ ಪಂದೆ ನಂಗಾಯ ಅಂಡವಿನ್ ಕುಂದವಿಸಿನ ನನ್ನ ಕುಂದವಿ ಕಡಿ ಪಂದೆ ನಂಗಾಯ ಸಂತೈಸಿ ಸುರವೆಲ್ಲ ಕಳುಕಲು ಕೊಡಬಟ್ಟು ಅಲ್ಲದೆ ನಮ್ಮ ಇದರಿಂದ ಬಿರುದಿಲ್ಲ ವರ್ಣನ ಕಂಡು ನುಡಿಸುತ್ತ ಬಂದು ನಮ್ಮ ಚಿಂತಿಸದಿರುತ್ತ ಚಿಂತನಾಗುತ್ತ ಬಂದು ನಮ್ಮ ನಿನ್ನ ಕಿರಿಯ ಕಂದ ನೀನೊಂದು ಮೊಟ್ಟೆಯನ್ನು ಇರಿಸಿದೆಯಲ್ಲ, ಆ ಅಂಡವೇ ಒಡೆದು ನಿನ್ನ ಎರಡನೆಯ ಶಿಶು ಜನ್ಮಕ್ಕೆ ಬಂದಿದೆ. ತಾಯೇ, ಇದು ನಾನೇ ನಿನ್ನ ಮಗ. ನಾನಪ್ಪನನ್ನು ನೋಡಿದೆ, ಅಣ್ಣನನ್ನು ಕಂಡೆ. ದೇವಾನು ದೇವತೆಗಳೆಲ್ಲ ನೀನು ಹೀಗೆ ಕಷ್ಟಪಡ್ತಾ ಇದ್ದಿ ಎನ್ನುವುದನ್ನು ಸೂಚಿಸಿದ್ರಮ್ಮ. ಕಡಲಾಚೆ ಬದಿಯಲ್ಲಿ ಹುಟ್ಟಿದಂತಹ ನಾನು ಹಾರುತ್ತಾ ಇಲ್ಲಿವರೆಗೆ ಬಂದಿದ್ದೇನೆ. ನನ್ನ ಹೆಸರು ಗರುಡ, 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 ಗರುಡ. ಎಂತಹ ಭಾರವನ್ನಾದರೂ ನಿರಾಯಾಸವಾಗಿ ಹೊರಬಲ್ಲ ನನ್ನನ್ನು ಪ್ರಪಂಚ ಗರುಡ ಅಂತ ಗುರುತಿಸಿದ್ರಮ್ಮ. ನಿನ್ನ ಅಣು ಮಯವಾಗುವ ಕಾಲ ಬಂದಿದೆ. ಯಾವಾಗ ನೀನು ಬರ್ತೀಯ ಎನ್ನುವುದಾಗಿ ಸುರಿಯುತ್ತಿದ್ದವಳು ನಾನು. ಇನ್ನು ದುಃಖ ಮಾಡಿದೆ ಬಂದಿಯಲ್ಲ ಮಗನೇ, ಅಷ್ಟು ಸಾಕು ನನಗೆ. ಯಾವಾಗ ನಿನ್ನನ್ನು ಕಾಡ್ತಿ ಅಂತ ಭಾವಿಸಿದವಳು ಈ ರೀತಿಯಿಂದ ಮಾತಾಡಿದರೆ ಕೇಳುತ್ತ ಕೂಡ ತಪ್ಪದು. ಗರುಡಗೆರ ಕಣ್ಣಿನ ನೋಡಿ ಮಾರಿ ಅಮ್ಮ, ಇದ್ಯಾರಮ್ಮ? ಏನು ದೊಡ್ಡಮ್ಮ ಮಗನೇ. ಇವಳೆಯ ಬೊಡ್ಡಮ್ಮ? ಬೊಡ್ಡಮ್ಮ ಅಮ್ಮ, ಬೊಡ್ಡಮ್ಮ ನಾನು ಕಾಣ್ತೇನಾ? ಕಾಣುವುದಿಲ್ಲ ಅಮ್ಮ. ಮಗನೇ, ಹೇಳ್ಬೇಡ ದೊಡ್ಡಮ್ಮ. ಅಮ್ಮ, ಆ ಬೊಡ್ಡಮ್ಮನ ಹಿಂದೆ ಬಾಲ ಎಷ್ಟು ದೊಡ್ಡದು ನೋಡಿ. ಮತ್ತೆ ಅವರೆಲ್ಲ ಹ, ನಿನ್ನ ನಂದಿರು. ಅವಳ ಮಕ್ಕಳ ಅದೇ ನಮ್ಮ ಅವಳು ನಡೆಯುವುದು ಹಾಗೆ, ಕಲ್ಲಿ ಹಾಕಿದ ಮಾರ್ಗದಲ್ಲಿ ಕಾಡಿ ಹೋದ ಹಾಗೆ. ನಾನು ಹೋಗುದೇ ಹಾಗೆ. ಹೇಗಿರುತ್ತೆ? ಮುಂದೆ ಬರೆ. ಯಾರೇನು? ಯಾಕೆ? ನಾನು ಮಾತಾಡುದೇ ಹಾಗೆ. ಇದೀಗ ಯಾರು? ಅಕ್ಕ ಯಾರು? ನನ್ನ ಮಗ. ನಿನ್ನ ಮಗ? ಹೌದಾ? ಮಗನ? ಅಮ್ಮನ ಮಗ. ಮಗನ ಹೆಸರು ಗರುಡ, ಗರುಡ. ಗೌಡ, ಗೌಡ. ಗೌಡ ಅಂತ ನಾನು ದೊಡ್ಡಮ್ಮ.
ಕಡಮ ಕಡಮ ಸರಿ ಬರ್ತದೆ. ಕಡಮ ಕಡಮ ಕದ್ರು ದೇವಿ. ಅಮ್ಮ ಅದೆಂತದಮ್ಮ ಯಾವುದು? ಮೂಗಿಟ್ಟು ದಷ್ಟು ಮೂಗು ಮೂಗಲ್ಲ ಅದು ಅದು ಕೊಕ್ಕು ಕೊಕ್ಕು ಕೊಕ್ಕ ಕೊಕ್ಕು ಕೊಕ್ಕು. ನೀನ್ ಯಾರ ನೀನ್ ಯಾರು ನನ್ ಗೊತ್ತಾಗಿಲ್ವಾ ಯಾರು ಧನಂಜಯ ನೀನೇ ಧನಂಜಯ ಕುಮಾರ ನಾನು ಹತ್ತಿರ ಹೋದ್ರೆ ಅವರು ನಮ್ಮ ಗಾಡಿಗೆ ಹೋದ ಕವಿತೆ ಮೇಲೆ ಅಲ್ಲಿ ಹೇಳು ಹೇಳಿ ತಕ್ಷಕ ತಕ್ಷಕ. ಏನು ಕಂದ? ಇಂದ್ರಸೇನ 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 ಅಮ್ಮ ಅದೆಂತ ಇದೀಗ ಅದು ರೆಕ್ಕೆ ಬೊಕ್ಕೆ ಬೊಕ್ಕೆ ಅದು ನಿನ್ನ ನಾಡಿದ್ದು ನಿನ್ನನ್ನು ಮಲಗಿಸಿ ಎದೆಗಿಡ್ತಾರೆ ಅಮ್ಮ ನೀನು ಹೀಗೆ ಮಾತನಾಡಿದ್ರಿ ನನಗೆ ನಾಳೆಗೆ ಮುಗಿಸುವುದಿಲ್ಲ, ಕಿವಿ ಕೇಳಿಸಿದಂತ ಭಾವಿಸಿ ಕೊಡ್ತಾರೆ. ಹೌದು. ಯಾಕೆ ಹೀಗೆ ಮನೆ ಹಿಂದೆ ಬನ್ನಿ. ಸರಿ ಸಾಕು ಸಾಕು. ಅಮ್ಮ ಏನಂತ ವಿಚಾರ ಸರಿ ಅರ್ಥ ಆಯ್ತು. ನಿನ್ನ ಮಗ ಹೌದಲ್ಲ? ಇವಳು ಯಾರು? ಯಾರು ನನ್ನ ದಾಸ. ಹಾಗಿದ್ರೆ ಏನಾಗಬೇಕು? ಇವ ದಾಸ. ಹಾಗೆಲ್ಲ ಅಮ್ಮ ಮತ್ತೆ ದಾಸು ದಾಸು ಅಮ್ಮ ಇವ ಯಾರು ದುರ್ಗದಾಸನ ಅಲ್ಲ ದೇವಿದಾಸ ಅವ ದಾಸ. ಅಮ್ಮ ನನ್ನನ್ನು ದಾಸ ಮಾಡ್ತಾರಮ್ಮ ಅವರು ಎಲ್ಲವನ್ನು ನಾವು ಸಹಿಸಿಕೊಳ್ಳಲೇಬೇಕು. ಅದ್ಯಾಕೆ ಸಹ ದಾಸಿ ಮಗನೇ. ಹಾಗೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ನನ್ನ ಮಕ್ಕಳು ಹೇಳಿದಾಗ ಅವ ಕೇಳುವ. ನಾವು ಹೇಳಿದಾಗ ಅಮ್ಮ ಈ ಸಲ ನಾವೊಂದು ಪ್ರವಾಸ ಹೋಗುವನ ದೂರ ಪ್ರವಾಸ ಹೋಗುವ ಇದ್ದಿದ್ದು ಬೇಸರ ಆಗಿದೆ. ಹೌದು ಪ್ರವಾಸಕ್ಕೆ ಒಟ್ಟಿಗೆ ಹೋಗ್ಬೇಕು. ಸಪ್ತಸಾಗರ ಸಪ್ತಸಾಗರದ ಆಚೆ ಆಚೆ ಹೌದು ಪ್ರವಾಸಕ್ಕೆ ಹೋಗುವ ಸ್ಥಳ ಬೇಕಲ್ಲ? ಸ್ಥಳ ಉಂಟು ಯಾವುದು? ರಮಣೀಯಕ ದ್ವೀಪ ಒಟ್ಟಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗುವ ಮಣಿ ರಮಣೀಯಕ ದ್ವೀಪ ಅಲ್ಲಿ ನೋಡ್ಲಿಕ್ಕೆ ಒಳ್ಳೊಳ್ಳೆ ವಿಷಯ ಉಂಟು. ಜಾಗ ಉಂಟು ಸ್ಥಳ ಉಂಟು ನೋಡ್ಬೋದ ಒಮ್ಮೆ ಹೇಗೆ ಒಂದು ಕೆಲಸ ಆಗಬೇಕು ನಿಮ್ಗೆ. ನನ್ನ ಮಕ್ಕಳು ಆಸೆ ಪಡ್ತಾ ಇದ್ದಾರೆ ಪ್ರವಾಸಕ್ಕೆ ಹೋಗ್ಬೇಕು. ಹೌದು ಹೌದು. ಪ್ರವಾಸ ಪ್ರವಾಸ ಅಮ್ಮ ನಿನ್ನ ಮಕ್ಕಳನ್ನು ನಾನೊಂದು ಕಡೆಗೆ ಕೊಂಡೋಗುದೆ ಒಂದು ಕಡೆಗೆ ಮುಟ್ಟುವಲ್ಲಿಗೆ ಮುಟ್ಟಬೇಕು, ಹೊತ್ತುಕೊಂಡು ಹೋಗ್ಬೇಕು ನೀನು. ನಿನ್ನ ಮಕ್ಕಳು ಕಡೆಗೆ ಮುಟ್ಟುವಲ್ಲಿಗೆ ಮುಟ್ತಾರೆ ನೋಡಿ ನೋಡಿ ಬಗ್ಗೆ ಹೋಗಿ ಮಾತಾಡೋದು. ಏನಮ್ಮ ಅವನು ಮಾತನಾಡ್ತಾ ನೀವು ಹೆದರಿಕೊಳ್ಳಬೇಕು. ಏನವನು ಮಾತನಾಡ್ತಾ ಹೆದರಿಸಿ ಸ್ವಲ್ಪ ಅವನಿಗೆ ಮಾತಾಡಿ ಒಂದು ಸ್ವಲ್ಪ ಜೋರು ಮಾಡಿ ನೀನು ಹಾಗೆ ಮಾತಾಡಿದ್ರು ಏನೋ ಸರಿ. ಎಲ್ಲಿಗೆ ಹೋಗ್ಬೇಕಂತ ಆಸೆ ಪಟ್ಟಿದ್ದಾರೋ ಕೊನೆಗೆ ಮುಟ್ಟಿಸ್ತಾನೆ. ಮಾತಿನ ಭಾವವೇ ಬೇರೆ ಆಗಿದೆ. ನನಗೆ ಬೇರೆ ಬೇರೆ ಭಾವ ಇಲ್ಲ ನನಗೆ ಒಂದೇ ಭಾವ ಗೊತ್ತಾಯ್ತು ನಿನಗೆ? ಒಂದೇ ಭಾವ. ಅಮ್ಮ ಅವನಿಗೆ ಜೋರು ಮಾಡಿ ಇವರಿಗೆ ಜೋರು ಇವರಿಗೆ ಇಲ್ಲಿ ಕಟ್ಟಬೇಕಲ್ಲಿ ಕಟ್ಟಬೇಕು. ಹಾ. ಅದಕ್ಕೆ ಆಗ್ತದೆ. ಗೊತ್ತಾಗ್ತದೆ ಎಲ್ಲಿಗೆ ಬಿಟ್ಟಮ್ಮ ಅದು ಸ್ವರ ಹೊಕ್ಕಿನಿಂದ ಹೊರಗೆ ಬರುವಾಗ ಹಾಡಾಡುದು ಅಮ್ಮನಿಗೆ ಹೊಡಿಬೇಡ ಬರ್ತದೆ, ಹೇಳಿಕ್ಕೆ ಬರ್ತದೆ. ಎಲ್ಲಿ ಕೊಂಡೋಗ್ಬೇಕು ದೊಡ್ಡಮ್ಮ ರಾಮನೀಯಕ ದ್ವೀಪಕ್ಕೆ ಹೋಗ್ಬೇಕು ನಾವು. ರಾಮಣೀಯಕ ದೀಪಕ್ಕೆ ಹೌದು, ಹೌದು. ಅಲ್ಲಿ ಯಾರಿದ್ದಾರೆ ಅಲ್ಲಿ ಮಾತಾಡು ಮಾತಾಡು ಮಾತಾಡು. ಪ್ರವಾಸಕ್ಕೆ ಹೋಗ್ಬೇಕು. ಅವ ಒಂದು ಅವಕಾಶ ಇಲ್ಲ ಅಂತ ಆಗುದು ಅಂತ ಸುಂದರವಾದ ಪರಿಸರವನ್ನು ಕಾಣಬೇಕು ಅಂತ ಹೋಗ್ಮೇಲೆ ನೋಡೋಣ ಎಲ್ಲಿಗೆ ಅಂತ. ಸುಂದರ ಪರಿಸರ ಹೌದು ಹೋಗಬೇಕು, ಹೊತ್ತುಕೊಂಡು ಹೋಗಬೇಕು. ಯಾರನ್ನು ನಮ್ಮನ್ನೆಲ್ಲ ನಿಮ್ಮ ಮಕ್ಕಳನ್ನು ನಾನೇ ಹೊರಡು ಅಮ್ಮ ವಿನತೆ ಅಮ್ಮ ನೋಡು ದೊಂಬಟ್ಟು ಮಾತಾಡ್ತದೆ. ಹೊರಬೇಕು ಅಂತ ಹೇಳಿದ್ದು ನೀನೆ. ಅವ ಬರ್ತೇನಂತ ಹೇಳಿದಾಗ ನನಗೆ ಬರ್ತಂತ ಹೇಳು. ನನಗೆ ಒಂದರ್ಥ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಒಂದರ್ಥ ಮಾತಾಡಿದ್ದೆ ಸಾಕು ಪರಮಾತ್ಮ ನೀನು ಹೊತ್ತುಕೊಂಡು ಹೋಗುದು ಹೇಗೆ? ಹೇಗೆ ನಿನ್ನ ಕೋರ್ಣಿನ ಮೇಲೆ ಒಳಿರ್ಬೇಕು. ಹೌದು ಹೌದು ಅವಳ ಹೆಗಲ ಮೇಲೆ ನಾನು
ಹೌದು. ಮತ್ತೆ ಆ ರೆಕ್ಕೆ ಉಂಟಲ್ಲ, ಆ ರೆಕ್ಕೆಯ ಮಕ್ಕಳು ರೆಕ್ಕೆಯಲ್ಲಿ ನಾವು ರೆಕ್ಕೆಯಲ್ಲಿ ಮಕ್ಕಳು ಅವು ಬಹಳ ಅಪಾಯ ನೋಡುವ ಹಾಗಿದ್ದವ. ರೆಕ್ಕೆಯಲ್ಲಿ ಮಕ್ಕಳು ಹೌದು. ರೆಕ್ಕೆಯಲ್ಲಿ ನಾವು ಕೂತಿರುವಾಗ ನಾವು ಕಾಣುವುದಿಲ್ಲ, ನಿಮಗೆ ನಾವು ಕಾಣ್ತೇವೆ. ಸರಿ ಕಾಣ್ತದೆ. ಕಾಣ್ತದಲ್ಲ, ಕಾಣ್ತದಲ್ಲ, ಕಾಣ್ತದೆ. ನೀವು ಸೈ ನೋಡಿ ಅವ ಏನಾದ್ರೂ ಕುತಂತ್ರ ಮಾಡ್ತಾನ ಆಯ್ತಾ? ನೀನಿದೆಯಲ್ಲ, ನೀನಿದೆಯಲ್ಲ ಕುತಂತ್ರ ಮಾಡಿದ್ರೆ ಹಾಗೆ. ಅವನಿಗೆ ಬರ್ತಾಳ ಅದು ಯಾವುದು ಕುತಂತ್ರ ನಮಗೆ ಅದು? ಹೇಗೆ ಆದಿತ್ತ ನಾನು ಕೊಂಡೋಗುದೆ ಕೊಂಡೋಗುದು. ನಾನು ಬೇಡ. ಗದಿಸುತ್ತ ವಿನದಯ ಕದ್ದು ಗದಗಳು ಆದಿ ಜಗಪುಳ್ಳಿ ಸಂತರಿಸುತ್ತ ಮೈದನ ರಾಜೆಯ ಅದಕ್ಕೆ ಬರವಿತ್ತಲಿ. ಎಲ್ಲರಿಗೂ ಒಂದು ಆಶೆಯಾಗಿದೆ, ರಾಮಣೀಯಕ ದ್ವೀಪ ಕಾಣುವಾಗಿದೆ. ಇವರ ಆಶೆಯನ್ನೊಂದು ತುದಿ ಮುಟ್ಟಿಸಬೇಕು ಅಂತ ಉಂಟು. ಸಾಧ್ಯವೇ? ಕನ್ನಡನಿ ನೀವಿತ ವೈದರ ಮಿತ್ತನ ಉರಿಯುವ ಕಾಯುವಯ ಕರಣಿಕ ಸಮನಾಗಿ ಕರೆಕೊಂಡು ಹೋಗುವ ಹರಣ ಉಳಿಸಿ ತಮ್ಮಯ್ಯ ತಮ್ಮಯ್ಯ ತಮ್ಮಯ್ಯ. ಗಮನದ ಅಣ್ಣ ಕಳಿರದನ್ನ ಮಾತೆಗೆ ಬಣ್ಣ ಪರಿಸಿದ ಕಮ್ಮಪ್ಪನ ಸರಿಯಾಗಿ ಅನುಭವಿಸಿ ನಿನ್ನ ಭವ್ಯ ಅತುಶೇಷ ವಯಸ್ಸು ಬೈಯಲು. ಕನ್ನಡದಣ್ಣಗಳಿರೋ ಉಯ್ಯ ಉಯ್ಯ ಆಗ್ತದ, ಹೋಗಕ್ಕೆ ಉಯ್ ಬರ್ತದ. ಸಾಕಿದವರ ಮೈಯಲ್ಲಿ ಬಾಸುಂಡೆ ಬರುವ ಹಾಗೆ ಹೊಡೆಯುವಾಗ ಅವರಿಗೊಂದು ಜೀವ ಉಂಟು, ಭಾವ ಉಂಟು, ನೋವುಂಟು ಅಂತ ಗೊತ್ತಾಗ್ಲಿಲ್ಲಲ್ಲ. ನನ್ನ ಅಮ್ಮನ ಮೈಯ ಊರಿಗೆ ಕಾರಣರಾದ ನೀವೆಲ್ಲ ಉರಿದು ಹೋಗಬೇಕು. ಕನ್ನಡದಲ್ಲಿ ಸ್ವಲ್ಪ ಮಾತಾಡಿ, ಸ್ವಲ್ಪ ಅವರಲ್ಲಿ ಹೇಳಿ ಕೆಳಗೆ ಇಳಿಸಮ್ಮ. ಪುತ್ರನಾದ ಕೇಳುತ್ತಾ ಸತ್ತವಳು ವಿನತಾತ್ಮಜನಕ್ಕೆ ಇತ್ತ ಬಾಲರ ಕೊಲವಿರು ಎನೆ ಕೇಳದವನಂದದಲ್ಲಿ ಪೆತ್ತವಳು. ಕೇಳಿದೆ ನನ್ನ ಮಕ್ಕಳ ಆರ್ತಧ್ವನಿಯನ್ನು. ಮೇಲಿಂದ ಶಬ್ದ ಅಲೆಯಾಗಿ ಬರ್ತಾವ. ಯಾರು ಮಾತಾಡುದು? ಯಾರದು? ದೃಶ್ಯವನ್ನು ಕಾಣುವುದಕ್ಕಾಗುತ್ತಾ ಇಲ್ಲ. ನೋಡು, ಗುರಿಯನ್ನು ಸಹಿಸಿಕೊಳ್ಳದೆ ವೇದನೆ ಪಡುತ್ತಾ ಇದ್ದಾರೆ. ಈ ತರನಾಗಿ ಮಾಡಬೇಡ, ಕೈ ಮುಗಿದು ಕೇಳುತ್ತೇನೆ. ಬೇಡ, ಕರಟಿ ಕಮರಿ ಹೋಗುತ್ತಾ ಇದ್ದಾರೆ. ಮೇಲೆ ಹಾರಬೇಡ. ನಿನಗೆ ಮುಗಿಯುವ ಬುದ್ಧಿ ಉಂಟಾ? ಯಾರ್ಯಾರನ್ನು ಮುಗಿಸುವ ಬುದ್ಧಿ ಅಲ್ವಾ ಇರುವುದು? ಏನು ಮಾಡೋದು? ನಿನಗೆ ಉರಿ ಬರ್ತಾರ? ಮಕ್ಕಳು ಸುಡು ಕರಿಯ ಸೂಟೆ ನೀನು ಸಾಯ್ಬೇಕು. ಯುಕ್ತಿಯರಿಯದೆ ಧ್ಯಾನಿಸುತ್ತ ಇಂದ್ರಂಗೆ ಮೊರೆಯಿಡಲು ಶರದಿ ಗಂಭೀರನು ಸುರಪಾಲ ನೀರಿ ಚರಣ ರಕ್ಷಕರನ್ನು ಪೊರೆವಾಗಲಿ ನರರಿಗ ಬಾಲ ಸರ್ವ ಸಂಪನ್ನ ಸಂಪದವಿವನಿ ಸುರಪಾ. ನಾನು ವಿಧ ವಿಧವಾಗಿ ಕೇಳಿಕೊಂಡ್ರೂ ಕೂಡ ಗರುಡ ಮೇಲೆ ಮೇಲೆ ಹಾರ್ತಾ ಇದ್ದಾನೆ. ಹಾಗಿದ್ದು ನಮ್ಮ ಕಷ್ಟವನ್ನು ಪರಿಹರಿಸುವುದೆಂದು ಕಂಡುಕೊಳ್ಳುತ್ತೇನೆ. ಮಗ ಹೆದರಿಕೊಳ್ಬೇಡಿ, ಹೆದರಿಕೊಳ್ಬೇಡಿ. ಅವ ಕೆಳಗೆ ಬಿದ್ದರೂ ಹೇಗೆ? ಜಗತ್ತಿಗೆ ಹಿತವರು ಶತ್ರು, ಶರದಿ ಗಂಭೀರನು ನೀನೆ, ಕರುಣ ಸಾಗರನು ನೀನೆ. ಶರಣು ಅಂತ ಹೇಳಿದವರನ್ನು ಯಾವ ಕಾಲಕ್ಕೂ ಕೈ ಬಿಡುತ್ತಿರುವಂತೆ. ಇದು ಓ ದೇವೇಂದ್ರ, ನಮ್ಮನ್ನು ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಜಯ ಜಯ.
ನಿಂತುಕೊಳ್ಳುವವನು ನಾನೇ ಇದ್ದೇನೆ. ಕದ್ರು ತನ್ನ ಮಕ್ಕಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದಾಳೆ. ಅವಳ ಮಕ್ಕಳನ್ನು ರಕ್ಷಣೆ ಮಾಡಲೇಬೇಕು. ಹಾಗಾಗಿ ಕಾಲಮುಖ ಮೇಘಮುಖ ಎನ್ನುವಂತಹ ಮೋಡಗಳನ್ನು ಚಿನ್ನದ ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿದೆ. ಆ ಚಿನ್ನದ ಸರಪಳಿಯನ್ನು ಕತ್ತರಿಸಿ ಮಳೆ ಒಂದು ಮುಸಳದ ರೂಪದಲ್ಲಿ ಇಳಿಯುವ ಹಾಗೆ ಆಗಲಿ ರಕ್ಷಣೆ. ಹೂವಲ್ಲಿ ನೋಡಂತೆ ಎರಡು ಕಪ್ಪೆ ಅದನ್ನು ತಿನ್ನಬೇಕು ಎಂದು ಆಸೆ. ತಂಪಾಯ್ತು. ಅವನಿಗೊಂದು ಮಳೆ ಬೀಳಿಸ್ಲಿಕ್ಕೆ ಸಂದರ್ಭ ಸಿಕ್ಕಿದೆ. ಒಳ್ಳೆದಾಯ್ತು. ಬೇಕಾಗೋದೇ ಅವನ ಮಳೆಯೇ ಇಲ್ಲ, ಬರುವ ಸಮಯದಲ್ಲಿ ಬರಲೇ ಇಲ್ಲ. ಈಗ ನನಗೆ ಬೇಕಾಗಿದೆ. ನಿನಗೆ ಬಿಸಿ ಆಗಿತ್ತಾ? ಮತ್ತೆ ನಾವು ಯಾವಾಗ ಪ್ರಾರಂಭ ಮಾಡಿದ್ದೇವೆ? ಈಗ ತಂಪಾಯ್ತಲ್ಲ? ಈಗ ತಂಪಾಗಿದೆ. ಅಲ್ಲಿ ನೋಡಿ, ಕಪ್ಪೆ ಅಂದ್ರೆ ಇಷ್ಟ. ಕಪ್ಪೆ ಅಂದ್ರೆ ನನಗೆ ತುಂಬಾ ಇಷ್ಟ. ಅಲ್ಲಿ ಕಪ್ಪೆ ಉಂಟು. ತಕ್ಷಣ ಇಲ್ಲಿಗೆ ಬಾ. ಮುಂದೆ ದೊಡ್ಡ ಜಾತಿಯ ಹುಳ ಹುಳ ಆಯ್ತಾ? ಹುಳ 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 ನಿನಗೆ ಚಿಪ್ಪಿನ ಒಳಗೆ ಮಾಂಸ ಇರುವುದುಂಟು, ಗೊತ್ತಾಯ್ತಲ್ಲ? ಚಿಪ್ಪನ್ನು ಒಡೆದು ಅದನ್ನು ಮತ್ತೆ ತಿನ್ನು, ಆಯ್ತಾ? ನಿನ್ನ ಅಪ್ಪನಿಗೂ ಸ್ವಲ್ಪ ಕೊಂಡು. ನಿನಗಿಂತದು ನಿನಗೆ ಎರೆಹುಳ ಉಂಟು, ಎರೆಹುಳ. ನಿನಗೆ ಎರೆಹುಳದ ಹಾಗೆ ಎಲ್ಲ ಜಾಗ್ರತೆ. ಸಂಚಾರ ಸಾಕಾಗಿಲ್ಲ, ನಾನು ಸ್ವಲ್ಪ ಸಂಚಾರ ಮಾಡುವ. ನೀವು ಇಲ್ಲಿ ಸ್ವಲ್ಪ ತಿರುಗಿ ಮತ್ತೆ ಏನಾದ್ರೂ ಬಂದ್ರೆ ಯಾರಾದ್ರೂ ಸಿಕ್ಕಿದ್ರೆ ನನ್ನನ್ನು ಕರೀರಿ, ಆಯ್ತಾ? ಅಪಾಯದಲ್ಲೆಲ್ಲ ಹೋಗ್ಬೇಡಿ, ಹಾಡ್ಬೇಡಿ. ನಿಮ್ಮನ್ನೊಂದು ಜೀವಂತ ಕೊಂಡೋಗ್ಬೇಕು ಅಂತ ಉಂಟು. ಅಲ್ಲ, ಇಡೀ ಇಡೀ ಕೊಂಡೋಗ್ಬೇಕು ಅಂತ ತಂದದ್ದಲ್ವಾ? ಕೊಂಡೋಗ್ಬೇಡ, ಲೆಕ್ಕ ಉಂಟಲ್ಲ, ಹಾಡು ಕೇಳಿದ್ರೆ ಮತ್ತೆ, ಆಯ್ತಾ? ಒಂದು ಚೂರು ಮುಂದೆ ಹರಿದು ಹೋದ್ರೆ ಒಬ್ಬೊಬ್ಬರ ಬಾಲನ್ನು ತುಂಡು ಮಾಡಿ ಎಣ್ಣೆಯಲ್ಲಿ ಕಾಯಿಸಿ ಉಪ್ಪು ನೀರು ಹಾಕಿ ತಿಂತೇನೆ ನಾನು. ಉಪ್ಪು ನೀರು ಹಾಕಿ? ಹೌದು. ಇದೆಲ್ಲ ಎಂತ? ಅದು ಏನು ಅಂತ ಹೇಳಿ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ನಿಮ್ಮ ಜೀವನದಲ್ಲಿ ಇಂಥದ್ದು ಈ ಹಿಂದೆ ನೋಡಿರ್ಲಿಕ್ಕಿಲ್ಲ. ನಾವು ನೋಡಿದ್ದೇವೆ ಕೆಲವೆಲ್ಲ, ಮುಂದೆ ನೋಡ್ಲಿಕ್ಕೂ ಸಿಗುವುದಿಲ್ಲ. ಅಂತದೆಲ್ಲ ನೋಡಿದ್ದು. ಮೂಗಿಗೆ ಹತ್ತಿರ್ತಾರೆ ಅವರು, ಮತ್ತೆ ಹೇಳುದಿಲ್ಲ ಇದ್ಯಾಕೆ ಮೂಗಿಗೆ ಹತ್ತಿರ್ತದ್ದು? ಮಂಗ, ಮಲೆ ಮಂಗ. ಅದು ಮೂಗಿಗೆ ಹತ್ತಿಟ್ಟದಲ್ಲ, ಅದು ಮೂಗಿನ ಒಟ್ಟಿಗೆ ಹತ್ತಿಟ್ರೆ ಮಾತ್ರ ಹೇಳುದಿಲ್ಲ. ಅದು ಗೊತ್ತಿಲ್ಲ. ಹೌದಾ? ಇದು ಹತ್ತಲ್ಲ, ನನ್ನ ಮೂಗೆ ಹೀಗೆ. ಹೌದಾ? ಮೂಗಿಗೆ ಹತ್ತಿಟ್ಟದ್ದ. ನಾನು ಹತ್ತಿಂತ ಇದು ಎಂತ ಇದು ದೊಡ್ಡ ಸರ್ಪನ. ನಮ್ಮ ಅಣ್ಣ. ಇದು ದೊಡ್ಡ ಸರ್ಪ ಅಣ್ಣ. ಎಂತದಿದು? ಯಾವುದು ಇದು? ಇದೇನು
ಇದೊಂದು ಸರ್ಪಗಳು ಸ್ವಲ್ಪ ಈಗ ಮತ್ತೆ ಅಕ್ಕಿ ಎಲ್ಲ ಹಳದಿ ನೆಟ್ಕೊಂಡು ಬಂದಾಗ ಈ ಸರ್ಪವನ್ನು ನೋಡಿದ್ಯಾ ನೀನು? ನೋಡಿ ಎಷ್ಟು ಬಂದಿದ್ದೇವೆ. ನಮ್ಮಲ್ಲಿ ಎಂತೆಂತ ಸರ್ಪಗಳೆಲ್ಲ ಇದ್ದಾವೆ ಗೊತ್ತುಂಟು. ನೀನು ಬಹುಶಃ ಆ ಎಲ್ಲ ಸರ್ಪಗಳನ್ನು ನಾನು ನಿವಾರಿಸಿ ಇಲ್ಲಿ ಇಷ್ಟು ವರ್ಷವೂ ಹೀಗೆ ಇದ್ದೇನೆ ನಾನು. ನೀನು ಸರ್ಪವನ್ನು ನೋಡಿದಲ್ವೋ? ನೀನು ಸರ್ಪವನ್ನು ನೋಡಿದಲ್ಲ, ಬಹುಶಃ ನೀರೊಳ್ಳೆಯನ್ನು ಕಂಡಿರ್ಬೇಕು ನೀನು. ನೀರೊಳ್ಳೆಯು ನಿಮ್ಮ ಜಾತಿಗೆ ಸೇರಿದ್ದು. ಅದು ಹೆಡೆ ಎತ್ತುವುದಿಲ್ಲ, ಹರಿದು ಹೋಗ್ತದಷ್ಟೇ. ನಮ್ಮಲ್ಲಿ ವಿಷ ಉಂಟು, ನಿಮ್ಮಲ್ಲಿ ವಿಷ ಉಂಟು. ನೀವು ಅದರಲ್ಲಿ ಏನಿಲ್ಲ. ತವರು ಹೋಗ್ಬೇಕಂತ ಜಾತಿ ಆಗಿರ್ಬೋದು, ನಾವು ಹಾಗಲ್ಲ. ಆಚೆ ಇಟ್ಟು ಹೋಗಾಕಿದ್ರ ಇಲ್ಲೇನು ಗಾಂಜರ್ ಕಪ್ಪೆ ಉಂಟಾ, ಇಲ್ಲೇನು ಇಲಿ ಉಂಟಾ, ಒಳ್ಳೆದಾಯ್ತು, ಒಳ್ಳೆದಾಯ್ತು. ಇವ ಬಹುಶಃ ಹಿಡಿದು ಕೊಡುವವನು. ಹೌದಾ? ನನಗೆ ಕಪ್ಪೆ ಬೇಕು. ನಿನಗೆ ಕಪ್ಪೆ, ನಿನಗೆ ಎಂತ ಬೇಕು? ಅವನಿಗೆ ಕಪ್ಪೆ, ನಿನಗೆ ಇಲಿ ಬೇಕಾ? ಮೊಟ್ಟೆ. ಇವನಿಗೆ ಕಪ್ಪೆ ಬೇಕು, ನಿನಗೆ ತೊಟ್ಟೆ ಬೇಕು. ಮೊಟ್ಟೆ ನಿನಗೆ ನೀ ಯಾವ ಹುಳ? ನೀನು ಮುಖದ ಹುಳದಾಗಿ ಉಂಟು. ಅಸಂಬದ್ಧ ಪ್ರಲಾಪಿಗಳೇ ಈ ಕ್ಷೇತ್ರದಲ್ಲಿ ಯಾರು ನೀನು? ನಿಮ್ಮ ಜನ ಯಾರು? ಹಲೋ ಹಲೋ ಎತ್ತರಿತು ಉದಯ ಧೋಳಿಗೆ ಬಿತ್ತು ಸಭೆಗಿಂದ ದಯಮಾಡಿ ಕ್ಷಮಿಸಿ, ನಾಳೆಯ ಬಯಲಾಟದ ಪ್ರದರ್ಶನವನ್ನೇ ಹೇಳುವುದಕ್ಕೆ ಮರೆತಿದ್ದೆ. ಹೊಸಬೆಟ್ಟು ನಾಗರಿಕ ಹಿತರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಪ್ರತಿ ವರ್ಷ ಮಾಡಿಸುವಂತಹ ಯಕ್ಷಗಾನ ಪ್ರದರ್ಶನ 8/2/2024 ಗುರುವಾರ ಸಂಜೆ 6:30 ಸರಿಯಾಗಿ ಹೊಸಬೆಟ್ಟು ಶ್ರೀ ಕೋಡದಬ್ಬು ದೈವಸ್ಥಾನದ ವಠಾರದಲ್ಲಿ ನಮ್ಮ ಈ ವರ್ಷದ ಹೊಸ ಕಲಾಕಾಣಿಕೆ ಇಂದ್ರಪ್ರಸ್ಥ ಈ ಪೌರಾಣಿಕ ಪ್ರಸಂಗವನ್ನು ಬಯಲಾಟವಾಗಿ ನಾವು ಆಡಿ ತೋರಿಸುವುದಕ್ಕಿದ್ದೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ಹೊಸಬೆಟ್ಟು ನಾಗರಿಕ ಹಿತರಕ್ಷಣಾ ಸಮಿತಿ ರಿಜಿಸ್ಟರ್ಡ್. ನಮ್ಮ ಪ್ರಾಯೋಜಕರಾದಂತಹ ಇವರೆಲ್ಲರೂ ಕಲಾಸಕ್ತರಾದ ಕಲಾಭಿಮಾನಿಗಳಾದ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸಿದ್ದಾರೆ.
ಬಸವಣ್ಣನ ಕೇಳಿದ್ರು. ನಾವೇ ಸರಿ ಮುಂದೆ ಕಾಲಿಕ ಆ ವಿಚಾರವಾಗಿ ಏನಿದೆ ಸೌಭಾಗ್ಯವು ಮಗನವನ ಹೋಲುವ ಸೌಭಾಗ್ಯ ಏನಿದೆ ಸೌಭಾಗ್ಯವು ಮಗನವನ ಹೋಲುವ ನಾನಿಂತೆ ಶಿವಭಜಕನಾಗಿ ಕೋಣೆಯೊಳಗೆ ಹರಿದಾನೆ ಗೌರವದಲ್ಲಿ ನಿರ್ವಾಣರಂಜುವರವರ ಅದನ್ನು ಬದಕಿ ಅದ್ಯಾಕೆ ಹೊಡೀತಾ ಇರುವುದು ಗೊತ್ತುಂಟ ನಿಮಗೆ? ಗೊತ್ತಾಗಿಲ್ಲ ಸದ್ಯ ನಮ್ಮ ಪ್ರವೇಶ ಬೀಜ ಎನ್ನುವ ಕಾರಣದಿಂದ ಅಲ್ಲ. ಅದಕ್ಕೆಲ್ಲ ಇಲ್ಲಿಗೆ ಯಾರು ಬರಬಾರ್ದು ಅಂತ ಮತ್ತೆ ನಮ್ಮ ಜಾಗವಲ್ಲ. ಅವೇ ಎಲ್ಲಿಂದ ಆರಂಭಿಸುವುದು ಅಂತ ಆಲೋಚನೆ ಮಾಡುವುದು. ಒಂದು ಮೂಲ ಬೀಜದ ಸಮುದ್ರ ಮಂಥನದ ಕಾಲದಲ್ಲಿ ನಾವೆಲ್ಲ ದುಡಿದಿದ್ದೇವೆ. ನನಗೆ ಗೊತ್ತಾಗಿಲ್ಲ. ನಾನು ಇರ್ಲಿಲ್ಲ, ಹಾಗಂತ ನಮ್ಮ ಪೂರ್ವಿಕರೆಲ್ಲ ಸಮುದ್ರ ಮಂಥನದಲ್ಲಿ ಉತ್ಸುಕರಾಗಿ ದುಡಿದವರು 66 ಕೋಟಿ ಸಂಖ್ಯೆಯ ದೈತ್ಯರು. ಅವರ ಒಂದು ಪುಷ್ಪ ನಮ್ಮದು. ನನ್ನ ಅಪ್ಪನ ಪರಿಚಯ ಇರಬೇಕು ನಿಮಗೆ. ಮಧು ಮತ್ತೆ ಅದು ನನ್ನಪ್ಪ ಅಲ್ವಾ? ಮಧುದಾನವನ ಮಧು ಲವಣ ದೈತ್ಯ ಎನ್ನುವ ಹಾಗೆ ನನ್ನ ಹೆಸರು. ರಾಮಣೀಯ ತತ್ವವನ್ನೇ ನನ್ನ ಅಂಕೆಗೆ ಒಳಪಡಿಸಿ ಸಾರ್ವಭೌಮಕರಾಗಿ ಮೆರೀತಾ ಇದ್ದೇನೆ. ಅಲ್ಲಿಯವರೆಗೆ ಇದಕ್ಕೆ ಹೆಸರು ರಮಣೀಯ ದ್ವೀಪ ಅಂತ. ಯಾವಾಗ ನನ್ನ ಪ್ರವೇಶ ಆಯಿತು, ಈ ದ್ವೀಪದಲ್ಲಿ ಎಲ್ಲೆಡೆಯಲ್ಲೂ ಕತ್ತಲೆ. ಈ ಕತ್ತಲೆಯಲ್ಲಿ ಮಣಿ ಸದೃಶನಾಗಿ ನಾನು ಹೊಳಿತಾ ಇದ್ದೆ. ಮತ್ತೆ ನನ್ನ ಬಣ್ಣ ನೋಡಿ ಅಯ್ಯ ಹೊಳೆಯುವುದು. ಆದ್ದರಿಂದಲೇ ಇಲ್ಲಿಗೆ ಹೆಸರು ಮಣಿದ್ವೀಪ ಎನ್ನುವ ಹಾಗೆ, ನಗದರನನ್ನು ಹೋಗುವ ಎನ್ನುವ ಹಾಗೆ ಎಲ್ಲವರು ಹೇಳ್ತಾ ಇದ್ದಾರೆ. ಶಿವಭಜಕ ಹೌದು, ಅದು ನಮಗೆ ಪೂರ್ವ ಪದ್ಧತಿ. ಬಿಡಲು ಬಹುದೇ ಪೂರ್ವ ಪದ್ಧತಿಯ ಅದನ್ನು ಬಿಡ್ಲಿಕ್ಕಾಗುವುದಿಲ್ಲ. ನಮ್ಮ ಹಿರಿಯವರಿಂದ ಹರಭಜನೆಯನ್ನೇ ಮಾಡ್ತಾ ಬಂದವರು. ಹಾಗಂತ ನಮ್ಮ ಅಂತರತಕ್ಕಂತಹ ರಮಣೀಯ ನಮ್ಮ ಭ್ರಷ್ಟರು ಎಲ್ಲೋ ಕರ್ತವ್ಯದಲ್ಲಿ ಲೋಪ ಎಸಗಿದ್ರು. ಇಲ್ಲದಿದ್ರೆ ನಾನು ಮಾತಾಡುವಾಗ ಹೊಡಿಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಭ್ರಷ್ಟರು ಏನೋ ಒಂದು ಮೋಸ ಮಾಡಿದ್ರು. ಇಲ್ಲಿ ರಾಮಣೀಯ ದ್ವೀಪವನ್ನು ಯಾರೂ ಪ್ರವೇಶಿಸಬಾರದು ಎನ್ನುವ ಉದ್ದೇಶದಿಂದಲೇ ಸುತ್ತಲೂ ಆವರಿಸಿರುವಂತಹ ಕಡಲು. ಆ ಕಡಲಿನಲ್ಲಿ ಅದೆಷ್ಟೋ ಮಹಳೆಗಳು, ಅವುಗಳೆಲ್ಲ ನನ್ನ ಅನುಯಾಯಿಗಳು. ಮಾತ್ರ ಅಲ್ಲ, ಈ ದ್ವೀಪವನ್ನು ಪ್ರವೇಶಿಸಿದ್ದೇ ಹೌದು ಅಂತಾದ್ರೆ ವಿಷಪೂರಿತವಾದಂತಹ ಕರ್ಕಟ ಅಂತ ಹೇಳಿದ್ರೆ ಚೇಳು, ಅದು ಕೂಡ ಉಂಟು. ಕರ್ಕಟ ಅಂತ ಹೇಳಿದ್ರೆ ಚೇಳಲ್ಲ, ವೃಶ್ಚಿಕ ಅಂತ ಹೇಳಿದ್ರೆ. ಅದು ನಾನು ಬರುವಾಗ ಸರಿಯ ಆವರ್ತನೆ ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ಭೃತ್ಯರು ಗೈದ ಮೋಸ ಎರಡು ಅರ್ಥದಲ್ಲಿ ಉಂಟಲ್ಲ. ಇರ್ಲಿ, ಗೋಲಗಳನ್ನು ಸೇರಿದ ಹೊತ್ತು ನಡೀಬೇಕಾದ ಕಲಾಪಗಳೆಲ್ಲ ನಡೀತಾ ಉಂಟು. ಅದಷ್ಟಕ್ಕೆ ನಮ್ಮ ಸಂತರ್ಪಣೆ ಆಗ್ತಾ ಉಂಟು ಒಂದು ಕಡೆಯಲ್ಲಿ. ಅಲ್ಲವರು ಯಾರು ಬೇಸರ
ಕೆಟ್ಟು ಹೋಗಬಾರ್ದು ನಮ್ಮಲ್ಲಿ. ಇಲ್ಲ ಮಾತು ಬಾಳ ಆದ್ರಿಂದ ಏನು ಮಾಡುವುದು ಅಂತ ಹಸಿರ ಬೇಡಿದೆಗ ಬೇಡದಲ್ಲಿ ವಿಷಜಂತುಗಳ ಕಂಡು ಪಸವಳಿದು ಚಾಲಕರು ಸುರಿದರು ಅವನ ಸುರಂಗಿ. ನೀನ ನನ್ನ ಪ್ರತ್ಯನ ಬೆಂಕಿ ಕಟ್ಟದ್ದು ನೀನು. ಅದು ಬೇರೆ ಅವರು. ನೀನು ಅವರು ನಿಮ್ಮ ಹಿತಶತ್ರುಗಳು, ಅದಕ್ಕೆ ಬೀಸಿಕೊಂಡು ನೀನು ಅಳ್ತಾ ಬರ್ತಾ ಇದ್ದಿ. ನಿನ್ನ ಬಾಲಕ್ಕೆ ಯಾರಾದ್ರೂ ಏನಾದ್ರು ಮಾಡಿದ್ರ? ನನಗೆ ಎಲ್ಲಿ ಕಾಲ ಬಾಲ ಅಲ್ವಾ? ಅಂದ್ರೆ ಹಿಂಭಾಗಕ್ಕೆ ಏನಾದ್ರು ಮಾಡಿದ್ರ ಅಂತ ಕೇಳಿ. ಏನು ಶಬ್ದಗಳ ವ್ಯತ್ಯಾಸ ಆಗುವುದು? ಹಾಗಲ್ಲ, ನಾನು ಮಾತಾಡುವ ಗಡಿಬಿಡಿಯಲ್ಲಿ ಅದು ಸ್ವಲ್ಪ ಲೋಪ ಆಯ್ತು. ವೃಶ್ಚಿಕವಾಗಿ ಕರ್ನಾಟಕ ಅದು ತೊಂದ್ರೆ ಇಲ್ಲ. ಏನಕ್ಕೂ ಕೊಂಡಿ ಉಂಟು. ಕೊಂಡಿ ಉಂಟಲ್ಲ, ಕೊಂಡಿ ಇದ್ರೆ ಆಯ್ತು. ಹೌದು. ಸರಿ, ನೀವು ಈಗ ನೀನು ಆ ಕೊಂಡಿಯನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದದ್ದು? ಕೊಂಡಿ ನಿಮ್ಮ ಆಡಳಿತಕ್ಕೆ ಬಂದದ್ದು. ದಾನವಾಗ್ಲಿ ದಾನವಾಗ್ಲಿ ಲಾರಿ ಕೈಯ ಬೇಳೆ ಮತ್ತು ಮಸಾಲೆಗಳ ಮಧ್ಯದಲ್ಲಿ ಇರುವವರು ಅಂತ. ನೀನು ಅದನ್ನು ಹಾಗೆ ಹೇಳ್ಬೇಕು. ಮತ್ತೆ ಯಾರ್ಯಾರ ಜಾಗಕ್ಕೆ ನನ್ನನ್ನು ಕಳಿಸುವುದಲ್ಲ. ನಾನು ಏನ್ ಹೇಳಿದೆ? ಚೇಳುಗಳು ಮತ್ತು ಮಸಾಲೆಗಳ ಮಧ್ಯೆ. ಮತ್ತೆ ನಾನೇ ಹೇಳಿದೆ ಮತ್ತೆ ಚೇಳ ಎಲ್ಲಿ ಎಂತದ್ದು? ಬೇರೆ ಸುದ್ದಿ ಮಾತಾಡಿದ್ದಲ್ಲ. ಹಾ. ಮಸಾಲೆ ಮತ್ತು ಹಾ. ಕೇಳುಗಳ ಮಧ್ಯದಲ್ಲಿ ಹಾ. ರಮಣೀಯಕ್ಕನ ಜೊತೆಯಲ್ಲಿ ಇರುವವರು ಯಾರ ರಮಣೀಯಕ್ಕ? ಬೇರೆ ಹೆಸರು. ರಮಣೀಯಕ ದ್ವೀಪ. ರಮಣೀಯಕ ದ್ವೀಪದಲ್ಲಿ ಇರುವವರು ಬೇಡ, ನಮ್ಮ ರಾಮಣೀಯಕ ದ್ವೀಪ. ರಾಮಣೀಯಕ ಬೇಡ. ರಾಮಣೀಯ ಏ? ಯಾವ ಭಾಷೆ ಅದು? ರಾಮಣೀಯ ಮಣಿದ್ವೀಪ. ಅದೇ 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 ಅದೇ. ಹಾ. ಅದರ ಮಧ್ಯದಲ್ಲಿ ಹಾ. ನಮ್ಮನ್ನೆಲ್ಲ ಸಾಕುತ್ತಾ ಹಾ. ನೀವು ಮೇಲ್ಕೊಂಡ್ರೆ ಹೌದೌದು. ಯಾವ ಆತಂಕಗಳು ನಮಗೆ ಇರಲಿಲ್ಲ, ಇಲ್ಲ. ಯಾವ ಸಮಸ್ಯೆಯೂ ನಮಗೆ ಇರಲಿಲ್ಲ. ನಾ ಇರುವಾಗ ಸಮಸ್ಯೆ ಬರುವುದಕ್ಕೆ ಸಾಧ್ಯ ಉಂಟಾ? ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆ. ಹಾ. ನೀವು ಹೇಳಿದಾಗೆ ನಾ ಇರುವಾಗ ಬೇರೆ ಸಮಸ್ಯೆಗಳು ಬಂದಿದ್ದಾರೆ. ಅಂದ್ರೆ ನಾನು ಅದೇ ಅದೇ ನಾನು ವಾಕ್ಯವು ದೀರ್ಘ ಆಗುದು ಬೇಡ ಅಂತ ತುಂಡು ಮಾಡಿದ್ದೆ ಅಷ್ಟೇ. ನಾನು ಅದನ್ನು ತುಂಡು ಮಾಡಿದ್ದಂತ ಬೇಡ ಬೇಡ ಬೇಡ, ನೀನು ತುಂಡು ಮಾಡಲಿಕ್ಕೆ ಹೋಗ್ಬೇಡ. ಆಯ್ತು. ನೀನು ತುಂಡು ಮಾಡಿದ್ರೆ ನನ್ನ ಯೋಗ್ಯತೆ ತುಂಡಾಗುತ್ತೆ. ನಾನು ಮೊದಲೇ ತುಂಡಾಗಿದ್ದೇನೆ, ನೀವು ತುಂಡಾಗಿದ್ದೀರಿ. ಹಾ. ಹಾಗೆ ಹಾ. ಇಷ್ಟು ತನಕ ಸಂತತಿಗಳು ನಾವು ನಮ್ಮ ಪುರದಲ್ಲಿ ಎಲ್ಲವೂ ನೋಡಿಲ್ಲದಾವೆ. ಈಗ ಬೆಳಗಲ್ಲಿರುವ ಒಂದೇ ಒಂದು ಇಲಿ ಹೆಕ್ಕಳಗಳಿಲ್ಲ, ಒಂದೇ ಒಂದು ಕೊಂಕ ಕಪ್ಪೆಗಳಿಲ್ಲ. ಮತ್ತೆ ನಮಗೆ ನಾಳೆ ತಿನ್ಲಿಕ್ಕೆ ಪಕ್ಷಿಗಳ ಒಟ್ಟೆ ಇಲ್ಲ ಹಾಗೆ. ನಾವು ಒಂದೇ ಒಂದು ಕೋಳಿ ಇಲ್ಲ, ಪಾರಿವಾಳ ಇಲ್ಲ, ಗಿಡಗ ಇಲ್ಲ, ಹಕ್ಕಿ ಇಲ್ಲ, ಗೂಬೆ ಇಲ್ಲ, ಗುಬ್ಬೆ ಇಲ್ಲ, ಎಲ್ಲ ಯಾವುದು ಇಲ್ಲ. ನಮ್ಮ ಜೀವನದಲ್ಲಿ ಒಂದೇ ಒಂದು ಇಲ್ಲ. ಒಂದು ಆ ಮೊಟ್ಟೆಯ ದೋಸೆ ಎಲ್ಲ ಮಾಡಿ ತಿರುವುದಿತ್ತು ಪುಣ್ಯಾತ. ಹೌದೇ ಹೊಟ್ಟೆ ಅವೇ ನುಂಗಿದ್ದಾವೆ. ಒಂದೇ ಒಂದು ಹೊಟ್ಟೆ ಇಲ್ಲ. ಹಾ. ನಿಮಗೆ ಹೊಟ್ಟೆ ದೋಸೆ ಇಲ್ಲದೆ ಆಗುದಿಲ್ಲ ಅಂತ ನಮ್ಗೆ ಗೊತ್ತಿದ್ರೆ ಹಾ. ಹಾಗಾಗಿ ನನಗೆ ಹಾ. ಏನು ಇದಕ್ಕೆಲ್ಲ ಕಾರಣದ ಒಳಗ ಹಾ. ಇಟ್ಟು ತಿಂತನೆಯ ರಾಯೇ ಹಾ. ಹೇಳಿ ಪ್ರಯೋಜನ ಇಲ್ಲ. ಹಾ. ಮಳೆಗಾಲದಲ್ಲಿ ಹಾ. ಮರದ ಬುಡದಲ್ಲಿದ್ದ ಎರೆಹುಳಗಳಾಗಿದೆ, ರಾಶಿ 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 ರಾಯೇ. ಹಾ. ಎಲ್ಲ ನೋಡುವಾಗ ಹಾವುಗಳು ಹೆಡೆತ್ಕೊಂಡು ಬುಚ್ಚು 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 ಬರ್ತಾ ಇದ್ದಾರೆ. ಹಾವುಗಳು ಹಾವಂದ್ರೆ ಹಾವೊಂದು ಸರಿಸ್ರಪ್ಪ ಒಳ್ಳೆ ನೀರಲ್ಲೇ ಎಲ್ಲ ಇಲ್ವಾ? ಚೂರು ಮಂದಿ ಬರುತ್ತೆ, ವಿಷ ಉಂಟಂತೆ. ವಿಷ ಉಂಟಾ? ಹೌದಪ್ಪ, ನಮ್ಮಷ್ಟು ನಮ್ಗಿಂತ ಜೋರು ಉಂಟು. ಅವು
ಮಗುವಿಗೆ ಅಲ್ಲಲ್ಲಿ ನಮಗೆ ಮೈಯಲ್ಲಿ ಇಡೀ ಉಂಟು ಹಾಗೆ ಯಾರಿಗೂ ತೊಂದರೆ ಇಲ್ಲ. ನಮಗೆ ಯಾರು ಹುಟ್ಟಿಗೆ ಮಾತ್ರ ಅವು ಆಗಲೇ ಕಚ್ಚಿಗೆ ಸಾಕಂತಾರೆ. ಹೌದು. ಹಾಗಾಗಿ ಎಲ್ಲಾ ಸರ್ಪಗಳು ಬಂದು ರಾಶಿ ಬಿದ್ದಿದ್ದಾವೆ. ಎಲ್ಲಿನೊಂದು ಕಾಲಿಡ್ಲಿಕ್ಕಾಗುದಿಲ್ಲ, ಓಡಾಡ್ಲಿಕ್ಕಾಗುದಿಲ್ಲ. ಹುಳಗಳಾಗಿ ರಾಶಿ ಏನಂತ ಕೇಳುವಾಗ ಎಲ್ಲ ಈ ಕಡೆ ತಿರುಗಾಡ್ತಾ ಇದ್ದಾರೆ. ಕೆಲವರಿಗೆ ಕಚ್ಚಲಿಕ್ಕೆ ಬಂದರು. ನನ್ನಲ್ಲೇ ಭಯಂಕರ ವಿಷಯ ಇರುವುದರಿಂದ ನಮಗೆ ಏನಾಗ್ಲಿಲ್ಲ. ಕೆಲವೇ ಪಾಲ ಹಿಡಿದು ಕೊಡಿಸಿದ್ದಾರೆ. ಮುಂದೆ ಸಣ್ಣ ಸಣ್ಣ ಕಲಿತು ಹೋಯಿತು. ನೀನು ಅದನ್ನ ಏನು ಮಾಡ್ಬೇಕು ಅಂತ ಹಿಡಿದು ಅದರ ಕಚ್ಚುತ್ತದಲ್ಲ ಅದನ್ನು ನಾಲಿಗೆಯ ತುದಿಗೆ ಕಟ್ಟಿಸ್ಬೇಕು. ಅದರಲ್ಲೊಂದು ಸುಖ ಉಂಟಲ್ಲ. ಹೌದ್ರಿ, ನಾಲ್ಕು ಹಿಡಿದಿದ್ದೇನೆ. ನೀವು ಮಲಗೋಗಿ ನಿಮ್ಮ ನಾಲಿಗೆಗೆ ಕಟ್ಟಿಸ್ಬೇಕು. ಕಪ್ಪು ಈ ಹಾವುಗಳು ರಾಶಿ ಬಂದಿದ್ದಾರೆ. ಹಾಗಾಗಿ ನನಗೆ ಏನೂ ಇರಲಿಲ್ಲ. ಪುಷ್ಪದಲ್ಲಿ ನಾನು ಮಲಗಿದ್ದೆ. ಅದಕ್ಕೆ ಯಾರು ಹೇಳಿದ್ರು ಹೋಗಿ ನೋಡು ಅಂತ ಹೇಳಿ ಕಡಿಬಿಡಿಯಿಂದ ಹಾಕೊಂಡು ಬಂದಿದ್ದೆ. ಹಾವುಗಳನ್ನು ಉಳಿಸುವ ಕೆಲಸ ಸಿಕ್ಕಲ್ಲ ಅಂತ ಇವತ್ತು ಸಂತೋಷದಿಂದ ಇನ್ನು ಸ್ವಲ್ಪದಲ್ಲಿ ಎಲ್ಲರ ಮನೆಗೆ ಹೋಗುತ್ತವೆ. ರಾಶಿಯಲ್ಲಿ ಬಿದ್ದಿದ್ದಾರೆ. ಆದ್ದರಿಂದ ನೀವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ, ವ್ಯವಸ್ಥೆ ಒಂದು ಹಾವು ಹಿಡಿಲಿಕ್ಕಾಗ್ಲಿಲ್ಲ. ಇಲ್ಲಿ ಬಂದು ಅಟ್ಟಾಸ ಕೊಡ್ತಾ ಇದ್ದೀನಿ. ಏನೇ ಇರಲಿ, ನೀವು ಭಯಭೀತರಾಗಿದ್ದೀರಿದ್ದಾರೆ. ಯಾರು ಆಲೋಚಿಸಬೇಕಾದ ಅನಿವಾರ್ಯತೆ ಇಲ್ಲ. ಹೋಗಿ ನಿಮ್ಮ ಬಿಡದಿಯನ್ನು ಸೇರಿಕೊಳ್ಳಿ. ಆದ್ರೆ ಒಂದು ನನ್ನ ಮಂತ್ರಿ ಇದ್ದಾರಲ್ಲ ಮಕರಾಸುರ, ಅವನನ್ನು ಬರುವುದಕ್ಕೆ ಹೇಳಿ. ಸಾಕು, ಇವತ್ತಿಗೆ ಸಾಕು. ಹೋಗಿ. ಹೊಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಕೇಳಬೇಕು. ಯಾವುದನ್ನು ನೀವು ಹೇಳಬೇಕು. ನಾನು ಕೇಳಬೇಕಾದ್ದು ಯಾವುದನ್ನು ಹೇಳಬೇಕಾದ್ದು ಯಾವುದನ್ನು ನೀವು ಕರೆಸಿದ್ದು ಯಾಕೆ ಅನ್ನೋದು ಹೇಳಬೇಕು. ಮತ್ತೆ ಕೇಳಬೇಕು ಯಾವುದು? ನೀವು ಹೇಳಿದ್ದನ್ನು ನಾನು ಕೇಳಬೇಕು. ನೀನು ಕೇಳಬೇಕು, ಮತ್ತೆ ನಾನು ಕೇಳಬೇಕು ಅಂತ ಹೇಳಿದ್ದೀನಿ. ಅದನ್ನೇ ಹೇಳಿದ್ದು. ನೀವು ಕೇಳಬೇಕು, ನಾನು ಹೇಳಬೇಕು, ಪುನಃ ನೀವು ಕೇಳಬೇಕು. ನಾವು ಯಾರು, ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನೀನು ಹೇಳಿದ್ದನ್ನು ನಾನು ಕೇಳ್ತೇನೆ, ನಾನು ಹೇಳಿದ್ದನ್ನು ನೀನು ಕೇಳ್ತೀನಿ. ನಾವಿಬ್ರು ಒಟ್ಟಿಗೆ ಹೋಗುದಲ್ವ ದಿವಸ. ಅದಲ್ಲ, ಮತ್ತೆ ಕರೆಸಿದ್ದೆ ಅದಲ್ಲ, ನಿನ್ನ ಉಮೇದು ಸಾಕಾಗ್ಲಿಲ್ಲ, ಇನ್ನು ಉಲ್ಲಾಸ ಬರಬೇಕು ನನಗೆ. ಉಲ್ಲಾಸ ಬರಬೇಕು ಅಂತಂದ್ರೆ ನೀವು ಏನಾದ್ರೆ ಹೇಳಬೇಕು. ಹೌದಾ?
ದ್ವೀಪದಲ್ಲಿ ಏಕಮೇವಾದ್ವಿತೀಯರಾಗಿ ಬೆಳೆದವರು ನಾವು. ಹೌದು. ನಮ್ಮಲ್ಲಿಗೆ ಯಾರೂ ಕೂಡ ಪ್ರವೇಶಿಸುವುದಕ್ಕೆ ಧೈರ್ಯ ಮಾಡಲಿಲ್ಲ. ಇಂದಿನ ದಿವಸದಲ್ಲಿ ಹಾಗಲ್ಲ. ಸಾತಿರ ಸಂಖ್ಯೆಯ ಸರ್ಪಗಳು ಎನ್ನುವಂತಹ ಒಂದು ಜಾತಿ ಉಂಟಂತೆ. ಅವುಗಳು ಪ್ರವೇಶಿಸಿದ್ದಾವಂತೆ. ಅವುಗಳನ್ನು ಏನು ಬಹಳಷ್ಟು ಮೊಸಳೆಗಳಿವೆ. ಹೌದು. ಯಾವನೇ ಬರಲಿ ಅವನನ್ನು ನುಂಗಿ ಬಿಡ್ತಾವೆ. ನಮ್ಮನ್ನು ಬಿಟ್ಟು ಅದಕ್ಕೆಲ್ಲ ಒಡೆಯ ನಾನು. ಹೌದು. ಹಾಗಿರುವಾಗ ಯಾರೇ ಆಕ್ರಮಣ ಮಾಡಿದ್ರು ಕೂಡ ಬದುಕಿ ಉಳಿಯುವುದಿಲ್ಲ. ಅಂತದ್ದರಲ್ಲಿ ಒಂದು ಸರ್ಪಗಳು. ಹೌದು. ಆ ಸರ್ಪಗಳು ಬಂದರೆ ಏನಾಯ್ತಯ್ಯ? ಏನು ಮಾಡ್ತಿ? ಸುತ್ತಲೂ ಬೆಂಕಿ, ಬೆಂಕಿಯನ್ನು ಕೊಡುವುದು. ಬೆಂಕಿ ಕೊಟ್ಟರೆ ನಾವು ಕರಟಿ ಹೋಗುದಿಲ್ಲ. ನಾವು ಕರಟಿ ಹೋಗದಾಗ ನಾನಿದ್ದೇನಲ್ಲ, ಮಧ್ಯದಲ್ಲಿ ನೀರು ಉಂಟಲ್ಲ, ಆ ಸರ್ಪಗಳು ಒಳ ಪ್ರವೇಶಿಸದಂತೆ ಆ ಸರ್ಪಗಳನ್ನು ಬೆಂಕಿಯಿಂದ ಸುಟ್ಟು ಬಿಡುವುದು. ಹೇಗೆ? ಒಳ್ಳೆಯ ಉಪಾಯ. ಹಾಗಂತ ಬಂದ ಸರ್ಪಗಳು ಒಂದೆರಡಲ್ಲ, ಸಾವಿರ ಸಂಖ್ಯೆಯಲ್ಲಿದ್ದಾವೆ. ನಮ್ಮದಾದ ರಾಮಣೀಯಕ ದ್ವೀಪದ 4 ಮೂಲೆಗೂ ಬೆಂಕಿಯನ್ನು ಕೊಡೋಣ. ಅದರಲ್ಲಿ ಸತ್ತ ಸರ್ಪಗಳು ಸತ್ತು ಹೋಗುತ್ತವೆ. ಒಂದು ವೇಳೆ ಸಾಯದೆ ಉಳಿದದ್ದಿದ್ರೆ ಅವುಗಳ ನಾನು ಹೇಳಿದ್ದೆ ತಪ್ಪಾಯ್ತು ಸ್ವಾಮಿ. ನೀವು ಅದಕ್ಕೆ ಭಯ ಪಡಬೇಕಾದ ಅವಶ್ಯಕತೆ. ಅದು ಎಂತದ್ದು ಏನ್ ಮಾಡುವ ಅಂತ ಒಂದು ಧೈರ್ಯ ಹೇಳಿದ್ರೆ ನನಗೂ ಒಂದು ಧೈರ್ಯ ಆಯ್ತಲ್ಲ. ಸುತ್ತಲ ಬೆಂಕಿ ಕೊಡುವುದೊಂದಾಯ್ತು. ಅದು ಉಳಿದು ಒಳಗೆ ಬಂದ್ರೆ ಬೇಕಾದಷ್ಟು ನಮ್ಮಲ್ಲಿ ಮೊಸಳೆಗಳಿವೆ. ಎಲ್ಲವೂ ಕೂಡ ಅದಕ್ಕೆ ಆಹಾರ ಆಗುತ್ತದೆ. ಅದಕ್ಕಿಂತಲೂ ಮೀರಿ ಬಂದ್ರೆ ನಾನಿದ್ದೇನಲ್ಲ, ಅದನ್ನು ತುಂಡು ತುಂಡು ಮಾಡಿ ಮೀನುಗಳಿಗೆ ಉಳಬಡಿಸ್ತೇನೆ. ಆದ್ರೆ ನನಗೆ ಏನು ಹೇಳಿದ್ರು ಧೈರ್ಯ ಬರುವುದಿಲ್ವೋ? ಎನ್ನುವ ಅಷ್ಟಸಿದ್ಧಿಗಳು ನನಗೆ ಕರಗತಗೊಳಿಸಿಕೊಂಡಿದ್ದೇವೆ. ಅಲ್ಲ, ನಿನಗೆ ಆಯಾಸ ಆಗಿದ್ದಕ್ಕೆ ನಾನು ಹೇಳಿದೆ. ನನಗೆ ಆಯಾಸ ಆಗಲಿಲ್ಲ. ಬೆಕ್ಕಿಗಾಟ ಇಲ್ಲಿಗೆ ಪ್ರಾಣ ಸಂಕಟ. ನಿಮಗೆ ನೀವು ಕೂತಲ್ಲೇ ಕೂತ್ಕೊಳ್ತೀವಿ. ದುಡಿಸುವುದು ನನ್ನಲ್ಲ. ಆದ್ರೂ ನಿನಗೊಂದು ಏನು ಮಾಡಬೇಕು ಅಂತ ನನಗೆಲ್ಲ ಗೊತ್ತಿಲ್ಲ. ಸರಿ ಸ್ವಾಮಿ, ಭಯ ಬೇಡಬೇಕಾದ ಅವಶ್ಯಕತೆ ಇಲ್ಲ. ಸರ್ಪಗಳು ಬರಲಿ, ಉಸಿರಾಡುವುದಕ್ಕೆ ಬೇಕಾದಂತದ್ದು ಗಾಳಿ. ಗಾಳಿಯನ್ನೇ ನಿಲ್ಲಿಸ್ತೇನೆ. ಮತ್ತೆ ನೀನೊಂದು ಗಾಳಿ ನಿಲ್ಲಿಸಿದ್ರೆ ನಮಗೆ ಅದೇ ಸಮಾಧಾನ. ಯಾಕಂದ್ರೆ ನಾವು ಅಲ್ಲಿ ಕೂತ್ಕೊಳ್ಬಹುದು. ಒಡೆಯ, ಆ ಗಾಳಿ ಹೋಗ್ತಾ ಇರಬೇಕು. ಅದಲ್ಲ ನಾನು ಹೇಳಿದ್ದು. ಆ ಹಾವುಗಳು ಸತ್ತಿತ್ತು ಅಂತಾದ್ರೆ ಮತ್ತೆ ನಾವು ನೆಮ್ಮದಿಯಿಂದ ಕುಳಿತುಕೊಳ್ಳಬಹುದು. ಹೌದೌದು.
ನೀನು ಅದನ್ನು ಅಪಾರ್ಥ ಕಲ್ಪನೆ ಮಾಡಬಾರ್ದು. ನಿಮ್ಮ ಯಾವ ಯಾವ ದ್ವಾರದಲ್ಲಿ ಯಾವ ಯಾವ ಗಾಡಿ ಎಲ್ಲಿಗೆ ಹೋಗ್ತದೆ ಅಂತ ಹೇಗೆ ಅದೆಲ್ಲ ಬೇಡ, ಅದು ವಿಮರ್ಶೆಗಿರುವಂತದ್ದಲ್ಲ. ಏನಾಗಲಿ ಮುಂದಿನಿಂದ ನೀನು, ಹಿಂದಿನಿಂದ ನಾನು ಬರಬೇಕು ಅಂತಿಲ್ಲ. ನೀವು ನಿಶ್ಚಿಂತೆಯಿಂದ ಕೂತ್ಕೊಳ್ಳಿ. ಹೌದು ಸರಿ, ಹಾಗಾಗಿದ್ರೆ ಅಲ್ವಾ ಮತ್ತೆ ಬನ್ನಿ. ಸರಿ. ದ್ವೀಪದಲ್ಲಿ ಸ್ವಚ್ಛಂದವಾಗಿ ತಿರುಗಾಡುತ್ತಿರುವವರು ನಾವು. ನಮಗೆ ತಡೆಯಾಗುತ್ತಾ ಇದೆಯಾ? ಹಚ್ಚಿಕೊಂಡೆ ರಮಣೀಯ ದೀಪವನ್ನು ಮಾರಿಸಿಕೊಂಡಿದ್ದೀರಿ. ಯಾರ ದೀಪ ಅಂತ ನೀವು ಭಾವಿಸಿದ್ದೀರಿ? ಇದು ನಮ್ಮ ಜಾಗ, ಯಾರದ್ದಾದ್ರಂತಾಗುವುದಿಲ್ಲ. ಇದು ನಮ್ಮ ಜಾಗ. ನಮ್ಮ ಜಾಗಕ್ಕೆ ಬರಬೇಕು ಅಂತಾದ್ರೆ ನಮ್ಮ ಅಪ್ಪಣೆ ಬೇಕು. ಅದನ್ನು ನೀವು ಮೀರಿ ಬಂದಿದ್ದೀರಿ. ಅಲ್ಲದೆ ತಲೆಯಿಂದ ಮೇಲೆ ಮಾತಾಡ್ತಾ ಇದ್ದೀರಿ. ಏ ಸರ್ಪಗಳೇ, ನಿಮ್ಮನ್ನ ಹೀಗೆ ನೆಲ ಕಪ್ಪಳಿಸುವಾಗ ಕೇಳುವ
ಜಾಗ ನಮ್ಮದ್ದು. ನೀವು ತಿರುಗಾಡಬೇಕು ಅಂತಾದ್ರೆ ನಾವು ಹೇಳಿ ಆಗಬೇಕು. ಅಹಂಕಾರದಿಂದ ಮುಂದುವರಿಯುತ್ತಾ ಬಂದ್ರೆ ನಿಮ್ಮನ್ನೆಲ್ಲರನ್ನು ಕೂಡ ನಾನೇ ನುಂಗುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಪಾದದಲ್ಲಿ ಹಿಡಿದು ಹೀಗೆ ಟೋಚ್ ಮಾಡಿದೆ. ಕೆಳಗೆ ಸತ್ತಿರುವಂತಹ ಪ್ರಾಣಿಗಳನ್ನು ತಿಂದು ಜೀವಿಸುವ ಹಕ್ಕಿ, ಬಡ ಹಕ್ಕಿಯೇ. ನನ್ನನ್ನು ಪ್ರಶ್ನಿಸ್ತೀಯ ನೀನು? ಆ ಹಾವುಗಳು ಯಾರು ಗೊತ್ತಿಲ್ಲ? ಯಾರವರು? ಬಾನಾಡಿಯ ಬಂಧುಗಳು. ಹೌದಾ? ಬಾನಾಡಿ ಬಂಧುಗಳಾದ್ರೇನಂತೆ? ನಾವೆಲ್ಲ ತಿನ್ನುವವರೇ. ನೀನು ಕೂಡ ಅದನ್ನು ತಿನ್ನುವವಲ್ಲ? ಯಾಕೆ? ನಾನು ತಿನ್ನುವುದು, ನೀನಲ್ಲ. ನಾನು ನುಂಗುತ್ತೇನೆ, ನನಗೆ ತಿನ್ನಬೇಕು ಅಂತಿಲ್ಲ. ನಾನು ನುಂಗಿದ್ರೆ ಹೊಟ್ಟೆಯೊಳಗೆ ಹೋಗುತ್ತದೆ. ಅಲ್ಲದಿದ್ರೆ ಇಲ್ಲಿ ಸರೋವರದಲ್ಲಿ ಬಹಳಷ್ಟು ಮೊಸಳೆ ಉಂಟು, ಕೆಲವೊಂದು ಬಿಸಾಡಿದ್ದೇನೆ, ತಿಂದು ಜೀರ್ಣಿಸಿದ್ದಾವೆ. ನೀನೇನ್ ಮಾಡ್ತೀವಿ? ಹೌದಾ? ನಿನ್ನನ್ನು ಹಿಡಿದು ಅಪ್ಪಳಿಸಿ ಸಿಗಿದು ನಿನ್ನನ್ನು ನಾನು ಮುಟ್ಟೇನೆ. ಹೌದಾ? ರೆಕ್ಕೆ, ಕೊಕ್ಕು, ಉಗುರು ಇದನ್ನೆಲ್ಲ ನೋಡುವಾಗ ಒಟ್ಟು ಹಕ್ಕಿ ಪಕ್ಷಿ ಸಂಕುಲಕ್ಕೆ ಸೇರಿದವ. ಎಲ್ಲ ನಾವು ಹಾವನ್ನು ಕೊಲ್ಲುವುದಕ್ಕೆ ಬಂದವರು. ಪಕ್ಷಿಯಾದ ನೀನು ಯುದ್ಧಕ್ಕೆ ಎದುರಾಗಿದ್ದಿ. ಮಾತ್ರ ಅಲ್ಲ, ನನ್ನ ಮನಾದಂತಹ ಮಕರಾಸುರ
ವೀರ ಸ್ವರ್ಗವನ್ನು ಸೇರ್ತಾನೆ. ಸ್ವರ್ಗಕ್ಕೆ ಹೋಗ್ಲಿಲ್ಲ ಅವ. ಹ? ಅವ್ನು ನರಕಕ್ಕೆ ಹೋದ. ಇಲ್ಲ, ಸ್ವರ್ಗಕ್ಕೆ ಹೋದಾನ. ಸ್ವರ್ಗಕ್ಕ ಹೌದು, ಯಾಕಂದ್ರೆ ಯುದ್ಧರಂಗದಲ್ಲಿ ಸ್ವರ್ಗ ಇಲ್ಲಿ ಹತ್ತಿರವ. ಆಗಲ್ಲ. ಅವ ಅಷ್ಟು ಪುಣ್ಯಾತ್ಮ ಅಂತ. ನಮ್ಮಲ್ಲೆಲ್ಲ ಅರ್ಚನೆ ಎಲ್ಲ ಮಾಡುದು ಅವನೇ, ಪರಮೇಶ್ವರನದ್ದು. ನಾನು ಬಹುಶಃ ದೇವಭೂಮಿಯ ಸ್ವರ್ಗಕ್ಕೆ ಹೋದನು ಅಂತ ಎನಿಸಿದೆ. ಹಾಗಲ್ಲ, ವೀರ ಸ್ವರ್ಗ ಎನ್ನುವುದನ್ನು ಪಡೆದ. ಇಲ್ಲಿ ಸ್ವಲ್ಪ ಗಡಿ ದಾಟಿದ್ರೆ ದೇವಭೂಮಿ ಸಿಗ್ತದೆ. ಹೌದು, ದೇವರ ನಾಡು. ಹ. ಹೇ, ಏನು ನಾವು ಆ ಸ್ವರ್ಗಕ್ಕೆ ಹೋಗುವವರು? ಗೊತ್ತಿಲ್ಲ ನನಗೆ. ಇರ್ಲಿ, ಅವನ ಒಡೆಯ ಮಧುದಾನವನ ಮಗ ನೀನು ಹಾ, ಲವಣ ದೈತ್ಯ ಎನ್ನುವ ಹಾಗೆ ನನ್ನ ನೀನೇ ಅವ. ನಾನೇ. ಲವಣ ಹಾ, ಎಷ್ಟುಂಟು ಈಗ ಯಾವುದು? ಊಟಕ್ಕೆ ಯಾವುದಕ್ಕೆ? ಉಪ್ಪಿಗೆ ಕಡಲ ಬದಿಯಲ್ಲಿ ನಿಂತುಕೊಂಡು ಉಪ್ಪಿನ ಕಡೆಗೆ ಹೇಳ್ತೀನಿ. ಅಲ್ಲ, ಲವಣ ಅಲ್ವಾ? ಲವಣ ಅದು ಹೆಸರು ಮಾತ್ರ. ನಾನು ಉಪ್ಪ, ನೀನು ಹುಡಿ ಉಪ್ಪ, ಇಡಿ ಉಪ್ಪ. ಯಾರು? ನನಗೆ ಉಪ್ಪನ್ನು ನೋಡಿದ್ರಾಗುವುದಿಲ್ಲ. ನನಗೆ ಉಪ್ಪು ಕಡಿಮೆ, ಅವ ನನ್ನಲ್ಲಿ ಉಪ್ಪಿನ ಕಡೆಗೆ ಹೇಳ್ತಾನೆ. ಬಹುಶಃ ನಿನಗೆ ರಕ್ತದೊತ್ತಡ. ಹೇ! ಉಪ್ಪು ನೋಡಿದ್ರಾಗುವುದಿಲ್ಲ. ಹಾಗಲ್ಲ, ನಾವಿಲ್ಲೇ ಇರುವವರಲ್ಲ, ಆದ್ರಿಂದ ನಮಗೆ ಆಗುವುದಿಲ್ಲ ಅಂತ. ಅವ ಅಳಿದ ಎನ್ನುವ ಕಾರಣಕ್ಕೆ ನಾ ದೆಸೆಗೆಡುವವನಲ್ಲ. ರಾಕ್ಷಸರಿಗೆ ಮಣಿ ಸದೃಶನಾಗಿ ಮಣಿದ್ವೀಪದ ಅಧಿಕಾರಿ ನಾನೇ ಬಂದಿದ್ದೇನೆ. ಹಕ್ಕಿಯೇ, ಮಕ್ಕಳಾಟಿಕೆಯಿಂದ ಹಾರಿಕೊಂಡು ಬಂದದ್ದು ಹೌದು ಅಂತಾದ್ರೆ ಬಂದಂತೆ ಹಿಂದೆ ಹೋಗು, ಇಲ್ಲದಿದ್ದರೆ ರೆಕ್ಕೆ ಮುರಿಯಲು. ಆಮೇಲೆ ಜಲಚರಗಳನ್ನು ನಿನ್ನ ಸೇನಾ ವಾಹಿನಿಯಲ್ಲಿ ಸೇರಿಸಿಕೊಂಡು ನೀನೊಬ್ಬ ಆರ್ಭಟಿ ಸುತ್ತಾಡಿದ್ದೆ ಅಂತಾದ್ರೆ ನನಗೆಲ್ಲ ಲೆಕ್ಕ ಅಂತ ಭಾವಿಸಿದೀಯಾ? ಉಪ್ಪಾಸುರನೇ, ಉಪ್ಪಾಸುರವೇ, ಲವಣಾಸುರೇ, ಉಪ್ಪಾಸುರೇ ಅಂತದ್ದು. ಸೈಂಧವಾಸುರನೇ, ಅದು ವ್ಯಾಕರಣ ಸರಿ ಬರುವುದಿಲ್ಲ. ಸೈಂಧವಾಸುರನೇ. ಸೈಂಧವಾಸುರ ಬೇಡ. ನನಗೊಂದು ಸ್ವಲ್ಪ ತಡ ಮಾಡಿದ್ದ ನಾನು ಆ ಹಾವುಗಳು ಸುಮಾರು ಸಮಯ ಆಯ್ತು ಹೋಗುವ ಅಂತ ಹೇಳುದು. ಇಲ್ಲಿಗೆ ಒಂದು 2 ವರ್ಷ ಮೊದಲು ನಾನು ಬರಬೇಕಿತ್ತು. ಇವನ ಸುದ್ದಿ ಇರ್ಲಿಲ್ಲ. ನಾನು ಬಂದದ್ದು ಸ್ವಲ್ಪ ತಡ ಆಯ್ತಾ. ಇವತ್ತು ಆರ್ಭಟಿಸಿದಂತ ಮತ್ತೆ ನೀನು ಕೂತ್ಕೊಂಡದ್ದೆ. ಅದು ಸಿಟ್ಟಿನಿಂದ ನಿಲ್ಲುವುದಕ್ಕಾಗಲಿಲ್ಲ, ಅದಕ್ಕೆ ಹಾಗಾದ್ರೆ ಸಿಟ್ಟಿನಿಂದ ನಿಲ್ಲುವುದಕ್ಕಾಗದೆ ಕೂತಿ ಎದ್ದ ಕಾರಣ ಸಿಟ್ಟು ಇಳಿಯುತ್ತೆ ಇಲ್ಲ, ಹೊರಳಿದೆ. ಆಗ ಸ್ವಲ್ಪ ಸಿಟ್ಟು ಇಡೀ ದೇಹಕ್ಕೆ ಪಸರಿದೆ. ಎಲ್ಲ ಹಕ್ಕಿ, ನಿನ್ನನ್ನು ಬರುವುದಕ್ಕೆ ಬಿಟ್ಟದ್ದು ನಾ ಮಾಡಿದ್ದು 1ನೇ ತಪ್ಪು, ಮಾತಾಡುವುದಕ್ಕೆ ಬಿಟ್ಟದ್ದು 2ನೇ ತಪ್ಪು, 3ನೇ ತಪ್ಪು. ಇಲ್ಲ, ಮಕರಾಸುರನನ್ನು ಕೊಂದದ್ದು 3ನೇ ತಪ್ಪು, ಯುದ್ಧಕ್ಕೆ ನಿಂತದ್ದು 4ನೇ ತಪ್ಪು, 5ನೇ ತಪ್ಪು ನಿನ್ನನ್ನು ಕೊಂದು ಮಾಡ್ತೇನೆ. 6ನೇ ತಪ್ಪು ನಿನ್ನನ್ನು ನಾನು ಕೊಂದು ಮುಗಿಸ್ತೇನೆ. ನಾನು ಕೊಂತೇನೆ. ಎಲ್ಲ ನೀನು ಮಾತಾಡಲಿಕ್ಕೆ ನಾನು ಅದೇ ನೀನು ಮಾತಾಡೋದ್ರಿಂದ ಬಿಟ್ಟೆ ಅಲ್ಲ ನಾವು. ನಾನು ಈ ಪ್ರಸಂಗದಲ್ಲಿ ನಿನ್ನನ್ನು ನಾನೇ ಕೊಂದು ಹಾಗಿದ್ರೆ ಹೀಗೆ ಮಾಡು. ಹೇಗೆ? ಈ ಪ್ರಸಂಗದಲ್ಲಿ ನೀನು ಸಾಯುವುದು ಬೇಡ, ನಾನು ಸಾಯುವುದು ಬೇಡ. ನೀನು ಓಡು. ಒಳ್ಳೇದಾಗುದಿಲ್ಲ, ಮೊದಲನೇ ಹಾಗೆ ಓಡ್ಲಿಕ್ಕೆ ಆಗುದಿಲ್ಲ. ನೀನೆಲ್ಲ ಓಡು, ಎಲ್ಲ ಓಡು. ಮತ್ತೆ ಏನ್ ಮಾಡ್ತೀಯ?
ಮರೆಯಲು ಕರದಿಂದನೋ ಉರಗಗಳು ನಮ್ಮ ಪ್ರಾಣ ಉಳಿಯಿತು. ಸಂತೋಷವಾಗಿ ತಿರುಗಾಟ ಮಾಡಬೇಕು ಎನ್ನುವ ಹಾಗೆ ಪ್ರಾರಂಭ ಮಾಡಿದ್ರು. ಹೌದು, ಸಂತೋಷಕ್ಕೆ ವಿಘ್ನ ಬಂತಲ್ಲ, ನಮ್ಮನ್ನೇ ಕೊಲ್ಲುವುದಕ್ಕಾಗಿ ನಮ್ಮನ್ನು ರಕ್ಷಣೆ ಮಾಡಿ ಕೇಳೋ ತಮ್ಮ ನೀನು ಇಲ್ಲವೇ ಇಟ್ಟಿದ್ರೆ ನಮ್ಮ ಬದುಕು ಇರ್ತಿರ್ಲಿಲ್ಲ. ನಮ್ಮನ್ನೆಲ್ಲರೂ ಕೊಲ್ತಿದ್ದ, ಮಕರಾಸುರ ತಿಂದು ಮುಗಿಸಿದ್ದ. ಹಾಗೆ ಒಂದು ಉಪಕಾರ ಮಾಡಿದ್ಯಾ, ನಮ್ಮನ್ನು ಬದುಕಿಸಿದ್ಯಾ ಅಲ್ವಾ? ಅದಕ್ಕೆ ಬೇಕಾಗಿ ನೀನು ಏನು ಬೇಕಾದ್ರೂ ನಮ್ಮಲ್ಲಿ ಕೇಳು, ಅದನ್ನು ಕೊಡ್ತೇವೆ. ಏನ್ ಬೇಕಾದ್ರೂ ಹೇಳು, ನಾವು ಮಾಡಿಸಿಕೊಡ್ತೇವೆ. ತೋಳ್ಬಲ ಮಹಾಕಾಯನಾಗಿದ್ದನಿಗೆ ಆಜ್ಞೆ ಕೊಡುವುದನ್ನು ಶಿರಕ್ಕೆ ಅದರೀತೆ ಏನು ನಿಮ್ಮನ್ನು ನಾನೇನು ಬದುಕಿಸಿದ್ದು ನಿಮ್ಮ ಮೇಲಿನ ಪ್ರೀತಿಯಿಂದ ಅಲ್ವಾ? ನಿಮ್ಮನ್ನು ಅವ ಕೊಂದ್ರೆ ಮತ್ತೆ ನಾನು ಯಾರನ್ನು ಕೊಲ್ಲುವುದು? ಹೀಗೆ ಕೊಂಡು ಕೊಡಲಿ ಅವರ ತಲೆ ಬಾಗಿ ಈಗ ಪೂರೈಸಬೇಕು ಆನಂದ ಮಾತು ಪರಾಧೀನರಾಗಿತ್ತು ಅವನು ಇಡೀ ಉಂಟೇನಮ್ಮ ನಾನು ನೋಡಮ್ಮ. ಅಮ್ಮ ಅಮ್ಮ ಬೆಂಕಿಯಲ್ಲಿ ಹಾಕಿದ ಬದನೆಕಾಯಿ ಆಗುತ್ತೆ ಅವಳು ಕುಸುಡು. ಸರಿಯಾಗಿ ಹೇಳು. ಅಮ್ಮ ಹೌದಮ್ಮ, ಅವನಿನ ಅಪ್ಪ ಕೃಷ್ಣಪ್ಪ. ನಾನಿದ್ದೇನೆ, ಹೆದರಬೇಡಿ, ಗಟ್ಟಿ ಹಿಡ್ಕೊಳ್ಳಿ, ನಾನಿದ್ದೇನೆ. ನಾನಿರುವ ಜೀವಂತ ಇದ್ದೇನೆ. ಅವಾಗೇನು ಮಾಡ್ತಾರೆ? ಏನು ಕುಡಿತಾನೆ? ಅವ್ರು ಹೇಳಿದ ಹಾಗೆ ದಾಸ್ಯ ವಿಮುಕ್ತಿ ಕುಡಿಸದೆ ಬೇರಿನ್ನು ಲೇಷ ತೋರಲು ದಾರಿಯೋ ಮಗನೇ ಆಕಲ್ಪಗಳನ್ನು ಮಾತಾಡಿ ವಿನಯದಿಂದಲೀ ಸೇವೆಯನ್ನು ನೀಡಿಸು ಎತ್ತದಿ ನಡೆಸು ದಾಸ್ಯ ವಿಮುಕ್ತಿ ಕುಡಿಸು ಕಂಡಾಗ ಸಿಟ್ಟು ಬರುವುದು ತಪ್ಪಲ್ಲ ಮಗನೇ, ಆದ್ರೆ ಅವರು ಬೇರೆ ಕೈ ಮಾಡುವಂತ ಹಕ್ಕು ನಿನಗಿಲ್ಲ ಕಂದ. ಅವ್ರು ಹೇಳಿದ ಹಾಗೆ ನಾವು ಕೇಳಬೇಕು. ಒಂದು ವೇಳೆ ಈ ದಾಸತ್ವದಿಂದ ಮುಕ್ತ ಸಿಕ್ಕಿದ್ವು ಅಂತ ಆದ್ರೆ ಮತ್ತೆ ನೀನ್ ಏನ್ ಎಣಿಸಿದ್ಯೋ ಅದನ್ನೆಲ್ಲ ಮಾಡಬಹುದು ಕಂದ. ಆಯ್ತು, ಈಗ ಅವರಿಗೆ ಏನಂತೆ ಇಲ್ಲಿಂದ ಹೋಗ್ಬೇಕಲ್ಲ, ನಾನು ಇದರ ಬಗ್ಗೆ ಮಾತಾಡ್ತೇನೆ. ದೊಡ್ಡಮ್ಮ, ನಾವೆಲ್ಲ ಹೋಗೋಣ, ಊರಿಗೆ ಹೋಗೋಣ.
ನನ್ನ ತಾಯಿ ಮತ್ತೆ ನಿಮ್ಮ ತಾಯಿ ಸ್ವಂತ ಅಕ್ಕ ತಂಗಿಯಲ್ಲಿ ಒಬ್ಬರ ಮಕ್ಕಳೇ ಒಬ್ಬರನ್ನೇ ಮದುವೆಯಾದವರು ಅಲ್ಲಿಯೂ ಅಕ್ಕ ತಂಗಿಯಲ್ಲಿ ಒಬ್ಬಳು ದಾಸಿ ಮತ್ತೊಬ್ಬಳು ಸೇವೆ ಮಾಡಿಸಿಕೊಳ್ಳುವವಳು ಹೌದಾ ಒಬ್ಬಳು ರಾಣಿ ಇನ್ನೊಬ್ಬಳು ದಾಸಿ ಅದು ನನ್ನಮ್ಮ ನಿಮ್ಮಮ್ಮನಿಗೆ ದಾಸಿ ಆದದ್ದು ಹೇಗೋ ಸತ್ಯ ಹೇಳ್ಬೇಕು ಸುಳ್ಳು ಹೇಳಿದ್ರೆ ಬಾಲ ಹಿಡಿದು ನೆಲಕ್ಕೆ ಮಾಡ್ತೇವೆ ನಮ್ಮ ತಾಯಿ ಮತ್ತು ನಿನ್ನ ತಾಯಿ ಇಬ್ಬರು ಜೊತೆಯಾಗಿ ತಿರುಗಾಟಕ್ಕೆ ಹೋದುವ ದೇವತೆಗಳು ಇಂದ್ರಾದಿ ದೇವತೆಗಳು ಹೋಗುವುದನ್ನು ನೋಡಿದಂತೆ ದೇವೇಂದ್ರ ಕುದುರೆ ಬಿಳಿ ಕುದುರೆಯಲ್ಲಿ ಏರಿಕೊಂಡು ಚಂದವನ್ನು ನೋಡಿಕೊಂಡು ಸಂತೋಷವಾಯಿತು. ಕೊನೆಗೆ ನಿನ್ನ ತಾಯಿ ಕೇಳಿದ್ರಂತೆ, ನಿನ್ನ ತಾಯಿಯಲ್ಲಿ ನನ್ನ ತಾಯಿ ಕೇಳಿದ್ರಂತೆ ಅದು ಕುದುರೆ ಬಿಳಿಯ ಕಪ್ಪ ಅಂತ. ಬಿಳಿ ಅಂತ ನಮ್ಮ ತಾಯಿ ದುಡ್ಡು ಅಭ್ಯಾಸ ನೀನು ಹೇಳಿದಾಗೆ ಅವಳು ಹೇಳುದು ಅದಕ್ಕೆ ಅವಳದು ಬೇರೆ 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 ಅದಕ್ಕೆ ಬೇಡ ಅದು ಬಿಳಿ ಕುದುರೆ ಅಲ್ಲ. ಪಾಲ ಹೇಗೆ ಉಂಟು? ಪಾಲ ಬಿಳಿ ಉಂಟು. ನನ್ನ ತಾಯಿ ಹೇಳಿದ್ರು. ನನ್ನಮ್ಮ ಹೇಳಿದ್ದೇನು? ಏನು? ಬಾಲ ಕಪ್ಪು ಉಂಟು. ಬಿಳಿ ಕುದುರೆಯ ಬಾಲ ಕಪ್ಪಾಗುದು ಹೇಗೆ? ಅದಮ್ಮನಿಗೆ ಗೊತ್ತುಂಟು. ಗೊತ್ತಿದ್ರು ಕೆಳಗಾಗಬಾರ್ದಲ್ಲ, ಹಠ ಹಠ ಸಾಧಿಸಬೇಕು ಎನ್ನುವ ಹಾಗೆ. ಮತ್ತೆ ಹೇಗದು ಆಯ್ತು? ಕಪ್ಪೆ ಹೇಗಾಯ್ತು? ತಪ್ಪಾಯ್ತು. ಹೇಗೆ? ನಮ್ಮಲ್ಲಿ ಬಂದು ಹೇಳಿಕೊಂಡು ಮಕ್ಕಳೇ ಹೀಗೆ ಒಂದು ಶಪಥ ಹಾಕಿದ್ದೇನೆ, ಅದನ್ನು ನೀವು ನಡೆಸಿಕೊಳ್ಬೇಕು ಅಂತ ಕೇಳಿ ಎಂತದ್ದು ಮಾಡ್ಬೇಕಮ್ಮ? ನೀವು ಕಪ್ಪು ಜಾತಿಯ ಸರ್ಪಗಳೆಲ್ಲ ಹೋಗಿ ಆ ಬಾಲವನ್ನು ಕಚ್ಚಿಕೊಳ್ಬೇಕು ಅಂತ. ಹಾಗೆ ಕಚ್ಚಿದ್ರಾ? ಸಿಟ್ಟು ಬಂತು, ಸಿಟ್ಟು ಬಂತು. ಅಧರ್ಮ ಅಲ್ವಾ? ಧರ್ಮದಲ್ಲಿದ್ದವರು ಅದು ಸರಿಯಲ್ಲ ತಾಯಿ ಅಂತ ಹೇಳಿ ಆವಾಗ ಒಂದು ಶಾಪ ಕೊಟ್ಟು ಏನಂತ? ಜನನೇ ಜನ ಯಾಗದಲ್ಲಿ ನೀವು ಎಲ್ಲ ಸತ್ತು ಹೋಗಿ ಮುಂದೊಂದು ದಿನ ಹೌದು. ಆಮೇಲೆ ನಾವು ಹೋಗಿ ಆದಿಶೇಷನಲ್ಲಿ ಹೇಳಿಕೊಂಡು ಅಣ್ಣನಲ್ಲಿ ಅವ ಹೇಳಿದ ತಾಯಿಯನ್ನು ಏಕಾದ್ರೂ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ ಮಕ್ಕಳು, ನೀವು ತಾಯಿ ಹೇಳಿದ ಮಾತನ್ನು ಕೇಳಬೇಕು ಅಂತ ಹೇಳಿ ಅವರ ಮಾತನ್ನು ಕೇಳಿ ಸಾಯಿದಂತೂ ಸಾಯಿದೆ, ತೊಂದರೆ ಇಲ್ಲ, ತಾಯಿಗೆ ಉಪಕಾರ ಮಾಡಿ ಸಾಯುವ ಅಂತ ಹೋಗಿ ಕಪ್ಪು ಜಾತಿಯವರು ಎಲ್ಲ ಹೋಗಿ ಕಟ್ಟಿಕೊಂಡು ಹಾಗಾಗಿ ನನ್ನಮ್ಮ ದಾಸಿಯಾದ ವಂಚನೆಯಿಂದ ನನ್ನಮ್ಮ ದಾಸಿಯಾಗಿದ್ದಾರೆ. ಹೌದು. ನಿಮಗೊಂದು ಶಾಪವು ಇದರಲ್ಲಿ ಸಿಕ್ಕಿದೆ. ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ನಿಮ್ಮ ತಾಯಿಯನ್ನು ಕರೆದು ನೀವು ಕೇಳಬೇಕು. ಏನಂತ? ನನ್ನ ಅಮ್ಮನ ದಾಸ್ಯ ವಿಮೋಚನೆ ಮಾಡಿ ನನ್ನ ತಾಯಿಯನ್ನು ನನಗೆ ಮುಕ್ತಳನ್ನಾಗಿ ಕೊಡಬೇಕು ಅಂತಾದ್ರೆ ನನ್ನಿಂದ ನಿಮಗೆ ಆಗಬೇಕಾದದ್ದೇನು? ನಿಮ್ಮ ತಾಯಿಯಲ್ಲಿ ಕೇಳಿ ನನಗೆ ಉತ್ತರ ಕೊಡಬೇಕು. ಸಮಸ್ಯೆ ಸಮಸ್ಯೆ ಗತಿ ಕಾಣಿಸ್ತೇನೆ. ಸ್ವಲ್ಪ ಸ್ವಲ್ಪ ಸಮಾಧಾನ ತಿಳ್ಕೊಳ್ಳಿ. ಯಾವಾಗಲೂ ಅದರಲ್ಲಿ ಇರಬಾರ್ದು, ಸಿಟ್ಟಿನಲ್ಲಿ ಇರಬಾರ್ದು. ಇದು ಯಾವುದು ಈಗ ನಿಮ್ಮ ಅಕ್ಕನ ತಂಗಿ 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 ಯಾರಂತ ಕೇಳ್ತೀವಿ, ತಂಗಿ ಅಲ್ವಾ? ಅವ್ರನ್ನ ದಾಸತ್ವವನ್ನು ಬಿಡುವುದೇ ಆಗ್ಬೇಕು ಅಂತ. ಯಾರು ಬಿಡಿಸುವುದು? ನೋಡಿ, ನನ್ನ ಅಮ್ಮನನ್ನು ನೀವು ಬಿಡುಗಡೆ ಮಾಡಿ ಕೊಡ್ತೀರಿ ಅಂತಾದ್ರೆ ನಿಮಗೆ ಏನು ಬೇಕು ಮಾಡ್ಕೊಡ್ತೀವಿ. ಖಂಡಿತ ಖಂಡಿತ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ. ಸ್ವಲ್ಪ ಆಲೋಚನೆ ಮಾಡಿ. ಖಂಡಿತ ಅಮ್ಮ ದಾರಿ ತೋರಮ್ಮ ನೀವು. ಸರಿ ಮಕ್ಕಳು, ಅರ್ಥ ಆಯ್ತು ನನಗೆ. ಏನು ಈ ಹಿಂದೆ ನೀವು ಶಾಪ ಕೊಟ್ಟಿದ್ದೇನೆ, ಅದನ್ನ ಮುಕ್ತರಾಗಬೇಕು, ಅದಕ್ಕೊಂದು ದಾರಿ ಸಿಕ್ಕಿದ ಹಾಗೂ ಆಯ್ತು. ಹೇಗಮ್ಮ? ನೀವು ಬದುಕಬೇಕು, ನೀವು ಸಾಯಬಾರದು. ಖಂಡಿತ ನಾವು ಬದುಕಬೇಕು, ಆಸೆ ಉಂಟು. ಅಮೃತ ಕೊಟ್ಟು ನೀವು ಸಾಯಬೇಕು ಅಮೃತ ಖಂಡಿತ. ಅದು ಎಲ್ಲಿ? ದೇವಲೋಕದಲ್ಲಿ ಇದೆ. ಸಮುದ್ರ ಮತನ ಕಾಲದಲ್ಲಿ ಬಂದದ್ದು. ಒಂದು ದೇವಲೋಕದಲ್ಲಿ ಹೋಗ್ಲಿಕ್ಕೆ ಇಲ್ವಾ? ಇವ ಇಲ್ವ ಗರುಡ? ಹೌದಾ? ಅವನನ್ನು ಕಳಿಸಿಕೊಡು. ಆಯ್ತಮ್ಮ. ಒಂದು ವೇಳೆ ಅಮೃತ ಬಂದ್ರೆ ಲಾಭ. ಅದನ್ನು ಹೀಗೆ ಮಾಡುವ. ಹೇಗೆ ಹೋದವ ಹಿಂದೆ ಬಾಗದಿದ್ರೆ ಮಾರಿ ಉಂಟು, ಬಂದ್ರೆ ನಾವು ಬದುಕ್ತೀವಿ. ಒಂದೇ ಕಲ್ಲು ಎರಡು ಹಾಕಿ ನೋಡೋದಲ್ಲಿ ಮುಂದೆ ಹೇಳ ನಾನು ಹೇಳ್ತೇನೆ. ಗರುಡ ನಾವು ಕೇಳಿದ್ದನ್ನು ನೀನು ಈಡೇರಿಸಿಕೊಡ್ತೀವಿ. ನೀನು ನನ್ನ ತಾಯಿಯನ್ನು ದಾಸ್ಯ ವಿಮುಕ್ತಿಗೊಳಿಸ್ತಿ ಅಂತಾದ್ರೆ ನಿಮ್ಗೆ ಏನ್ ಬೇಕು? ನಮಗೆ ಬೇಕಾಗಿರುವುದು ಮಲಗುವುದಕ್ಕೆ ಕಡಲ ಚಾಪ ಬೇಕೆ? ಎಣಿಸುವುದಕ್ಕೆ ಆಕಾಶದ ನಕ್ಷತ್ರ ಬೇಕೆ? ಏನ್ ಬೇಕು? ನಮಗೆ ಕುಡಿಯುವುದಕ್ಕೆ ಬೇಕು.
ಏನ್ ಬೇಕು? ಅಮೃತ, ಅಮೃತ, ದೇವಲೋಕದ ಅಮೃತ, 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 ಅಮೃತ. ಹೌದು, ನಿನ್ನ ಮಕ್ಕಳಿಗೆ ಅಮೃತ. ಬೇಡದು ಮಾತಾಡಬೇಡ ನೀನು. ತರಲಿ ತರಲಿ, ಸಿಟ್ಟು ಮಾಡ್ತೀನಿ, ಸಿಟ್ಟು ಮಾಡಬೇಡಮ್ಮ, ತರಲಿ. ಅದು ಮೆಲ್ಲ ಮೆಲ್ಲ ದೇವಲೋಕಕ್ಕೆ ಹೋಗಿ ಅಮೃತ ಕೊಡಬೇಕು. ತಂದು ಕೊಟ್ಟಿರ್ತಾರೆ. ದೇವಲೋಕದಿಂದ ಅಮೃತ ತಂದ್ರೆ ನೀವು ದಾಸಿ ಉಪಚಾರ ಮಾಡ್ತೀಯ? ಖಂಡಿತವಾಗಿಯೂ ಮಾಡ್ತೀನಿ, ಖಂಡಿತವಾಗಿಯೂ ಮಾಡ್ತೀನಿ. ಬೇಗ ಹೋಗಿ ತಂದೆ ನಿಮ್ಮನ್ನು ಸಂಧಿಸ್ತೇವೆ. ಬೇಗ ಹೋಗಿ ಬೇಗ ಬನ್ನಿ ಮತ್ತೆ ಕುಡಿಯುವ ಸಿದ್ಧರಾಗಿ. ಅಮೃತ ನಿಮಗೆಲ್ಲ ಅಮೃತ ಕೊಡ್ತೇನೆ. ನೋಡಿ, ನಿನಗೆ ನಾನು ಬರೀತೇನೆ, ನಾನು ಬರೀತೇನೆ, ನೀನು ಸಾಯಿಸಿದ್ದೇನೆ. ಜನನಿ ವ್ಯಾಳಗಳೆಂದರು ಪಾಲಾತ್ರಿಯ ಮತನ ದೇವಲೋಕದ ಅಮೃತ ಪಾರ್ಥಿವ ಮಂತ್ರದಿಂದ ದೊರೆತಿದ್ದು. ಅದನ್ನು ಅವಳ ಮಕ್ಕಳಿಗೆ ನಾನು ಒದಗಿಸಿಕೊಟ್ಟೇನೆ. ನಿನ್ನ ದಾಸ್ಯದ ವಿಮೋಚನೆಯನ್ನು ಮಾಡ್ತಾಳಂತೆ. ತಾಯಿ, ನಾನು ದೇವಲೋಕಕ್ಕೆ ಹೋಗಿ ಬಂದೆ ಅಮ್ಮ. ಅಮೃತವನ್ನು ತರುವುದಕ್ಕೆ ಹೋಗಿ ಬಂದೆ. ಹರಿಭಕ್ತನಾಗೋ ವಿಪ್ರರ ಶರಣರಾಗೋ, ಹರಿಭಕ್ತನಾಗೋ ವಿಪ್ರರ ಶರಣರಾಗೋ, ಧರ್ಮೂರರುಳು ಕೀರ್ತಿ ಧರಿಸಿ ಶಾಶ್ವತನಾಗೋ, ಸುಧಿಯ ತಗಕಾರ ಸೂರ್ಯರನಿ, ಸುಧಿಯ ತಗಕಾರದಲ್ಲಿ ಇದು ಸೂರ್ಯರುದಗಿ ಪದಿಯ ಕಾಯಲಿ ಅಗ್ನಿ ತಲೆಯ ರಕ್ಷಿಸಲಿ, ಪದಿಯ ವ್ಯಕ್ತಿಗಳ ವಾಯು ಸಲಗುತ್ತಿರಲಿ, ಕಾಯದ ಕಾಲನಿ ಅಷ್ಟವಸುಗಳಲ್ಲಿರಲಿ, ವಿಘ್ನದ ನಿವಾರಣೆಗಳಾದೀಶಗಿರಲಿ, ಮಗ್ನಳಾಗಿ ಶಾಂತಿಯ ಮಂತ್ರದಲ್ಲಿ ಲಗ್ನವಿದು ಶುಭ ನಿನಗೆ ಹೊರಡುತ್ತಯ ನಾನಿದೆಯು ಶೀಘ್ರ ಒಲಿಯಲಿರುವುದು ಪರತಿ ಪೀಡಿದಳು. ಭಕ್ತನಾಗೋ ವಿಪ್ರರ ಶರಣನಾಗೋ ಕಂದ ಮಗನೇ ಸ್ವರ್ಗವನ್ನು ಸೇರಿ ಅಮೃತವನ್ನು ತಂದದ್ದೇ ಹೌದಂತಾದ್ರೆ ಶಾಪದಿಂದ ಮುಕ್ತಿ ಸಿಗ್ತದೆ ಅಂತ ಆಯಿತು. ದೊಡ್ಡಮ್ಮ ಹೇಳಿದ್ದಾಳೆ. ಆಯ್ತು ತಾನೆ. ಅವಳು ಕೊಟ್ಟಿರುವಂತಹ ಶಾಪದ ನಿವಾರಣೆಗೆ ಅಮೃತವನ್ನು ಕುಡಿದಿರುವಂತಾದರೆ ಮಕ್ಕಳು ಸಾಯುವುದಿಲ್ಲ ಎನ್ನುವ ಭರವಸೆಯ ಮೇಲೆ ನನ್ನನ್ನು ಸ್ವರ್ಗಕ್ಕೆ ಕಳಿಸುವುದಕ್ಕೆ ಅಮ್ಮನಿದ್ದಾರೆ.
ಹೋಗು. ಈ ಕಾರ್ಯದಲ್ಲಿ ನೀನು ತೊಡಗಲೇಬೇಕು. ಆದ್ರೆ ದೈವ ವಿರೋಧವಾದಂತಹ ಯಾವ ಕಾರ್ಯವನ್ನು ನೀನು ಮಾಡಬೇಡ ಮಗನೇ. ಇಲ್ಲಮ್ಮ. ಹರಿಭಕ್ತನಾಗಿರು ಮಾತ್ರ ಅಲ್ಲ, ಹರಿ ಸಂಪ್ರೀತರಾದಂತಹ ಆ ವಿಪ್ರರಿಗೆ ಯಾವತ್ತೂ ಕೆಡುಕನ್ನು ಮಾಡುವುದಕ್ಕೆ ಹೋಗಬೇಡ. ಇಲ್ಲ ತಾಯಿ. ಸದಾ ಅವರಿಗೆ ಶರಣನಾಗಿಯೇ ನೀನು ಇರಬೇಕು. ಅವರ ಅನುಗ್ರಹ ಎನ್ನುವುದು ಸದಾ ನಿನ್ನ ಮೇಲೆ ಇರಬೇಕು. ಮಾಡುವಂತಹ ಕಾಯಕದಲ್ಲಿ ಅದಕ್ಕೆ ಸಾಕ್ಷಿಯಾಗಿ ಆ ಸೂರ್ಯ ಚಂದ್ರರು ನಿನ್ನನ್ನು ಹಿಂಬದಿಯಿಂದ ರಕ್ಷಿಸಲಿ ಮಗನೇ. ನಿನ್ನ ತಲೆಗೆ ಯಾವ ಉರಿಯು ತಾಗದ ಹಾಗೆ ಅಗ್ನಿ ನಿನ್ನ ಶಿರವನ್ನು ಕಾಪಾಡಲಿ ಮಗನೇ. ಅಂದ ನಿನ್ನ ಎರಡು ರೆಕ್ಕೆಗಳಿಗೆ ಅತೀವವಾದಂತ ವೇಗ ಎನ್ನುವುದು ಸಿಗಬೇಕಾದ್ರೆ ಆ ವಾಯುದೇವನ ಅನುಗ್ರಹ ಎನ್ನುವುದು ಇರಲಿ. ಮಾಡುವಂತ ಕಾರ್ಯದಲ್ಲಿ ಯಾವುದೇ ಒಂದು ವಿಘ್ನ ಬರದ ಹಾಗೆ ವಿಘ್ನ ನಾಶಕನಾದಂತಹ ಆ ಗಣಪತಿಯ ದಯೆ ಎನ್ನುವುದು ನಿನ್ನ ಮೇಲಿರಲಿ. ನಿನ್ನ ಈ ದೇಹವನ್ನು ಕಾಯುವಂತ ಕೆಲಸ ಅಷ್ಟ ವಸ್ತುಗಳು ಮಾಡಲಿ. ಈ ಕಾಯಕದಲ್ಲಿ ನಿನಗೆ ಗೆಲುವು ದೊರಕಲಿ ಎನ್ನುವುದಾಗಿ ಶಾಂತಿ ಮಂತ್ರವನ್ನು ಪಠಿಸ್ತಾ ಇರ್ತೇನೆ ಮಗನೇ. ಒಟ್ಟಂದರಲ್ಲಿ ನನ್ನ ಅವಯವಗಳನ್ನು ಸರ್ವ ದೇವಾನು ದೇವತೆಗಳು ರಕ್ಷಿಸಬೇಕು ಎನ್ನುವ ಹಾರೈಕೆ. ಇದೇ ಸುಮೂರ್ತ ಕಂದ. ಈ ಕಾಲವೇ ಸರಿಯಿದೆ ನಿನ್ನ ಹೊರಡ್ಲಿ. ಅಮ್ಮ, ಶುಭವಾಗಲಿ ಮಗನೇ. ನಿನ್ನ ಆಶೀರ್ವಾದವನ್ನು ಕೇಳಿದಾಗ ಹಾರಬೇಕು ಎನ್ನುವಂತ ಅವಶ್ಯಕವಾದ ಆಶೆ. ಆದ್ರೂ ಹೊಟ್ಟೆಯಲ್ಲಿ ಏನೋ ಒಂದು ಚುರುಗುಟ್ಟಿದ ಹಾಗೆ. ತಾಯೇ, ಏನಾದ್ರೂ ತಿನ್ಲಿಕ್ಕೆ ಕೊಡ್ತೀಯಮ್ಮ. ತಾಯಿಯ ಕೈ ತುತ್ತು ಎನ್ನುವುದು ಕಡೇ ತನಕ ಹಸೆ ಆಗದಂತೆ ಉಳಿಯುತ್ತದೆ. ಕೊಡುವ ಮನಸ್ಸು ನನಗೂ ಇದೆ ಕಂದ. ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಹೇಳು. ಮತ್ತೆ ಹೊರಟು ನಿಂತಿದ್ಯಲ್ಲ ನೀನು. ಆ ಶರದಿಯ ಮಧ್ಯದಲ್ಲಿ ಕಿರಾತರಿದ್ದಾರೆ, ಅವರನ್ನು ಬಡಿದು ತಿನ್ನು ಮಗನೇ. ರೋಧಕರಾದಂತಹ ಕಿರಾತರು ಎಷ್ಟೇ ಮಂದಿಗಳಿರ್ಲಿ, ಅಬ್ಧಿಯನ್ನು ಶೋಧಿಸಿ ಎಲ್ಲರನ್ನೂ ತಿನ್ನುವುದಲ್ಲ ಕಂದ. ಮತ್ತೆ ಜೊತೆಯಲ್ಲಿ ಬ್ರಾಹ್ಮಣರು ಇರ್ತಾರೆ. ಎಲ್ಲಿ? ಅಲ್ಲಿ ಕಡಲ ಮಧ್ಯೆ ಕಿರಾತರ ಜೊತೆಯಲ್ಲಿ ಬ್ರಾಹ್ಮಣರು ಇದ್ದಾರೆ ಮಗನೇ. ನಾನು ಹಸಿವಿನ ಬರದಲ್ಲಿ ಒಟ್ಟು ನುಂಗುವಾಗ ಯಾರು ಬ್ರಾಹ್ಮಣರು ಅಂತ ನನಗೆ ಗೊತ್ತಾಗುವುದೇ ಹೇಗಮ್ಮ? ಗೊತ್ತಾಗುವುದಿಲ್ಲ. ಎಲ್ಲಿಯಾದ್ರೂ ಗೊತ್ತಾಗದೆ ನಾನು ತಿಂದು ಬಿಟ್ಟರೆ ಬ್ರಾಹ್ಮಣರನ್ನು. ಇಲ್ಲ ಕಂದ, ನಿನಗೊಂದು ವೇಳೆ ಗೊತ್ತಾಗದೆ ನೀನು ತಿನ್ನುವುದಕ್ಕೆ ಮುಂದಾದ್ರೂ ನಿನ್ನ ಗಂಟಲಿನಿಂದ ಕೆಳಗೆ ಇಳಿಯುವುದಿಲ್ಲ ಅವರು. ಬ್ರಾಹ್ಮಣರಾದ್ರೆ ಗಂಟಲಿಂದ ಕೆಳಗಿಳಿಲಿಕ್ಕಿಲ್ಲ. ಇಲ್ಲ, ಗಂಟಲಲ್ಲಿ ಉರಿ ಬರ್ತದೆ ನಿನಗೆ. ಹಾಗೆ ನಿನಗೆ ಗೊತ್ತಾಗ್ತದೆ. ಮತ್ತೆ ಹೊರಗೆ ಹಾಕಿದ್ರೆ ಆಯ್ತವರನ್ನು. ಒಂದು ವೇಳೆ ಗೊತ್ತಾಗದೆ ನುಂಗಿದ್ರು ನನ್ನ ಗಂಟಲಲ್ಲಿ ಉರಿ ಸ್ವರೂಪರಾಗಿ ಅಗ್ನಿ ಸ್ವರೂಪರಾದಂತಹ ಬ್ರಾಹ್ಮಣರು ಕಾಣಿಸಿಕೊಳ್ತಾರೆ. ಮತ್ತೆ ಅವರನ್ನು ನಾನು ಅವಮಾನ ಮಾಡಿದ್ರಾಯ್ತು. ತಪ್ಪಾಗಕೂಡದು, ತಪ್ಪಾಗುವುದಿಲ್ಲ, ತಪ್ಪು ಮಾಡುವುದಿಲ್ಲ. ತಾಯೇ, ಆಶೀರ್ವದಿಸಮ್ಮ. ಹೋಗಿ ಬಾ ಮಗನೇ, ಶುಭವಾಗಲಿ. ಅದೇ ರೀತಿ ಇಂದು ಕೂಡ ಬೇಟೆಯಾಡಬೇಕು ಎನ್ನುವಂತಹ ಉದ್ದೇಶದಿಂದ ಸ್ಥಾನವನ್ನು ಹಿಡಿದು ನಿಂತವನಿದ್ದೇನೆ. ತಡ ಮಾಡುವುದಲ್ಲ. ಕಾಣ್ತಾ ಉಂಟು ಕಾಂತಾರ.
ಜನನಿ ಜೊರೆದ ತೆರದಿಂದಲಿ ಅನಲನ ತೆರ ಸುಡುತ್ತ ಇಪ್ಪಯುವ ಬುಧನ ಹುದು ಎಂದನು ಅರಿತ ನಯ ವಿನಯದು ಘನ ತಪ್ಪ ಎಸಗಿದೆ ನಿಮುತ ಕರೆದ ಪೂರ್ಣ ಬ್ರಹ್ಮನೇ ಬ್ರಹ್ಮಣೋತ್ತಮ ಅನಲೋಕವಿ ಅತಿಯೋಪಮ ನಾನು ನಂಬಿದೆ ನಿಮ್ಮ ಮನೆಯಲ್ಲಿ ಕೊಡುತ್ತಿದೆ ಕಂಠ ಸುಡುತ್ತಿದೆ ಅಬ್ದಿಯ ಮಧ್ಯದಲ್ಲಿ ನಿನ್ನ ಹೊಟ್ಟೆಯ ಹಸಿವೆಗಾಗಿ ಕಿರಾತನನ್ನು ನುಂಗುಮಗನೆ ಅಂತ ತಾಯಿ ಆಶೀರ್ವಾದ ಮಾಡಿದಳು. ಮರದಲ್ಲಿ ನುಂಗುವಾಗ ಬ್ರಾಹ್ಮಣರು ಸಿಕ್ಕಿದ್ರೆ ನಿನಗೆ ಗಂಟಲಲ್ಲಿ ಉರಿ ಬಂದಿತ್ತು, ನೀನು ಅವರನ್ನು ನುಂಗಬೇಡ ಅಂತ ಹೇಳಿದ್ರು. ನನ್ನ ಗಂಟಲು ಸುಡ್ತಾ ಇದೆ, ಪ್ರಾಣವೇ ಹೋಗುವ ಸ್ಥಿತಿಯಲ್ಲಿದ್ದೇನೆ. ನನ್ನ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಪೂರ್ಣ ಬ್ರಹ್ಮನೇ ಹೊರಗೆ ಬಾ ಸ್ವಾಮಿ, ಹೊರಗೆ ಬಾ, ಹೊರಗೆ ಬಾ. ನಾನು ಬ್ರಾಹ್ಮಣ ಅಂತ ನಿನಗೆ ಹೇಳಬೇಕು ಗೊತ್ತಾಯ್ತಾ? ಗಂಟಲಲ್ಲಿ ಸುಡುವ ಕಾರಣವೇ ನೀನು ಬ್ರಾಹ್ಮಣ, ಅಗ್ನಿಗೆ ಸಮಾನ, ಅಗ್ನಿ ಸ್ವರೂಪಿ, ಹೀಗೆ ಗೊತ್ತಾಯ್ತು ಸ್ವಾಮಿ. ನೀವು ಹೊರಗೆ ಬರ್ತೀರಾ? ಮೊದಲೆಲ್ಲ ಸತಿಯ ನುಂಗಿದರಿಂದ ಅವನ ಬಿಟ್ಟು ಉದವಿ ಬರುವುದಲ್ಲ ಬಿಡವಿದು ಗರುಡ ಯಾಕೆ ಬರುವುದಿಲ್ಲ? ಹೆಂಡತಿಯನ್ನು ನೀನು ಮೊದಲು ನುಂಗಿದ್ದಲ್ವಾ? ನಾನು ಬರುವುದಿಲ್ಲ. ಈಗ ನಿಮ್ಮ ಹೆಂಡತಿಯನ್ನು ನಾನು ಪ್ರಾರಂಭದಲ್ಲಿ ನುಂಗಿದ್ದೇನೆ. ನಾನು ಇಲ್ಲಿ ಏನು ನುಂಗಿದ್ದೇನೆ, ಎಷ್ಟು ನುಂಗಿದ್ದೇನೆ, ಅದಾವುದೂ ಜೀರ್ಣ ಆಗಲಿಲ್ಲ. ನನ್ನ ಹೊಟ್ಟೆಯೊಳಗೆ ಉಂಟು. ನೀವು ಮೆಲ್ಲ ಕೆಳಗಿಳಿಯಿರಿ. ಆದ್ರೆ ಒಂದು ಸ್ವಾಮಿ, ನಿಮ್ಮ ಹೆಂಡತಿಯನ್ನೇ ಕರ್ಕೊಂಡು ಬನ್ನಿ. ನನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೇನೆ. ಕರುಣನಾಡಿದ ಬಿಡದ ಮಾತಿಗೆ ಅರಸಿಯ ಮನಕೊಂಡು ಮುಸುರ ಹೊರಗೆ ಬರಲವರಿಗೆ ವಂದಿಸಿ ಕ್ಷಮೆಯ ಯಾಚಿಸುತ್ತ ಜಿಜ್ಞಾಸ ಇದೆ. ನಮ್ಮ ಅಮ್ಮ ಹೇಳಿದರು, ಬ್ರಾಹ್ಮಣರನ್ನು ನುಂಗಿದೆ ಅಂತಾದ್ರೆ ಅವರು ಗಂಟಲಿಂದ ಕೆಳಗಿಳಿಯಿಕ್ಕಿಲ್ಲ ಅಂತ. ತಪ್ಪು ತಿಳ್ಕೊಳ್ಬೇಕು. ನಿಮ್ಮ ಹೆಂಡತಿ ಬ್ರಾಹ್ಮಣತಿ ಅಲ್ವಾ? ಒಂದು ವೇಳೆ ಬ್ರಾಹ್ಮಣತಿ ಹೌದು ಅಂತಾದ್ರೆ ನನ್ನ ಗಂಟಲಿಂದ ಕೆಳಗಿಳಿದದ್ದೆ ಹೇಗೆ? ಅದು ನಿಜವಾಗಿಯೂ ಮತ್ತೆ ಇಲ್ಲಿ ಕಿರಾತರು ತುಂಬಾ ಇದ್ದಾರಲ್ಲ, ಒಂದಲ್ಲಿ ಕೊಂಡ ಈಗ ಹೌದು ಅಂತ ಹೇಗೆ ಗೊತ್ತಾಯ್ತು? ಇಲ್ಲಿ ನನ್ನನ್ನು ಮದುವೆಯಾಗುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಗೊತ್ತುಂಟಾ? ಕಾಡು ಮಾರ್ಗದಲ್ಲಿ ಬಂದು ಒಂದು ದಿನ ಕಾಡಲ್ಲೇ ಇದ್ದಿದ್ರು ಗೊತ್ತುಂಟಾ? ಹೌದು. ಗರುಡ ಜಾತಿ ಯಾವುದು ಅಂತ ಮುಖ್ಯ ಅಲ್ಲ. ತಪ್ಪಾದ್ರೂ ಒಳ್ಳೆ ಲಕ್ಷಣ ಇದ್ದಾರೆ ನಮ್ಮ ತಾಯಿ. ನೀವು ಸೇರಿ ಒಂದು ಆಶೀರ್ವಾದ ಮಾಡಿ. ನೀನು ಎಣಿಸಿದಂತ ಕಾರ್ಯ ಕುಶಾಲವಾಗಿ ಗರುಡ ಅಂಗಡಿ ಕುಳಿತು ಸಿಂಧೂರ ಕಂದಪಗಳನ್ನು ಹಿಡಿದು ಆ ನೆರಳಿನಿಂದ ಮುಂದುವರಿದು ಆ ವೃಕ್ಷದೊಳಗೆ ಎರಗಿಕೊಂಡ ಮುರಿದು ಅಂದರದ ಶಕ್ತಿ ನಿಮ್ಮ ಕಚ್ಚಿ ಹಿಮಗಿರಿಯೊಳಗೆ ಎಷ್ಟು ದಿನವೂ ಹಸಿವೆ ಅಡಗಲಿಲ್ಲ, ಬಾಯಾರಿಕೆ ತಡೆಯಲಿಲ್ಲ. ತಂದೆಯವರ ಬಳಿಗೆ ಹೋಗಿ ಕೇಳಿದೆ ಏನು ಮಾಡಬೇಕಪ್ಪ ಅಂತ. ಆಗ ಹೇಳಿದ್ರು ತಂದೆಯವರು, ಮಾನಸ ಸರೋವರದಲ್ಲಿ ಒಂದು ಆಮೆಯೂ ಒಂದು ಆನೆಯೂ ಇದೆ ಮಗ, ಅದನ್ನು ತಿಂದೆ ಅಂತ ಆದ್ರೆ ನಿನ್ನ ಹಸಿವೆ ಅಡಗುತ್ತದೆ ಅಂತ. ಏನಪ್ಪ ಅವರ ಕಥೆ ಅಂತ ಹೇಳಿದಾಗ ಹೇಳಿದ್ರಲ್ಲ ಅಪ್ಪಯ್ಯ, ಇಬ್ಬರು ರಾಜಕುಮಾರರಂತೆ ಜಯ ವಿಜಯರು ಅಂತ ಅವರ ಹೆಸರಂತೆ. ಯಾಜ್ಯ ಸಂಪತ್ತಿಗಾಗಿ ಒಬ್ಬರು ಒಬ್ಬರಿಗೆ ಶಾಪ ಕಟ್ಟುಕೊಂಡ್ರಂತೆ. ಅಣ್ಣ ಹೇಳಿದರಂತೆ ತಮ್ಮನನ್ನು, ನೀನು ಆಮೆಯಾಗಿ ಹೋಗು ಅಂತ. ತಮ್ಮ ಹೇಳಿದರಂತೆ ಅಣ್ಣನಿಗೆ, ನೀನು ಆಮೆಯಾಗಿ ಹೋಗು ಅಂತ. ಇಬ್ರು ಸರೋವರದ ಮೇಲೆ ಕೆಳಗೆ, ಒಬ್ಬ ನೀರಲ್ಲಿ ಒಬ್ಬ ನೆಲದಲ್ಲಿ. ತಮ್ಮನನ್ನು ಬಡಿಬೇಕು ಅಂತ ಅಣ್ಣ ನೆಲದಲ್ಲಿ ಕಾಯುವುದು, ಅಣ್ಣನನ್ನು ಸಿಗಿಬೇಕು ಅಂತ ತಮ್ಮ ನೀರಲ್ಲಿ ಕಾಯುವುದು. ಆ ಗಜಕಟ್ಟಗಳನ್ನು ನನ್ನ ಕೊಕ್ಕಿನಿಂದ
ಎತ್ತಿಕೊಂಡು ಬಂದು ಸುತ್ತಲವನ್ನು ಹುಡುಕಿ ಒಂದು ವಟವೃಕ್ಷದಲ್ಲಿ ಕುಳಿತು ಹಾಯಾಗಿ ತಿನ್ನೋಣ ಅಂತ ಗೆಲ್ಲಲ್ಲಿ ಕಾಲಿಟ್ಟದ್ದೇ ತಡ. ಚಟಚಟದೇ ವಟವೃಕ್ಷದ ಗೆಲ್ಲು ಮುರಿಯುವುದಕ್ಕೆ ಆರಂಭವಾಯಿತು. ನೋಡ್ತೇನೆ ಅಂಗುಲ ಗಾತ್ರದ ವಾಲಚಿಲ್ಯರೆನ್ನುವಂತಹ ಋಷಿಗಳು ಬಹಳಷ್ಟು ಮಂದಿಗಳು ಈ ಗೆಲ್ಲಲ್ಲಿ ವಾಸವಾಗಿದ್ದಾರೆ. ಗೆಲ್ಲು ಬಿತ್ತು ಅಂತಾದ್ರೆ ಅವರ ಪ್ರಾಣ ಹೋಗಿಬಿಡ್ತದೆ. ಋಷಿ ಶಾಪಕ್ಕೆ ನಾನು ಒಳಗಾಗ್ತೇನೆ ಅಂತ ಕೊಕ್ಕಿನಲ್ಲಿ ಆ ಗೆಲ್ಲನ್ನು ಕಟ್ಟಿಕೊಂಡೆ. ಮೇಲೆ ಬಂದು ಸುತ್ತಳದಲ್ಲಿ ಆ ಗೆಲ್ಲನ್ನು ಇಳಿಸಿ ಬಂಡೆಯನ್ನು ಏರಿ ಆನೆಯನ್ನು ತಿಂದಿದ್ದೇನೆ. ಶರದಿಯ ನೀರನ್ನು ಬೇಕಾದಷ್ಟು ಕುಡಿದಿದ್ದೇನೆ. ಹೊಟ್ಟೆಯ ಹಸಿವು ಇಂಗಿದೆ, ದಾಹ ಕಡಿದಿದೆ, ರಟ್ಟ ಬಲಿತಿದೆ. ದೇವಲೋಕದ ಕಡೆಗೆ ವಿಶ್ವಕರ್ಮನ ನೋಡಿದೆಯೋ ಉಲ್ಕಾಪಾತವೇ ಆಗುತ್ತಾ ಉಂಟು ಎನ್ನುವಂತಹ ಪರಿಭವ ಏನು ಎನ್ನುವ ಹಾಗೆ ಬೃಹಸ್ಪತಿಗಳಲ್ಲಿ ಕೇಳಿದ ಕಾಲಕ್ಕೆ ಅವರು ಅಡುತ್ತಾ ಇದ್ದಾರೆ. ವಿನುತ ಯಮಗಳಾದಂತಹ ಗರುಡ ಮಮ್ಮನಿರುವಂತಹ ಅಮೃತವನ್ನು ಕೊಂಡು ಹೋಗಬೇಕು ಅನ್ನುವ ಕಾರಣದಿಂದಲೇ ಬಂದಿದ್ದಾರೆ ಎನ್ನುವ ಹಾಗೆ ಅವನಿಗೆ ಈ ಅಮೃತ ಸಿಕ್ಕದಾಗೆ ಆಗಬೇಕು ಅಂತಾರೆ. ಮಾಡಬೇಕಾದ ವಿಚಾರ ಉಂಟೇ ಬಿಟ್ಟು ಅಗ್ನಿಚಕ್ರದ ಮಧ್ಯೆ ಸ್ಥಿತವಾಗಿ ಅಮೃತ ಮಾಡುವಲ್ಲಿ ಇರಿಸಿ ಅದರ ರಕ್ಷೆಗಾಗಿ ಘಟ ಸರ್ಪಗಳನ್ನು ಸುತ್ತುತ್ತಾ ಇರಲಿ. ಪೂರ್ವದಲ್ಲಿ ಗಂಧರ್ವರು, ದಕ್ಷಿಣದಲ್ಲಿ ವಸುರುದ್ರರು, ಉತ್ತರದಲ್ಲಿ ಅಶ್ವಿನಿ ದೇವತೆಗಳು, ಹಾಗೆ ಪಶ್ಚಿಮದಲ್ಲಿ ಬಾಣವನ್ನು ನಿಲ್ಲಿಸಿ ವಾಯುಕರೇಣುಕರಾದ ನಿಮ್ಮ ರಕ್ಷೆ ಇರಲಿ. ವಿಶ್ವಕರ್ಮರೇ ದೂರದಲ್ಲಿ ನಿಂತು ಇದನ್ನು ನೋಡ್ತಾ ಇರಿ. ನಾನು ಗೂಢಾಗಿ ಏನಾಗುತ್ತದೆ ನೋಡ್ತೇನೆ. Thank you.
ಯಾಕೆ ವಿನತೆ ಯಾವಾಗಾದ್ರೂ ಮತ್ತೆ ಎಂತದಕ್ಕೆ ಕೇಳುವುದು ಸುಮ್ಮನೆ ಅಲ್ಲ ಖಚಿತಪಡಿಸಿಕೊಂಡದ್ದು ಆಚಾರ್ಯ ನಿಮಗೆ ಇದೆಲ್ಲ ಯಾಕೆ ನಿಮಗೆ ನಾಲ್ಕು ಗುಟ್ಟಿದ್ರೆ ಉಂಟಲ್ಲ ಹಿಮ್ಮೆಟ್ಟಿಸಿದ್ದೇನೆ ಆ ಅಗ್ನಿ ಪ್ರಾಕಾರದಲ್ಲಿ ಅಮೃತ ಭಾಂಡವನ್ನು ಇರಿಸಿದ್ದಾರೆ ಸುತ್ತಿರುವಂತಹ ಅಗ್ರಚಕ್ರದ ಮಧ್ಯದಲ್ಲಿರುವಂತಹ ಅಮೃತವನ್ನು ತೆಗೆಯುವುದಕ್ಕೆ ನನಗೆ ಆಗ ಕೂಡದು ಅಂತ ದೇವತೆಗಳ ಸಂಚು ಹೀಗಾಗಿ ಘಟಸರ್ಪಗಳು ಎರಡು ಕಾಯ್ತಾ ಇದೆ ನನ್ನ ಒಂದೊಂದು ರೆಕ್ಕೆಯಲ್ಲಿ ಸಮುದ್ರದಲ್ಲಿದ್ದಂತಹ ನೀರನ್ನು ಹೀರಿ ಬೆಂಕಿಯೆಲ್ಲ ಸಿಂಪಡಿಸಿದ್ದೇನೆ ಅದಾನಂದುತ್ತಾ ಇರ್ತವ ರೆಕ್ಕೆಯನ್ನು ಬೀಸುತ್ತಾ ಮುಂದಡಿಯುವ ಹೊತ್ತಿನಲ್ಲಿ ಸಪ್ತ ಕುಲಾಚಲಗಳಾದರೂ ತಿರಿಕಲ್ಲಿನ ಹಾಗೆ ತಿರುಗಿ ಬೀಳುವ ಹೊತ್ತು ಚತುರ್ಭುಜಧಾರಿಯಾದಂತಹ ನೀನು ಕಿರುನಗೆಯನ್ನು ಬೀರುತ್ತಾ ನನ್ನ ಪಥ ಕಡ್ಡವಾಗಿ ನಿಂತಿದೆಯಲ್ಲ ಯಾರು ನೀನು ಯುದ್ಧಾಪೇಕ್ಷಿಯೇ ಸುರರವು ಗೆಲಿದ ಮೃತವನು ಸತ್ವರ ಸುರರವು ಗೆಲಿದ ಮೃತವನು ಸತ್ವರದಿನ ದೈವದನ್ನು ಪರಿಗಿಸಲೆಂದು ತಂದೆ ಸಂಗರವೆಂದರುವ ಹಿಂದೆ ಹಿಂದೆ ಒಂದು ಕೈ ನೋಡಿಯೇ ಬಿಡುವ ಬಾ ಗರುಡ ಇಷ್ಟರವರೆಗೆ ಸಿಕ್ಕಲೇ ಇಲ್ಲ ನೀನು ಈಗ ಎಲ್ಲಿಂದ ಎತ್ತುಕೊಂಡು ಬಂದದ್ದು ಗರುಡ ಅಂದ್ರೆ ನಾನೇ ಅದೆಂತದಕ್ಕೆ ಹೆಸರು ಹುಟ್ಟಿದ ಗತಿ ಗರುಡ ಎಂತಹ ಭಾರವನ್ನಾದರೂ ನಿರಾಯಾಸವಾಗಿ ಹೊತ್ತು ಹೊರಬಲ್ಲ ಒಯ್ಯಬಲ್ಲವ ಗರುಡ ಗರುತ್ಮಾನ್ ಆ ಅದೆಂತದಕ್ಕೆ ಅದಕ್ಕೆ ಆಯಾಸದಿಂದ ನಿರಾಯಾಸವಾಗಿ ಸಾಗಿಸಬಲ್ಲವ ಗರುತ್ಮಾನ್ ಎರಡು ಗರುತ್ ಪಕ್ಷಗಳು ಹೌದು ಅದರಿಂದ ಮೇಲೆ ಹಾರುವವನು ಆ ಸುರರೆಲ್ಲರನ್ನು ಗೆದ್ದು ಆದಿತ್ಯ ವರ್ಗದ ಪ್ರಭೆಯನ್ನು ಮಸುಕುಗೊಳಿಸಿ ಆ ಘಟಸರ್ಪಗಳ ಪ್ರತಿರೋಧವನ್ನು ದಮನಿಸಿ ಅಗ್ನಿ ಪ್ರಾಕಾರವನ್ನು ಉತ್ತರಿಸಿ ಅದರ ಮಧ್ಯ ಕೈಯಿಕ್ಕಿ ತಾನು ಹೊಂದಿ ಕುಡಿಯದೇ ಕೊಂಡೋಗ್ತಾನೆ ಅಂತ ಕೇಳಿದೆ.
ಅದು ಗೊತ್ತಾಗಿದೆ ನಿನಗೆ? ಅದು ಗೊತ್ತಾಗಿ ಅಲ್ಲ ನಾವು ಬಂದದ್ದು. ನಾಲ್ಕು. ಈಗ ಕುಡಿಯುವುದಕ್ಕಾಗಿ ಪಡೆದವರು ಪಡೆಯುವವರು ಈ ಲೋಕದಲ್ಲಿ ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ, ಮುಂದೆ ಇದ್ದಾರೆ. ನೀನು ಕುಡಿಯದೇ ಅದನ್ನು ಪಡೆಯುತ್ತಿ ಅಂತ ಆದಾಗ ಕುಡಿಸಲಿಕ್ಕೆ ಕೊಂಡೋಗುದು. ಅದೇ ಗೊತ್ತಾಯ್ತು ನನಗೆ. ಅನ್ಯರಿಗೆ ಕುಡಿಸಲಿಕ್ಕಾಗಿ ಜೀವಮಾನದಲ್ಲಿ ಕುಡಿಯುವುದೊಂದೇ ಅಲ್ಲ, ಅದೇ ಕುಡಿಸುವುದಕ್ಕೂ ಗೊತ್ತಿರಬೇಕು. ಅದೇ ತಾನು ಕಷ್ಟಪಟ್ಟು ಯಾರ್ಯಾರು ಕುಡಿಯುವಂತೆ ಮಾಡುವಂತಹ ಒಬ್ಬಾತನನ್ನು ನಾನು ಈ ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ತೇನೆ ಇಲ್ಲೋ ಖಚಿತ ಇಲ್ಲ. ನಿನ್ನ ಅನುಭವದ ಕೊರತೆಗೆ ನಾನು ಏನು ಹೇಳುದು? ಹೌದಾ? ಈಗ ನಿನ್ನ ಅನುಭವದಲ್ಲಿ ಬೇರೆ ಇದ್ದಾರಾ? ಯಾರಿದ್ದಾರೆ? ಬಹಳಷ್ಟು ಮಂದಿಗಳಿದ್ದಾರಪ್ಪ. ಅಲ್ಲಪ್ಪ, ಯಾವುದನ್ನು ಕುಡಿಸೋರು ಯಾವುದನ್ನು ಕುಡಿಸುವ? ಯಾವುದನ್ನು ಕುಡಿಸುವುದಕ್ಕೆ ನಾನು ಕೇಳಿದ್ದನು. ನಾನು ನಿನ್ನ ಕೈಯಲ್ಲಿದ್ದದನ್ನು ಕೇಳಿದ್ದೆ. ಅಪರೂಪ. ಇದರಲ್ಲಿ ಈಗ ಪಡೆದು ಕುಡಿಯದವರಾರಿದ್ದಾರೆ? ಅದು ಗೊತ್ತಿಲ್ಲ ನನಗೆ. ಅದನ್ನೇ ಕೊಂಡೋಗು. ಹಾಗಾದ್ರೆ ನಿನ್ನ ಅನುಭವ ಕಡಿಮೆ ಅಂತ ಆಯ್ತಾ ಇಲ್ವಾ? ಈಗ ಅದನ್ನೇ ಹೇಳಿದ್ದು. ಎಲ್ಲರೂ ಅಲ್ಲಿಗ ಅದನ್ನು ಪಡೆದು ಕುಡಿಯೋರು ಯಾರು? ಅದು ಅಂತ ಇಲ್ಲ, ಯಾರೋ ಕೇಳಿದ್ರು. ಹೌದು, ಅವರಿಗೆ ಇದೇ ಆಗ್ಬೇಕಂತ. ಅದು ಸರಿಯಪ್ಪ, ನಾನು ಅದಕ್ಕಾಗಿಯೇ ಬಂದವ. ಪಡೆದು ಕುಡಿಯದವರಿದ್ದಾರೋ? ನನಗೆ ಪ್ರಶ್ನೆ ಇದ್ದದ್ದು. ಈಗ ನೋಡು, ಪಡೆಯುವುದು ಯಾಕೆ ಅಲ್ಲ, ಅದನ್ನೇ ಪ್ರಶ್ನೆ ಕೇಳಲಿಕ್ಕೆ ಬಂದದ್ದು. ನಾನು ಪಡೆದ ಉದ್ದೇಶ ಇದನ್ನು ಅವರಿಗೆ ಕುಡಿಸುವುದು. ಸರಿಯಪ್ಪ, ಪಡೆಯುವವನ ಉದ್ದೇಶದ ಮೇಲೆ ಕುಡಿಯುತ್ತಾರೋ ಬಿಡ್ತಾರೋ ಅಂತ ಇರುವುದು. ಈಗ ಅವರಿಗೆ ನೀನು ನೋಡಿದವರೆಲ್ಲರೂ ಪಡೆದದ್ದು ಕುಡಿಯುವುದಕ್ಕಾಗಿ, ಅದಕ್ಕೆ ನಾನೇನು ಮಾಡುವುದು? ಇಲ್ಲಪ್ಪ, ಈಗ ಅದನ್ನೀಗ ಪಡೆದವ ಕುಡಿಯಬಾರದು ಅಂತ ನಿನಗೆ ನಿರ್ಬಂಧ ಉಂಟಾ? ನನಗೆ ನಿರ್ಬಂಧ ಉಂಟು. ಯಾರಿಗೆ ನಿರ್ಬಂಧ? ಯಾಕೆ ನಿರ್ಬಂಧ? ನಾನು ಕೊಂಡೋಗುತ್ತಿರುವುದು ನನ್ನ ಒಂದು ಉದ್ದೇಶಕ್ಕಾಗಿ. ಹೌದಪ್ಪ, ಆ ಉದ್ದೇಶ. ಈಗ ನೀ ಕುಡಿದಲ್ಲಿಗೆ ಅದು ಮುಗೀತದ? ಅದಿಲ್ಲ, ನನಗೆ ಕುಡಿಯುವ ಉದ್ದೇಶವೇ ಇಲ್ಲ. ಅದನ್ನೇ ಹೇಳಿದ್ದು. ಆ ಉದ್ದೇಶದ ಬಗ್ಗೆ ತಾನು ಯೋಚಿಸದೆ ತಾನು ಕುಡಿದವರಿಗೆ ಕುಡಿಸಿದರೆ ಏನಾಗುತ್ತದೆ, ತಾನು ಕುಡಿಯದೆ ಅವರಿಗೆ ಕುಡಿಸಿದರೆ ಏನಾಗುತ್ತದೆ, ಇದರ ಕುರಿತಾಗಿ ವಿವೇಚನೆ ಇಲ್ಲದೆ ಪಡೆದು ಪಡೆಯಬಾರದು ಅಂತ ವಿಧಿ ನಿಷೇಧ ಗಣಿಸುವವನು ತಾನೀಗ ಕುಡಿಯಬಾರದು. ಹಾಗೆ ಅಂತಿದ್ರೆ ಅದನ್ನು ಹೊಂದಲೂಬಾರದು. ಯಾಕೆ? ಈಗ ಅದು ಪ್ರತಿರೋಧ ಉಂಟಲ್ಲ. ಏನು? ಈಗ ದೇವತೆಗಳ ಪ್ರತಿರೋಧ ಉಂಟು. ನಿವಾರಿಸಿದ್ದೇನೆ. ಅಲ್ಲ, ನಿವಾರಿಸಿದ್ದು ಈಗ ಇದನ್ನೆಲ್ಲ ನಿವಾರಿಸಿದ ಮೇಲೆ ನೀನು ಕುಡಿಬಹುದಲ್ಲ? ಇಲ್ಲ, ಅದನ್ನೇ ನಾನು ಕುಡಿಯುವುದಕ್ಕಾಗಿಯೇ ಪಡೆದದ್ದಲ್ಲ. ಸರಿಯಪ್ಪ, ನಾನು ಕೊಂಡೋಗುವುದಕ್ಕಾಗಿಯೇ ಪಡೆದ. ನೀನು ವಿಧಿಯಲ್ಲ. ನಿನ್ನದೆಂತದ್ದು ಇಲ್ಲಿ? ನಿನ್ನ ಕೋಲ್ ಎಂತದ್ದು ಆಡುವುದು? ನಾನು ಎಂತದಕ್ಕೂ ಕೊಂಡೋಗ್ತೇನೆ. ನೀನ್ ಯಾಕೆ ಮಾತಾಡುದು? ನಾನೀಗ ನೋಡ್ಲಿಕ್ಕೆ ಬಂದದ್ದಲ್ಲ, ನೀನು ಎಂತದ್ದು ನೋಡುದು? ಅಲ್ಲ, ನಾನೀಗ ನೋಡಿ ನನ್ನ ಮಾರ್ಗಕ್ಕೆ ಅಡ್ಡ ನಿಂತು ನೋಡುವುದು. ಎಂತದ್ದು ನೋಡು? ಮಾರ್ಗ ಇಷ್ಟು ದೊಡ್ಡದಲ್ವ, ಆಕಾಶ ಮಾರ್ಗ ಅಲ್ವೋ? ಈಗ ನೀನಿದ್ದ ಮಾರ್ಗದಲ್ಲೆಲ್ಲ ನಾನಿಲ್ಲ, ನೀನಿಂತದ್ದು ಎಂತದ್ದು? ನನಗೆ ಆರೋಪ ಮಾಡಿದೆ. ಅಲ್ಲ, ಆರೋಪ ಏನು ಮಾಡ್ಲಿಲ್ಲ, ನಾನು ನೋಡ್ತಾ ಇದ್ದೇನೆ. ಚತುರ್ಭುಜಧಾರಿಯಾದ ನೀನ್ಯಾರು ಅಂತ ಕೇಳಲಿಕ್ಕೆ ನಿಂತದ್ದು ನೀನು. ಹೌದು, ನಾನು ನೋಡ್ಲಿಕ್ಕೆ ಮಾತ್ರ ಬಂದದ್ದು. ಮತ್ತೆ ಹೇಳ್ತೇನೆ, ನಾನು ಹೋರಾಟಕ್ಕೆ ಬಂದದ್ದಲ್ಲ. ನಾನು ನಿನ್ನನ್ನು ನಿಲ್ಲಿಸಲಿಲ್ಲ, ನಾನು ನೋಡ್ಲಿಕ್ಕೆ ನಿನ್ನ ಮಾರ್ಗದ ಮಧ್ಯದಲ್ಲಿ ನನ್ನಷ್ಟಕ್ಕೆ ನೋಡ್ಲಿಕ್ಕೆ ಬಂದದ್ದು. ನಿನ್ನದೆಂತದೀಗ ನೋಡು, ಎಷ್ಟೋ ಮಂದಿಗಳು ನೋಡುವುದಕ್ಕೋ ತಡೆಯುವುದಕ್ಕೋ ವಿರೋಧಿಸುವುದಕ್ಕೋ ಬಂದಿದ್ದಾರೆ. ಅಲ್ಲ, ಬರ್ಲಿ. ನನ್ನದ್ದಾದಂತಹ ಬಲದಿಂದ ನಾನು ಕೊಂಡೊಯ್ಯುವಾಗ ನನಗೆ ಎದುರೇ ಸಿಕ್ಕುವುದು ಬೇಡ ಅಂತ ಚದುರಿ ಹೋದ ಮಧ್ಯೆ ನೀನೊಬ್ಬ ನೆಟ್ಟ ದೃಷ್ಟಿಗಳಿಂದ ನನ್ನನ್ನೇ ವೀಕ್ಷಿಸ್ತಿ ಅಂತಾದ್ರೆ ಅದು ನಗಾಡುತ್ತಾ ಯಾವ ಒಂದು ಭೀತಿಯೂ ಇಲ್ಲದೆ ನನ್ನನ್ನೇ ನೋಡ್ತಿ ಅಂತಾದ್ರೆ ನಾನು ಏನ್ ಎಣಿಸ್ಬೇಕು ಗೊತ್ತುಂಟಾ? ಸಾಧಿಸಲೈದಿಲ್ಲ ಬೇಡು ನೀ ಕಾದಲು ಬಿಡದೆ ಬೇಡು. ಒಂದು ಪ್ರಕರಣದಲ್ಲಿ ನಮ್ಮದ್ದಾದಂತಹ ಜಯವನ್ನು ಹೊಂದುತ್ತಾ 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 ಕಾರ್ಯವನ್ನು ಸಾಧ್ಯಂತವಾಗಿ ಮುಗಿಸಿ ಹೊರಟಿದ್ದೇವೆ ಎನ್ನುವ ಹಂಬಲದ ತುರಿಯ ಸ್ಥಿತಿಯಲ್ಲಿರುವಾಗ ಯಾವನ ಒಬ್ಬ ಅಪರಿಚಿತ ಆಗಂತುಕ ನಮ್ಮೆದುರು ಸಿಕ್ಕಿದ್ರೆ ನಮಗೊಂದು ಅನುಮಾನ ಬರುವುದು ಸ್ವಾಭಾವಿಕ. ಆದರೆ ಇವಾಗ ಏನ್ ಕೆಲಸ? ಇವ ಯಾಕೆ ಬಂದಿರಬಹುದು? ಇವ ಯಾಕೆ ನೋಡ್ತಿರಬಹುದು? ಆಗ ನಮ್ಮಷ್ಟಕ್ಕೆ ನಮಗೊಂದು ಉತ್ತರ ಸಿಗ್ತದೆ. ಆ ಆದಿತ್ಯರಿಗೆ ನೀನೇದರೂ ಹಿತವನ್ನುಂಟು ಮಾಡುವುದಕ್ಕೆ ನನ್ನಿಂದ ಸೋತ. ನನಗೆ ದೇವತೆಗಳು ನಿರ್ಬಂಧ ಹೇಳಿದ್ರು ಇದನ್ನು ಕೊಂಡೋಗಬಾರದು ಅಂತ. ಅವರ ಪಕ್ಷಪಾತಿಯಾಗಿ ನೀನೇನಾದರೂ ನಿರೋಧವನ್ನೊಡ್ಡುವುದಕ್ಕೆ ನನ್ನ ಎದುರು ನಿಂತೆಯೋ? ಆದದ್ದರಿಂದ ಇನ್ನೊಮ್ಮೆ ಕೇಳ್ತೇನೆ, ಉಂಟಾ? ಸಂಗಾರ ಪೆಟ್ಟುಂಟಾ? ಅದಕ್ಕೆ ನಾನು ಜನವೇ ಅಲ್ಲ. ಪೆಟ್ಟಿಲ್ವಾ? ಅದಕ್ಕೆ ನಾನು ಜನವೇ ಅಲ್ಲ. ನನ್ನ ಕೆಲಸ ಗೊತ್ತುಂಟು. ಸ್ಥಿತಿಪತಿ ಹರಿದಾದಿಗೆ ನೋವು
ಪದನುತಿ ಪರಾಯ ಸಲಗುತ್ತಿಗಿನೋ ಹರಿತಾರದೇನೋ ಸಂಸ್ತುತಿಸಿ ಬಾಳು ಸಂಸ್ತುತಿಸಿ ಬಾಳು ತಿಥಿಪತಿ ಹರಿತಾನಿಗಿನು ಪದನುತಿ ಪರ ಸಲಗುತ್ತಿರುವೆ ಸ್ಥಿತಿಗೆ ಪತಿಯಾದವನಿದ್ದೇನೆ. ಯಾರು? ನಾನು. ನೀನು? ಏನು ಸ್ಥಿತಿಗೆ ಪತಿ? ಅದೇನು ಹಾಗೆ ವಿಸ್ಮಯ ಏನು? ಆಶ್ಚರ್ಯ ಆಯ್ತು ನನಗೆ. ಅದು ಯಾಕೆ ಅಂತ? ಇಡೀ ಬ್ರಹ್ಮಾಂಡ ಸ್ಥಿತಿ ಅಂತ ಲೆಕ್ಕ. ಹೌದೌದು. ಅದಕ್ಕೆ ಪತಿ. ಇದ್ದದ್ದನ್ನು ಪಾಲಿಸುವವನು, ಇರಬೇಕಾದದ್ದನ್ನು ಉಳಿಸುವವನು, ಇರಬಾರದನ್ನು ಅಳಿಸುವವನು. ಸ್ಥಿತಿ ಪತಿತ್ವಕ್ಕೆ ಈ ವ್ಯಾಪ್ತಿಯು ವಿಸ್ತಾರವು ಉಂಟು. ಆ ಸ್ಥಿತಿಗೆ ಪತಿಯಾಗಿ ನಾನಿದ್ದೇನೆ. ನಾ ಹೇಳಿದ್ರಲ್ಲ, ನಿನಗೆ ಬೇಕಾದಂತಹ ಸಮರಕ್ಕೆ ಬೇಕಾದ ಕಾದಾಳು, ಕಾದುವಂತಹ ಆಳು ಅದು ನಾನಲ್ಲ. ಅದು ನಾನಲ್ಲ. ಈಗ ಬೇಡದ್ದನ್ನು ತೆಗೆಯುವವ, ಇದ್ದದ್ದನ್ನು ಉಳಿಸುವ ಅಂತಾದ್ರೆ ಅದಕ್ಕೆ ಹೊಡೆಯುವುದಲ್ಲ ಯಾರಿಗೆ? ನಿನಗೆಲ್ವ? ನಮಗೆ ಹೊಡೆಯದೇ ಆಗ್ತದೆ ಆ ಕೆಲಸ, ಮತ್ತೆ ಹೊಡೆದು ಯಾಕೆ ಮಾಡುವುದು? ಈಗ ಎಲ್ಲವನ್ನು ನಮಗೆ ಆಗದ್ದನ್ನು ಹೊಡೆದಾದ್ರೂ ಬಡಿದಾದ್ರೂ ಮುಗಿಸಿ ಆದ್ರೂ ಅಳಿಸಿ ಆದ್ರೂ ನಾವು ಮುಂದೆ ಸಾಗಬೇಕು ಅಂತ ಹಂಬಲಿಸುವುದು ನಿನ್ನಂಥವರು. ನನಗೆ ಅದೆಲ್ಲ ಇಲ್ಲ. ನನಗೆ ಅಂತೂ ನೀನು ಮಾಡುವುದನ್ನೇ ನಿಗ್ರಹ ಅನುಗ್ರಹ, ಸ್ಥಿತಿ ಸ್ಥಿತಿ, ಸೃಷ್ಟಿ ಸ್ಥಿತಿ ಸಂಹಾರ. ನೀನು ಹೊಡೆಯದೇ ಮಾಡುವುದನ್ನೇ ಸೃಷ್ಟಿ ಸ್ಥಿತಿ ಸಂಹಾರ, ತಿರೋಭಾವ, ಅನುಗ್ರಹ, ಈ ಪಂಚಕೃತ್ಯಗಳಿಗೆ ನಾನು ಒಡೆಯ. ಸ್ಥಿತಿಪನಾದಂತಹ ನನಗೆ ಆ ಪಂಚಕೃತ್ಯಗಳಿಗೆ ಬೇಕಾದ ಕಾರ್ಯಶೇಷಿ ಇದ್ದದ್ದರಿಂದ ನನ್ನನ್ನು ಅರಿತವರೇನು ಮಾಡ್ತಾರೆ? ಅನುಸರಿಸ್ತಾರೆ, ಭಜನೆ ಮಾಡ್ತಾರೆ. ಭಜನೆ ಅಂದ್ರೆ ಭಜ ಸೇವಾಯ ಅಂತ ಧಾತು, ಸೇವಿಸುವುದು. ನನಗೆ ಅನುಕೂಲಕರವಾಗಿ ವರ್ತಿಸುವಂತೆ ಸ್ತುತಿಯ ಮೂಲಕವಾಗಿ ದೇವರೊಪ್ಪುವಂತೆ ತಾವು ಬದುಕಬೇಕು ಎಂಬ ಕಾಳಜಿಯನ್ನು ಹೊಂದಿ ತಮ್ಮ ಬದುಕಿನ ಪಥಗತಿಯಲ್ಲಿ ಸತ್ಕರ್ಮದನ್ನೇ ಮಾಡ್ತಾ ಮಾಡ್ತಾ ನನ್ನನ್ನು ಸೇವಿಸ್ತಾರೆ. ಅವರಿಗೆ ಹೌದು, ಭಜನೆ ಮಾಡಿದವರಿಗೆ ಅನುಗ್ರಹ. ಭಜನೆಯಲ್ಲಿ ಎಷ್ಟು ಕ್ರಮ ಉಂಟು? ಅಲ್ಲ, ಕ್ರಮ ಅಂತಿಲ್ಲ, ಅದು ನಿರ್ದಿಷ್ಟವಾದ ಕ್ರಮ ಅಂತಿಲ್ಲ. ಎಷ್ಟು ಮನಸ್ಸುಗಳುಂಟೋ, ಒಳ್ಳೆಯ ಮನಸ್ಸುಗಳು ಎಷ್ಟುಂಟೋ ಅಷ್ಟು ವಿಧದ ಭಜನೆ. ಆಯಾ ವ್ಯಕ್ತಿಗಳಿಗೆ ಆ ಭಜನೆ ಅವರವರ ಸಂಸ್ಕಾರಕ್ಕನುಗುಣವಾಗಿ ಸಿದ್ಧಿಯಾಗಿದೆ. ಇಡೀ ದಿನ ಭಜನೆಯ ಅಲ್ಲ, ಒಂದೊಂದು ಹೊತ್ತು ಭಜನೆ ಅಲ್ಲ. ನಿನ್ನದೀಗ ನೀನು ಮಾಡುದಿದ್ರೆ ನನಗೆ ಅದನ್ನೇ ಹೇಳಲಿಕ್ಕೆ ಹೊರಟು. ಅನೇಕರ ಭಜನೆ ನೋಡಿದ್ದೇನೆ, ನಿನ್ನದೊಂದು ಭಜನೆ ನೋಡುವ ಅಂತ ಒಂದು ಬಯಕೆ ಇದ್ದದ್ದರಿಂದ. ನನ್ನ ಭಜನೆ ಅಂದ್ರೆ ನಾನು ಅಲ್ಲ, ನೀನು ಮಾಡುವ ಭಜನೆ ಅಂತ ಸತ್ತ ಮೇಲೆ ಅಲ್ಲ. ನನ್ನ ಭಜನೆ ಅಂದ್ರೆ ಕೆಲವೆಲ್ಲ ಭೂಲೋಕದಲ್ಲೆಲ್ಲ ಅಲ್ಲ, ನಿನಗೀಗ ಕೊಂಡೋಗ್ತಾರೆ. ಕೆಲವರು ನಮ್ಮ ಭಜನೆ ಮಾಡಬೇಕು ಅಂತ ಬೇಗ ಸಾಯ್ತಾರೆ, ಆ ಯೋಚನೆ ಇಲ್ವಾ? ನಮ್ಮದೊಂದು ಭಜನೆ ಆಗಿ ಕೆಲವರಿಗೆ, ಕೆಲವರೆಲ್ಲ ಒಂದು ವಿಚಿತ್ರವಾದ ವಿಲಕ್ಷಣವಾದ ಕೆಲವರೆಲ್ಲ ಕೇಳೋಕೆ ನಿಮ್ಮದೊಂದು ಊಟ ಮಾಡಬೇಕಿತ್ತು. ಅದು ಹಾಗಲ್ಲ. ಸತ್ತ ಮೇಲೆ ಸತ್ತವರ ಗುಣಗಾನ ಮಾಡುವುದೊಂದು ಪರಿಪಾಠ ಲೋಕದಲ್ಲಿ ಅಲ್ವಾ? ಅವರು ಹಾಗಿದ್ರು ಹೀಗಿದ್ರು ಅಂತ. ಆದರೆ ಆರ್ಷರಾದವರು ಅಥವಾ ಸಭ್ಯತೆ ಸಂಸ್ಕಾರ ಹೊಂದಿದವರು, ಸತ್ತವರು ದುರ್ಗುಣ ಹೊಂದಿದ್ದರು, ಅವರು ಬೇಡದೆ
ಬೇಡದಿದ್ದನ್ನೇ ತುಂಬಾ ಮಾಡಿದ್ರು. ಸತ್ತಾಗ ಅದನ್ನೆಲ್ಲ ಹೇಳಬಾರ್ದು, ಇದ್ದ ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿ ಆಡಬೇಕು. ಅಭಿನಂದನೆಯಲ್ಲಿ ಒಳ್ಳೆದನ್ನು ಹೇಳಿದಾಗ ಆದ್ದರಿಂದಲೇ ಹೇಳಿದ್ದು ಸತ್ತ ಮೇಲೆ ಮಾಡುವ ಅಭಿನಂದನೆ ಸಂಸ್ಮರಣೆ ಅಂತಂದ್ರೆ ಯಾರೋ ಹುಟ್ಟಿದವರಿಗೆ ಬಯಕೆ ಹುಟ್ಟುತ್ತದೆ. ಸತ್ತ ಮೇಲೆ ಹೇಳಿ ಏನು ಪ್ರಯೋಜನ, ಅವ್ರು ಹೋಗಿ ಆಯ್ತಲ್ಲ. ನಾ ಬದುಕಿರುವಾಗಲೇ ನನಗೆ ಯಾರಾದ್ರೂ ಸಂಸ್ಮರಣೆ ಮಾಡಿದ್ರೆ ಅಂತ ಹಾಗೇನಾದ್ರೂ ನಿನಗೆ ಬಯಕೆ ಹುಟ್ಟಿತ್ತು ಅಂತ ಕೇಳಿದ್ವಿ. ಬದುಕಿಯ ಒಂದು ಸಂಸ್ಮರಣಾ ಭಾಷಣ ಕೇಳುವ ಬಯಕೆ ಹುಟ್ಟಿದವರಂತೆ ನಾನು ಒಂದು ಭಜನೆ ಮಾಡಿ ಅವರೆಲ್ಲ ಕೊಡ್ತಾರಂತೆ. ಎಂತದಂತ ಜೀವಂತ ಇರುವಾಗಲೇ ಅವರ ಲೆಕ್ಕದ ಊಟ, ಮತ್ತೆ ನಾನು ಹೋದ ಮೇಲೆ ನಾನು ನೋಡ್ಲಿಕ್ಕಿಲ್ಲಲ್ಲ. ಒಂದು ನಾನು ಕೇಳಿದ್ದ ಅದೇ ನೆಲೆಯಲ್ಲಿ ನಿನಗೆ ಭಜನೆಗೆ ಒಳಗಾಗಬೇಕು ಅಂತ ಆದ್ರೆ ಬದುಕಿರುವಾಗಲೇ ತನಗೇ ತಾನು ಪಿಂಡ ಹಾಕಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಪರಿವ್ರಾಜಕರಾಗಿ ತಿರುಗಾಡುವಂತಹ ಸನ್ಯಾಸಿಗಳಿದ್ದಾರೆ. ಅವರಿಗೆ ಬದುಕಿನ ಯಥಾರ್ಥತೆ ಅರ್ಥ ಆಗಿದೆ ಅಂತ ತಾತ್ಪರ್ಯ. ಆದ್ದರಿಂದಲೇ ಇಹದ ನಶ್ವರತೆಯನ್ನು ಮನಗಂಡು ಇಲ್ಲಿ ಪಿಂಡ ಹಾಕಿ ತನ್ನ ಈ ದೇಹಕ್ಕೆ ಬೇಕಾದ ಔದೈಹಿಕ ಕರ್ಮಗಳನ್ನು ಒಂದು ಹಂತದಲ್ಲಿ ಪೂರೈಸಿ ಭಗವನ್ನಿಷ್ಠರಾಗಿ ಭಜನೆ ಮಾಡ್ತಾ ಹೋಗ್ತಾರೆ. ಅಂತಹ ಸನ್ಯಾಸಿಗಳನ್ನು ಊರಿನವರು ಊರು ಬಿಟ್ಟ ಮೇಲೆ, ಆ ಸನ್ಯಾಸಿಗಳು ಊರು ಬಿಟ್ಟ ಮೇಲೆ ಇವರು ಭಜನೆ ಮಾಡ್ತಾರೆ. ನನಗೆ ಆಗದಿಂದ ನಿನ್ನನ್ನು ನೋಡುವಾಗ ಅನುಮಾನ ಏನು ಅಂತ, ಏನು ನೀನೊಂದು ಪಿಂಡ ಹಾಕ್ತೀಯ ನನಗೆ? ಇಲ್ಲ, ನಾನು ಮಾತಾಡುವಾಗ ಸುತ್ತು ಬರ್ತೀಯ. ಇಲ್ಲ ಇಲ್ಲ, ನನ್ನ ಕ್ರಮ ಏನು ಗೊತ್ತು, ನಾ ಹೇಳಿದಲ್ಲ ಸ್ಥಿತಿಪತಿ ಅಂತ. ನಾನು ಪಿಂಡ ಹಾಕುವವರಿಗೆ ಬೇಕಾದ ಪಿಂಡಕ್ಕೆ ಬೇಕಾದನ್ನು ಕೊಡ್ತೇನೆ. ಪಿಂಡ ಹಾಕಿಸಿಕೊಳ್ಳದೇ ಇದ್ದವರಿಗೆ ಅವರಿಗೆ ಯಾರಾದ್ರೂ ಪಿಂಡ ಹಾಕಬೇಕು ಅಂತ ಹಂಬಲಿಸಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ನಾವು ಬೇಕಾದನ್ನು ಒದಗಿಸುವುದಲ್ಲದೆ ಸ್ವಯಂ ಯಾರಿಗೂ ಪಿಂಡ ಯುದ್ಧಕ್ಕಿಲ್ಲ. ಆದ್ದರಿಂದ ನಿನಗೂ ಬೇಕಾದನ್ನು ಕೊಟ್ಟು ಸಲಹುವ ನನ್ನೇನು. ನಿನ್ನನ್ನು ಕಂಡಾಗ ತಿನ್ನದೆ ಕುಡಿಯದೆ ಒಯ್ಯುವ ನಿನ್ನನ್ನು ಕಂಡಾಗ ನೀನು ಎರಗಿದ್ರೆ ನಿನಗೂ ಒಂದು ಅನುಗ್ರಹ ಮಾಡಿ. ಎರಗಿದ್ರೆ ಅನುಗ್ರಹಿಸ್ತೇನೆ ನಿನಗೂ. ಲೋಕ 14ರಲ್ಲಿ ನನಗೆ ಇದಿರಾದ ಪಟರಿಲ್ಲ ಅಂತಲ್ಲಿ ನಿನ್ನ ಕಾಲು ಹಿಡಿಬೇಕು ನಾನು. ನನ್ನ ಕಾಲಿಡಿ. ಇವನಿಗೆ ಕಾಲಿಡಿ ಅಂದ್ರೆ ಎಂತದಕ್ಕೆ ಅಂತಲೇ ಗೊತ್ತಾಗುವುದಿಲ್ಲ. ನನ್ನ ಕಾಲಿಡಿ. ಯೋಚನೆ ನಾನು ಮಾಡಿ. ದೊಡ್ಡವ. ಯಾವ ವಿಘ್ನ ಎದುರಾದರೂ ಅದನ್ನು ಅಂತರಾಯಗಳನ್ನು ನಿವಾರಿಸ್ತಾ ಸ್ವಕಾರ್ಯವನ್ನು ಸಾಧಿಸುವ ಧೀಮಂತಿಕೆ ಹೊಂದಿದ ನಿನ್ನ ಪೌರುಷಕ್ಕೆ, ವಿಕ್ರಮಕ್ಕೆ, ಪ್ರದರ್ಶನಕ್ಕೆ, ಸತ್ವೋದ್ರೇಕಕ್ಕೆ ಸಂತುಷ್ಟನಾದ ನಾನು ಎರಗಿದಾಗ ನನ್ನ ಮರ್ಯಾದೆ ಬಿಡದೆ ನಿನ್ನನ್ನು ನನ್ನ ಮರ್ಯಾದೆ ಒಳಗೆ ತೆಕ್ಕೊಂಡು ನಿನಗೊಂದು ಅನುಗ್ರಹದ ವರ ಕೊಡುವ ಅಂತ ಕೇಳಿದ್ರೆ ಇವು ಹೇಳ್ತಾರೆ ನನಗೆ ನಮಸ್ಕಾರ ಮಾಡು ಅಂತ. ನಮಸ್ಕಾರ ಮಾಡು ಅಂತ ಹೇಳಿದ್ದು ವರ ಕೊಡ್ಲಿಕ್ಕೆ. ಕೊಡ್ತೇನೆ. ಎಂತದ್ದು ವರ? ನೀನು ಕೇಳು. ನಿನಗೇನು ವರ ಬೇಕು? ನಿನಗೆ ಜ್ವರ ಬರ್ತದಾ? ನಿನಗೆ ಕೊಟ್ಟು ಗೊತ್ತುಂಟ? ನಿನಗೆ ಪಡೆದಲ್ಲದೆ ಕೊಟ್ಟು ಗೊತ್ತುಂಟ? ಎಷ್ಟು ಜನಕ್ಕೆ ದೇವಲೋಕದಲ್ಲಿ ಕೊಟ್ಟೆ ಗೊತ್ತುಂಟು. ಎಂತದ್ದು ಪೆಟ್ಟಲ್ಲು? ಹೌದು. ಅದೇ ನಿನಗೆ ಬೇಕಾದ್ದನ್ನು ಅವರು ಹೊಂದುತ್ತಾರೆ ಅಂತ ಗೊತ್ತಾದಾಗ ತೆಗೆದು ಹೊಡೆಯುವುದು ಬಿಟ್ರೆ ಬೇಕಾದ್ದನ್ನು ಅವರಿಗೆ ಬೇಕಾದಂತೆ ಕೊಟ್ಟು ಗೊತ್ತುಂಟು ಅಂತ ಕೇಳಿ ನನಗೆ ಅದೇ ಅಭ್ಯಾಸ. ಬೇಕಾದವರಿಗೆ ಬೇಕಾದ್ದನ್ನು ಕೊಟ್ಟೇ ಅಭ್ಯಾಸ. ಒಂದು ಹೊತ್ತು ಮಾಡುವ. ಎಂತದ್ದು ಅಂತ ನಾನೊಂದು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ನೀನು ಕೇಳು. ಇಲ್ಲ, ಈಗ ನೀನು ನಿನಗೆ ಬೇಕಾದದ್ದನ್ನು ಹೊಂದಿ ಅದನ್ನು ಯಾರಿಗೆ ಕೊಡುವುದಕ್ಕೆ ಹೊರಟದ್ದು? ಅಮ್ಮನಿಗೆ, ಮಾತೆಗೆ. ನೀ ಕೊಡುವುದೇ ಹೌದಾದರೆ ಇದರಿಂದವೆದುಕರು ಉದ್ರೇಕಗೊಂಡಿದೆ ಎನ್ನಾತೆಯಲ್ಲಿ ಮೂದಿನ್ನು ಸಾಕಾರ ಭಕ್ತಿಯಲ್ಲಿ ಸೇವಿಸುತ್ತವಾಗ ನನಗೆ ನೆರವಾಗಿ ಬಾಳುವುದೆಂದ ನಿನ್ನ ಮಾತೆಯ ಮೇಲೆ ನೀ ಯಾರಿಗೆ ತಪ್ಪಿದ್ರು, ಯಾರಿಗೆ ಹೊಡೆದ್ರು, ಯಾರನ್ನು ಭಂಗಿಸಿದ್ರು ಅಮ್ಮನಿಗೆ ತಪ್ಪುವ ಮಗ ಅಲ್ಲ ಅಂತ ನನಗೆ ಖಚಿತತೆ ಇದ್ದದ್ದರಿಂದ ಮಾತೃನಿಷ್ಠೆಯನ್ನು ಅಚಲವಾಗಿ ಹೊಂದಿದ ವಿನತೆಯ ಮೇಲೆ ಆಣೆ ಇಕ್ಕಿ ನನಗೆ ಬೇಕಾದ್ದು ಕೊಡ್ತೇನೆ ಅಂತ ಹೇಳ್ಬಹುದು. ನಮ್ಮ ಅಮ್ಮನಿಗೆ ಹೆಚ್ಚಿಲ್ಲ, 2 ಮಕ್ಕಳು. ಅಮ್ಮ ತಪ್ಪಿದ್ದರಿಂದ ಒಬ್ಬ ಹೆಳವನಾಗಿ ಹೋಗಿದ್ದಾನೆ. ಆ ಕಾರಣದಿಂದ ನನ್ನ ಅಮ್ಮನಿಗೆ ನಾನು ಯಾವ ಕಾಲಕ್ಕೂ ತಪ್ಪಲ್ಲ. ಗೊತ್ತು ನನಗೆ. ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಬಲಿಯುವುದಕ್ಕೆ ಬಿಟ್ಟಂತಹ ದೈನ್ಯತೆ, ಆ ಒಂದು ಸಂಯಮ ನಮ್ಮ ಅಮ್ಮನಲ್ಲಿ ಉಂಟು. ಹಾಗಾಗಿ ತಾಯಿಗೆ ಬೇಕಾಗಿ ಶ್ರಮಿಸುತ್ತಿರುವ ಈ ಮಗ ಮಾತೆಯಾದಂತಹ ವಿನತಾದೇವಿಯ ಪಾದ ಸಾಕ್ಷಿಯಾದ
ನೀನು ಕೇಳಿದ್ದನ್ನು ಕೊಡ್ತೇನೆ. ಕೇಳು, ತಡ ಮಾಡಬೇಡ, ಕೇಳು. ನೀನು ಬಂದದ್ದು ಯಾಕೆ? ನಿನ್ನದೆಂತದ್ದು ಇಲ್ಲಿ ಅಂತ ಕೇಳಿದ್ದಲ್ವ? ಹೌದು. ನಾನು ಇಷ್ಟಕ್ಕೆ ಬಂದದ್ದು. ಇಷ್ಟಕ್ಕ? ಹೌದೌದು. ಈಗ ನಾನು ತಗ್ಗು ಅಂದಾಗ ಇನ್ನು ತಗ್ಗಬೇಕು, ಬಗ್ಗು ಅಂದಾಗ ಬಗ್ಗಬೇಕು, ಏರುತ್ತೇನೆ ಅಂದಾಗ ಒದಗಬೇಕು, ಇನ್ನು ಹಾರು ಅಂದಾಗ ನನ್ನನ್ನು ಏರಿಸಿಕೊಂಡು ಹಾರಬೇಕು. ನನಗೆ ಬೇಕಾದ ವಾಹನವಾಗಿ ಅಪ್ರತಿಹತವಾದ ಪಥಗತಿಯನ್ನು ಹೊಂದಿದವನು, ಯಾರ ತಡೆಯನ್ನು ಮೀರಿ ತನಗೆ ಬೇಕಾದ ಮಾರ್ಗದಲ್ಲಿ ಸಾಗಬಲ್ಲ ಗರುತ್ಮಂತ, ನನಗೆ ರಥವಾಗಿ, ನನಗೆ ವಾಹನವಾಗಿ ನೀ ಒದಗಬೇಕು. ಕರುಣದ ಈ ಕೀರ್ತಿ ಶಾಶ್ವತವು ಜನನಿಯಾಶಿರ್ವಚನ. ಈ ಕಾಲ ಕೈ ತೀರಿದರು, ಕೈ ಸೇರಿತು ನಮಿಸುತ್ತ ಪಾದಕ್ಕೆ. ಅಮ್ಮ ಹೊರಡುವ ಕಾಲದಲ್ಲೇ ದೇವಾನುದೇವತೆಗಳ ಆಶೀರ್ವಾದ ಇರಲಿ ಮಗ ಅಂತ ಹೇಳಿದರು. ಪ್ರಮುಖವಾಗಿ ಹರಿಭಕ್ತನಾಗು, ಹರಿಭಜಕನಾಗು, ವಿಪ್ರರ ಶರಣರಾಗು. ಯಾವ ಕಾಲಕ್ಕೂ ದುರ್ನಡತೆ ಎನ್ನುವುದು ನಿನ್ನಲ್ಲಿ ಉಂಟಾಗಕೂಡದು ಮಗನೇ ಅಂತ ಕಣ್ಣೀರು ಸುರಿಸಿ ಕೇಳಿದಳು. ಲೋಕನಾಯಕನಾದ ಪರಂಜ್ಯೋತಿ ಸ್ವರೂಪಿಯಾದ ಪರಮಾತ್ಮನಾದ ನಾರಾಯಣನೇ ನನ್ನ ಕಣ್ಣ ಸಮ್ಮುಖದಲ್ಲಿ ಬಂದರು. ಕೇವಲ ಕರ್ತವ್ಯ ನಿಷ್ಠೆಯಿಂದ ನನಗಾಗಬೇಕಾದದ್ದನ್ನು ಮಾಡುವ ತ್ವರೆಯಲ್ಲಿ ಇವರನ್ನಾದರೂ ಉಲ್ಲಂಘಿಸಿದೆ ನಾನು. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ಇರತಕ್ಕಂತಹ ಇವ ಯಾವುದನ್ನು ಬಿಟ್ಟಿದ್ದಾನೆ, ಎಲ್ಲವನ್ನೂ ಒಳಗೆ ಮಾಡಿಕೊಳ್ಳುವವ. ಸರಿ ಸ್ವಾಮಿ, ಪದಮೂಲದಲ್ಲಿ ಒಂದು ಪ್ರಾರ್ಥನೆ. ಕರುಣ ಜಲದಿ ಮುಕುತಿದಾಯಕ ಲಕ್ಷ್ಮೀ ನಿವಾಸ ಚರಣೋತ್ತರಣ ಲೋಕನಾಯಕ. ಕರುಣ ಶರದಿ ಮುಕುತಿದಾಯಕ ಲಕ್ಷ್ಮೀ ನಿವಾಸ ಚರಣೋತ್ತರಣ ಲೋಕನಾಯಕ. ಪರಿಧಿ ಕರುವ ಮುರಿದಿ ನಿಲ್ದು ಜರೆಯ ಬೀಡವಿನ್ನು ಮುಂದುವರದಿ ರೋಗ ದೀರ್ಘಕಾಯವಿರುವ ತೆರದಿ ಹರಸುಜಿಯ. ಮಾತೆಯ ಬಂಧನ ವಿಮುಕ್ತಿಗೆ ಕೊಂಡೊಯ್ವೆ ನಮೃತವಾತುರದಲ್ಲಿ ಕುಡಿಯ ದುಂಬಿಗೆ. ಈ ತಿರಚಿರಾಯುವಾಗಿ ಕೀರ್ತಿತಾನ ಶ್ರೇಷ್ಠನಾಗಿ ಆತರ ಕುಂದಾಗದಂತೆ ಮಾತಿ ಗುಳುಗು ನೀನು ಕುಂತೆ. ಮುಕುತಿದಾಯಕ ಲೋಕನಾಯಕ ಲಕ್ಷ್ಮೀ ನಿವಾಸ ಹರಿಯ ಹರಿಯ ಕರುಣ ಶರದಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋರಗಿರುದ್ಯಾನಗಮ್ಯಂ. ನಮೋ ನಾರಾಯಣ. ಸ್ವಲ್ಪ ಹೆಚ್ಚಾಯಿತು ಪ್ರಭು, ಆದರೆ ಒಂದು ನಿನ್ನ ಕಿಂಕರನಾಗುವುದಕ್ಕೆ 7ರಷ್ಟು ಕೊರತೆ ಇಲ್ಲ. ನನ್ನಮ್ಮನ ದಾಸ್ಯ ವಿಮೋಚನೆಗಾಗಿ ಸ್ವರ್ಗದ ಅಮೃತವನ್ನು ನಾನು ಅಪಹರಿಸುವುದಕ್ಕೆ ಮುಂದಾದವ. ಪಣಿಗಳ ತಾಯಿ ಕೇಳಿದ್ದಾಳೆ, ಸ್ವಾಮಿ ನನ್ನ ತಾಯಿಯನ್ನು ಬಿಡುಗಡೆ ಮಾಡಬೇಕು ಅಂತಾದ್ರೆ ಅಜರಾಮರವಾದಂತಹ ಅಮೃತವನ್ನು ತಂದು ಕೊಡಬೇಕು ಅಂತ. ಕೇಳಿದೆಯಲ್ಲ ನೀನು, ಕುಡಿಯದೇ ಇದ್ರೆ ನೀನು ಯಾಕೆ ಕೊಂಡೋಗುವುದು ಅಂತ. ನನ್ನ ಈ ಅಮೃತಕ್ಕಿಂತಲೂ ಅಮೃತಮಯ್ಯಾದ ನನ್ನ ತಾಯಿಯ ರಕ್ಷಣೆಗಾಗಿ ಹೋಗ್ತಾ ಇದ್ದೇನೆ. ಆ ಕಾರ್ಯವೊಂದನ್ನು ಪೂರೈಸಿ ನಿನ್ನ ದಾಸಾನುದಾಸನಾಗಿ, ನಿನ್ನ ಚರಣ ಕಿಂಕರನಾಗಿ, ನಿನ್ನ ಅಡಿದಾವರೆಗಳಲ್ಲಿ ಮುಡಿಯನ್ನು ಚಾಚುವುದಕ್ಕೆ ಓಡೋಡಿ ಕೊಡ್ತು ಬರ್ತೇನೆ ಪ್ರಭು. ನನಗೊಂದು ಅವಕಾಶ ಕೊಡು. ಕೇಳು ಪಕ್ಷಿರಾಜ ನಿನ್ನೊಳು ಪ್ರೇಮಿನ ತೇಜ.
ಬೇಡು ಪಕ್ಷಿರಾಜ ಇನ್ನೊಳು ಬೇಡು ನಗ್ನಿ ತೇಜ ಇನ್ನೊಳು ಬೇಡು ನಗ್ನಿ ತೇಜ ತೋಳ ಪಟಲ ನಿನ್ನಾಲೋಚನೆಗಳ ಹೇಳಿದ ನಿಶ್ಚಯ ಪಾಲಿಸಲಾಗರು ನಿತ್ಯವೆನ್ನ ಕೆಳಗೆ ಇರುವುದು ಭಕ್ತಿ ತೋರು ನಿನಗೆ ಗಮನಕ್ಕೆ ಯುಕ್ತನಾಗಿ ಬಳಿಗೆ ಬರುವುದು ಸತ್ಯವಾಗಿ ನಿನಗೆ ಇತ್ತಮೆ ನಮ್ಮ ಸುತ್ತಾದವನು ತಲೆಗಳು ಹೇಳೋ ಪಕ್ಷಿಯಾದ ವಿಹಗೇಂದ್ರ ಸುರೇಂದ್ರನನ್ನು ಸೋಲಿಸಿದ್ದಕ್ಕೆ ಮಾತ್ರ ಅಲ್ಲ, ಈ ಪಕ್ಷಿಗಳಲ್ಲೇ ಈ ಪಂಗಡದಲ್ಲಿ ಆಧಿಪತ್ಯವನ್ನು ಹೊಂದುವಷ್ಟು ಅರ್ಹತೆಯನ್ನು ಸತ್ವಮೂಲದಿಂದ ಹೊಂದಿದ್ದರಿಂದಲೇ ನಿನ್ನನ್ನು ಪಕ್ಷಿ ರಾಜ ಅಂತ ಕರೆದೆ. ಅದು ವರ್ಗಕ್ಕೆ ಸಂಬಂಧಿಸಿ ಆಡಿದ್ದು ಅಲ್ಲ, ವ್ಯಕ್ತಿಯಾದ ನಿನಗೆ ಸಂಬಂಧಿಸಿದ್ದು ಅಲ್ಲ, ನಿನ್ನ ಸತ್ವಕ್ಕೆ ಸಂಬಂಧಿಸಿ ಮಾಡಿದ ಸಂಬೋಧನೆ. ಆ ಯೋಗ್ಯತೆಯನ್ನು ನೀನು ಹೊಂದಿಯೇ ಇದ್ದಿ. ತಾಯಿಯಾದವಳ ಬಂಧನ ವಿಮುಕ್ತಿಗಾಗಿ, ಅವಳಿರುವ ದಯನೀಯಾವಸ್ಥೆಯಿಂದ ಅವಳನ್ನು ಮೋಚಿತಳನ್ನಾಗಿಸುವುದಕ್ಕಾಗಿ ಏಕಲಕ್ಷ್ಯದಿಂದ ಅದಕ್ಕೆ ಪ್ರತಿಬಂಧಕವಾದ ಸರ್ವವನ್ನು ವಿಘ್ನ ಅಂತಲೇ ತಿಳಿಯುತ್ತಾ ಸಾಗಿದ್ದು. ನಿನ್ನ ಭಾವದಲ್ಲಿ ನನಗೆ ಇಷ್ಟ ಆದ ವಿಷಯ ಏನು ಗೊತ್ತುಂಟು? ಸುರಪತಿ ಆದ್ದರಿಂದ ಹೊಡೆಯಬೇಕು ಅಂತ ನೀ ಹೊರಟಲಿಲ್ಲ, ಆದಿತ್ಯ ವರ್ಗವನ್ನು ವಿರೋಧಿಸಲೇಬೇಕು ಇಲ್ಲ. ನಿನಗೆ ಅಮೃತಪಾರಕ್ಕೆ ಹಂಬಲಿಸಿದಂತಹ ಕದ್ರು ಏನಿದ್ದಾಳೆ ಅವಳಿಗೆ ಬೇಕಾದದನ್ನು ಒದಗಿಸುವಲ್ಲಿ ತಡೆಯಾದವರಿಗೆ ಹೊಡೆಯಬೇಕು ಅಂತಿದ್ದದ್ದು. ವ್ಯಕ್ತಿನಿಷ್ಠವಾದ ವಿದ್ವೇಷ ಅಲ್ಲ, ವಿಷಯನಿಷ್ಠವಾದ ವಿದ್ವೇಷ. ಅದೇ ನನಗೂ ಬೇಕಾದದ್ದು. ಸ್ಥಿತಿಪತಿಯಾದವನಿಗೆ ಅನೇಕರ ಕುರಿತಾಗಿ ವಿದ್ವೇಷ ಬರ್ತದೆ, ಆಕ್ರೋಶ ಬರ್ತದೆ, ಹೋರಾಟ ಮಾಡಬೇಕಾಗ್ತದೆ, ಹೊಡೆಯಬೇಕಾಗ್ತದೆ. ಆ ವ್ಯಕ್ತಿಗಳ ಬಗ್ಗೆ ಇಲ್ಲ, ಅವರು ತೋರ್ತಾ ಇರುವ ಪ್ರವೃತ್ತಿಯ ಬಗ್ಗೆ ಮಾತ್ರ ವಿರೋಧ ಇರುವುದು. ಆ ಪ್ರವೃತ್ತಿಯನ್ನು ಅವರು ಬಿಟ್ಟಲ್ಲಿಗೆ ನಾವು ದೇಶವನ್ನು ಬಿಡಬೇಕಾಗ್ತದೆ. ಈ ಭಾವವೇ ನಮ್ಮ ಸಾಂಗತ್ಯಕ್ಕೆ ಸಹಕರಿಸಿದ್ದರಿಂದ ಎಲ್ಲವನ್ನು ಮೀರಬಲ್ಲೆ ಎಂಬ ಅಹಂಕಾರ ಅಧಿಕ ಆಯಿತು ಅಂತ ಆದರೆ ಲೋಕನೀಯತೆಗೆ ಅದು ತೊಡಕುಂಟಾಗ್ತದೆ. ಆದ್ದರಿಂದಲೇ ಯಾರ ಮರ್ಯಾದೆಯನ್ನು ಗುರುತಿಸಿ ಗೌರವಿಸಿ ಸ್ವಕಾರ್ಯವನ್ನು ಸಾಧಿಸಬೇಕು ಅಂತ ನಿನ್ನ ಅರಿವಿಗೆ ತರುವುದಕ್ಕೆ, ಮರ್ಯಾದೆಯ ಕಕ್ಷೆಯೊಳಕ್ಕೆ ನಿನ್ನನ್ನು ತರುವುದಕ್ಕಾಗಿ ಇಷ್ಟನ್ನು ನಾ ಮಾಡಿದೆ. ಈಗ ಗೊತ್ತಾಯ್ತೋ ಇಲ್ವೋ? ನಿನ್ನ ಕಾರ್ಯ ಸಾಧನೆ ಆಗುವಲ್ಲಿ ಯಾರ್ಯಾರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಆಗುತ್ತದೋ ಮುಂದೆ ಅವರಿಗೆ ಸಲ್ಲಬೇಕಾದ ಮರ್ಯಾದೆ ಕೊಡ್ತಾ ನೀನು ಸಾಗು, ನಿನ್ನ ಕಾರ್ಯವನ್ನು ಸಾಧಿಸು. ಸಾಧಿಸಿದ ಮೇಲೆ ನೀನು ಏರಬಹುದಾದ ಎತ್ತರ ಎಷ್ಟು ಅಂತ ಲೋಕದ ಸರ್ವ ಆಸ್ತಿಕರಿಗೂ ತೋರಿಕೊಡುವುದಕ್ಕಾಗಿ, ನನಗೆ ವಾಹನವಾಗುವುದಕ್ಕೆ, ನನಗೆ ದಮನ ಮಾಡಬೇಕಾದವರನ್ನು ದಮನಿಸುವುದಕ್ಕೆ ಪೂರಕವಾಗಿ, ನನಗೆ ಗಮನ ಸಾಧ್ಯವಾದ ಮಾರ್ಗದಲ್ಲಿ ಯಾವ ಅಬಾಧಿತವಾದ ಕಂಟಕದಿಂದ ಸಾಗುವುದಕ್ಕಾಗಿ, ನನಗೆ ವಾಹನವಾಗುವುದಕ್ಕಾಗಿ ನೀ ಬರುವ ವೇಳೆಯನ್ನು ನಾ ಕಾಯ್ತಾ ಇರ್ತೇನೆ. ನೀ ಹೋಗಿ ಬಾ, ಆದಷ್ಟು ಬೇಗ ಬರ್ತೇನೆ. ನೀನು ಬರುವ ನಿರೀಕ್ಷೆ. ಆಶೀರ್ವಾದ ಹೋಗಿ ಬಾ, ಆಶೀರ್ವಾದ ಇರಲಿ. ಸಂಕೇತವಾಗಿ ಒಂದು ಗರಿಯನ್ನು ಕೆಳಗೆ ಹಾಕಿದ್ದೇನೆ. ಋಷಿಮುನಿಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಸುಪರ್ಣನ ಗರಿ ಬಿದ್ದ ಜಾಗ ಸೌಪರ್ಣಿಕಾ ಕ್ಷೇತ್ರ. ನಿನ್ನದ್ದೇನಾದ್ರೂ ನ್ಯಾಯಸಮ್ಮತವಾದ ಮಾತಿದ್ರೆ ಹೇಳು. ಅಮೃತದ ಬಗ್ಗೆ ಕೊಂಡೋಗುದೆ ನಿನ್ನ ಫಲ. ವಿಕ್ರಮಗೆ ಮೆಚ್ಚಿದ ಗಂಗನ ವ್ಯಕ್ತಿ ದೇಶವ ಮರೆತು ನಿನ್ನ
ಶಕ್ತಿ ಎಷ್ಟಂಬಳವೇ ಅರ್ಕರೂಪ. ನೀನು ಬಲಯುತನಿದ್ದೀಯ ಎನ್ನುವುದನ್ನು ನಾನು ಒಪ್ಪಿದ್ದೇನೆ. ಹಾಗೆಂದು ಅಮೃತ ಭಾಂಡವನ್ನು ದೇವಲೋಕದಿಂದ ನೀವು ಕೊಂಡು ಹೋಗುವುದು ಮಾತ್ರವೇ ಅಲ್ಲ, ಆ ದುಷ್ಟ ಕಾಲ ಸರ್ಪಗಳಿಗೆ ಕೊಡುವುದು ಅಂತ ಮುಂದಾಗಿದ್ದಿ. ಒಂದು ವೇಳೆ ಅವರು ಹಾಗೆಯೇ ಶಾಶ್ವತವಾಗಿ ಉಳಿದರು ಅಂತಾದ್ರೆ ಲೋಕದ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ಹಾಗಾಗಿ ದಯ ಮಾಡಿ ಅವರಿಗೆ ಸಿಗದಂತೆ ಮಾಡಬೇಕಯ್ಯ. ಒಂದು ಜಾಗದಲ್ಲಿ ನಾನು ಇರಿಸ್ತೇನೆ. ಇರಿಸಿದ ಜಾಗದಲ್ಲಿದ್ದಂತಹ ಹುಲ್ಲುಗಳು ಈ ಪವಿತ್ರವಾದಂತಹ ಅಮೃತವನ್ನು ಇರಿಸಿದ್ದರಿಂದ ಅದನ್ನು ಪ್ರಪಂಚಕ್ಕೆ ಇನ್ನು ಮುಂದೆ ಪವಿತ್ರವೆಂದೇ ಗುರುತಿಸಲಿ ಅಥವಾ ದರ್ಬೆ ಅಂತ ಗುರುತಿಸಲಿ. ನೀನು ಹೋಗು, ಕಾಲವನ್ನು ಕಾಯುತ್ತಾ ಇರು. ಇರೋ ಹೊಟ್ಟೆ ಅಮೃತ ತಂದಿದ್ದೇನೆ. ಸರಿ, ನನ್ನ ಅಮ್ಮನ ದಾಸ್ಯ ವಿಮೋಚನೆ ಮಾಡಿಕೊಡು. ನೀನು ಹೆದರಬೇಡಮ್ಮ, ಇನ್ನು ಗಟ್ಟಿ ಬಾ. ಆಗದಂತೆ ನುಡಿದೆ, ಬಿಡುಗಡೆ ಮಾಡಿದ್ಯಲ್ಲ? ಖಂಡಿತವಾಗಿ ವಿಮೋಚನೆ ಮಾಡಿದ್ದೆ. ಅಮೃತವನ್ನು ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಸರಿ ಕೊಡ್ತೇನೆ. ಏನು ವಂಚನೆ ಇಲ್ಲ. ಇನ್ಯಾರನ್ನು ಮೋಸದಿಂದ ಸೋಲಿಸಬೇಡ, ಆಯ್ತಾ? ನೀನು ಹೋಗುದು, ನಿನ್ನದ್ದು ಬಿಡುಗಡೆ ಆಯ್ತಾಯ್ತಾ? ಅಮ್ಮ ತಾಯಿ, ನಾನು ಬರುವ ದಾರಿಯಲ್ಲಿ ಪರಮಾತ್ಮನನ್ನು ನೋಡಿದೆ. ನಮ್ಮ ನಾರಾಯಣನೇ ನನಗೆ ಹೇಳಿದ, ನೀನು ನನ್ನ ವಾಹನವಾಗಿರು ಅಂತ ಹೇಳಿದೆ ದೇವರಲ್ಲಿ. ನನ್ನ ತಾಯಿಯ ದಾಸ್ಯ ವಿಮೋಚನೆಯೊಂದನ್ನು ಮಾಡಿ ಬರ್ತೇನೆ ಭಗವಂತ. ಅಲ್ಲಿಯವರೆಗೆ ನನಗೊಂದು ಅವಕಾಶವನ್ನು ಕೊಡುವಂತ. ಕಂದ, ನಿನ್ನ ವಿಮೋಚನೆ ಆಯ್ತಲ್ಲ? ತಾಯಿಯಾದವಳು ಬಯಸ್ತಾಳೆ, ಮಕ್ಕಳಾದವರು ಉನ್ನತವಾದಂತಹ ಸ್ಥಾನಮಾನವನ್ನು ಪಡೆಯಬೇಕು ಅಂತ. ಸಾಮಾನ್ಯದವನೇ ಆ ಪರಮಾತ್ಮ, ಲೋಕರಕ್ಷಕನವ. ಅವನ ಬಳಿ ನೀನು ಹೌದು. ಹೌದೇ? ಹೌದು. ಆದಿತ್ತು ಕಂದ. ಸರಿ ಸರಿ ಸರಿ. ಎಲ್ಲಿ ನಾಗಪ್ಪಣ್ಣ? ಇದೆಂತದು? ಅಮೃತ. ಇದನ್ನು ಕುಡಿಬೇಕು ಅಂತಾದ್ರೆ ನಿಮ್ಮಲ್ಲಿ ಶುದ್ಧತೆ ಉಂಟಾ? ಅಲ್ಲಲ್ಲಿ ಕಪ್ಪೆ ಮರಿ, ಹುಳ ಹುಪ್ಪಟಗಳನ್ನೆಲ್ಲ ತಿಂದು ಅವನೊಂದು ಮುಸುಡು ನೋಡು. ಈ ಪೂರ್ತಿ ಹೋಗಿದೆ. ಏನಿಲ್ಲ, ನಾನು ಇಲ್ಲಿ ಇರ್ತೇನೆ. ನೀವೆಲ್ಲ ಸ್ನಾನ ಮಾಡಿ ಬನ್ನಿ. ಸ್ನಾನ ಮಾಡದಿದ್ದರೆ ಅದನ್ನು ತಿಂದ್ರೆ ಸಾಯ್ತದೆ. ಸ್ನಾನ ಮಾಡಿ ಸ್ವಚ್ಛವಾಗಿ ಶುಚಿರ್ಭೂತರಾಗಿ ಒಂದು ನಿಯಮ ನಿಷ್ಠೆಯಿಂದ ಬನ್ನಿ. ಅದಲ್ಲೇ ಉಂಟು, ಕುಡಿ. ದಶೇಂದ್ರ ಸಮಯ ಸಾಧಿಸುವ ಅಮೃತ ಕುಂಭವನ್ನು ಚತುರತನದಿಂದ ಒಯ್ದನು. ನೀವು ಸಿಕ್ಕಬೇಕು ಅಂತ ತಂದದ್ದು ಮಾತ್ರವೇ ಅಲ್ಲ, ನನಗೊಂದು ಹೊಸ ದಾರಿಯನ್ನು ಮಾಡಿಕೊಟ್ಟಿದ್ದಾನೆ. ಇಲ್ಲಿಟ್ಟಿದ್ದಾನೆ ಅಮೃತ ಕುಂಭದ ಸಮೇತ. ಮೋಸ ನಡೆಯಿತು, ಮೋಸ ನಡೆಯಿತು, ಮೋಸ ನಡೆಯಿತು, ಮೋಸ ನಡೆಯಿತು. ಅಮೃತ ಭಾಂಡವನ್ನು ಹೇಗೂ ಕೊಂಡೋಗಿದ್ದಾರೆ. ಕೊಂಡು ಹೋಗುವ ಸಂದರ್ಭದಲ್ಲಿ ಚೆಲ್ಲಿದೆ. ಹೇಗೆ ಹೇಗೆ ಮೊದಲು ಎಷ್ಟಿದ್ದದ್ದು ನಾಲಿಗೆ? ಮೊದಲು ನಾಲಿಗೆ ಎಷ್ಟಿದ್ದದ್ದು? ಒಂದು ನಾಲಿಗೆ ಇದ್ದು ಬೇಡದ್ದೇ ಅಲ್ವ ಮಾಡಿದ್ದು. ಈಗ ನಾಲಿಗೆ ಎರಡಾಗಿದೆ. ಹಾವುಗಳಿಗೆ ನಾಲಿಗೆ ಎರಡು. ಮೋಸ ಆಯ್ತಾ? ನೀವು ಬದುಕಬಾರ್ದು ಮಕ್ಕಳೇ. ನಿಮ್ಮನ್ನು ದುಷ್ಟ ಜಂತುಗಳನ್ನು ಸಂಹರಿಸಿದ್ದೇನೆ, ಶಿಷ್ಟರಾದ ಹಾವುಗಳನ್ನು ಸಂರಕ್ಷಿಸಿದ್ದೇನೆ. ಆದರೆ ನನ್ನ ಕಾಯಕ ಉಂಟಲ್ಲ, ನಾರಾಯಣನ ಬಳಿ ಹರಿನಾಮವನ್ನು ಉಚ್ಚರಿಸುತ್ತ ಗರುಡ 5 ಕರ್ತವ್ಯ ಕರ್ಮ ಮುಗಿಸಿದೆ. ಇನ್ನು ಏನು ಕೆಲಸ ಇದ್ರೂ ನಿನ್ನ ಕೆಲಸ. ಲೋಕ ನಿಯತಿಯನ್ನು ಮೀರುವುದಕ್ಕಾಗುವುದಿಲ್ಲ ವೈನತೆ. ಹಾವುಗಳೊಳಗೆ ವಿಷ ಹುದುಗಿದ್ದು ಹೇಗೆ ಅಂತ ಗೊತ್ತುಂಟ ನಿನಗೆ?
ಹೇಗೆ ಸ್ವಾಮಿ? ಅಮೃತ ಮಥನದ ಕಾಲದಲ್ಲಿ ಪಶುಪತಿ ಕುಡಿದಂತಹ ವಿಷದ ಅಂಶವನ್ನು ಅವರೂ ಸೇವಿಸಿದ್ದರಿಂದ ಶಿವ ಕುಡಿಯಬಹುದಾದ್ರೆ ನಾವು ಕುಡಿಯಬಹುದು ಅಂತ ಸೇವಿಸಿದ್ದರಿಂದ ವಿಷಭರಿತವಾಗಿದ್ದಾರೆ. ವಿಷ ಇದ್ದಲ್ಲಿ ಅಮೃತ ನೆಲೆಯಾದೀತು ಇಲ್ಲ. ವಿಷವು ಅಮೃತವು ಏಕಸ್ಥಾನದಲ್ಲಿ ನೆಲೆಯಾಗಬೇಕು ಅಂತ ಆದ್ರೆ ಪಶುಪತಿ ಆಗಬೇಕು, ಚಂದ್ರಚೂಡ ಆಗಬೇಕು. ಆದ್ದರಿಂದ ಅಮೃತಾಂಶವಾದ ಅವನನ್ನೂ ಹೊತ್ತಿದ್ದಾನೆ, ಗರಳವನ್ನು ತನ್ನ ಗಳದಲ್ಲೂ ಹೊತ್ತಿದ್ದಾನೆ. ಆ ಕಾರಣದಿಂದಲೇ ಅದು ಸಂಗಮಿಸುವ ಕ್ಷೇತ್ರ ಅದು ಮಾತ್ರ, ಈ ಹಾವುಗಳಲ್ಲ. ಆದ್ದರಿಂದಲೇ ಆ ನಿಯತಿಯನ್ನು ಅರಿಯದೆ ತಾಯಿಗಾಗಿ ಮಾತ್ರ ಅಂತ ನೀ ಧಾವಿಸಿದಾಗ ಇಂದ್ರನು ಒಂದು ಹಂತದಲ್ಲಿ ತಡೆಯೊಡ್ಡಿದ, ನಾನು ನಿನ್ನ ರಭಸಕ್ಕೆ ತಡೆಯೊಡ್ಡಿ ಅದನ್ನು ಪರಿಷ್ಕರಿಸಿ ಕಳಿಸಿಕೊಟ್ಟು ಈಗೆಲ್ಲ ಸರಿಯಾಯ್ತು. ನಿನಗೆ 14 ಲೋಕವನ್ನು ಮೀರಬಲ್ಲೆನೆಂಬ ಭಾವದ ಉದ್ರೇಕ ಇದ್ದ ಕಾಲದಲ್ಲಿ ನನಗಾದ್ರೂ ವರ ಕೊಡ್ತೇನೆ ಅಂದೆ. ಆಡಿದ ವರವೇ ಬಂಧನವಾಗಿ ನನಗೆ ವಾಹನವಾಗುವ ಅವಸ್ಥೆ ಬಂತು. ಅದಕ್ಕಿಂತ ಪೂರ್ವದಲ್ಲಿ ನಾನು ಏನು ಆಡಿದ್ದೇನೆ ಗೊತ್ತಾ? ನಿನಗೆ ಬೇಕಾದ ವರವನ್ನು ನಾ ಕೊಡ್ತೇನೆ, ಕೇಳದಿದ್ದರೂ ಕೊಡ್ತೇನೆ. ಹೇಗೆ ಸ್ವಾಮಿ? ಖಂಡಿತವಾಗಿ ನೀನು ನನಗೆ ವಾಹನವಾಗುವುದಕ್ಕಾಗಿ ಒಲಿದು ಬಂದೆ ಎಂಬುದು ಒಂದಾದರೆ, ಅಮೃತದಂತಹ ಅಮೃತವನ್ನು ಅಪಹರಿಸಿದರೂ ಕೂಡ ಅದರ ಬಿಂದು ಮಾತ್ರವನ್ನು ಸ್ವಾರ್ಥದಿಂದ ನೀ ಸೇವಿಸದೇ ಇರುವುದು ನಿನ್ನ ದೊಡ್ಡ ಗುಣವಾದದ್ದರಿಂದ ಅಜರತ್ವವನ್ನು ಅಮರತ್ವವನ್ನು ನಾನಾಗಿ ಅನುಗ್ರಹಿಸ್ತಾ ಇದ್ದೇನೆ. ಅಮೃತ ಪಾನ ಮಾಡದೆ ಅಜರರಾದವರು ಅಮರರಾದವರು ತ್ರಿಮೂರ್ತಿಗಳು ಬಿಟ್ಟರೆ ನೀನು ಮಾತ್ರವೈನತೆ. ಮಾತ್ರ ಅಲ್ಲ, ನಿನ್ನ ಸಾಧನೆ ಹೇಗುಂಟು ಅಂದ್ರೆ ಮಣಿಯಬೇಕಾದ ಸ್ಥಾನ ಅಂತ ಖಚಿತವಾದ ಮರುಕ್ಷಣದಲ್ಲಿ ಯಾವ ಸ್ವಾರ್ಥವನ್ನು ಅಹಂಕಾರವನ್ನು ಉಳಿಸಿಕೊಳ್ಳದೆ ಒದಗಿ ಬರ್ತೇನೆ ಅಂತ ಆಡಿದೆ. ಮಾತೃವಚನವನ್ನು ಈಡೇರಿಸುವುದಕ್ಕಾಗಿ ಅಮೃತಾಹರಣವನ್ನು ಮಾತ್ರ ಮಾಡಿದ್ದಲ್ಲ, ಹರಿಭಕ್ತನಾಗೆಂಬ ಮಾತಿಗೆ ಮನ್ನಣೆಯ ನಿಂತು ನನಗೊಪ್ಪಿಸಿಕೊಂಡೆ. ನನಗೆ ಪ್ರಪೂರ್ಣವಾಗಿ ಒಪ್ಪಿಸಿಕೊಂಡವರನ್ನು ನಾನು ಎಲ್ಲಿಡ್ತೇನೆ ಗೊತ್ತುಂಟು? ವಾಹನವಾಗಿ ಕೆಳಗೆ ಮಾತ್ರ ಅಲ್ಲ, ನನಗೆ ಕೇತನವಾಗಿಯೂ ನೀನೇ ವಿರಾಜಿತನಾಗಿದೆ. ನನಗೆ ಮಣಿದು ನಿಂತವರ ಸೇವೆಯನ್ನು ನಾನು ಮಾಡ್ತೇನೆ. ದೇವರ ಸೇವೆಯನ್ನು ಭಕ್ತರು ಮಾತ್ರ ಮಾಡುವುದಲ್ಲ, ಮಣಿದ ಭಕ್ತರ ಸೇವೆಯನ್ನು ದೇವನೂ ಮಾಡ್ತಾನೆ ಅಂತ ಖಚಿತ ಆದಾಗ ಇನ್ನು ಮುಂದೆ ವಿಷ್ಣು ರಥ ಯಾವುದು ಅಂತ ಕೇಳಿದರೆ ಗರುಡ, ವಿಷ್ಣು ಧ್ವಜ ಯಾವುದು ಅಂತ ಕೇಳಿದರೆ ಗರುಡ. ಗರುಡ ವಾಹನನಾಗಿ ಗರುಡ ಧ್ವಜನಾಗಿ ಇನ್ನು ಮುಂದೆ ಸಾಧನೆಯ ಪಥದಲ್ಲಿ ಏರ ಬಯಸಿದವರಿಗೆ ಯಾವ ಔನ್ನತ್ಯ ಸಿದ್ಧಿಸ್ತದೆ ಎಂಬುದಕ್ಕೆ ಆದರ್ಶವಾಗಿ ನೀನು ನೆಲೆಗೊಂಡಿರುವಾಗ ನಿನ್ನ ಬದುಕಿನ ಪಥಗತಿಯನ್ನು ಅನುಸರಿಸಿ ಇಲ್ಲಿಯ ತನಕ ಬರಬಯಸಿದ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಮಂಗಳವಾಗಲಿ ಅಂತ ಹಾರೈಸ್ತೇನೆ. ಗರುಡ ಗಮನ ತವ ಚರಣ ಕಮಲ ಮೀಗ ಮನಸಿಲ್ಲನ ತುಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ಮೀಗ ಮನಸಿಲ್ಲನ ತುಮ ನಿತ್ಯಂ. ಮನಸಿಲ್ಲನ ತುಮ ನಿತ್ಯಂ. ಮಮ ತಾಪ ಮಮ ಗುರುದೇವ, ಮಮ ತಾಪ ಮಮ ಗುರುದೇವ. ತಲದಿನ ಎನ್ನ ವಿಧಿನ ಮುದಿಗರನ ಮುಖ ವಿಬುಧ ಬೆನುತ ಪದ ಪದ್ಮ, ವಿಬುಧ ಬೆನುತ ಪದ ಪದ್ಮ. ತಾಪ ಮಮ ಗುರುದೇವ, ಮಮ ತಾಪ ಮಮ ಗುರು ಪದ್ಮ. ಗರುಡ ಗಮನ ತವ ಚರಣ ಕಮಲ, ಗರುಡ ಗಮನ ತವ ಚರ ಕಮಲ ವೀಗ. ಮನಸಿಲ್ಲನ ತು ಮಮ ನಿತ್ಯೋ, ಮನಸಿಲ್ಲನ ತು ಮಮ ನಿತ್ಯೋ. ನಾರಾಯಣ ನಾರಾಯಣ ನಾರಾಯಣ